ಸರ್ ಇವತ್ತಿನ ತೀರ್ಪುಗಾರ ಇನ್ಸ್ಪೋರ್ಟ್ಸ್ ಆನ್ ಮಾಡಿ ದೇಸಾಯಿ ಸರ್ ನಮ್ಮ ಮೇಷ್ಟ್ರು ಶಂಕರನಾರಾಯಣ ನೀದಾರ ಸರ್ ಅವ್ರ ಮಗ ಬಂತ ಸೌಂಡ್ ಬಂತ ನವೀನ್ ಸ್ಕೋರರ್ಸ್ ಸಜ್ಜನ ಸೌಂಡ್ ಬಂತ ನೋಡಿ ಅಂತೆ ಇಲ್ಲಿ ಬರ್ತಾ ಉಂಟು ಈಗ ವೇದಿಕೆ ಮುಂದೆ ಬಂದ್ರೆ ಬಂತಲ್ಲ ಓಕೆ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ತೇವೆ. ನಮ್ಮ ಈ ಒಂದು ಕಾರ್ಯಕ್ರಮದ ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನ ಡಿ ಆರ್ ನಾಗರಾಜ್ ಅವರು ನಮ್ಮವರೇ ಆದಂತಹ ಶ್ರೀಯುತ ಡಿ ಎಸ್ ಶಂಕರಮೂರ್ತಿ ಅವರಿಗೆ ಅರ್ಪಿಸಬೇಕು. ಸರ್ ತಾವು ಹುಟ್ಟು ಹಾಕಿದಂತ ಒಂದು ಸಸಿಯನ್ನ ಇಷ್ಟೇ ಹೆಮ್ಮರವಾಗಿ ಬೆಳೆಸಿದೀವಿ, ಹಾಗಾಗಿ ಅದು ರಿಪೋರ್ಟ್ ಕಾರ್ಡ್ ಅನ್ನ ತಮ್ಮ ಮುಂದೆ ಇಟ್ಟಿದ್ದೀವಿ ಅನ್ನೋದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ದಯಮಾಡಿ ಇನ್ನು ಮುಂದೆ ಇದೇ ತರ ಹರಿಸಿ. ಅದೇ ರೀತಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಜೀವ ಸದಸ್ಯರಂತ ಶ್ರೀಯುತ ಮಾಧವ್ ಅವರಿಗೂ ಕೂಡ ಒಂದು ಸ್ಮರಣಿಕೆ ಕೊಡಬೇಕು ಅಂತೇಳಿ ಕೇಳ್ತೀನಿ. ಶ್ರೀಯುತ ಅಬ್ದುಲ್ ಕಲಾಂ ಅವರಿಗೆ ಶ್ರೀಯುತ ಕಟ್ಟೆ ಶ್ರೀನಾಥ್ ಅವರು ನೀಡಬೇಕು. ಅಲ್ಲೇ ಇದ್ದಾರೆ ಮಧ್ಯ ಬನ್ನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಡೆಕಾಥ್ಲಾನ್ ಸಂಸ್ಥೆಯ ಅಮೃತ್ ಅವರು ಬರಬೇಕು. ಅವರಿಗೆ ಎಚ್ ಎಸ್ ಸದಾನಂದ ಅವರು ಅದನ್ನು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಕೇಳ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸದಾ ನಮ್ಮನ್ನು ಹರಿಸ್ದಂಗೆ ಇವತ್ತು ಹರಿಸಿದ್ದೀರಾ ಸರ್. ದಯಮಾಡಿ ನಿಮ್ಮ ಈ ಕೃಪಾಶೀರ್ವಾದ ಹೀಗೆ ಇರಲಿ. ನಮ್ಮ ಜೊತೆಲಿ ತಾವು ಇರಿ. 3 ವರ್ಷದ ಆಚರಣೆಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇರಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ತಮ್ಮ ಈ ಒಂದು ಭಾಗವಹಿಸಿಕೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಶ್ರೀಯುತ ಮಾಧವರಾವ್ ಅವರು ಪ್ರಾಯಶಃ KSCAಗೆ ವೋಟಿಂಗ್ ಇದ್ದಂತ ಅತಿ ಹಳೆಯ ಸಂಸ್ಥೆ ಅಂದ್ರೆ ಅವ್ರದ್ದೊಂದು ಹೊಸನಗರದ ಅರಮನೆ ಕೋಪದ ತಂಡ, ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಡೆಕಾಥ್ಲಾನ್ ಸಂಸ್ಥೆಯ ಅಮೃತ್ ಅವರಿದ್ದಾರೆ, ಮಹಾಪೋಷಕರಾದಂತಹ ಶ್ರೀಯುತ ಕಲಾಂ ಅವರಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದೇ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಂಸ್ಥೆ ಇವತ್ತಿನ ಆಯೋಜನೆಯಲ್ಲಿ ಈ DCA ತಂಡದ ಕಿರಿಯ ಆಟಗಾರರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್. ಗೋಪಿ ಅವರ ನೇತೃತ್ವದಲ್ಲಿ ಎಲ್ಲ ಕಿರಿಯ ಆಟಗಾರರು ಒಕ್ಕೂಡಿ ಸುಮಾರು 1 ತಿಂಗಳ ಒಂದು ಪ್ರಯತ್ನದಿಂದ ಇವತ್ತಿನ ಒಂದು ಕಲ್ಪನೆಗೆ ತಂದಿದ್ದೀವಿ ಸರ್. ಅವರೆಲ್ಲರಿಗೂ ಕೂಡ ಎಲ್ಲ ಆಟಗಾರರು ಆಯೋಜಕರ ಪರ ಒಂದು ಚಪ್ಪಾಳೆ. ಧನ್ಯವಾದಗಳು ಸರ್. ಇದೇ ರೀತಿ ಇವತ್ತು ಒಂದು ವೀಕ್ಷಕ ವಿವರಣೆಯನ್ನು ನೀಡಲಿಕ್ಕೆ ಬಂದಂತ ಶ್ರೀಯುತ ರಾಘವೇಂದ್ರ ಇದ್ದಾರೆ ಮತ್ತು ಶ್ರೀಯುತ ಭಟ್ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾನೆ. ಅಂಪೈರ್ ಮಾಡಲಿಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಅಸೋಸಿಯೇಷನ್ ಆಫ್ ಕ್ರಿಕೆಟ್ ಅಂಪೈರ್ಸ್ ಶಿವಮೊಗ್ಗದ ಎಲ್ಲ ಪದಾಧಿಕಾರಿಗಳು ಮತ್ತು ಅವರ ಸದಸ್ಯರು. ಇವತ್ತಿನ ಮ್ಯಾಚ್ಗೆ ರವೀಂದ್ರನಾಥ್, ದೇಸಾಯಿ, ನವೀನ್ ಮತ್ತೆ ವಿನೋದ್ ಇಲ್ಲಿ ಈಗ ಈ 1-2 ಗ್ರೌಂಡಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಸ್ಕೋರರ್ ಕೆಲಸ ಮಾಡ್ತಾ ಇರೋಂಥವ್ರನ್ನು ಕೂಡ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದೇ ಒಂದು ಈ ಪಂದ್ಯಾವಳಿಯನ್ನ ಪ್ರಾರಂಭ ಮಾಡಬೇಕು. 2 ತಂಡಗಳು ಎಲ್ಲ ಭಾಗವಹಿಸೋ ತಂಡಗಳು 3 ದಿವಸ ನಮ್ಮ ಜೊತೆಯಲ್ಲಿದ್ದು ನಮಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಸ್ಥೆಯ ಹಿರಿಯ ಸದಸ್ಯರಾದಂತಹ ಶ್ರೀಯುತ DH ಶಂಕರಮೂರ್ತಿ ಅವರು ಇತರೆ ಕಾರ್ಯಕ್ರಮದ ಮೂಲಕ
ಬೋಲ್ ಮಾಡಲು ಆ ಕಡೆ ಸ್ಟ್ರೈಕ್ ಈಗ ನಿತಿನ್ ಅಭಿಷೇಕ್ ಬಿಟ್ವೀನ್ ವಿಕೆಟ್ ಒಂದು ಒಳ್ಳೆ ಸ್ಟಾರ್ಟ್ ಬರ್ತಾ ಇದೆ. 10 ಓಟಗಳು ಡೈಮಂಡ್ಸ್ ತಂಡದ ಮೊತ್ತ ಶಿವಮೊಗ್ಗ 10, ಯಾವುದೇ ವಿಕೆಟ್ ನಷ್ಟವಿಲ್ಲ. 2ನೇ ಓವರ್ ಆರಂಭಗೊಂಡಿದೆ. ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ತಂಡಗಳ ನಡುವೆ ಹಣಾಹಣಿ. ಶಿವಮೊಗ್ಗದ KCA 1 ಅಂಕಣದಲ್ಲಿ DCA ಅಮೃತ ಮಹೋತ್ಸವ ಕಪ್ 2023 ಈ ಒಂದು ಪಂದ್ಯಾವಳಿ ನಡೀತಾ ಇದೆ. ನಿತಿನ್ ಈಗ ನಿತಿನ್ ಯಾರು ಈ ಕಡೆ ಇವರು ಅಜರ್ ಉತ್ತಮವಾದ ಎಸೆತ ಪುಟಿತವನ್ನ ನಾವು ಕಂಡ್ವಿ. ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಲು ಶಿವಮೊಗ್ಗ ಕ್ಷೇತ್ರದ ಸಂಸದರಾದಂಥ BY ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆಲ್ಕಮ್ ಯು ಸರ್. ಶಿವಮೊಗ್ಗ ಕ್ಷೇತ್ರದ ಸಂಸದರಾದಂಥ ಶ್ರೀಯುತ BY ರಾಘವೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿತಿನ್ ಬೌಲ್ ಮಾಡ್ತಾ ಇದ್ದಾರೆ. ನಿತಿನ್ ಉತ್ತಮವಾದಂಥ ಎಸೆತ ಪುಟಿದದ್ದು ಬಂದಂಥ ಒಂದು ಚೆಂಡು. ಈ ಬಾರಿ ಆ ಒಂದು ಚೆಂಡನ್ನು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಆಡಿದ್ದಾರೆ. ಚೆಂಡು ಬ್ಯಾಟಿನ ಅಂಚನ್ನು ಬಡಿದುಕೊಂಡು ಚಲಿಸಿತ್ತು. 1 ಓಟ ಲಭಿಸಿದೆ. ಈ 1 ಓಟದಿಂದಾಗಿ ಒಟ್ಟು ಗಳಿಕೆ 11 ಓಟಗಳು. ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 11 ಓಟಗಳು, ಯಾವುದೇ ವಿಕೆಟ್ನ ನಷ್ಟವಿಲ್ಲದೆ. 2ನೇ ಓವರ್ ಚಾಲ್ತಿಯಲ್ಲಿದೆ. ನಿತಿನ್ ಅಭಿಷೇಕ್ ಅವರಿಗೆ ಬೋಲ್ ಮಾಡ್ತಾ ಇದ್ದಾರೆ. ಬಲಗೈ ಮಧ್ಯಮ ವೇಗದ ಬೌಲರ್. 1 ಸ್ಲಿಪ್ ಅನ್ನು ಇಟ್ಕೊಂಡಿದ್ದಾರೆ. ಈ ಬಾರಿ ನಿಧಾನವಾಗಿ ತಳ್ಳಿ ಒಂದು ಚುರುಕಿನ ಓಟವನ್ನು ಪಡೆದುಕೊಂಡಿದ್ದಾರೆ. ಸ್ವಲ್ಪ ಸಾಫ್ಟ್ ಹ್ಯಾಂಡ್ ನಲ್ಲಿ ಆಡಿದ್ರು. ಆರಂಭದಲ್ಲಿ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿನ ಅನುಮಾನ ಕಂಡು ಬಂತು, ಓಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ. ಆದರೆ ಕಡೆಗಳಿಗೆಲ್ಲಿ ನೋಡಿದ್ರು ಅಲ್ಲಿ ಕ್ಷೇತ್ರಪಾಲಕ ಸಾಕಷ್ಟು ಹಿಂಭಾಗದಲ್ಲಿದ್ದಾರೆ. 30 yardsನ ಗೆರೆಯ ಮೇಲಿದ್ದಾರೆ ಮಿಡಾನ್ನಲ್ಲಿ. ಅದರ ಲಾಭವನ್ನು ಪಡೆದುಕೊಂಡು ಸ್ವಲ್ಪ ಸಾಫ್ಟ್ ಹ್ಯಾಂಡ್ ನಲ್ಲಿ ಕೂಡ ಆಡಿದ್ರು. ಒಂದು ಉತ್ತಮ ಓಟವನ್ನು ಸಿಂಗಲ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ಡೈಮಂಡ್ಸ್ ತಂಡದ ಮೊತ್ತ 12 ಓಟಗಳು. 12. ನಿತಿನ್ ಅಜರ್ ಅವರಿಗೆ ನಿತಿನ್ ಈ ಬಾರಿ ಆಕರ್ಷಕವಾಗಿ ಬಾರಿಸಿದ್ದಾರೆ ಚೆಂಡನ್ನ. ಮತ್ತೊಮ್ಮೆ ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ಈ 1 ಓಟಗಳಿಂದಾಗಿ ಒಟ್ಟು ಗಳಿಕೆ 13 ಓಟಗಳು. ಶಿವಮೊಗ್ಗದ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ 75 ವರ್ಷಗಳ ಒಂದು ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಅದರ ಸವಿ ನೆನಪಿಗಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಆಹ್ವಾನಿತ ತಂಡಗಳ ಪಂದ್ಯಾವಳಿ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಇಂದಿನಿಂದ ಆರಂಭವಾಗಿದೆ. 3 ದಿನಗಳ ಕಾಲ ಕ್ರಿಕೆಟ್ನ ಹಬ್ಬ. ನಿತಿನ್ ಅಭಿಷೇಕ್ ಅವರಿಗೆ ಲೆಗ್ ಸ್ಟಂಪ್ನ ದಿಸೆಯಲ್ಲಿತ್ತು. ಚೆಂಡನ್ನು ಫ್ಲಿಕ್ ಮಾಡಿದ್ದಾರೆ. ಕಲಾತ್ಮಕ ಶೈಲಿಯ ಹೊಡೆತ. ಅಲ್ಲಿ ರಿಸ್ಟ್ ಬಂತು. ಲೆಗ್ ಸ್ಟಂಪ್ನ ದಿಸೆಯಲ್ಲಿತ್ತು. ಪ್ಯಾಡ್ ಮತ್ತು ರಿಸ್ಟ್ಗಳ ಬಳಕೆಯ ಮೂಲಕ ಒಂದು ಕಲಾತ್ಮಕ ಶೈಲಿಯ ಹೊಡೆತವನ್ನು ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿ ಬಾರಿಸುವ ಮೂಲಕ ನಿರಾಯಾಸವಾಗಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. 2 ಓವರ್ಗಳ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ತಂಡದ ವಿರುದ್ಧ 14 ಓಟಗಳು. ಪ್ರಥಮ 2 ಓವರ್ಗಳ ಒಂದು ಆಟವನ್ನು ನಾವು ನೋಡಿದ್ವಿ. ಮೊದಲ ಓವರ್ನ ಸ್ಪಿನ್ ದಾಳಿ ಮಾಡಿದ್ರು. 2ನೇ ಓವರ್ ವೇಗದ ಬೌಲರ್ ಹಾಕಿದ್ರು. ಈ 2 ಓವರ್ಗಳನ್ನು ನೋಡಿದಾಗ ವಿಕೆಟ್ನಲ್ಲಿ
ಅಷ್ಟೇನು ಅಂದರೆ ಸಾಕಷ್ಟು ಒಂದೆರಡು ಎಸೆತಗಳು ಬೌನ್ಸ್ ನೋಡಿದ್ವಿ, ತಿರುವು ಕಂಡು ಬರಲಿಲ್ಲ. ಸ್ಪಿನ್ ಬೌಲರ್ ಹೊಸ ಬಾಲ್ನ ಬೌಲ್ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ನೋಡಿದರೆ ಈ ಒಂದು ವಿಕೆಟ್ನ ಒಂದು ಲಕ್ಷಣವನ್ನು ನಾವು ನೋಡಿದರೆ ಚೆಂಡು ಚೆನ್ನಾಗಿ ಬರ್ತಾ ಇದೆ ಬ್ಯಾಟ್ಗೆ, ಒಳ್ಳೆ ಬೌನ್ಸ್ ಕೂಡ ಇದೆ, ಒಂದು ಸ್ಪೋರ್ಟಿವ್ ವಿಕೆಟ್ ಆಗುವ ಎಲ್ಲ ಲಕ್ಷಣಗಳನ್ನು ಈ ವಿಕೆಟ್ ತೋರಿಸ್ತಾ ಇದೆ. ಆರಂಭಿಕ ಹಂತದ 2 ಓವರ್ಗಳನ್ನು ಗಮನಿಸಿದರೆ ಒಂದು ಒಳ್ಳೆ ಸ್ಕೋರ್ ಬರುತ್ತೆ, ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಇದೆ ಅಂತ ಕೂಡ ನಮಗೆ ಅನಿಸ್ತಾ ಇದೆ. ಕಾದ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. 3ನೇ ಓವರ್ನ ಯಾರು ಮುಂದುವರಿಸ್ತಾರೆ ನೋಡೋಣ. ಶಿವಮೊಗ್ಗದ KCA 1 ಅಂಕಣದಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾ ಇದೆ. ರಘುಪ್ರಸಾದ್ ಬೋಲ್ ಬಾಳು ಬರ್ತಾ ಇದ್ದಾರೆ, ರಘುವೀರ್ ಬೋಲ್ ಬಾಳು ಬರ್ತಾ ಇದ್ದಾರೆ. ಈ ಒಂದು ಇನ್ನಿಂಗ್ಸ್ನ 3ನೇ ಓವರ್ನ ಎಸೆಯಲು ಅವರು ಸಿದ್ಧರಾಗಿದ್ದಾರೆ. 2 ಓವರ್ಗಳಲ್ಲಿ 14 ಓಟಗಳು ಬಂದಿದೆ, ಯಾವುದೇ ವಿಕೆಟ್ ಅನ್ನು ಕಳೆದುಕೊಂಡಿಲ್ಲ. ಡೈಮಂಡ್ಸ್ ತಂಡ ಒಂದು ಉತ್ತಮವಾದ ಆರಂಭವನ್ನು ಕಂಡುಕೊಂಡಿದೆ. ಶಿವಮೊಗ್ಗದ ಡೈಮಂಡ್ಸ್ ಮತ್ತು ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡಗಳ ನಡುವೆ ಪಂದ್ಯ ಆಡುತ್ತಿದ್ವಿ. ಮುಂದಿನ ವೀಕ್ಷಕ ವಿವರಣೆಯನ್ನ ಹಿಂದಿ ಭಾಷೆಯಲ್ಲಿ ಮುಂದುವರಿಸಲಾಗುವುದು. रघुवीर नया ओवर लेकर आ रहा है हमसे दूर वाली चोट से और उनका सामना करेंगे बैट्समैन अभिषेक। रघु तैयार, स्पिन गेंदबाज उनका दूसरा ओवर और इस इनिंग्स का ये तीसरा ओवर। रघु तैयार, इसी बीच ये गेंद अच्छी गेंद थी, मिडिल स्टंप पर थी, थोड़ी सी शॉर्ट ऑफ लेंथ गेंद और उस गेंद को आगे आकर धीरे से पुश किया ऑन साइड में, शॉर्ट मिडान क्षेत्र में, वहां सीधे फील्डर के पास, इसलिए रन बनने का कोई मौका नहीं। फिर से तैयार रघु, अभिषेक को, और इस बार थोड़ी सी शॉर्ट ऑफ लेंथ गेंद थी और बैट्समैन को आमंत्रण किया था आगे आकर ड्राइव करने के लिए। बैट्समैन ने उस आमंत्रण को स्वीकार किया और धीरे से ड्राइव किया ऑफ साइड में, शॉर्ट मिड ऑफ क्षेत्र में, रन बनने का कोई मौका नहीं। 2 डॉट बॉल लगातार इस ओवर में, अच्छी शुरुआत। फिर से तैयार, इस बार थोड़ी सी ड्राइव किया, अच्छी गेंद थी, फ्लाइटेड गेंद थी, आगे आकर धीरे से खेला और इस ओवर में एक नफीतली बॉलिंग का प्रदर्शन दे रहा है स्पिन बॉलर। पहले ओवर में काफी महंगे साबित हो रहा था। इसी बीच उस गेंद को कलाई के साथ मोड़ा ऑन साइड क्षेत्र में 1 रन के लिए। इस 1 रन के साथ अब स्कोर कुल मिलाकर 15 रन 15। शिवमोगा डायमंड्स टीम का स्कोर तीसरा ओवर में 2 बॉल है 15 रन। फिर से तैयार रघु, इस बार अजहर को, डायमंड्स शिवमोगा तीर्थहल्ली टीम के खिलाफ अच्छी शुरुआत। आरंभिक बल्लेबाज दोनों काफी विश्वास के साथ खेल रहा है। फील्डिंग में कुछ परिवर्तन, ऑफ साइड में रघु, अगली गेंद और इस बार ड्राइव किया लेकिन सीधे फील्डर के पास, गैप को नहीं निकाला, सीधे ड्राइव किया था। इसका नतीजा रन बनने का कोई मौका नहीं। फिर अपने बॉलिंग मार्क पर रघु तैयार, अच्छी बॉलिंग इस ओवर में, ज्यादा मौका नहीं दे रहा है बैट्समैन को। फिर अपने बॉलिंग मार्क पर और इस बार धीरे से खेला ऑन साइड क्षेत्र में और इसके साथ ही एक अच्छी ओवर की समाप्त। तीसरा ओवर में सिर्फ 1 रन दिया है बॉलर रघु ने, पहली ओवर में 9 रन दिया था और दूसरी ओवर में सिर्फ 1 रन दिया है। एक अच्छी कमबैक किया है उन्होंने। 3 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 15 ಓಟಗಳು. ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಲು ಶಿವಮೊಗ್ಗದ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ 75 ವರ್ಷಗಳ ಸಂಭ್ರಮದಲ್ಲಿದೆ. ಈ ಒಂದು ಪಂದ್ಯಾವಳಿಯನ್ನ ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾದಂಥ BY ರಾಘವೇಂದ್ರ ಅವರು ವೀಕ್ಷಿಸಲು ಆಗಮಿಸಿರುವುದು ನಮಗೆ ಸಂತಸವನ್ನ ತಂದಿದೆ. ಈ ಒಂದು ಪಂದ್ಯಾವಳಿಯನ್ನ ಬಗ್ಗೆ ಒಂದೆರಡು ಸರ್, ಈ ಒಂದು ಪಂದ್ಯಾವಳಿ ಬಗ್ಗೆ 2 ಅನಿಸಿಕೆಗಳನ್ನ ಹೇಳಬೇಕಾಗಿದೆ ನನಗೆ. ಅವ್ರ ಹೆಸರು ನಾನು ಇಟ್ಕೊಂಡಿದ್ದೀನಿ. ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ ಶಿವಮೊಗ್ಗ 1945 ಅಮೃತ ಮಹೋತ್ಸವದ ಒಂದು ಸಂದರ್ಭ. ಇದಕ್ಕೆ ಶ್ರಮಪಟ್ಟಂತ ಸಂಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು
ಈಗಿನ ಗೌರವಿತ ಅಧ್ಯಕ್ಷರಿಗೆ ನಮ್ಮ ಮಲೆನಾಡಿನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಈಗ ತಾನೇ ಪುಟ್ಟಪ್ಪನವರ ಒಂದು ಭಾವಚಿತ್ರಕ್ಕೆ ಪುಷ್ಪಾಚರಣೆಯನ್ನು ಮಾಡಿ ನಮ್ಮ ಹಿರಿಯ ರಾಜಕೀಯ ಮುತ್ಸದ್ದಿಗಳಂತ ಸನ್ಮಾನಿತ ಶಂಕರಮೂರ್ತಿಗಳ ಒಂದು ಅಮೃತ ಹಸ್ತದಿಂದ ಈಗಾಗಲೇ ಉದ್ಘಾಟನೆ ಆಗಿದೆ. ಗೌರವಿತ ಅಧ್ಯಕ್ಷರಂತ ನಾಗರಾಜ್ರವರೇ, ಸನ್ಮಾನಿತ ಸದಾನಂದ್ರವರೇ, ಸನ್ಮಾನಿತ ಅಬ್ದುಲ್ ಕಲಾಂರವರೇ, ಸನ್ಮಾನಿತ ಮಾಧವರಾವ್ ಅವರೇ, ಸನ್ಮಾನಿತ ಸ್ನೇಹಿತರಂತ ಐಡಿಯಲ್ ಗೋಪಿ ಅವರೇ, ನಮ್ಮ ಕಟ್ಟೆ ಶ್ರೀನಾಥ್ರವರೇ, ಬಂದಂಥ ಎಲ್ಲ ಆತ್ಮೀಯ ಈ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಬಂದಂಥ ಎಲ್ಲ ಆತ್ಮೀಯ ಬಂಧುಗಳೇ, ತುಂಬ ಸಂತೋಷ. ಇವತ್ತು ನಮ್ಮ ಶಿವಮೊಗ್ಗ ಈ ಒಂದು ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ ವತಿಯಿಂದ ಅನೇಕ ವರ್ಷಗಳೊಂದು ತಪಸ್ಸು ಈ ಒಂದು ಕಲ್ಚರನ್ನು ಬಿಲ್ಡಪ್ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಈ ಅಸೋಸಿಯೇಷನ್ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಸ್ಪೋರ್ಟ್ಸ್ಮನ್ಗಳನ್ನು ಕೊಟ್ಟಂಥ ಒಂದು ಹೆಮ್ಮೆ, ಆ ಒಂದು ಶ್ರಮ ಯಾರಿಗಾದರೂ ಹೋಗುತ್ತೆ ಅಂದರೆ ಅದು ನಮ್ಮ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಬರುವಂಥ ದಿನದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸ್ಪೋರ್ಟ್ಸ್ ರಿಲೇಟೆಡ್ ಏನೇ ಯೋಜನೆಗಳು ಇದ್ದರೆ ನಮ್ಮ ಕಟ್ಟ ಶ್ರೀನಾಥ್ ಅವರು ಇದ್ದಾರೆ, ಅನೇಕ ಹಿರಿಯ ತಾವೆಲ್ಲರೂ ಕೂಡ ಇದ್ದೀರಿ, ಮಾರ್ಗದರ್ಶನ ಮಾಡಿ ಆ ಈ ವಿಚಾರದಲ್ಲಿ ನಮ್ಮ ಈಶ್ವರಪ್ಪನವರು, ನಾವು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಟ್ಟಾಗಿ ಕೇಂದ್ರ ರಾಜ್ಯದಿಂದ ಏನೇನು ಅದಕ್ಕೆಲ್ಲ ಗಮನವನ್ನು ಕೊಡಬೇಕು ಅದಕ್ಕೆಲ್ಲ ಗಮನ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಶುಭ ಹಾರೈಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆ ಎಲ್ಲ ಹಿರಿಯರಿಗೆ ವಂದನೆ ಅಭಿನಂದನೆ ತಿಳಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಅಮೃತ ಮಹೋತ್ಸವದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲರ ಒಕ್ಕೂಟದಿಂದ ಆಗಮಿಸಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಸಂಸದರು, ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು ಮತ್ತು ಕ್ರೀಡಾ ಪ್ರೋತ್ಸಾಹಕರು ಆದಂಥ ಸನ್ಮಾನ್ಯ ಶ್ರೀ BY ರಾಘವೇಂದ್ರರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಅವರಿಗೆ ನಾವು ನಮ್ಮ ದುರ್ಗಿಗುಡಿ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ಜೊತೆಗೆ ಒಂದು ಸ್ಮರಣಿಕೆಯನ್ನು ನಮ್ಮ ಅಧ್ಯಕ್ಷರಾದಂತಹ DR ನಾಗರಾಜ್ರವರು ಅವರಿಗೆ ನೀಡಬೇಕು. ಸದಾ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ ಮೇಲೆ ಅವರ ಆಶೀರ್ವಾದ ಇರಬೇಕು, ನಮ್ಮ ಸಂಸದರಾದಂಥ BY ರಾಘವೇಂದ್ರರವರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಬೇಕು ಅಂತ ನಾವು ಅಲ್ಲಿ ತುಂಬ ಹೃದಯದಿಂದ ಕೇಳ್ಕೊಳ್ತೇವೆ. ಇದೇ ರೀತಿಯಾಗಿ ಬಹುಮಾನ ವಿತರಣೆಗೂ ಅವರು ಬಂದು ನಮಗೆ ಆಶೀರ್ವಾದ ಮಾಡಬೇಕು, ನಮ್ಮ ಸಂಸ್ಥೆಯ ಪರವಾಗಿ ಅವರು ಇಲ್ಲಿಗೆ ಬರಬೇಕು ಅಂತ ಅಲ್ಲಿ ನಾವು ತುಂಬ ಹೃದಯದಿಂದ ಕೇಳ್ಕೊಳ್ತೇವೆ. 15ನೇ ತಾರೀಕು ಸಂಜೆ 5 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಇವತ್ತು ಅವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ, ಆದರೂ ನಾವು ಏನು ನಮ್ಮ ಜೊತೆಗೇ ಇರಬೇಕು ಅವರು ಅಂತ ನಾವು ಕೇಳ್ಕೊಳ್ತೇವೆ. ಸರ್, ಇಲ್ಲೊಂದು ಸಣ್ಣದೊಂದು ಮನವಿ ಸರ್. ಈ ಒಂದು ಪಂದ್ಯಾವಳಿ ಆಯೋಜನೆ ಸುಮಾರು 1 ತಿಂಗಳಿಂದ ನಡೀತಾ ಇದೆ ಸರ್. ನಾವು ಹಿರಿಯರಿದ್ದರೂ ಕೂಡ ಇಲ್ಲಿ ನಮ್ಮ ಸಂಸ್ಥೆಯ ಕಿರಿಯರು ಏನಿದ್ದಾರೆ ಅವರು 1 ತಿಂಗಳಿಂದ ಈ ಪ್ರಯತ್ನ ಮಾಡಿದ್ದಾರೆ. ಈ ದಿಸೆಯಲ್ಲಿ ಇದರ ಮುಂದಾಳತ್ವವನ್ನು ಗೋಪಿಯವರು ಮಾಡಿದ್ದಾರೆ ಸರ್. ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂಥೇಳಿ ನಾನು ಇದು ಮಾಡ್ತೀನಿ. ಬೊಕ್ಕೆ ಹಾಂ, ಅವರಿಗೆ ಒಂದು ಬೊಕ್ಕೆಯನ್ನು ನೀಡುವ ಮೂಲಕ ಅವ್ರನ್ನ ಒಂದು ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಲೋ, ಈ ಒಂದು ಪಂದ್ಯಾವಳಿಗೆ ಆಗಮಿಸಿ ಶುಭ ಹಾರೈಸಿದಂಥ ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾದಂಥ BY ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಎಷ್ಟು ಓವರ್ ಆಯಿತು? 4 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 16 ಓಟಗಳು. ಮುಂದಿನ ವೀಕ್ಷಕ ವಿವರಣೆಯನ್ನು ನಮ್ಮ ವೀಕ್ಷಕ ವಿವರಣೆಗಾರರಾದಂಥ ಮೂಲ್ಕಿಯ ಸುರೇಶ್ ಭಟ್ ಅವರು ಮುಂದುವರಿಸ್ತಿದ್ದಾರೆ. ಥ್ಯಾಂಕ್ ಯು ಸರ್.
So thank you, Mr. Raghavendra Sagar. So hello and welcome back to this KSCA Shivamogga Stadium. So good morning everybody, this is Suresh Bhatt speaking in the microphone. Welcome all up to this Karnataka State Cricket Association stadium here at Shivamogga. This is the DCA Platinum Jubilee T20 Cricket Tournament is being conducted by Durgi Gudi Cricket Association of Shivamogga. 12 different teams are participating in this particular tournament, and meanwhile we have the first inaugural match which is being played between Diamond Cricket Club versus City Cricketers of Tirthalli. City Cricketers Tirthalli, after winning the toss, they had decided to field first, and in reply to that Diamond Cricketers have scored 16 without losing any wickets in the first 4 overs. So after the completion of 4 overs, 16 on the board, that means they are having a run rate of exactly 4 per over. So it's a 20 overs match. First 6 overs will be mandatory power play overs. That means only 2 fielders will be allowed to stand outside the 30-yard circle during the first 6 overs. That's a very, very fine delivery which beats the batsman. The ball was straight to the hands of the wicket keeper, so no possibility of a run there. The ball pitching on the off stump and batsman not getting the line of the ball. On that occasion, wicket keeper collects the ball neatly, so no chance of getting any score over there. First ball is a dot delivery. Once again, the bowler is ready to bowl the second ball of the 5th over from the far end with a long run up in the right arm over the wicket fashion. He bowls. Ball pitching right into the block hole, and the batsman played a forward defensive stroke there, gently pushing the ball to the offside. There is a protection, so batsman will have to satisfy with only a single here. So single to the batsman. With that single, their score now moves on to 17 on the board. So very, very hot sunshine here today at Shivamogga ground. So 3 days of cricket festival, cricket carnival, a mega cricket extravaganza which is being brought to you by Durgi Gudi Cricket Association of Shivamogga. Ball chipped up in the air, there is a fielder, my goodness, he has put down that catch. Desperate effort there by the fielder. The ball chipped up in the air, it was in the air for a while. The fielder tried his best but couldn't carry it. So single has been added to the scoreboard here. So big reprieve for the batsman here. Very, very lucky indeed. Abhishek and Azhar are the 2 openers trying to build a good foundation for the rest of the team here. Played their shot to the fine leg region. There is a fielder, but before the fielder picks up the ball, there is ample time for both these 2 batters to go for the second run comfortably here. So 2 more runs have been added to Abhishek's account. Abhishek and Azhar are trying to build a good foundation for the rest of the team. A good partnership is going on here, and City Cricketers Tirthalli, they will have to look for wickets now. They need to break this partnership now in order to come back into this game. Again a very, very fine delivery which beats the batsman. The ball went straight to the wicket keeper's hand, and the rest of the job is done by the wicket keeper. So no runs resulted here. Dot delivery there by the bowler.
So first inaugural match is going on here between Diamonds versus City Cricketers. Akshat once again, very fine delivery, flighted delivery, batsman beaten comprehensively, the pace deceives the batsman, ball betrays the batsman and directly into the wicket-keeper's baggage. So dot delivery to end the over, pretty good over for by the bowler Akshat. So that's the end of the over number 5 after the completion of 5 overs. Runs on the scoreboard is 20 without any loss. So Diamond Cricket Club are having a run rate of exactly 4 per over. So 15 more overs to go now. Let us see how many more runs they will be able to score in the remaining 15 overs. We can see some colorful banners, advertising boards all over the ground. So we are thankful to those who have supported us in giving these kinds of banners, and we are also thankful to our donors who made this tournament a grand success. And we hope your cooperation will continue throughout the tournament and throughout the future also. The final match of this tournament will be played on Sunday afternoon, and after the final match we have got a grand presentation ceremony over here. Some of the chief guests will be presiding over the function on the final day. So we'll have to wait and see which team is going to become the champions of this tournament to lift this attractive DCA Platinum Jubilee Cricket Tournament. The tournament was well inaugurated by Shri D.H. Shankar Murthy, Honorable ex-Speaker of Vidhana Parishad. Prajwal CP is going to bowl the next over from the pavilion end, and he's making some change in the field placement here. A right arm medium fast bowler with a long run up, he's ready to bowl now. That was a full toss delivery, converted that into full toss, but couldn't make use of that juicy full toss, just taps the ball onto the onside. There is a fielder at mid-on, the fielder collects the ball, the batsman Azhar was rushing towards the danger end. If it is a direct hit, the batsman would have been in trouble. So luckily he survives. One more run has been added to the total here. 21 runs on the scoreboard for Diamond Cricket Club without losing any wickets, and we are in the over number 6. Over number 6 is in progress. Prajwal balls into the gaps. Long chase for the fielder. Ball is rushing towards the boundary ropes here, and at the last moment the fielder was able to stop the ball. Otherwise the ball would have been crossed the boundary ropes here. Meanwhile, a good running between the wicket here. Good understanding between these two batsmen, and this is the kind of running between the wicket we need in the limited overs matches to put the pressures on the fielders as well as on the bowlers. So 3 more runs have been added to the scorecard of Diamond Cricket Club, which takes their full score to 24 now. 24 for none, and over number 6 is in progress. Prajwal once again ready to bowl from the pavilion end. Man on strike is Azhar. He goes for a big one, ball is in the air, it could be out of the fielder is underneath it. My goodness, he has put down that catch. What a great reprieve for the batsman here. Not a fully controlled stroke, not from the middle of the bat. He wanted to go for a big hit but didn't get the line of the ball properly. Not much of power behind that shot. The ball takes the leading edge of the bat. As a result, the ball was quite high in there for a while, and the man standing at mid-on region was not able to judge the ball properly. Maybe it is not an easy catch, because especially when you are looking at hot sun, it is difficult to judge these kinds of catches.
Prajwal balls once again hammered the ball onto the onside. There could be a chance of run out. Directed there, but we'll have to wait for umpire decision. Umpire says not out. The batsman is safe here. I think he has made his ground comfortably. So very good piece of fielding there by the fielder standing at mid-on region. Collects the ball and threw it very quickly to the stumps. But before that, the batsman was well home. So no damage done here. Prajwal balls, crashing drive to the offside, into the gaps, long chase for the fielder there. They come back for the second and completed two runs comfortably here. Once again, a very good running between the wicket. The batsman played the shot through the covers, crashing drive to the offside, and a perfect placement there. And at the same time, good piece of fielding there by the fielder from the long off region, comes across and collects the ball. But before the throw reaches the bowler, there is ample time for both these two batters to complete the second run comfortably here. We come back to Prajwal, full toss delivery, hammered the ball to the onside, couple of balls over the boundary for 4 runs. No chance for any fielder to stop that ball. Treated the ball on merits, no risk taken, no need of running for that because the timing is good and the placement was perfect. Excellent cricketing shot there by Abhishek. So he has given complete punishment for the bowler, charging the bowler on that occasion. He has scored 4 valuable runs. So that's the end of the over number 6. So after the completion of 6 overs, Diamond Cricket Club are 33 without any loss. A very good partnership is going on here between these two batters, Azhar and Abhishek. These two openers are trying to build a good foundation for the rest of the team, and they are building a very good platform here. "33 for none" after the completion of 6 overs. This is a match between Diamond Cricket Club versus City Cricketers of Tirthahalli. This tournament is being sponsored by Decathlon. So you are watching DCA Platinum Jubilee T20 Cricket Tournament presented by Durgigudi Cricket Association of Shivamogga. So Durgigudi are organizing this most prestigious cricket tournament here. So 3 days of cricket festival, cricket carnival, a mega cricket extravaganza here in Shivamogga ground. Akshat is going to bowl the next delivery, next over. Flicks the ball onto the onside. They come back for the second, they look for the second and completed the second run comfortably here. The fielder from the deep square leg region comes across and collects the ball, but before the throw reaches the wicketkeeper, there is ample time for both these two batters to go for the second run comfortably here. 2 more runs have been added to the scoreboard. Score now moves on to 35 without any loss. In fact, we are in the 7th over of the innings. It's a 20 overs match. T20 leather ball cricket tournament. The meantime, watch Akshat for the second time in this over from the far range. That's a very fine delivery, pitching right in the block hole, and the batsman played it defensively forward, giving full respect to that delivery. The ball went straight to the fielder at gully region. So no runs resulted here. Dot delivery there by the bowler Akshat. Azhar is a man on strike, and at the non-striker's end we have got Abhishek. Both these two batters are playing sensibly here, and Tirthahalli team will have to look for wickets now. Crashing drive to the offside, tremendous shot over the cover point region.
but the fielder at the deep cover point region comes across and catches the ball. Otherwise, the ball would have been crossed the boundary ropes here. Good piece of fielding there by the fielder. Meanwhile, these two batters were very quick and they have completed the second run comfortably here. 2 more runs have been added to the total of Diamond Cricketers Club, which takes their full score to 37 now without losing any wickets. Akshat Shetty is the bowler, operating is over from the far end. That is from the road end with a long run up. Once again played nicely at long off region. Very good piece of fielding there. No backup. As a result, they have taken the advantage of that overthrow and completed the second run as well. Very good piece of fielding there by the fielder at long off region. He was very quick, collects the ball and threw it very quickly to the non-striker's end. But there was no backup. So 2 more runs have been resulted here. Score moves up to 39 now. Akshat balls down the leg side. That should be a wide. No doubt about the delivery. In the limited overs matches, the umpires are very strict. Anything down the leg side will be declared as wide balls. So 1 plus 1, 2 runs will be added, 1 in the form of wide and 1 in the form of by. So 2 more runs have been resulted here and their score now moves up to 41. The 2 umpires officiating for this match are Ravindranath H and Naveen KN. Ravindranath is the main umpire there and Naveen Kumar is standing at the square leg region as the square leg umpire. Steers it down to third man region. There is a fielder at short third man. The fielder comes across and collects the ball. But before the fielder collects the ball, there is ample time for both these two batters to go for an easy single here. 1 more run has been added to the total of Diamond Cricket Club, which takes their full score to 42 now without losing any wickets. So City Cricketers will have to try something different now. Let us see what strategy they will adopt. If they can pick up 1 or 2 wickets, definitely they can come back into this game. Very, very fine delivery, pitching right in the block hole, and the batsman crashed away nicely to the covers. The fielder at gully region collects the ball, and single run has been added. So with that single, so end of the over. Seven overs gone, 43 without any loss. So you are watching DCA Platinum Jubilee T20 Cricket Tournament, which is being brought to you by Durgi Gudi Cricket Association of Shivamogga. Next over heading 7 8. ದುರ್ಗಿ ಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಸೀಮಿತ ಓವರ್ಗಳ ಚೆಂಡು ದಾಂಡಿನ ಪ್ರತಿಷ್ಠಿತ ಪಂದ್ಯಾಕೂಟ ಡಿಸಿಎ ಪ್ಲಾಟಿನಂ ಜುಬ್ಲಿ T20 ಕ್ರಿಕೆಟ್ ಟೂರ್ನಮೆಂಟ್ ಶಿವಮೊಗ್ಗದ ಕೆಎಸ್ಸಿಯ ಈ ಒಂದು ಸುಂದರ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಸಾಕಷ್ಟು ವಿಸ್ತಾರವಾದ ಒಂದು ಕ್ರೀಡಾಂಗಣದ ಸುತ್ತಲೂ ಕೂಡ ವರ್ಣರಂಜಿತ ಜಾಹೀರಾತು ಫಲಕಗಳನ್ನು ನೋಡಬಹುದು. ಈ ಒಂದು ಜಾಹೀರಾತು ಫಲಕಗಳನ್ನು ನೀಡಿ ಸಹಕರಿಸಿದಂತ ಎಲ್ಲ ಮಹನೀಯರಿಗೂ ಕೂಡ ದುರ್ಗಿ ಗುಡಿ ಕ್ರಿಕೆಟ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಈ ಒಂದು ಕ್ರಿಕೆಟ್ ಪಂದ್ಯಾಟ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಶಿವಮೊಗ್ಗ, ಹಾಸನ ಹಾಗೂ ಚಿಕ್ಕಮಗಳೂರಿನ 12 ಪ್ರತಿಷ್ಠಿತ ತಂಡಗಳು, ಕ್ಲಬ್ ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇವೆ. ಇದೀಗ ಪ್ರಥಮ ಪಂದ್ಯದಲ್ಲಿ ಡೈಮಂಡ್ ಕ್ರಿಕೆಟ್ ಕ್ಲಬ್ ತಂಡ ಸಿಟಿ ಕ್ರಿಕೆಟರ್ಸ್ ತೀರ್ಥಹಳ್ಳಿ ತಂಡವನ್ನು ಎದುರಿಸ್ತಾ ಇದೆ.
ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡಂತ ಸಿಟಿ ತೀರ್ಥಹಳ್ಳಿಯ ತಂಡ ಕ್ಷೇತ್ರ ಕ್ಷಣೆಯನ್ನು ಆಯ್ದುಕೊಂಡಿತ್ತು. ಇದಕ್ಕೆ ಉತ್ತರವಾಗಿ ಡೈಮಂಡ್ ಕ್ರಿಕೆಟ್ ಕ್ಲಬ್ ತಂಡ 7 ಓವರ್ಗಳ ಮುಕ್ತಾಯಕ್ಕೆ 43 ಓಟಗಳನ್ನು ಗಳಿಸಿಕೊಂಡಿದೆ. ಇನ್ನುಳಿದಂತ 13 ಓವರ್ಗಳಲ್ಲಿ ಅದೆಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆರಂಭಿಕ ದಾಂಡಿಗಳ ರೂಪದಲ್ಲಿ ಅಜರ್ ಹಾಗೂ ಅಭಿಷೇಕ್ ತಮ್ಮ ತಂಡಕ್ಕೆ ಒಂದು ಉತ್ತಮ ಸ್ಟಾರ್ಟ್ ಅನ್ನ ನೀಡ್ತಾ ಇದ್ದಾರೆ. ಯಾವುದೇ ಉದ್ದರಿಯನ್ನ ಕಳ್ಕೊಳ್ಳದೆ ಈಗಲೇ 43 ಓಟಗಳನ್ನು ಗಳಿಸಿಕೊಂಡಿದೆ 7 ಓವರ್ಗಳ ಮುಕ್ತಾಯಕ್ಕೆ. ಕೆಸಿಯ ಈ ಒಂದು ಸುಂದರ ಅಂಕಣ 1ರಲ್ಲಿ ಪ್ರಥಮ ಉದ್ಘಾಟನಾ ಪಂದ್ಯ ನಡೀತಾ ಇದೆ. 8ನೇ ಓವರನ್ನ ಎಸೆಯುವುದಕ್ಕಾಗಿ ಹೊಸ ಬೌಲರನ್ನ ಪರಿಚಯವನ್ನ ಕಾಣ್ತಾ ಇದ್ದೇವೆ. 8ನೇ ಓವರ್ನ ಎಸೆತಕ್ಕಾಗಿ ರಾಘವೇಂದ್ರ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಒಂದು ಅನುಭವಿ ಎಸೆತಗಾರ. 2 ತಂಡಗಳು ಕೂಡ ಸಾಕಷ್ಟು ಉತ್ತಮ ಆಟಗಾರನ್ನ ಒಳಗೊಂಡಿರುವಂತಹ ತಂಡಗಳು. ರಾಘವೇಂದ್ರ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ 8ನೇ ಓವರ್ನ ಎಸೆಗಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಕ್ಷೇತ್ರ ಕ್ಷಣದಲ್ಲಿ ಕೊಂಚ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಹೊಡೆತ, ಕ್ಷೇತ್ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವಿಫಲತೆ. 2ನೇ ಓಟವನ್ನು ಕೂಡ ನಿರಾಶಾದಾಯಕವಾಗಿ ಪಡ್ಕೊಂಡ್ರು. ಕ್ಷಿಪ್ರಗತಿಯಲ್ಲಿ 2 ಓಟವನ್ನು ಗಳಿಸಿಕೊಂಡ್ರು. ತಂಡದ ಒಟ್ಟು ಖಾತೆಯಲ್ಲಿ 2 ಓಟದ ಹೆಚ್ಚುವರಿ, ಒಟ್ಟು ಗಳಿಕೆ 45ಕ್ಕೆ ಮುನ್ನುಗ್ತಾ ಇದೆ ಯಾವುದೇ ಉದ್ದರಿ ನಷ್ಟವಿಲ್ಲದೆ. ಮತ್ತೆ 2ನೇ ಬಾರಿಗಾಗಿ ಎಸೆತಗಾರ ರಾಘವೇಂದ್ರ. ಈ ಬಾರಿ ಪೂರ್ಣಾಂತದಲ್ಲಿ ಬಿದ್ದಂತ ಚೆಂಡು, ಫುಲ್ ಟಾಸ್ ಚೆಂಡಿಗೆ ಚೆಂಡನ್ನ ಲಾಂಗ್ ಆಫ್ ಬಗ್ಗೆ ತಳ್ಳಿದ್ರು. ಉತ್ತಮವಾದ ಕ್ಷೇತ್ರ ಕೂಡ ಕಂಡು ಬಂದಿದೆ. ಕೇವಲ 1 ಓಟದಿಂದ ಸಂತುಷ್ಟರಾಗಬೇಕಾಗಿದೆ ದಾಂಡಿಗ. 1 ಓಟದ ಹೆಚ್ಚುವರಿ, ತಂಡದ ಒಟ್ಟು ಮೊತ್ತ 46, ಯಾವುದೇ ಉದ್ದರಿ ನಷ್ಟವಿಲ್ಲದೆ. ಡೈಮಂಡ್ ಕ್ರಿಕೆಟ್ ತಂಡದ ಪರವಾಗಿ ಅನೀಶ್ವರ್ ಗೌತಮ್ ಒಬ್ಬ ಉತ್ತಮ ಆಟಗಾರನ್ನ ಒಳಗೊಂಡಿರುವಂತಹ ತಂಡ. ಈ ಬಾರಿ ಸ್ವೀಪ್ ಮಾಡುವ ಯತ್ನ, ಪೂರ್ಣಾಂಕದಲ್ಲಿ ಬಿದ್ದ ಚೆಂಡು ಸೀಮಾರೇಖೆಯಿಂದ ಹೊರಕ್ಕೆ 4 ಓಟಗಳು. ಭರ್ಜರಿಯಾದಂತ ಹೊಡೆತ, ಪೂರ್ಣಾಂಕದಲ್ಲಿ ಬಿದ್ದ ಚೆಂಡನ್ನ ಸ್ವೀಪ್ ಮಾಡಿ ಪೆವಿಲಿಯನ್ ಕಡೆಯಿಂದ ಎಸೆದಂತ ಚೆಂಡು, ಪೂರ್ಣಾಂತದಲ್ಲಿ ಬಿದ್ದಂತ ಚೆಂಡನ್ನ ಲಾಂಗ್ ಆಫ್ ಬಗ್ಗೆ ತಳ್ಳಿದ್ರು. ಉತ್ತಮವಾದ ಕ್ಷೇತ್ರ ಕೂಡ ಕಂಡು ಬಂದಿದೆ. ಈತನ ಮಧ್ಯೆ ಯಾವುದೇ ಬ್ಯಾಕಪ್ ಇಲ್ಲದ ಕಾರಣ ಓವರ್ ಥ್ರೋ ಮುಖ್ಯ. ರಾಘವೇಂದ್ರ ಮತ್ತೊಮ್ಮೆ ಈ ಬಾರಿ ಮತ್ತೆ ಪೂರ್ಣಾಂತದಲ್ಲಿ ಬಿದ್ದಂತ ಚೆಂಡು, ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ಮಾಡಿದ್ರು. ಚುರುಕಿನ ಗತಿಯ ಓಡಾಟ ವಿಕೆಟ್ಗಳ ಮಧ್ಯೆ, ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಕ್ಷಿಪ್ರ 2 ಓಟಗಳನ್ನು ಗಳಿಸಿದ್ರು ಅಜರ್ ಹಾಗೂ ಅಭಿಷೇಕ್. ಖಾತೆಯಲ್ಲಿ 2 ಓಟದ ಹೆಚ್ಚುವರಿ. ಸಾಕಷ್ಟು ಉತ್ತಮವಾದಂತಹ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಇರುವರು ಆರಂಭಿಕ ದಾಂಡಿಗರು ಡೈಮಂಡ್ ತಂಡದ ಪರವಾಗಿ. ಈ ಬಾರಿ ಕವರ್ಸ್ ಮುಖೇನ ಆಡುವ ಯತ್ನ, ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ಮಾಡಿದ್ರು. ಮತ್ತೆ ನೇರವಾದ ಗುರಿ, ಡೈರೆಕ್ಟ್ ಹಿಟ್ ಮುಖೇನ ಪ್ರಥಮ ಉದ್ದರಿ ಆಘಾತ. ತನ್ನ ಪ್ರಥಮ ಉದ್ದರಿಯನ್ನು ಕಳ್ಕೊಳ್ತಾ ಇದೆ ಡೈಮಂಡ್ ಕ್ರಿಕೆಟ್ ತಂಡ. 2ನೇ ಓಟಕ್ಕೆ ಮನವಿಯನ್ನ ಮಾಡಿದ್ರು. ಈತನ ಮಧ್ಯೆ ಬಹಳಷ್ಟು ಉತ್ತಮವಾದಂತ ಕ್ಷೇತ್ರ ಕಂಡು ಬಂದಿದೆ. ಡೈರೆಕ್ಟ್ ಹಿಟ್ ಮುಖೇನ ಉದ್ದರಿಯ ಆಘಾತ, ಡೈಮಂಡ್ ಕ್ರಿಕೆಟ್ ತಂಡದ ಪ್ರಥಮ ಉದ್ದರಿ ಕಳ್ಕೊಳ್ತಾ ಇದೆ.
ಸಾಕಷ್ಟು ಉತ್ತಮವಾದ ಕ್ಷೇತ್ರಕ್ಷಣೆಯನ್ನು ನಡೆಸಿದ್ರು ನಿತಿನ್. ಅಜರ್ ಔಟ್ ಆಗಿ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. ತನ್ನ ತಂಡಕ್ಕೆ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿದ್ರು. ಡೈಮಂಡ್ ಕ್ರಿಕೆಟ್ ತಂಡ ಉದ್ದರಿಯನ್ನ ಕಳ್ಕೊಳ್ತಾ ಇದೆ ಈ ಒಂದು ಓವರ್ನಲ್ಲಿ. ತಂಡದ ಒಟ್ಟು ಗಳಿಕೆ 55. ಸೊ ಓವರ್ನ ಮುಕ್ತಾಯ 8 ಓವರ್ಗಳ ಮುಕ್ತಾಯಕ್ಕೆ ಡೈಮಂಡ್ ಕ್ರಿಕೆಟ್ ಕ್ಲಬ್ ತಂಡ ಒಟ್ಟಾರೆಯಾಗಿ 55 ಓಟವನ್ನು ಗಳಿಸಿಕೊಂಡಿದೆ. ಕೇವಲ ಒಂದು ಉದ್ದರಿ ಮಾತ್ರ ಬಿದ್ದಿದೆ. ಇನ್ನುಳಿದಂತ 12 ಓವರ್ಗಳಲ್ಲಿ ಅದೆಷ್ಟು ಓಟಗಳನ್ನು ಗಳಿಸ್ತಾರೆ ಎಂಬುದನ್ನು ಕಾದೊಡಬೇಕಾಗಿದೆ. ಈತನ ಮಧ್ಯೆ ಎಸೆತಗಾರಿಕೆಯಲ್ಲಿ ಬದಲಾವಣೆ, ಅದೇ ರೀತಿ ವೀಕ್ಷಕರಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ವೀಕ್ಷಕರಿಗಾಗಿ ಜನಪ್ರಿಯ ಹೆಸರಾಂತ ವೀಕ್ಷಕರಣಗಾರರಾದಂಥ ರಾಘವೇಂದ್ರ ಸಾಗರ್ ಇವರಿಗೆ ಮೈಕನ್ನು ಹಸ್ತಾಂತರಿಸ್ತಾ ಇದ್ದೇನೆ. धन्यवाद सुरेश भट्ट. 8 ओवर के बाद शिवमोगा डायमंड्स टीम का स्कोर 55 रन 1 विकेट के नुकसान पर. पिछले ओवर में एक सफलता मिली है तीर्थहल्ली टीम को रनआउट के रूप में. एक अच्छी शानदार फील्डिंग का प्रदर्शन, वहां मिड ऑफ क्षेत्र से डायरेक्ट हिट मारा था. इसका नतीजा पहली सफलता तीर्थहल्ली टीम को 8वां ओवर में रनआउट के रूप में मिला है. और अब 9वां ओवर शुरू हुआ है. 8 ओवर के बाद शिवमोगा डायमंड्स टीम का स्कोर पहले बैटिंग करते हुए 55 रन 55 1 विकेट के नुकसान पर. शिवमोगा के डायमंड्स और तीर्थहल्ली का सिटी क्रिकेटर्स टीम के बीच में यह मैच चल रहा है. डीसीए प्लैटिनम जुबली टूर्नामेंट, यहां T20 टूर्नामेंट शिवमोगा के KCA स्टेडियम में चल रहा है. बॉलिंग करने का जिम्मेदारी हमसे दूर वाली चोट से बॉलर आसिफ और उनका सामना करेंगे बैट्समैन निक्षेप. आसिफ बॉलिंग करने के लिए तैयार और उनका सामना करेंगे बैट्समैन निक्षेप. और दूसरी चोट पर बैट्समैन अभिषेक आरंभिक बल्लेबाज के रूप में एक अच्छी योगदान दे रहा है अपने टीम के लिए. बॉलर आसिफ की पहली ओवर की पहली गेंद थोड़ी सी फ्लाइटेड गेंद थी और उस गेंद को धीरे से ऑन साइड में खेला. शॉर्ट स्क्वायर लेग क्षेत्र में 1 रन के लिए गेंद बल्ले के नीचे हिस्से से लगी थी और इस 1 रन के साथ अब स्कोर कुल मिलाकर शिवमोगा डायमंड्स टीम का 56 रन 56. 9वां ओवर चल रहा है 56 1 विकेट के नुकसान पर. अच्छी शुरुआत डायमंड्स शिवमोगा धीरे धीरे एक अच्छी स्कोर की ओर चल रहा है. तीर्थहल्ली टीम ने कुछ खास बॉलिंग और फील्डिंग में कुछ खास प्रदर्शन देना होगा. डायमंड्स टीम की जो बैटिंग लाइनअप है वो बहुत डेप्थ है, इसलिए बैट्समैन को नियंत्रण करने के लिए एक अच्छी बॉलिंग और फील्डिंग की जरूरत है तीर्थहल्ली टीम को. फिर से तैयार बॉलर आसिफ और इस बार ड्राइव, खूबसूरत स्ट्रोक. गेंद जा रहे हो लॉन्ग ऑफ क्षेत्र में, फ्लाइटेड गेंद था और उस गेंद को आगे आकर अपने कदमों को सुंदर ढंग से इस्तेमाल करते हुए उन्होंने बैट्समैन ने अभिषेक उस गेंद को ऑफ ड्राइव किया था लॉन्ग ऑफ क्षेत्र में, जहां से वहां लॉन्ग ऑफ क्षेत्र से फील्डर आकर फील्ड करते थ्रो करते पूरे समय था 1 रन लेने का. इस एप्रन के साथ स्कोर 57. इसी बीच थोड़ी सी शॉर्ट ऑफ लेंथ गेंद थी, चतुराई के साथ खेला, अपनी बैट को मुंह को खोलते हुए ढीले हाथ से खेला था. बहुत आखिरी वक्त तक इंतजार करते हुए उस गेंद को खेला था शॉर्ट टर्मिनेट क्षेत्र में 1 रन के लिए. इस 1 रन के साथ अब शिवमोगा टीम का स्कोर 58 1 विकेट के नुकसान पर. 9वां ओवर चल रहा है. आसिफ की गेंद इस बार ओवर पिच गेंद थी और आगे आकर खूबसूरती के साथ उस गेंद को निकाला मिड विकेट क्षेत्र में और दूसरी रन के लिए दौड़ रहा है और विकेट के बीच दौड़ने में सही तालमेल का प्रदर्शन. इस बार गैप में खेला था, थोड़ी सी ओवर पिच गेंद थी लेग और मिडिल स्टंप पर और आगे आकर उस गेंद को कलाई के साथ मोड़ा था डीप मिड विकेट क्षेत्र में. थोड़ी सी मिसफील्ड, उसका पूरा फायदा उठाते हुए बैट्समैन ने 2 रन दौड़कर पूरा किया. इन 2 रन के साथ अब स्कोर कुल मिलाकर 60 रन 60 रन शिवमोगा टीम का स्कोर. आसिफ
इस बार थोड़ी सी शॉर्ट ऑफ लेंथ गेंद थी, आगे आकर उस गेंद की पूरे पिच तक पहुंचते हुए ड्राइव किया था, लेकिन फॉलो थ्रू में एक अच्छी फील्डिंग का प्रदर्शन, इसीलिए रन बनने का कोई मौका नहीं वहां। आसिफ फिर तैयार, निक्षेप और अभिषेक डायमंड्स टीम के लिए दूसरी विकेट की भागीदारी में। आसिफ फिर से तैयार और स्टंप होने की ओके मौका था, एक अपील हुआ लेकिन कोई खतरा नहीं हुआ। आखिरी वक्त तक वहां बैट्समैन आखिरी वक्त में अपने कदमों को क्रीज में वापस लाया था, इसलिए कोई खतरा नहीं हुआ और इसके साथ ही ओवर समाप्त। कुल मिलाकर 9 ओवर के बाद शिवमोगा डायमंड्स टीम का स्कोर 60 रन। 9 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 60 ಓಟಗಳು, 1 ವಿಕೆಟ್ನ ನಷ್ಟಕ್ಕೆ। इस मैच में तीर्थहल्ली सिटी क्रिकेटर्स टीम ने पहले टॉस जीता और फील्डिंग करने का फैसला किया और पहले बैटिंग करते हुए 9 ओवर के बाद शिवमोगा टीम ने 60 रन का स्कोर बनाया है और अपनी 1 विकेट को खो दिया है। और बचे हुए 11 ओवर में किस तरह से बैटिंग करना होगा और किस तरह से जो रन रेट जो औसत आएगा उसका देखना होगा। मैं समझता हूं कि जो विकेट है केसीए का, जो बैटिंग के लिए एक फ्रेंडली एक एटमॉस्फेयर है, इसलिए मैं समझता हूं कि कम से कम 150 या 160 या 117 रन एक अच्छा स्कोर जरूर कहा जा सकता है। बॉलिंग करे का जिम्मेदारी पेविलियन चोट से बॉलर नेम राघवेंद्र। अभिषेक अला कड़े निक्षेप बैट्समैन राघवेंद्र निक्षेप को, और इस बार उस गेंद को पीछे हटकर खेला। थोड़ी सी शॉर्ट ऑफ लेंथ गेंद थी और ऑन द राइज इस बार पीछे हटते हुए उस गेंद को पंच किया था ऑन साइड में लॉन्ग ऑन क्षेत्र में 1 रन के लिए। आसानी के साथ रन आ रहा है, बैट्समैन को ज्यादा परेशानी नहीं है इस विकेट के ऊपर। राघवेंद्र की गेंद और पिच गेंद और उस गेंद को उठा दिया और आउट। सीधे वहां फील्डर के पास थोड़ी सी ओवर पिच गेंद थी और उस गेंद को बैट्समैन अभिषेक ने आगे आकर एक जोरदार हिट लगाने की कोशिश किया था, लेकिन टाइमिंग उतनी अच्छी नहीं थी। गेंद बल्ले के नीचे हिस्से से आकर लगी थी और वहां गैप भी नहीं कर पाए। सीधे वहां लॉन्ग ऑन क्षेत्र में आसान सा कैच फील्डर को, और इसके साथ ही दूसरा विकेट खो दिया है शिवमोगा डायमंड्स टीम ने। 61 रन 61 शिवमोगा डायमंड्स टीम का स्कोर। 10वां ओवर चल रहा है। अभिषेक एक अच्छी भागीदारी और अच्छी बैटिंग का प्रदर्शन देने के बाद अपोलन में लौट रहा है, इसलिए उनका टीम का जो डायमंड्स टीम का खिलाड़ी वो बधाई दे रहा है अभिषेक को। और अब नए बल्लेबाज अनीश्वर गौतम कर्नाटक अंडर 19 जो स्टेट टीम में खेल रहा है, प्रतिभाशाली क्रिकेटर इस टूर्नामेंट में, और इंडिया अंडर 19 जो टीम में भी उन्होंने स्थान को हासिल किया है, इसलिए आरसीबी टीम में भी खेलता है आईपीएल में। अनीश्वर गौतम बैंगलोर यूनाइटेड टीम का खिलाड़ी और इस टूर्नामेंट में शिवमोगा डायमंड्स टीम के ओर से खेल रहा है। और एक अच्छी मौका शिवमोगा जो टीम जो शिवमोगा क्रिकेट का दर्शकों को अनीश्वर गौतम जैसे जो खिलाड़ियों का जो क्रिकेट का जो प्रदर्शन देखने का एक अच्छा मौका यहां शिवमोगा के दुर्गीगुड़ी प्लैटिनम जुबली क्रिकेट टूर्नामेंट में। अनीश्वर गौतम बाएं हाथ के बैट्समैन राघवेंद्र के सामने देखना होगा क्या कर सकता है अनीश्वर गौतम। राघवेंद्र फील्डिंग में परिवर्तन, स्पिन गेंदबाज राघवेंद्र। अनीश्वर गौतम गार्ड ले रहा है अंपायर से। स्कोर 61, 10वां ओवर चल रहा है।
अनीश्वर उस गेंद को धीरे से खेला कलाई के साथ और दूसरी रन की लेने की कोशिश अनीश्वर द्वारा, लेकिन वहां अगले बैट्समैन उसको वापस भेजा क्योंकि वहां फील्डर काफी तेजी के साथ आ रहा था ऑन साइड में, इसलिए मना किया उन्होंने। एक अच्छा कॉल, इसीलिए सिर्फ 1 रन मिला अनीश्वर गौतम को और इसके साथ ही स्कोर कुल मिलाकर 62 रन, 62 शिवमोगा डायमंड्स टीम का स्कोर। 2 विकेट के नुकसान पर राघवेंद्र निक्षेप को और थोड़ी सी शॉर्ट ऑफ लेंथ गेंद थी और उस गेंद को पीछे हटकर धीरे से खेला, स्टीयर किया था वहां शॉट स्क्वायर थर्ड मैन क्षेत्र में 1 रन लेने की कोशिश किया था, लेकिन अनीश्वर गौतम ने मना किया क्योंकि गेंद सीधी तेजी के साथ वहां चल रहा था फील्डर के सामने, इसीलिए मना किया उन्होंने। स्कोर अभी भी खड़ा है 62 रन के ऊपर। राघवेंद्र की एक गेंद शॉर्ट ऑफ लेंथ गेंद थी ऑफर मिडिल स्टंप पर और आगे आकर उस गेंद को पंच किया ऑन साइड में मिडांग क्षेत्र में 1 रन के लिए बैट्समैन निक्षेप ने, और इस 1 रन के साथ अब स्कोर कुल मिलाकर 63, 63 शिवमोगा डायमंड्स टीम का स्कोर 63। 2 विकेट के नुकसान पर 10वां ओवर चल रहा है। राघवेंद्र अनीश्वर गौतम को फील्डर को कुछ सूचना दे रहा है, खास तौर से ऑन साइड में लॉन्ग ऑफ क्षेत्र में, और इस बार थोड़ी सी फ्लाइटेड गेंद थी और उस गेंद को अपने कदमों को सुंदर ढंग से इस्तेमाल करते हुए आसानी के साथ मोड़ा था बैट्समैन अनीश्वर गौतम ने डीप मिड विकेट क्षेत्र में, जहां तक डीप मिड विकेट का फील्डर आकर उस गेंद को फील करते थ्रो करते बॉलर के पास पूरा समय था बैट्समैन को 1 रन लेने का, और इसके साथ ही 10वां ओवर समाप्त और 10 ओवर के बाद शिवमोगा डायमंड्स टीम का स्कोर 84, 64। 10 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 64 ಓಟಗಳು 2 ವಿಕೆಟ್ನ ನಷ್ಟಕ್ಕೆ। पहले बैटिंग करते हुए डीसीए प्लैटिनम जुबली टूर्नामेंट का पहला मैच केसीए जो स्टेडियम में चल रहा है शिवमोगा का, और पहली मैच शिवमोगा और तीर्थहल्ली के बीच में चल रहा है। यहां शिवमोगा डायमंड्स पहले बैटिंग करते हुए 10 ओवर के बाद स्कोर 84 रन, 64, 2 विकेट के नुकसान पर। बॉलिंग करने का जिम्मेदारी हमसे दूर वाली चोट से आसिफ फिर से संभाल रहा है और उनका सामना करेंगे बैट्समैन अनीश्वर गौतम। आसिफ अनीश्वर गौतम को फील्डिंग में परिवर्तन लगातार कर रहा है क्योंकि एक बाएं हाथ के और एक दाहिने हाथ के जो बैट्समैन खेलता है कुछ तकलीफ जरूर होता है कप्तान को फील्डिंग की सजावट करने में। आसिफ अनीश्वर को इस बार उस गेंद को आखिरी वक्त तक इंतजार करते हुए बैकफुट पर आते हुए अपने बैट को मुंह को खोलते हुए खेला था स्क्वायर थर्ड मैन क्षेत्र में। अनीश्वर गौतम ने 1 रन के लिए आसानी के साथ इस 1 रन के साथ अब स्कोर 65 रन, 65 शिवमोगा डायमंड्स टीम का स्कोर। 11वां ओवर चल रहा है, स्कोर 65। आसिफ और इस बार थोड़ी सी शॉर्ट ऑफ लेंथ गेंद थी, फिर से वहां पीछे हटकर खेला था ऑफ साइड क्षेत्र में विकेट कीपर के दाईं तरफ और आसानी के साथ दौड़कर 1 रन पूरा किया। आसिफ ज्यादा ड्राइविंग लेंथ नहीं दे रहा है। आसिफ तैयार, इस बार पीछे हटकर कट करने की कोशिश किया था, ठीक तरह से जगह नहीं पाए बैट्समैन अनीश्वर गौतम को इस बार, इसलिए गेंद बल्ले की ऊपरी हिस्से से आकर लगी और सीधे पॉइंट क्षेत्र में रन बनने का कोई मौका नहीं। स्कोर अभी भी खड़ा है 66, 66। आसिफ अनीश्वर को इस बार फिर से कट करने की कोशिश, लेकिन सीधे वहां फील्डर के पास ज्यादा रूम नहीं दिया था, वो जगह बनाकर खेलने के लिए कोशिश कर रहा है इंतजार करते हुए, लेकिन ज्यादा जो छोटी गेंद नहीं थी वहां।
और इस बार आगे आकर ड्राइव किया, खूबसूरती के साथ कवर ड्राइव, शानदार तरह से खेला था अनीश्वर गौतम ने, लेकिन सीधे फील्डर के पास वहां गैप को नहीं निकल पाए। अगर गैप में खेला तो वहां बहुत बड़ा फासला है लॉन्ग ऑफ और डीप एक्स्ट्रा कवर क्षेत्र के दो फील्डर के बीच में, उसको फायदा नहीं उठा पाए, सीधे फील्डर के पास खेला था, इसलिए सिर्फ 1 रन से संतोष करना पड़ा बैट्समैन अनीश्वर गौतम को। स्कोर 67। आसिफ और शॉट गेंद थी, पीछे हटकर उस गेंद को खूबसूरत के साथ खेला और बैट्समैन ने 2 रन के लिए दौड़ रहा है और अच्छी बैटिंग का प्रदर्शन वहां। शॉर्ट पिच गेंद थी, ऑफ स्टंप के बाहर ज्यादा समय था और पीछे हटते हुए उस स्ट्रोक को के लिए जगह बनाते हुए खूबसूरत के साथ स्क्वायर कट किया था और वहां गेंद डीप पॉइंट क्षेत्र में गई थी और इसी बीच आसानी के साथ दौड़कर 2 रन पूरा किया। इस 2 रन के साथ अब स्कोर कुल मिलाकर 69। 2 विकेट के नुकसान पर 11 ओवर के बाद ಶಿವಮೊಗ್ಗ ಡೈಮಂಡ್ಸ್ टीम का स्कोर ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ टीम के खिलाफ 11 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 69 ಓಟಗಳು, ಶಿವಮೊಗ್ಗ ತಂಡದ ಮೊತ್ತ 2 ವಿಕೆಟ್ಗಳ ನಷ್ಟಕ್ಕೆ। 11 ओवर के बाद स्कोर 69, 2 विकेट के नुकसान पर। तीसरी विकेट के लिए अनीश्वर गौतम और निक्षेप के बीच में एक अच्छी भागीदारी, धीरे से खेल रहा है, ज्यादा मौका नहीं दे रहा है बॉलर्स, खासतौर से राघवेंद्र और आसिफ। राघवेंद्र ऑफ ब्रेक बॉलर और इस बार पीछे हटकर उस गेंद को धीरे से खेला ऑन साइड में डीप मिड विकेट क्षेत्र में बैट्समैन अनीश्वर गौतम ने 1 रन के लिए और इस 1 रन के साथ अब स्कोर कुल मिलाकर 70 रन 70। शिवमोगा डायमंड्स टीम का स्कोर 70 रन। राघवेंद्र निक्षेप को ऑफ साइड में फील्डिंग में कुछ परिवर्तन कर रहा है, शॉट थर्ड मैन क्षेत्र के फील्डर को और इस बार ड्राइव किया खूबसूरती के साथ, ज्यादा फ्लाइट दिया था, थोड़ी सी मिसफील्ड हुआ, उसका पूरा फायदा उठाते हुए 2 रन दौड़कर पूरा किया। फ्लाइटेड गेंद थी और आमंत्रण दिया था बैट्समैन को और बैट्समैन ने आगे आकर अपने कदमों को सुंदर ढंग से इस्तेमाल करते हुए लॉन्ग ऑन और लॉन्ग ऑफ बीच में निकाला था और 2 रन मिला। स्कोर 72 72। और इस बार इस गेंद को डीली हाथ से खेला, अच्छी क्रिकेट, उस गेंद की जो लंबाई को देखते हुए पहले आगे आ चुके थे लेकिन आखिरी वक्त तक देखा उन्होंने और उस गेंद को शार्ट थर्ड मैन क्षेत्र से खेला कलाई के साथ और इसे 1 रन के साथ अब स्कोर 73। शिवमोगा डायमंड्स टीम का स्कोर। दो विकेट के नुकसान पर 12वां ओवर चल रहा है शिवमोगा और तीर्थहल्ली टीम के खिलाफ T20 क्रिकेट और इस बार पीछे हटकर कट किया, वहां मिसफील्ड हुआ, उसका पूरा फायदा उठाते हुए बैट्समैन ने 1 रन दौड़कर पूरा किया। अब स्कोर कुल मिलाकर 74 74। शिवमोगा डायमंड्स टीम का स्कोर 74, 2 विकेट के नुकसान पर। DCA शिवमोगा की ओर से टूर्नामेंट चल रहा है शिवमोगा के KCA स्टेडियम में और इस बार शॉर्ट ऑफ लेंथ गेंद थी और उस गेंद को दूसरी रन के लिए दौड़ रहा है और 2 रन दौड़कर पूरा किया। इन 2 रन के साथ अब स्कोर कुल मिलाकर 76 76, 2 विकेट के नुकसान पर। शिवमोगा डायमंड्स टीम का स्कोर 12वां ओवर चल रहा है और इस बार स्टीयर किया गेंद को थर्ड मैन क्षेत्र में, शॉर्ट थर्ड मैन क्षेत्र में 1 रन के लिए और इसके साथ ही ओवर समाप्त। कुल मिलाकर 12 ओवर के बाद शिवमोगा डायमंड्स टीम का स्कोर पहले बैटिंग करते हुए 2 विकेट के नुकसान पर 75। 1 रन
75 12 ओवर के बाद और 2 विकेट के नुकसान पर, और आगे का अंकों निकाल देने के लिए आ रहा है हमारा साथी कमेंटेटर सुरेश भट्ट मुल्की। So thank you, Mr. Raghavan Sagar. Once again, welcome back to this KSCA Shivamogga ground. So first inaugural match of this DCA Platinum Jubilee T20 Cricket Tournament is going on here between Diamonds Cricket Club versus City Cricketers of Tirthalli. Tirthalli team, after winning the toss, they had decided to field first, and in reply to that, Diamonds Cricket Club have scored 77 runs for the loss of 2 wickets. That means they are having a run rate of exactly 6.25 per over. So 8 more overs to go now. So let us see how many more runs they will be able to score in the remaining 8 overs. 8 wickets in hand. A good partnership is going on here between these two batters, and Tirthalli Cricketers bowlers will have to try something different now. They need to pick wickets. If they can pick up 1 or 2 wickets in this particular over, definitely they can put the pressures on the opposition side so that they can come back into this game. And at the same time, as far as Diamond Cricketers Club is concerned, 2 experienced batters are in the middle there. Anishwar Gautam is a terrific player of their team who has represented under 19 India Cricket Tournament, and he has played in the under 19 World Cup also, and he's playing sensibly, and at the same time Nikshit is also there. Left arm bowler has been introduced here, a spin bowler attacking from the far edge with a short run up. Nikshit, the right-hander, is on strike. Crashing drive to the offside. Good piece of fielding there by the fielder standing at point region. The fielder collects the ball, so no runs resulted. Straight to the bowler. The second ball is a dot delivery there by the bowler. That's a very fine delivery which beats the batsman, and that ball beats the wicketkeeper also. Wicketkeeper was not able to stop that ball. Meanwhile, a good running between the wicket. 2 runs from the bat of the right-handed batter Nikshit. So 2 more runs have been added to the scoreboard of Diamonds Cricket Club, which takes their full score to 79 now. Steers it down to third man region, and in the face of the bat, misfielding there, and the ball crosses the boundary for 4 runs. Welcome boundary for Diamond Cricket Club. 4 valuable runs from the bat of Nikshit. The ball was going outside the off stump, steers it down to third man. He just realized that there is no slip, so cuts it off down to third man, and the fielder was not able to stop that ball. The fielder at down third man region just became a spectator here. Ball has crossed the boundary road for 4 valuable runs here. Once again, Asif is ready to bowl from the far edge. He's making some change in the field placement here. Right-handed batter Nikshit is watching the field placement carefully and ready to face Asif now. We come back to Asif. Played nicely at mid-on. The fielder at silly mid-off region corrects the ball. If it is a direct hit, the batsman would have been in trouble. Fortunately, survives. Very, very lucky indeed. A good running between the wicket here. Good understanding there between Anishwar Gautam and Nikshit. So Nikshit gets a single here, and that single will bring left-hander Anishwar Gautam on strike now. Anishwar Gautam, a technically sound batsman. He can hit the ball, he can smash the ball all around the ground. Straight to the fielder.
But meanwhile, before the fielder corrects the ball, there is ample time for Anishwar Gautam to pick up a single here. So single to Anishwar Gautam, and with that single, scorecard of Diamond Cricket Club now slowly moves on to 85. That's the end of the over number 13. So after the completion of 13 overs, runs on the scoreboard is 85 for the loss of 2 wickets. The first man out was Azhar for 18, and the second man out was Abhishek for 13 after Abhishek scored 33 valuable runs. So these two openers have given a good foundation for their team, and meanwhile over number 13 has been completed. 7 more overs to go now. So you are watching DCA Platinum Jubilee T20 Leather Ball Cricket Tournament, which is proudly organized by Durgigudi Cricket Association of Shivamogga. So 12 different teams are participating in this particular tournament, and the winners of this tournament will fetch a cash prize of 50,000 with the attractive trophy. Runs on the scoreboard is 85 after the completion of 13 overs. The final match of this tournament will be played on Sunday afternoon, and after the final match we have got grand presentation ceremony over here. So we'll have to wait and see which team is going to become the champions of this tournament to lift this attractive DCA Platinum Jubilee Trophy 2022. Single, So single has been taken, and that single will bring a right-handed batter on strike now. Nick Shape is taking guard from the umpire, watching the field placement carefully, and he is ready to face the bowler now. Sachin is the bowler. Operator is over from the commentator's box edge. Ball went down to the third man. The fielder from the third man area comes across and catches the ball, but before the throw reaches the wicket keeper, there is ample time for both these two batters to go for a single comfortably here. Very hot sunshine here today at Shivamogga ground. Goes for a big one, ball is in the air, and it could be 6, and that's a mighty 6. Down the wicket it comes, picked it up very nicely and hits that one over the long on fence for a huge 6. First sixer of the tournament, and first sixer from the bat of Anishwar Gautam. What a magnificent shot it was. He has given complete punishment for the bowler, charging the bowler on that occasion. Straight to the fielder this time. Good improvisation in the bowling. Ball pitching almost onto the block hole, and the batsman wanted to crash the ball through the covers, but ball went straight to the fielder there, so no runs resulted. Dot delivery there by the bowler Sachin. We come back to Sachin now from the pavilion edge. This time again he goes for a big one. There is a fielder underneath it, and second sixer from the bat of Anishwar Gautam. Down the wicket goes, picked it up very nicely and hits that one into the mid-wicket fence for a huge 6. So bowler is looking bit of expensive here. Anishwar is on aggressive mood now. He is on fire, looking very, very dangerous. Straight to the fielder, no runs resulted. 99 runs on the scoreboard after the completion of over number 14. 99 with 2 wickets down. A good partnership is going on here between Nikshep and Anishwar Gautam. Especially this over has become a productive over for Diamonds Cricket Club. 2 sixers have come in that over. Bit of expensive over there by the bowler Sachin.
So City Cricketers Tirthali bowlers will have to try something different now. They need to pick some wickets now. If they can pick 1 or 2 wickets, definitely they can come back into this game. So everything is good going on for Diamond Cricket Club. After putting into bat first, their batsmen have done excellent job here. Azhar scored 18. After that, Abhishek scored 33 runs. Played elegantly onto the offside. That brings up 100 for Diamonds Cricket Club. After 14.1 over, 100 for the loss of 2 wickets, Diamonds Cricket Club. You are watching the match between Diamonds Cricket Club versus City Cricketers of Tirthali. Bowler continuing from the far edge with a short run up in the left arm. Over the wicket fashion he balls. That ball was going far away from the off stump and wide has been signaled there by the umpire. The 2 umpires officiating for this match are Ravindranath and Naveen Kumar. Very experienced umpires from KSCA. Bowler boss. This time once again into the gaps. And that's a maximum. What an effortless stroke it was. So third sixer has come from the bat of Anishwar Gautam. He is dominating right from the word go. A terrific player, one of the dashing player of Diamond Cricket Club. Played nicely at long ball, long chase for the fielder there. Will they get 2 runs? No. Anishwar Gautam was looking for the second run, but Nikshep sends him back because he doesn't want to take any risk. Rightly sent back by him. So only single resulted this time. Anishwar has to satisfy with just a single, and that single will bring Nikshep, the right-hand batter, back on strike now. That ball beats the wicket-keeper. Wanted to cut the ball, but the ball is not coming onto the bat. Bye has been signaled here. 1 extra run will be added to the scorecard. So Dca Gudi Cricket Association of Shivamogga are organizing this most prestigious cricket tournament in the eve of Platinum Jubilee celebration, 75th anniversary. The association established in 1945. Played nicely at mid-wicket region. There is a protection. So the batsman Anishwar Gautam will have to satisfy with only a single here. So sensible cricket between these 2 batters here. A good partnership is going on here between these 2 batsmen, and the bowlers of City Cricketers are really struggling here to restrict these 2 batsmen. Cuts the ball once again. Fielder fumbles all the way for the bowler for 4 more runs. What a magnificent shot it was. Perfect placement. Excellent shot there by the right-handed batter. Score moves up to 114 now. 114 on the scoreboard for Diamond Cricketers Club after the completion of 15 overs. 5 more overs to go now. Let us see how many more runs they will be able to score in the remaining 5 overs. They are in a position to reach a target of around
150 to 160 runs, which will be a respectable total. So there is a scoreboard which has been organized by the organizers, which is right to the right side of our commentators box. So the batters can watch that scoreboard to know exactly what is the score. Bowler yaru? So Raghuveer has been brought into attack now to bowl the 16th over of the innings. A left arm medium fast bowler is going to bowl the 16th over, and he will be operating his over from the commentator's box end. So Raghuveer is all set to bowl his over now. And he is making some change in the field place once again to Anishwar Gautam, because Anishwar Gautam is looking very, very dangerous. First ball of the over. Punch the ball onto the onside, and that one went like a tracer bullet. What a magnificent shot it was. The fielder at long on region just became a spectator here. 4 valuable runs from the bat of Anishwar Gautam. Anishwar is batting on 32 runs after facing 18 balls. Loud appeal there, loud shout by the bowler as well as by all the players. They are trying to put the pressure on the umpire, but umpire Naveen Kumar was not at all interested in that. So he says not out, so no damage done. Score remains on 118. Only 2 wickets have fallen down so far. A very good partnership is going on here, and the bowlers have to break this partnership now. Punch the ball onto the onside. Will they get 2 runs? No, they will have to satisfy with only a single here. There was no chance of going for the second run. So Anishwar Gautam settled for a single. With that single, scorecard of Diamond Cricket Club now slowly moves on to 119, and we are in the 16th over of the innings. Once again, the bowler is making some change in the field placement here. Almost all the fielders are standing very close to the boundary ropes here. On the onside, we have got 5 fielders, and on the offside, 4 fielders. There is a long on, there is a mid wicket, deep square leg, fine leg. And on the offside region, silly mid off, long off, deep extra cover, short third man. This time, good piece of fielding there, very, very good piece of fielding there. Otherwise, the ball would have been crossed the boundary ropes here. So he has saved 3 runs for his team. So only single resulted here. That single will bring dangerous batsman Anishwar back on strike now. Can he go for a maximum? Is this going to be a productive over for the team? Anishwar Gautam, the left-hander, is on strike now. They have to look for big hits in order to accelerate their score now. Straight to the fielder. So no runs resulted. Dot delivery there by the bowler Raghuveer is bowling from the pavilion end. With a short run up he bowls, and the man on strike is Anishwar Gautam. He goes for a big one, and one bounce over the boundary road for 4 runs.
No chance for any fielder to stop that ball. Treated the ball on merits. No chance of stopping that ball for the fielder. No risk taken and no need of running for that because the timing was good and the placement was perfect. Excellent cricketing shot there by Anishwar Gautam. As we all know, Anishwar Gautam has represented under 19 World Cup. He has played for Indian cricket team and he is dominating right from the word go, and the bowlers of City Tirthalli are really finding some difficulty in restricting these two batsmen here. Anishwar Gautam is batting on 37, whereas Nikshep is batting on 27. So runs on the scoreboard is 124 for the loss of 2 wickets. Over number? After 16 overs. So 4 more overs to go now. Let us see how many more runs will come in the remaining 4 overs. Changing the bowling position here, and meantime changing the commentary position also. And for further commentary, please come in Mr. Raghavendra Sagar. ಧನ್ಯವಾದಗಳು ಸುರೇಶ್ ಭಟ್ ಅವರೇ. 16 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗದ ಡೈಮಂಡ್ಸ್ ತಂಡ 124 ರನ್ ಗಳಿಸಿದೆ, 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಕೊನೆಯ 4 ಓವರ್ಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಇರೋದ್ರಿಂದ ಇನ್ನು 8 ವಿಕೆಟ್ಗಳನ್ನ ಬಾಕಿ ಉಳಿಸಿಕೊಂಡಿರೋದ್ರಿಂದ 4 ಓವರ್ಗಳಲ್ಲಿ ರನ್ನಿನ ಸರಾಸರಿಯನ್ನು ಹೆಚ್ಚಿಸುವಂತ ಪ್ರಯತ್ನವನ್ನು ಖಂಡಿತ ಈ ಇಬ್ಬರು ಬ್ಯಾಟರ್ಸ್ ಮಾಡ್ತಾರೆ ಅಂತ ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ಅನೀಶ್ವರ್ ಗೌತಮ್ ತಮ್ಮ ಖ್ಯಾತಿಗೆ ತಕ್ಕ ಆಟವನ್ನು ಪ್ರದರ್ಶಿಸಿದ್ದಾರೆ. ಇವರಿಗೆ 22 ಎಸೆತಗಳಲ್ಲಿ 37 ಓಟವನ್ನು ಗಳಿಸಿದ್ದಾರೆ. ಮತ್ತೊಂದು ತುದಿಯಲ್ಲಿ ನಿಕ್ಷೇಪ್ 21 ಎಸೆತಗಳಲ್ಲಿ 27 ಓಟವನ್ನು ಗಳಿಸಿದ್ದಾರೆ. ಬೌಲ್ ಮಾಡಲು ಬರ್ತಾ ಇದ್ದಾರೆ ದೂರದ ತುದಿಯಿಂದ ಬೌಲರ್ ನಿತಿನ್, ನೀಳಕಾಯದ ವೇಗದ ಬೌಲರ್. ತಮ್ಮ 2ನೇ ಸ್ಪೆಲ್ ಅನ್ನ ಬೌಲ್ ಮಾಡಲು ಬರ್ತಾ ಇದ್ದಾರೆ. ಪ್ರಥಮ ಸ್ಪೆಲ್ ಅನ್ನ ಪೆವಿಲಿಯನ್ ತುದಿಯಿಂದ ಎಸೆದಿದ್ರು, 2ನೇ ಸ್ಪೆಲ್ ಅನ್ನ ದೂರದ ತುದಿಯಿಂದ ಎಸೆಯಲು ಬರ್ತಾ ಇದ್ದಾರೆ. 16 ಓವರ್ಗಳು ಮುಕ್ತಾಯಗೊಂಡಿದೆ. ಸ್ಕೋರ್ 124, 2 ವಿಕೆಟ್ನ ನಷ್ಟಕ್ಕೆ. ನಿತಿನ್ ಬೌಲ್ ಮಾಡುವ ಮುನ್ನ ಕ್ಷೇತ್ರಪಾಲನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಶಿವಮೊಗ್ಗದ ಕೆಸಿಎ ಕ್ರೀಡಾಂಗಣಕ್ಕೆ ಮತ್ತೊಮ್ಮೆ ಪ್ರೇಕ್ಷಕರಿಗೆ ಸ್ವಾಗತ. ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನ ಅಮೃತ ಮಹೋತ್ಸವದ ಅಂಗವಾಗಿ ಪ್ಲಾಟಿನಂ ಜೂಬ್ಲಿ ಟ್ರೋಫಿ 2023 T20 ಕ್ರಿಕೆಟ್ ಪಂದ್ಯಾವಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯುತ್ತಿರುವ ಪಂದ್ಯ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಬಲಿಷ್ಠ ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ. ಒಂದು ಅತ್ಯುತ್ತಮ ಕ್ರಿಕೆಟ್ ಅನ್ನ ನೋಡುವಂತ ಒಂದು ಅವಕಾಶ ಶಿವಮೊಗ್ಗದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ. 16 ಓವರ್ಗಳ ಮುಕ್ತಾಯ, 124ಕ್ಕೆ 2. ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಕ್ಷೇತ್ರಪಾಲನೆಯ ನಿಯೋಜನೆಯನ್ನು ಮಾಡ್ತಾ ಇದ್ದಾರೆ. 4 ಓವರ್ಗಳಲ್ಲಿ ಯಾವ ರೀತಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಬೇಕು ಅನ್ನೋದು ಖಂಡಿತ ಸುಲಭವಾದ ಕೆಲಸ ಅಲ್ಲ. T20 ಕ್ರಿಕೆಟ್ನಲ್ಲಿ ಇದು ಸ್ಲ್ಯಾಗ್ ಓವರ್ಸ್ ನಲ್ಲಿ ಹೊಡಬಡಿಯ ಒಂದು ಮನೋಭಾವ, ಆಕ್ರಮಣಕಾರಿ ಪ್ರವೃತ್ತಿಯನ್ನು ಖಂಡಿತ ಬ್ಯಾಟ್ಸ್ಮನ್ ತೋರಿಸ್ತಾರೆ. ಹೀಗಾಗಿ ಮತ್ತೊಮ್ಮೆ ಈಗ ಸಿದ್ಧರಾಗ್ತಾ ಇದ್ದಾರೆ ನಿತಿನ್. ನಿಕ್ಷೇಪ್ ಅವರಿಗೆ ದೂರದ ತುದಿಯಿಂದ ಆಫ್ ಸೈಡ್ ನಲ್ಲಿ ಇಬ್ಬರು ಕ್ಷೇತ್ರಪಾಲಕರು 30 ಯಾರ್ಡ್ಸ್ನ ಒಳಭಾಗದಲ್ಲಿದ್ದಾರೆ. ಆನ್ ಸೈಡ್ ನಲ್ಲೂ ಕೂಡ ಇಬ್ಬರು ಕ್ಷೇತ್ರಪಾಲಕರು. ನಿತಿನ್ ಈ ಬಾರಿ ಆಕರ್ಷಕವಾದ ಹೊಡೆತ, ಒಳ್ಳೆ ಸೌಂಡ್ ಕೇಳಿ ಬಂದಿತ್ತು. ಅಷ್ಟೇ ಉತ್ತಮ ಪ್ರಯತ್ನ ಕೂಡ, ಒಳ್ಳೆ ಎಫರ್ಟ್ ಅಲ್ಲಿ ಕ್ಷೇತ್ರಪಾಲಕರಿಂದ. 4 ಓಟಗಳು. ಭರ್ಜರಿಯಾದ ಬ್ಯಾಟಿಂಗ್ ನ ಪ್ರದರ್ಶನ ನಿಕ್ಷೇಪ್ ಅವರಿಂದ. ಪುಟಿದೆದ್ದು ಬಂದಂತ ಒಂದು ಚೆಂಡು ಬೌನ್ಸರ್ ಎಸೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಚೆಂಡಿನ ಪುಟಿತವನ್ನ, ಬೌನ್ಸ್ ಅನ್ನ ಚೆನ್ನಾಗಿ ಗುರುತಿಸಿ ಒಂದು ಒಳ್ಳೆಯ ಟೈಮಿಂಗ್ಸ್ ನ ಮೂಲಕ, ಸರಿಯಾದ ಪೊಸಿಷನ್ ನ ಮೂಲಕ, ಸರಿಯಾದ ಒಂದು ಮಿಡ್ಲ್ ಮಾಡುವುದರ ಮೂಲಕ ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿಯಾದ ಬೌಂಡ್ರಿಯನ್ನ ಬಾರಿಸಿಕೊಟ್ಟಿದ್ದಾರೆ. ಇದರೊಂದಿಗೆ 4 ಅಮೂಲ್ಯ ಓಟಗಳು ಶಿವಮೊಗ್ಗದ ಡೈಮಂಡ್ಸ್ ತಂಡಕ್ಕೆ. ಈ 4 ಓಟಗಳಿಂದಾಗಿ ಒಟ್ಟು ಗಳಿಕೆ 128, 2 ವಿಕೆಟ್ನ ನಷ್ಟಕ್ಕೆ. ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 17ನೇ ಓವರ್ ಚಾಲ್ತಿಯಲ್ಲಿದೆ. ನಿಕ್ಷೇಪ್ 31 ರನ್ ಗಳಿಸಿ ಆಡ್ತಾ ಇದ್ದಾರೆ. ಒಂದು ಒಳ್ಳೆ ಆರಂಭ. ಪ್ರಥಮ ಓವರ್ನ ಪ್ರಥಮ ಎಸೆತದಲ್ಲಿ ಬೌಂಡ್ರಿ ಬಂದ್ರೆ ಖಂಡಿತ ಬೌಲರ್ನ ಮೇಲೆ ಪ್ರೆಷರ್ ಬರೋದು ಸಹಜ. ಒಳ್ಳೆ ಸ್ಟಾರ್ಟ್ ಬಂದಿದೆ ಡೈಮಂಡ್ಸ್ ತಂಡಕ್ಕೆ. 17ನೇ ಓವರ್. ನಿತಿನ್ ಬೌಲಿಂಗ್ ರನ್ ಅಪ್ ನಲ್ಲಿ ಸ್ವಲ್ಪ
ವ್ಯತ್ಯಾಸವನ್ನು ಕಂಡುಕೊಂಡಿದ್ದಾರೆ. ಹೀಗಾಗಿ ಮತ್ತೆ ತಮ್ಮ ಬೌಲಿಂಗ್ ಏರಿಯತ್ತ ಡೆಡ್ ಬಾಲ್ ಎನ್ನುವ ಸೂಚನೆ ನಿರ್ಣಾಯಕರಿಂದ. ರವೀಂದ್ರನಾಥ್ ಮತ್ತು ನವೀನ್ ಕುಮಾರ್ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ತಂಡಗಳ ನಡುವೆ ಕ್ರಿಕೆಟ್ನ ಹಣಾಹಣಿ. ಶಿವಮೊಗ್ಗದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಕ್ಲಬ್ನ ಅಮೃತ ಮಹೋತ್ಸವದ ಅಂಗವಾಗಿ ಪಂದ್ಯಾವಳಿ T20 ಲೆದರ್ ಬಾಲ್ ಪಂದ್ಯಾವಳಿ ನಡೀತಾ ಇದೆ. ನಿತಿನ್ ಈ ಬಾರಿ ಆಫ್ ಸ್ಟಂಪ್ನಿಂದ ಸ್ವಲ್ಪ ಹೊರಕ್ಕೆ ಉತ್ತಮವಾದ ಲೈನ್ ಮತ್ತು ಲೆಂತ್ ಅನ್ನ ಪ್ರದರ್ಶಿಸಿದ್ರು. ಈ ಬಾರಿ 4 ಸ್ಟಂಪ್ ಲೈನ್ ನ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಅದೊಂದು ಒಳ್ಳೆಯ ಲೈನ್ ಮತ್ತು ಲೆಂತ್ ಕೂಡ ಆಗಿತ್ತು. ಆಫ್ ಸ್ಟಂಪ್ನಿಂದ ಆಚೆ ಬಂದಂತ ಒಂದು ಚೆಂಡನ್ನ ನಿಂತಲ್ಲಿಯೇ ನಿಂತು ಒಂದು ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಚೆಂಡಿನ ಲೈನ್ ನಿಂದ ಸಂಪೂರ್ಣವಾಗಿ ಶರೀರ ಮತ್ತು ಬ್ಯಾಟ್ ಎರಡೂ ಕೂಡ ಇರೋದ್ರಿಂದ ಯಾವುದೇ ಸಂಪರ್ಕ ಇಲ್ಲ ಚೆಂಡು ಮತ್ತು ಬ್ಯಾಟ್ ನ ನಡುವೆ. ಒಂದು ಡಾಟ್ ಬಾಲ್ ಆಗಿದೆ. ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಫಸ್ಟ್ ಬಾಲ್ ಬೌಂಡ್ರಿ ಕೊಟ್ಟರು ಕೂಡ ಎರಡನೇ ಬಾಲ್ನಲ್ಲಿ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಬೌಲರ್. ಸ್ಕೋರ್ ಇದರೊಂದಿಗೆ ಒಟ್ಟು 128ಕ್ಕೆ 2, 128 for 2. ನಿತಿನ್ ನಿಕ್ಷೇಪ್ ಅವರಿಗೆ ಈ ಬಾರಿ ಆಕರ್ಷಕವಾದ ಹೊಡೆತ, ಮನಮೋಹಕವಾದಂತ ಒಂದು ಬ್ಯಾಟಿಂಗ್ ನ ಪ್ರದರ್ಶನ. ಡೆಲಿಕೇಟ್ ಅಂತ ನಾವೇನು ಹೇಳ್ತೇವೆ, ಕಡೆ ಗಳಿಗೆವರೆಗೂ ಕಾದು ವೆಯ್ಟ್ ಮಾಡಿ ನಿರೀಕ್ಷಿಸಿ ಆ ಒಂದು ಚೆಂಡಿನ ಲೆಂತ್ ಅನ್ನ ಬಹಳ ಬೇಗ ಗುರುತಿಸಿದ್ರು. ಲೆಂತ್ ಅನ್ನ ಚೆನ್ನಾಗಿ ಪಿಕ್ ಮಾಡಿದ್ರು. ಕಡೆ ಗಳಿಗೆವರೆಗೂ ಕಾದು ಫೇಸ್ ಅನ್ನು ಕೂಡ ಬಳಸ್ಕೊಂಡ್ರು. ಸಾಕಷ್ಟು ಫೇಸ್ ನಲ್ಲಿ ಬಂದಿತ್ತು ಆ ಒಂದು ಎಸೆತ. ಆ ಫೇಸ್ ಅನ್ನ ಚೆನ್ನಾಗಿ ಬಳಸ್ಕೊಂಡು ಆಫ್ ಸೈಡ್ ನಲ್ಲಿ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಬಾರಿಸಿ 4 ಅಮೂಲ್ಯ ಓಟಗಳನ್ನ ಡೈಮಂಡ್ಸ್ ತಂಡಕ್ಕೆ ತಂದು ಕೊಟ್ಟಿದ್ದಾರೆ. ಈ 4 ಓಟಗಳಿಂದಾಗಿ 132 ಬೌಂಡ್ರಿ ಬಂದಿದೆ ಈ ಓವರ್ನಲ್ಲಿ. ಉತ್ತಮವಾದ ಒಂದು ಬ್ಯಾಟಿಂಗ್ ನ ಪ್ರದರ್ಶನ ಇಬ್ಬರು ಆಟಗಾರರಿಂದ. ಒಂದು ಒಳ್ಳೆ ಜೊತೆ ಆಟ ಬರ್ತಾ ಇದೆ 3ನೇ ವಿಕೆಟ್ಗೆ. ನಿಕ್ಷೇಪ್ ಮತ್ತು ಅನೀಶ್ವರ್ ಗೌತಮ್ ನಡುವೆ. ನಿಕ್ಷೇಪ್ 35 ರನ್ ಅನ್ನು ಗಳಿಸಿ ಆಡ್ತಾ ಇದ್ದಾರೆ. ನಿತಿನ್ ಈ ಬಾರಿ ಲೆಗ್ ಸ್ಟಂಪ್ ನ ಮೇಲೆ ಎಸ್ತಿದ್ರು, ಯಾರ್ಕ್ ಮಾಡುವಂತ ಒಂದು ಪ್ರಯತ್ನವನ್ನ ನಡೆಸಿದ್ರು. ಆ ಒಂದು ಚೆಂಡನ್ನ ಆನ್ ಸೈಡ್ ನಲ್ಲಿ ಆಡುವ ಒಂದು ಪ್ರಯತ್ನ ನಡೆಸಿದ್ರು. ಆದ್ರೆ ಚೆಂಡು ಬ್ಯಾಟಿನ ಅಂಚನ ಬಡಿದುಕೊಂಡು ಆಫ್ ಸೈಡ್ ಅಂತ ಚಲಿಸಿತು. ಅಷ್ಟೇನು ಕಾನ್ಫಿಡೆಂಟ್ ಆದ ಹೊಡೆತ ಆಗಿರಲಿಲ್ಲ. 1 ಓಟ ಲಭಿಸಿದೆ. ಈ 1 ಓಟದಿಂದಾಗಿ ಒಟ್ಟು ಗಳಿಕೆ 133 ಓಟಗಳು. ಲೀವಿಂಗ್ ಎಡ್ಜ್ ಅಂತ ಹೇಳ್ಬೋದು ನಾವು. ಆ ಒಂದು ಚೆಂಡು ಲೆಗ್ ಸ್ಟಂಪ್ ನ ದಿಸೆಯಲ್ಲಿ ಪೂರ್ಣ ಅಂತರದಲ್ಲಿ ಓವರ್ ಪಿಚ್ ಆಗಿತ್ತು. ಅದನ್ನ ಆಡುವಂತ ಒಂದು ಪ್ರಯತ್ನದಲ್ಲಿ ಲೀವಿಂಗ್ ಎಡ್ಜ್ ಆಗಿ ಆ ಒಂದು ಚೆಂಡು ಆಫ್ ಸೈಡ್ ನತ್ತ ಚಲಿಸಿತು. 1 ಓಟ ಲಭಿಸಿದೆ. ಅಪಾಯ ಏನು ಉಂಟಾಗಿಲ್ಲ. 133 2 ವಿಕೆಟ್ಗಳನ್ನಷ್ಟಕ್ಕೆ. ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ತಂಡದ ವಿರುದ್ಧ. ಅನೀಶ್ವರ್ ಗೌತಮ್ ಎಡಗೈ ಬ್ಯಾಟ್ಸ್ಮನ್ ಆಕರ್ಷಕ ಶೈಲಿಯ ಬ್ಯಾಟಿಂಗ್ ಅನ್ನ ಈಗಾಗಲೇ ಪ್ರದರ್ಶಿಸಿದ್ದಾರೆ. ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ. ತಮ್ಮ ಬ್ಯಾಟಿಂಗ್ ನ ಪ್ರತಿಭೆಯನ್ನ, ಕೌಶಲ್ಯವನ್ನ ಏನು ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದ್ದಾರೆ ಈ ಯುವ ಪ್ರತಿಭಾವಂತ ಆಟಗಾರ. ಅಂಡರ್-19 ಭಾರತ ತಂಡವನ್ನು ಪ್ರತಿನಿಧಿಸುತ್ತಿರುವ ಕರ್ನಾಟಕದ ಪ್ರತಿಭೆ ಅನೀಶ್ವರ್ ಗೌತಮ್. ಈ ವರ್ಷ IPL ನಲ್ಲಿ RCB ನ ರೆಪ್ರೆಸೆಂಟ್ ಕೂಡ ಮಾಡ್ತಾರೆ ಅವರು. ನಿತಿನ್ ಈ ಬಾರಿ ಉತ್ತಮವಾದ ಒಂದು ಎಸೆತ ಹಿಂಗಲ್ಲ ಮೇಲೆ ಬಂದು ಆಡಿದ್ದಾರೆ. ಚೆಂಡನ್ನ ಅಲ್ಲಿ ಪಾಯಿಂಟ್ ಅಂತ ಸ್ಕ್ವೇರ್ ಪಾಯಿಂಟ್ ಅಂತ ಚಲಿಸ್ತಾ ಇದೆ. 1 ಓಟ ಮಾತ್ರ ಲಭಿಸಿದೆ. ಚುರುಕಿನ ಒಂದು ಕ್ಷೇತ್ರ ಪಾಲನೆ. KCA 2 ಅಂಕಣದಲ್ಲಿ ಮತ್ತೊಂದು ಪಂದ್ಯ ನಡೀತಾ ಇದೆ. ಭದ್ರಾವತಿ ಹಾಗೂ ಆತಿಥೇಯ DCA ತಂಡಗಳ ನಡುವೆ. ಫೆಸಿಟ್ ಕ್ರೀಡಾಂಗಣದಲ್ಲಿ ಸಾಗರದ ಯುವರಂಗ ಮತ್ತು ಗ್ಯಾಲಕ್ಸಿ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಫೆಸಿಟ್ ಮೈದಾನದಲ್ಲಿ ಆ ಎಲ್ಲ ಪಂದ್ಯಗಳ ಅಪ್ಡೇಟ್ ಅನ್ನು ನಾವು ಶೀಘ್ರದಲ್ಲೇ ನೀಡ್ತೇವೆ. 134ಕ್ಕೆ 2 JNNC ಕ್ರೀಡಾಂಗಣದಲ್ಲೂ ಕೂಡ ಮತ್ತೊಂದು ಪಂದ್ಯ ಅಲ್ಲಿ ನಡೀತಾ ಇದೆ. ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಫ್ರೆಂಡ್ಸ್ ತಂಡಗಳ ನಡುವೆ 4 ಪಂದ್ಯಗಳು ಏಕಕಾಲದಲ್ಲಿ ನಡೀತಾ ಇದೆ. ನಿತಿನ್ ಹಿಂಗಲ್ಲ ಮೇಲೆ ಬಂದು ಪಂಚ್ ಮಾಡಿದ್ದಾರೆ. ಚೆಂಡನ್ನ ಮಿಡಾನ್ ವಿಭಾಗದಲ್ಲಿ 1 ಓಟವನ್ನು ಪಡೆದುಕೊಂಡಿದ್ದಾರೆ.
ಈ ಒಂದು ಓಟಗಳಿಂದಾಗಿ ಇದೀಗ ಒಟ್ಟು ಗಳಿಕೆ 135ಕ್ಕೆ 2. 17ನೇ ಓವರ್ ಚಾಲ್ತಿಯಲ್ಲಿ ಸ್ಕೋರ್ 135, 2 ವಿಕೆಟ್ಗಳನ್ನಷ್ಟಕ್ಕೆ. 135 ಫಾರ್ ದಿ ಲಾಸ್ ಆಫ್ 2 ವಿಕೆಟ್ಸ್. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಟಿವಿ ಚಾನೆಲ್ನ ಮೂಲಕ ನೀವು ನೋಡಬಹುದು. ಸ್ಪೋರ್ಟ್ಸ್ ಚಾನೆಲ್ನ ಮೂಲಕ ಈ ಒಂದು ಪಂದ್ಯಾವಳಿ ಲೈವ್ ಹೋಗ್ತಾ ಇದೆ, ನೇರ ಪ್ರಸಾರ. ಆ ಒಂದು ನೇರ ಪ್ರಸಾರವನ್ನು ನೀಡುತ್ತಿರುವವರು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಆ ಲೈವ್ ಟೆಲಿಕಾಸ್ಟ್ನ ಕೇಬಲ್ ಏನು ಅಲ್ಲಿ ಹಾದು ಹೋಗಿದೆ ಕ್ರೀಡಾಂಗಣದ ಸುತ್ತ ಮತ್ತು ಅಲ್ಲಿ ಮೈದಾನದಲ್ಲಿ, ಅದನ್ನು ಸ್ವಲ್ಪ ಆಟಗಾರರು ಗಮನಿಸಬೇಕು. ಸ್ಪೈಕಿಂದ ತುಳಿದ್ರೆ ಕೇಬಲ್ಗೆ ಸ್ವಲ್ಪ ಆಘಾತ ಉಂಟಾಗಿ ಅಲ್ಲಿ ನೇರ ಪ್ರಸಾರಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಆಟಗಾರರು ಅಲ್ಲಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಆ ಒಂದು ಕೇಬಲನ್ನು ಗಮನಿಸಬೇಕು. ಸ್ಪೈಕ್ ಏನಾದರೂ ಆ ಕೇಬಲ್ನ ಮೇಲೆ ಬಂದರೆ ಸ್ವಲ್ಪ ನೇರ ಪ್ರಸಾರಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ದಯವಿಟ್ಟು ಅದನ್ನು ಆಟಗಾರರು ಗಮನಿಸಬೇಕಾಗಿ ವಿನಂತಿ. 17 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 135 ಓಟಗಳು. ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 2 ವಿಕೆಟ್ನ ನಷ್ಟಕ್ಕೆ. ಅನೀಶ್ವರ್ ಗೌತಮ್ 38 ರನ್ನನ್ನು ಗಳಿಸಿ ಆಡ್ತಾ ಇದ್ದಾರೆ. ನಿಕ್ಷೇಪ್ 37 ಎಸೆತಗಳನ್ನು ಗಳಿಸಿ ಆಡ್ತಾ ಇದ್ದಾರೆ. ಪ್ರೊಜೆಕ್ಟೆಡ್ ಸ್ಕೋರ್ ಇದೇ ಮಾದರಿಯಲ್ಲಿ ಹೋದರೆ 159, ಆದರೆ 8 ವಿಕೆಟ್ಗಳು ಬಾಕಿ ಇರೋದ್ರಿಂದ ಇನ್ನು 3 ಓವರ್ಗಳಲ್ಲಿ ಸಾಕಷ್ಟು ಹೆಚ್ಚಿನ ರನ್ನನ್ನು ಗಳಿಸೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾರೆ. ಇದು ಸ್ಲ್ಯಾಗ್ ಓವರ್ ಆಗಿರೋದ್ರಿಂದ ವಿಕೆಟ್ಗಳು ಬಾಕಿ ಉಳಿದಿರೋದ್ರಿಂದ ಹೊಡಬಡಿಯ ಒಂದು ಆಕ್ರಮಣ ಶೈಲಿಯ ಆಟವನ್ನು ನಾವು ನೋಡಬಹುದು. ಗೇರನ್ನು ಚೇಂಜ್ ಮಾಡುವಂತ ಸಮಯ ಇದು. ಆಟಗಾರರು ಅಕ್ಷತ್ ಬೌಲರ್, ನಿಕ್ಷೇಪ್ ಅವರಿಗೆ ಎಸೆದಂತ ಒಂದು ಚೆಂಡು ದುರ್ಬಲವಾದ ಎಸೆತ, ಪೂರ್ಣ ಅಂತರದಲ್ಲಿ ಫುಲ್ ಟಾಸ್ ಆಗಿ ಪರಿವರ್ತಿಕೊಂಡ್ರು. ಬಿರುಸಾಗೇನು ಬಾರಿಸಿದ್ರು, ಆದರೆ ಬಹುಶಃ ನಿರಾಶೆ ಆಗಿರುತ್ತೆ ಖಂಡಿತ ಬ್ಯಾಟ್ಸ್ಮನ್ಗೆ. ಕಾರಣ ಗ್ಯಾಪ್ನಲ್ಲಿ ಬಾರಿಸಿಲ್ಲ, ನೇರವಾಗಿ ಕ್ಷೇತ್ರ ಪಾಲಕರ ಕೈಗೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಗ್ಯಾಪ್ ಆದಲ್ಲಿ ಖಂಡಿತ ಹೆಚ್ಚಿನ ಒಂದು ಅವಕಾಶ ಸಿಗ್ತಾ ಇತ್ತು. 1 ಓಟವನ್ನ ಪಡೆದುಕೊಂಡಿದ್ದಾರೆ ನಿಕ್ಷೇಪ್. ಈ 1 ಓಟದಿಂದಾಗಿ ಒಟ್ಟು ಗಳಿಕೆ 136, 136 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. 136ಕ್ಕೆ 2. 18ನೇ ಓವರ್ ಆರಂಭಗೊಂಡಿದೆ. 20 ಓವರ್ಗಳ ಪಂದ್ಯ. ಪ್ರಥಮವಾಗಿ ಬ್ಯಾಟ್ ಮಾಡ್ತಾ ಇದೆ ಶಿವಮೊಗ್ಗ ತಂಡ ತೀರ್ಥಹಳ್ಳಿ ತಂಡದ ವಿರುದ್ಧ. ಶಿವಮೊಗ್ಗದ KSCA ಕ್ರೀಡಾಂಗಣದಲ್ಲಿ DCA ಡೈಮಂಡ್ ಜೂಬ್ಲಿ ಕ್ರಿಕೆಟ್ T20 ಕಪ್ 2023 ನಾವು ನೋಡ್ತಾ ಇದ್ದೇವೆ. ಅಕ್ಷತ್ ಈ ಬಾರಿ ಒಂದು ಮನಮೋಹಕವಾದಂತಹ ಹೊಡೆತ ಫುಲ್ ಮಾಡಿದ್ರು, ಆನ್ ದ ರೈಸ್ ಆಡಿದ್ರು. ಒಂದು ಚೆಂಡನ್ನು ಚೆನ್ನಾಗಿ ಪಿಕ್ ಮಾಡಿದ್ರು ಅನೀಶ್ವರ್ ಗೌತಮ್. ಈ ಬಾರಿ ಚೆಂಡು ಆನ್ ಸೈಡ್ ನಲ್ಲಿ ಚಲಿಸಿತು. ಲಾಂಗ್ ಆನ್ ವಿಭಾಗದಲ್ಲಿ ಏತನ್ ಮಧ್ಯೆ 1 ಓಟವನ್ನು ಸುಲಭವಾಗಿ ಪಡೆದುಕೊಂಡಿದ್ದಾರೆ. ಸಿಂಗಲ್ಸ್ಗಳು ಈ ಒಂದು ಹಂತದಲ್ಲಿ ಬಂದ್ರೆ ತೀರ್ಥಹಳ್ಳಿ ತಂಡದವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಕಾರಣ ಸ್ಲ್ಯಾಗ್ ಓವರ್ ಆಗಿರೋದ್ರಿಂದ ಬೌಂಡ್ರಿ ಸಿಕ್ಸರ್ಗಳನ್ನು ತಡಿಬೇಕಾಗಿದೆ ಒಂದು ಹಂತದಲ್ಲಿ. 160, 170, 180 ರನ್ಗಳ ಒಂದು ಟಾರ್ಗೆಟ್ನಂತ ಮನಸ್ಸನ್ನು ಮಾಡಿರ್ತಾರೆ ಈ ಬಾರಿ ಶಿವಮೊಗ್ಗ ತಂಡದವರು. ಶ್ರೀಯುತ ಪುಟ್ಟರಾಜು ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಈ ಬಾರಿ ಎಸೆದಂತ ಒಂದು ಚೆಂಡನ್ನು ಆಕರ್ಷಕವಾಗಿ ಬಾರಿಸಿದ್ದಾರೆ. ಬ್ಯಾಕ್ ಫುಟ್ ನಲ್ಲಿ ಬಂದು ಪಂಚ್ ಮಾಡಿದ್ರು, 1 ಓಟ ಪಡೆದುಕೊಂಡ್ರು. 2ನೇ ಓಟಕ್ಕೆ ನಿಕ್ಷೇಪ್ ಮನ್ಸನ ಮಾಡಿದ್ರು, ಆದರೆ ಅನೀಶ್ವರ್ ಗೌತಮ್ ನಿರಾಕರಿಸಿದ್ದಾರೆ. ಈ 1 ಓಟದಿಂದಾಗಿ ಒಟ್ಟು ಗಳಿಕೆ 138ಕ್ಕೆ 2. 138ಕ್ಕೆ 2. ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 138ಕ್ಕೆ 2. ಅನೀಶ್ವರ್ ಗೌತಮ್ ಮತ್ತು ನಿಕ್ಷೇಪ್ ನಡುವೆ ಜೊತೆಯಾಟ ನಡೀತಾ ಇದೆ. 18ನೇ ಓವರ್ ಚಾಲ್ತಿಯಲ್ಲಿದೆ. ಅಕ್ಷತ್ ಶೆಟ್ಟಿ ಬೌಲ್ ಮಾಡ್ತಾ ಇದ್ದಾರೆ ಅನೀಶ್ವರ್ ಗೌತಮ್ ಅವರಿಗೆ. ಈ ಬಾರಿ ಬಿರುಸಾಗಿ ಬಾರಿಸಿದ್ರು, ಅಷ್ಟೇನು ಕಾನ್ಫಿಡೆಂಟ್ ಆದ ಹೊಡೆತ ಅಲ್ಲ, ರನ್ಔಟ್ ಆಗುವ ಸಾಧ್ಯತೆ ಕೂಡ. ಏತನ್ ಮಧ್ಯೆ 1 ಓಟ ಲಭಿಸಿದೆ. ಲೆಗ್ ಬೈ ಎನ್ನುವಂತ ಒಂದು ಸೂಚನೆ. ಫುಲ್ ಮಾಡುವ ಪ್ರಯತ್ನ ಮಾಡಿದ್ರು, ಚೆಂಡು ಅವರ ಪ್ಯಾಡ್ಗೆ ಬಡಿದು ಶಾರ್ಟ್ ಫೈನಲ್ ವಿಭಾಗಕ್ಕೆ ಚಲಿಸಿತ್ತು. ಏತನ್ ಮಧ್ಯೆ 1 ಲೆಗ್ ಬೈನ ಮೂಲಕ 1 ಓಟವನ್ನು ಪಡೆದುಕೊಂಡಿದ್ದಾರೆ.
ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಈ ಓವರ್ನಲ್ಲಿ. ಯಾವುದೇ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇಲ್ಲ. ಈ ಸ್ಲ್ಯಾಗ್ ಓವರ್ಸ್ನಲ್ಲಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಕರಾರುವಕ್ಕಾಗಿ ಬೌಲ್ ಮಾಡ್ತಾ ಇದ್ದಾರೆ ಬೌಲರ್ ಅಕ್ಷತ್ ಶೆಟ್ಟಿ. ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚಿನ ಅವಕಾಶ ಕೊಡ್ತಾ ಇಲ್ಲ. ಈ ಬಾರಿ ಚೆಂಡು ಥರ್ಡ್ ಮ್ಯಾನ್ ವಿಭಾಗದ ಚಲಿಸ್ತಾ ಇದೆ. ಬ್ಯಾಟಿನ ಹೊರ ಅಂಚನ ಬಡಿದುಕೊಂಡು ಆ ಒಂದು ಚೆಂಡು ಚಲಿಸಿತ್ತು. ಲಾಂಗ್ ಆನ್ ವಿಭಾಗದಲ್ಲಿ ಬಾರಿಸೋಕೆ ಪ್ರಯತ್ನ ಪಟ್ಟರು. ಎಡ್ಜ್ ಆಯ್ತಲ್ಲಿ, ಬ್ಯಾಟಿನ ಅಂಚಿಗೆ ಬಡಿತು. ಒಂದು ಓಟ ಲಭಿಸಿದೆ. ಈ ಒಂದು ಓಟದಿಂದಾಗಿ ಒಟ್ಟು ಗಳಿಕೆ 140 ಓಟಗಳು. 18ನೇ ಓವರ್ನ ಚಾಲ್ತಿಯಲ್ಲಿ ಸ್ಕೋರ್ 140ಕ್ಕೆ 2. ಡೈಮಂಡ್ಸ್ ತಂಡದ ಮೊತ್ತ ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡದ ವಿರುದ್ಧ. ಪ್ರಥಮವಾಗಿ ಬ್ಯಾಟ್ ಮಾಡ್ತಾ ಇರೋದು ಶಿವಮೊಗ್ಗ ತಂಡ ತೀರ್ಥಹಳ್ಳಿ ತಂಡದ ವಿರುದ್ಧ. ಅಕ್ಷತ್ ಶೆಟ್ಟಿ ಕರಾರುವಕ್ಕಾಗಿ ಬೌಲ್ ಮಾಡ್ತಾ ಇದ್ದಾರೆ ಈ ಓವರ್ನಲ್ಲಿ. ಈ ಬಾರಿ ಎಷ್ಟಂತ ಒಂದು ಚೆಂಡನ್ನು ಬಿರುಸಾಗಿ ಬಾರಿಸಿದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ಟೈಮಿಂಗ್ ಸರಿಯಾಗಿರಲಿಲ್ಲ, ಲೆಂತನ್ನು ಕರೆಕ್ಟಾಗಿ ಪೂರ್ತಿಯಾಗಿ ಪಿಕ್ ಮಾಡಲಿಲ್ಲ. ಆದರೂ ಕೂಡ ಒಂದು ಓಟ ಲಭಿಸಿದೆ ಅನೀಶ್ವರ್ ಗೌತಮ್ ಅವರಿಗೆ ಮತ್ತು ಡೈಮಂಡ್ಸ್ ತಂಡಕ್ಕೆ. ಈ ಒಂದು ಓಟದಿಂದಾಗಿ 18 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 141 ಓಟಗಳು. 141ಕ್ಕೆ 2. ಕೊನೆ 2 ಓವರ್ಗಳು ಬಾಕಿ ಇದೆ. 141 for the loss of 2 wickets. Shivamogga Diamond Cricketers after the completion of 18 overs. 18 ಓವರ್ಗಳ ಮುಕ್ತಾಯಕ್ಕೆ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 141. 2 ಓವರ್ಗಳು ಬಾಕಿ ಇದೆ, ಅಂದರೆ 12 ಎಸೆತಗಳು ಬಾಕಿ ಇದೆ. 8 ವಿಕೆಟ್ಗಳು ಬಾಕಿ ಇರೋದ್ರಿಂದ ಹೆಚ್ಚಿನ ರನ್ಗೆ ಖಂಡಿತ ಪ್ರಯತ್ನವನ್ನು ಮಾಡ್ತಾರೆ. ವಿಶೇಷವಾಗಿ 17ನೇ ಓವರ್ನಲ್ಲಿ ಅಕ್ಷತ್ ಶೆಟ್ಟಿ ಅವರು ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ನೀಡಿದ್ರು. ಬ್ಯಾಟ್ಸ್ಮನ್ಗಳಿಗೆ ರಟ್ಟೆಯನ್ನು ಅಗಲಿಸಲು ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಒಂದು ಬಿಗಿಯಾದ ಬೌಲಿಂಗ್ನ ಪ್ರದರ್ಶನ ಮೂಲಕ ಬ್ಯಾಟ್ಸ್ಮನ್ರ ಕಟ್ಟು ಹಾಕಿದ್ದಾರೆ. ಈಗ 19ನೇ ಓವರ್ ಬರ್ತಾ ಇದೆ. 18 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 141ಕ್ಕೆ 2. ಕೊನೆ 2 ಓವರ್ಗಳು ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿದಿದೆ. ಅನೀಶ್ವರ್ ಗೌತಮ್ ಮಾಡ್ತಾ ಇದ್ದಾರೆ. ಒಂದು ತುದಿಯಲ್ಲಿ 40 ಓಟವನ್ನು ಗಳಿಸಿದ್ದಾರೆ. 26 ಎಸೆತಗಳನ್ನು ಎದುರಿಸಿದ್ದಾರೆ. ಒಂದು ಬೌಂಡ್ರಿ ಮತ್ತು 3 ಭರ್ಜರಿಯಾದ ಸಿಕ್ಸರ್ ಅನ್ನ ಅನೀಶ್ವರ್ ಗೌತಮ್ ಬಾರಿಸಿದ್ದನ್ನು ನಾವು ನೋಡಿದ್ದೇವೆ. ನಿಕ್ಷೇಪ್ 40 ರನ್ ಗಳಿಸಿದ್ದಾರೆ. 29 ಎಸೆತಗಳಲ್ಲಿ 4 ಆಕರ್ಷಕ ಬೌಂಡ್ರಿಗಳು ಸಿಡಿದಿದೆ ಅವರ ಬ್ಯಾಟ್ನಿಂದ. ಕೊನೆ 2 ಓವರ್ಗಳು ಬಾಕಿ ಇದೆ ಇನ್ನಿಂಗ್ಸ್ನಲ್ಲಿ. ಬೌಲರ್ ನಿತಿನ್, ವೇಗದ ಬೌಲರ್, ನೀಳಕಾಯದ ವೇಗದ ಬೌಲರ್ ತೀರ್ಥಹಳ್ಳಿ ತಂಡದ ನಿತಿನ್ ಅನೀಶ್ವರ್ ಗೌತಮ್ ಅವರಿಗೆ ದೂರದ ತುದಿಯಿಂದ ಬೌಲ್ ಮಾಡಲು ಸಿದ್ಧರಾಗ್ತಿದ್ದಾರೆ. 19ನೇ ಓವರ್ನ ಪ್ರಥಮ ಎಸೆತ ಕ್ಷೇತ್ರಪಾಲನೆ ಬದಲಾವಣೆ ಮಾಡಿಕೊಡ್ತಾ ಇದ್ದಾರೆ. 141 141 ಫಾರ್ 2. ನಿತಿನ್ ಅನೀಶ್ವರ್ ಅವರಿಗೆ 19ನೇ ಓವರ್ನ ಪ್ರಥಮ ಎಸೆತ. ಈ ಬಾರಿ ಲೆಗ್ ಸ್ಟಂಪ್ನಿಂದ ಹೊರಕ್ಕೆ ವೈಡ್ ಬಾಲ್. ಒಂದು ವಿಕೆಟ್ ಕೀಪರ್ ಅವರು ತಪ್ಪನ್ನು ಮಾಡಿದ್ರು ಗ್ಯಾದರ್ ಮಾಡುವಲ್ಲಿ. ಇದರ ಫಲವಾಗಿ ಒಟ್ಟು 2 ರನ್ಗಳು, 2 ವೈಡ್ ಬಂದಿದೆ. 2 ವೈಡ್ಸ್ ಶಿವಮೊಗ್ಗ ತಂಡಕ್ಕೆ ಉಡುಗೊರೆಯ ರೂಪದಲ್ಲಿ. ಈ 2 ಓಟಗಳಿಂದಾಗಿ ಇದೀಗ ಒಟ್ಟು ಗಳಿಕೆ 143. 143ಕ್ಕೆ 2. 19ನೇ ಓವರ್ನ ಆರಂಭದಲ್ಲಿ ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡದ ವಿರುದ್ಧ. ಉತ್ತಮವಾದ ಒಂದು ಬಿಸಿಲಿನ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಸೂರ್ಯನ ನಿಖರವಾದ ಕಿರಣಗಳು ಶಿವಮೊಗ್ಗದ ಕೆಎಸ್ಸಿಎ ಕ್ರೀಡಾಂಗಣದ ಸುತ್ತಲೂ ಪಸರಿಸಿದೆ. ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂಥ ವಾತಾವರಣ. ನಿತಿನ್ ನಿಕ್ಷೇಪ್ ಅವರಿಗೆ ಈ ಬಾರಿ ಎಸ್ತ ಚೆಂಡು ಆಕರ್ಷಕವಾದಂಥ ಒಂದು ಕವರ್ ಡ್ರೈವ್ ಆನ್ ದ ರೈಸ್ ಆಡಿದ್ರು. ಈ ಬಾರಿ ಸ್ಟ್ಯಾಂಡ್ ಅಂಡ್ ಡಿಲಿವರ್ಡ್. 1-2 ಓಟವನ್ನು ಪಡೆದುಕೊಳ್ಳೋ ಪ್ರಯತ್ನ, ರನ್ಔಟ್ ಇಲ್ಲ, ಅಪಾಯದಿಂದ ಪಾರಾಗಿದ್ದಾರೆ. ಥ್ರೋ ಸ್ವಲ್ಪ ವೈಡ್ ಆಗಿತ್ತು. ನೇರವಾಗಿ ಅಲ್ಲಿ ಬೌಲರ್ ಅಂತ ಹೆಸರು ಅಪಾಯ ಉಂಟಾಗ್ತಿತ್ತೇನೋ, ಕೀಪರ್ ಅಂತ ಹೆಸರು. 2ನೇ ಓಟಕ್ಕೆ ಪ್ರಯತ್ನ ಪಟ್ಟರು ನಿಕ್ಷೇಪ್, ಆದರೆ ಅನೀಶ್ವರ್ ನಿರಾಕರಿಸಿದ್ದಾರೆ. ಈ ಒಂದು ಓಟದಿಂದಾಗಿ ಒಟ್ಟು ಗಳಿಕೆ 144. ಶಿವಮೊಗ್ಗ ಡೈಮಂಡ್ಸ್ ತಂಡದ ಮೊತ್ತ 144. 144ಕ್ಕೆ 2. 19ನೇ ಓವರ್ ಚಾಲ್ತಿಯಲ್ಲಿ ಇದೀಗ ಅನೀಶ್ವರ್ ಗೌತಮ್ ಬ್ಯಾಟಿಂಗ್ ತುದಿಯಲ್ಲಿ. ನಿತಿನ್ ಅವರ ಎದುರು ಬಲಗೈ ಮಧ್ಯಮ ವೇಗದ ಬೌಲರ್ ರೌಂಡ್ ವಿಕೆಟ್ ಬೌಲ್ ಮಾಡ್ತಾ ಇದ್ದಾರೆ ಎಡಗೈ ಬ್ಯಾಟ್ಸ್ಮನ್ಗೆ.
ಈ ಬಾರಿ ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು ಅನೀಶ್ವರ್ ಗೌತಮ್, ಆದ್ರೆ ಸ್ಲಾಟ್ ನಲ್ಲಿ ಕೊಟ್ಟಿರಲಿಲ್ಲ. ಒಂದು ಗುಡ್ ಲೆಂತ್ ಬಾಲ್ ಆಗಿತ್ತು, ಅದನ್ನ ಲೆಂತ್ ಅನ್ನ ಪಿಕಪ್ ಮಾಡಲಿಲ್ಲ. ಚೆಂಡು ಬ್ಯಾಟ್ಗೆ ಬಡಿದು ನಂತರ ಪ್ಯಾಡ್ಗೆ ಬಡಿತು. 2 ಸೌಂಡ್ ಅನ್ನ ನಾವು ಇಲ್ಲಿ ಪೆವಿಲಿಯನ್ ಅಲ್ಲಿ ಕೇಳಿದ್ವಿ ಬಹಳ ಸ್ಪಷ್ಟವಾಗಿ. ಹಾಗೆ ಬ್ಯಾಟ್ಸ್ಮನ್ಗೆ ಏನು ಅಪಾಯ ಇಲ್ಲ, ಆದ್ರೆ ಮುಖ್ಯವಾಗಿ ಒಂದು ಡಾಟ್ ಬಾಲ್. ಈ 19th ಓವರ್ನಲ್ಲಿ ಒಂದು ಡಾಟ್ ಬಾಲ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಬೌಲರ್ ಅವರ ಎಫರ್ಟ್ ಅನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ, ಪ್ರಶಂಸೆ ಮಾಡಬೇಕಾಗತ್ತೆ. ಒಂದು ಡಾಟ್ ಬಾಲ್ ಬಂದಿದೆ, ಒಂದು ಒಳ್ಳೆ ಎಫರ್ಟ್ ಬರ್ತಾ ಇದೆ ಬೌಲರ್ ಇಂದ. ಹೆಚ್ಚಿನ ರನ್ಗಳನ್ನು ಕೊಡ್ತಾ ಇಲ್ಲ. ಪ್ರಥಮ ಬಾಲ್ ವೈಡ್ ಬಾಲ್ ಆದರೂ ಕೂಡ ಒಂದು ಕಮ್ ಬ್ಯಾಕ್ ಮಾಡಿದ್ದಾರೆ ಬೌಲರ್ ನಿತಿನ್ ಅವರು. 144ಕ್ಕೆ 2, 144 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಶಿವಮೊಗ್ಗ ಡೈಮಂಡ್ ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡದ ವಿರುದ್ಧ ಪ್ರಥಮವಾಗಿ ಬ್ಯಾಟ್ ಮಾಡ್ತಾ ಇದೆ. ಯಾವ ಟಾರ್ಗೆಟ್ ಅನ್ನು ಅವರು ಚೇಸ್ ಮಾಡಲಿಕ್ಕೆ ಕೊಡ್ತಾರೆ ಅನ್ನೋದು ನಾವು ಕುತೂಹಲದಿಂದ ಕಾಯ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. 19ನೇ ಓವರ್ ಬರ್ತಾ ಇದೆ. ಇದು 20 ಓವರ್ಗಳ ಪಂದ್ಯ. ನಿತಿನ್, ಈ ಬಾರಿ ಚೆಂಡನ್ನ ಲೆಗ್ ಸ್ಟಂಪ್ ನಿಂದ ಹೊರಕ್ಕೆ, ವೈಡ್ ಬಾಲ್, ಕ್ರಮವಲ್ಲದ ಎಸೆತ. ವಿಕೆಟ್ ನಿಂದ ಪಕ್ಕಕ್ಕೆ ಸರಿದು ಒಂದು ಇನೋವೇಟಿವ್ ಶಾಟ್ ಅನ್ನು ಆಡುವಂತ ಪ್ರಯತ್ನವನ್ನ ನಡೆಸಿದ್ರು ಅನೀಶ್ವರ್ ಗೌತಮ್ ಅವರು. ಹುಕ್ ಮಾಡುವ ಪ್ರಯತ್ನ ನಡೆಸಿದ್ರು ವಿಕೆಟ್ ನಿಂದ ಪಕ್ಕಕ್ಕೆ ಸರಿದು ಸಂಪೂರ್ಣವಾಗಿ, ಆದ್ರೆ ಅವರಿಗೆ ಯಶಸ್ಸು ದೊರಕಿಲ್ಲ. ಆದ್ರೆ ಒಂದು ಓಟ ಲಭಿಸಿದೆ ವೈಡ್ ನ ಮೂಲಕ. 2 ವೈಡ್ ಬಾಲ್ಗಳು ಬಂದಿದೆ ಈ ಓವರ್ ನಲ್ಲಿ. ಇದು ಖಂಡಿತ ದುಬಾರಿ ಆಗತ್ತೆ. ಎಕ್ಸ್ಟ್ರಾಸ್ ಯಾವತ್ತೂ ಕೂಡ ಸೀಮಿತ ಓವರ್ನ ಪಂದ್ಯದಲ್ಲಿ ಅದು ಫೀಲ್ಡಿಂಗ್ ನ ಸೈಡ್ ನ ಒಂದು ಪ್ರೆಷರ್ ಅನ್ನ, ಒತ್ತಡವನ್ನ ಖಂಡಿತ ಜಾಸ್ತಿ ಮಾಡುತ್ತೆ. ಒಂದು ಡಿಸಿಪ್ಲಿನ್ ಬೇಕಾಗತ್ತೆ ಬೌಲಿಂಗ್ ನಲ್ಲಿ. ಆ ಡಿಸಿಪ್ಲಿನ್ ಇಲ್ಲದೆ ಇದ್ರೆ ಎದುರಾಳಿ ತಂಡಕ್ಕೆ ಖಂಡಿತ ಒಂದು ಆಡೆಡ್ ಅಡ್ವಾಂಟೇಜ್ ಆಗತ್ತೆ. ಅದು ಬ್ಯಾಟ್ಸ್ಮನ್ಗಳ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಈ ಒಂದು ವೈಡ್ ನ ಮೂಲಕ ಒಟ್ಟು ಗಳಿಕೆ 145. ಸಾಕಷ್ಟು ಸಮಯವನ್ನು ತಗೊಳ್ತಾ ಇದ್ದಾರೆ ನಿರ್ಣಾಯಕರು. ತಮ್ಮ ವಾಚ್ ಅನ್ನು ಕೂಡ ನೋಡ್ತಾ ಇದ್ದಾರೆ. ಟೈಮ್ ಆಗ್ತಾ ಇದೆ ಅನ್ನೋದನ್ನ ಅವರು ಖಂಡಿತ ಗುರುತಿಸ್ತಾ ಇದ್ದಾರೆ. ಬೌಲರ್ ಚೇಂಜ್ ಆಗಿದ್ದಾರೆ. ಸ್ವಲ್ಪ ಬೌಲರ್ಗೆ ಅವರ ರನ್ಅಪ್ ನಲ್ಲಿ ತೊಂದರೆ ಉಂಟಾಗಿತ್ತು, ಸ್ವಲ್ಪ ಸ್ನಾಯು ಸೆಳೆತ ಉಂಟಾಗಿದೆ. ಬೌಲರ್ ಚೇಂಜ್. ಅನೀಶ್ವರ್ 40, ನಿಕ್ಷೇಪ್ 41, 145 for 2 ಸ್ಕೋರ್. 18.2 ಓವರ್ಸ್ 18.2 ಓವರ್ಸ್ ಆಗಿದೆ. 145ಕ್ಕೆ 2. ಬೌಲರ್ ನಿತಿನ್ ಅವರು ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದಾರೆ. ಈ ಕಾರಣ ಅವರು ಅರ್ಧದಲ್ಲೇ ತಮ್ಮ ಓವರ್ನ ಬಿಡಬೇಕಾಗಿ ಬಂದಿದೆ. 2 ಎಸೆತಗಳು ಎಸೆದ ನಂತರ ಅವರು ಹಿಂದೆ ಸರಿದಿದ್ದಾರೆ. 3ನೇ ಎಸೆತವನ್ನು ಎಸೆಯಲು ಬರ್ತಾ ಇದ್ದಾರೆ ಬೌಲರ್ ರಘುವೀರ್. ಸ್ಪಿನ್ ಬೌಲರ್ ರಘುವೀರ್, ಎಡಗೈ ಸ್ಪಿನ್ ಬೌಲರ್, ಎಡಗೈ ಬ್ಯಾಟ್ಸ್ಮನ್ ಅನೀಶ್ವರ್ ಗೌತಮ್ ಅವರಿಗೆ. ಲೆಫ್ಟ್ ಹ್ಯಾಂಡರ್ ಟು ಲೆಫ್ಟ್ ಹ್ಯಾಂಡರ್. ರಘುವೀರ್ ಅನೀಶ್ವರ್ ಅವರಿಗೆ. ಫ್ಲೈಟೆಡ್ ಆಗಿ ಬಿರುಸಾಗಿ ಬಾರಿಸಿದ್ದಾರೆ. 6 ಓಟಗಳು, 6 ಡೈಮಂಡ್ಸ್ ತಂಡಕ್ಕೆ 6 ಓಟಗಳನ್ನು ಅನೀಶ್ವರ್ ಗೌತಮ್ ತಂದು ಕೊಟ್ಟಿದ್ದಾರೆ. ಫ್ಲೈಟೆಡ್ ಆಗಿ ಗಾಳಿಯಲ್ಲಿ ತೇಲಿ ಬಿಟ್ಟಿದ್ರು, ಕರೆಕ್ಟ್ ಆಗಿ ಸ್ಲಾಟ್ ಅಲ್ಲಿ ಕೊಟ್ಟಿದ್ರು. ಆ ನಿರೀಕ್ಷೆ ಮಾಡ್ತಾ ಇದ್ರು ಬ್ಯಾಟ್ಸ್ಮನ್, ಈ ರೀತಿ ಒಂದು ಚೆಂಡು ಬರಬಹುದು, ಫ್ಲೈಟೆಡ್ ಬರಬಹುದು ಅಂತ. ಈ 6 ನಿಂದಾಗಿ ಒಟ್ಟು ಗಳಿಕೆ 151. ಅನೀಶ್ವರ್ ಗೌತಮ್ 46. ಅನೀಶ್ವರ್ ಗೌತಮ್ ಈಸ್ ಆನ್ 41, 45, 46 ಇನ್ ಫ್ಯಾಕ್ಟ್. ಅನೀಶ್ವರ್ ಈ ಬಾರಿ ಮತ್ತೊಂದು 6, ಅರ್ಧ ಶತಕ, 50 ಓಟಗಳು, ಬ್ಯಾಕ್ ಟು ಬ್ಯಾಕ್ 6. ಅನೀಶ್ವರ್ ಗೌತಮ್ 50. 2 ಸತತ 6ಗಳನ್ನು ಬಾರಿಸಿದ್ದಾರೆ. ತಮ್ಮ ಖ್ಯಾತಿಗೆ ತಕ್ಕ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅನೀಶ್ವರ್ ಗೌತಮ್. ಶಿವಮೊಗ್ಗದ ಕೆಸಿಎ ಕ್ರೀಡಾಂಗಣದಲ್ಲಿ ಬ್ಯಾಟಿಂಗ್ ನ ಮಿಂಚನ ಹರಿಸ್ತಾ ಇದ್ದಾರೆ. 2 ಸತತ 6, ಬ್ಯಾಕ್ ಟು ಬ್ಯಾಕ್ 6. ಒಂದು ಲಾಂಗ್ ಆನ್ ನಲ್ಲಿ, ಒಂದು ಮಿಡ್ ವಿಕೆಟ್ ನಲ್ಲಿ. 157ಕ್ಕೆ 2 ಈಗ ಸ್ಕೋರ್. 157 for 2. 19ನೇ ಓವರ್ ಚಾಲ್ತಿಯಲ್ಲಿ.
ರಘುವೀರ್ ಈ ಬಾರಿ ಶಾರ್ಟ್ ಲೆಂತ್ ಆಗಿ ಮತ್ತೊಂದು ಭರ್ಜರಿಯಾದ ಹೊಡೆತ, 6 ಓಟಗಳು. ಬೌಲರ್ ಲೆಂತ್ ಅಲ್ಲಿ ವೇರಿಯೇಷನ್ ಮಾಡಿದ್ರು, ಕಡಿಮೆ ಅಂತರ ಕೊಟ್ರು, ಆದ್ರೆ ಆ ಲೆಂತ್ ಅನ್ನ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡ್ರು, ತಮ್ಮ ಹೈಟ್ ಅನ್ನ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಮುಂದೆ ಬಂದು ಆಕರ್ಷಕವಾಗಿ ಕಾಲುಗಳನ್ನ ಬಳಸಿಕೊಂಡು ಮೈದಾನದ ಹೊರಭಾಗಕ್ಕೆ ಚೆಂಡು ಚಲಿಸಿದೆ. 6 ಓಟಗಳು, ಹ್ಯಾಟ್ರಿಕ್ ಸಿಕ್ಸರ್. ಬ್ಯಾಟಿಂಗ್ ನ ರಸದೌತಣ. 3 ಸಿಕ್ಸರ್ ಬಂದಿದೆ 3 ಎಸೆತಗಳಲ್ಲಿ. ಈ 19ನೇ ಓವರ್ ಫಾಸ್ಟ್ ಬೌಲರ್ ನಿತಿನ್ ಅವರು ಆರಂಭಿಸಿದ್ರು. 2 ಬಾಲ್ಗಳ ಆದ ನಂತರ ಅವರು ಸ್ನಾಯು ಸೆಳೆತಕ್ಕೆ ಒಳಗಾದ ಕಾರಣ ಸ್ಪಿನ್ನರ್ ಬಂದ್ರು. ಬಹುಶಃ ಈ ಒಂದು ಬದಲಾವಣೆ ತೀರ್ಥಹಳ್ಳಿ ತಂಡಕ್ಕೆ ದುಬಾರಿ ಆಗ್ತಾ ಇದೆ, ಕಾಸ್ಟ್ಲಿ ಆಗ್ತಾ ಇದೆ. 3 ಎಸೆತಗಳಲ್ಲಿ 3 ಸಿಕ್ಸರ್ಗಳು ಬಂದಿದೆ. ಮನಮೋಹಕವಾದಂತ ಒಂದು ಬ್ಯಾಟಿಂಗ್ ನ ಪ್ರದರ್ಶನ ಅನೀಶ್ವರ್ ಗೌತಮ್ ಅವರಿಂದ. ಒಂದು ಲಾಂಗ್ ಆನ್ ನಲ್ಲಿ ಬಂತು, ಮತ್ತೆ ಮಿಡ್ ವಿಕೆಟ್ ನಲ್ಲಿ, ಮತ್ತೆ ಲಾಂಗ್ ಆನ್ ನಲ್ಲಿ ಎಲ್ಲ ರೀತಿಯ ಆಕರ್ಷಕ ಹೊಡೆತಗಳನ್ನು ನಾವು ನೋಡ್ತಾ ಇದ್ದೇವೆ. ಲೆಂತ್ ಬಾಲ್ ಕೊಟ್ಟರು ಸಿಕ್ಸರ್ ಹೊಡೆದ್ರು, ಕಡಿಮೆ ಲೆಂತ್ ಕೊಟ್ಟರು ಅದನ್ನ ಚೆನ್ನಾಗಿ ಪಿಕ್ ಮಾಡಿದ್ರು. ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಆ ಕ್ರೀಸ್ ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನೀಶ್ವರ್ ಗೌತಮ್. ಈ ಬಾರಿ ಮತ್ತೊಂದು ಭರ್ಜರಿಯಾದ ಹೊಡೆತ. ಈ ಬಾರಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಅನ್ನ ಬಿಟ್ಟಿದ್ದಾರೆ, ಸುಲಭವಾದ ಕ್ಯಾಚ್ ಆಗಿತ್ತದು. 2 ಓಟವನ್ನು ಪಡೆದುಕೊಳ್ತಿದ್ದಾರೆ, ರನ್ಔಟ್ ಆಗುವ ಸಾಧ್ಯತೆ. ಆದ್ರೆ ಅಪಾಯ ಉಂಟಾಗಿಲ್ಲ, 2 ಓಟವನ್ನು ಪಡೆದುಕೊಂಡಿದ್ದಾರೆ. ಸಾಕಷ್ಟು ಒಂದು ಡ್ರಾಮಾ ಆಯಿತು ಈ ಒಂದು ಎಸೆತದಲ್ಲಿ. ಒಂದು ಕ್ಯಾಚ್ ಆಗುವ ಸಾಧ್ಯತೆ ಇತ್ತು, ಕ್ಯಾಚ್ ಬಿಟ್ರು, ಆಮೇಲೆ ಓವರ್ ಥ್ರೋ ಆಯಿತು, ಮಿಸ್ಫೀಲ್ಡ್ ಆಯಿತು, ರನ್ಔಟ್ ಆಗುವ ಸಾಧ್ಯತೆ ಕೂಡ. 2 ಓಟಗಳು ಲಭಿಸಿದೆ. 2 ಓಟಗಳಿಂದಾಗಿ ಒಟ್ಟು ಗಳಿಕೆ ಸ್ಕೋರ್ 19 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 165, 165 ಆಫ್ಟರ್ 19 ಓವರ್ಸ್. ಪಾರ್ಟ್ನರ್ಶಿಪ್ 104. ಪಾರ್ಟ್ನರ್ಶಿಪ್ ಬಿಟ್ವೀನ್ ನಿಕ್ಷೇಪ್ ಅಂಡ್ ಅನೀಶ್ವರ್ ಗೌತಮ್ 104 ಪಾರ್ಟ್ನರ್ಶಿಪ್. ಜೊತೆ ಆಟ 104 ಓಟಗಳು. ನಿಕ್ಷೇಪ್ ಹಾಗೂ ಅನೀಶ್ವರ್ ಗೌತಮ್ ಅವರ ನಡುವೆ ಜೊತೆ ಆಟ 104 ಪಾರ್ಟ್ನರ್ಶಿಪ್. 58 ಎಸೆತಗಳಲ್ಲಿ 104 ರನ್ಗಳು ಬಂದಿದೆ. ಅದರಲ್ಲಿ ಕಾಂಟ್ರಿಬ್ಯೂಷನ್ ಅನೀಶ್ವರ್ ಗೌತಮ್ ಅವರ ಹೆಚ್ಚಿನ ಪಾಲು ಇದೆ. ಆದರೆ ನಿಕ್ಷೇಪ್ ಅವರ ಒಂದು ಕೊಡುಗೆಯನ್ನು ಕೂಡ ನಾವು ಮರೆಯುವಂತಿಲ್ಲ. ಒಂದು ಒಳ್ಳೆಯ ಜೊತೆ ಆಟವನ್ನು ಇಬ್ಬರು ಬ್ಯಾಟರ್ಗಳು ಆಡಿದ್ದಾರೆ. ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ನ ಪ್ರದರ್ಶನ ಅನೀಶ್ವರ್ ಗೌತಮ್ ಮತ್ತು ನಿಕ್ಷೇಪ್ ಅವರಿಂದ. ಭರ್ಜರಿಯಾದ ಮೊತ್ತದತ್ತ ಅಂತಿಮ ಓವರ್ 20ನೇ ಓವರ್ ಆರಂಭಗೊಳ್ತಾ ಇದೆ. ಸ್ಕೋರ್ 165. ಅಕ್ಷತ್ ಅವರೇಸ್ತಾ ಒಂದು ಚೆಂಡು ಶಾರ್ಟ್ ಆಫ್ ಲೆಂತ್ ಆಗಿತ್ತು. ಹಿಂಗಲ ಮೇಲೆ ಬಂದು ಕಟ್ ಮಾಡುವ ಪ್ರಯತ್ನ, ಚೆಂಡು ಬ್ಯಾಟಿನ ಮೇಲ್ ಅಂಚನ ಬಡಿದುಕೊಳ್ತು. ವಿಕೆಟ್ ಕೀಪರ್ ಅವರ ಬಳಿ ಚಲಿಸ್ತು. ಒಂದು ಡಾಟ್ ಬಾಲ್ ಆಗಿದೆ. ಒಳ್ಳೆಯ ಒಂದು ಆರಂಭ ತೀರ್ಥಹಳ್ಳಿ ತಂಡಕ್ಕೆ. 19ನೇ ಓವರ್ನಲ್ಲಿ ಒಬ್ಬ ಬೌಲರ್ ಬದಲಾವಣೆ ಆಗಿದ್ದು ಎಷ್ಟು ಕಾಸ್ಟ್ಲಿ ಆಯಿತು ತೀರ್ಥಹಳ್ಳಿ ತಂಡಕ್ಕೆ. ಫಾಸ್ಟ್ ಬೌಲರ್ ಮಾಡಿದ್ರೆ ಅಷ್ಟೊಂದು ರನ್ಗಳು ಬರ್ತಾ ಇರಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು. ಸ್ಪಿನ್ನರ್ ಬಂದರು, ಸಾಕಷ್ಟು ರನ್ಗಳು ಬಂತು. ಅದು ಶಿವಮೊಗ್ಗ ತಂಡಕ್ಕೆ ವರದಾನವೊಂದೇ ಕಂಡು ಬರ್ತಾ ಇದೆ. ಈ ಬಾರಿ ಡ್ರೈವ್ ಮಾಡಿದ್ದಾರೆ. ಪೂರ್ಣ ಅಂತರದಲ್ಲಿ ಬಂದಂತ ಒಂದು ಚೆಂಡು. ನಿಕ್ಷೇಪ್ ಅವರು ಸ್ಟ್ರೈಕ್ ಅನ್ನ ಬಿಟ್ಕೊಟ್ಟಿದ್ದಾರೆ. ಅನೀಶ್ವರ್ ಗೌತಮ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ, ಆಕ್ರಮಣಕಾರಿಯಾಗಿದ್ದಾರೆ. ಇದನ್ನ ಗಮನಿಸಿ ಸ್ಟ್ರೈಕ್ ಅನ್ನ ಬಿಟ್ಕೊಟ್ಟಿದ್ದಾರೆ ಈ ಬಾರಿ ಅನೀಶ್ವರ್ ಗೌತಮ್ ಅವರಿಗೆ. 4 ಎಸೆತಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಇದೆ. ಸ್ಕೋರ್ 166, 2 ವಿಕೆಟ್ಗಳನ್ನಷ್ಟಕ್ಕೆ. 166 ಫಾರ್ ದಿ ಲಾಸ್ ಆಫ್ 2 ವಿಕೆಟ್ಸ್. ಡೈಮಂಡ್ ಶಿವಮೊಗ್ಗ ಒಂದು ಉತ್ತಮವಾದ ಸ್ಕೋರ್ ಅನ್ನು ಗಳಿಸಿಕೊಂಡಿದೆ 20 ಓವರ್ಗಳಲ್ಲಿ. 166 ಖಂಡಿತ ಒಳ್ಳೆ ಮೊತ್ತ ಆಗುತ್ತೆ ತೀರ್ಥಹಳ್ಳಿ ತಂಡಕ್ಕೆ. ಒಂದು ಒಳ್ಳೆ ಟಾರ್ಗೆಟ್. ಅಕ್ಷಯ್ ಶೆಟ್ಟಿ ಈ ಬಾರಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಬೌಲರ್ ಸ್ವತಃ ಮತ್ತೊಂದು ಜೀವದಾನ. 2 ಓಟಗಳು ಕೂಡ ಲಭಿಸಿದೆ. 2ನೇ ಜೀವದಾನ ಅನೀಶ್ವರ್ ಅವರಿಗೆ. 19ನೇ ಓವರ್ನಲ್ಲಿ ಲಾಂಗ್ ಆನ್ ನಲ್ಲಿ ಒಂದು ಲೈಫ್ ಸಿಕ್ಕಿತ್ತು. ಈ ಬಾರಿ ಸ್ವತಃ ಬೌಲರ್ ಅವರು ಒಂದು ಚೆಂಡನ್ನ ಹೊಡೆತವನ್ನು ಕ್ಯಾಚನಾಗಿ ಪರಿವರ್ತಿಸಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಅದೃಷ್ಟ ಅನೀಶ್ವರ್ ಗೌತಮ್ ಅವರಿಗೆ ಇವತ್ತು ಸಾಥ್ ಕೊಡ್ತಾ ಇದೆ. ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂತ ನಾವು ಹೇಳ್ತೇವೆ ಒಂದು ಆಂಗ್ಲ ಭಾಷೆಯಲ್ಲಿ. ಅದೃಷ್ಟ ಯಾವತ್ತೂ ಕೂಡ ಧೈರ್ಯಶಾಲಿಗಳ ಬೆನ್ನಿಗಿರುತ್ತಂತೆ. ಆ ಮಾತು ನಿಜವಾಗ್ತಾ ಇದೆ. ಅನೀಶ್ವರ್ ಗೌತಮ್ ಭರ್ಜರಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ.
ಓ, ಈ ಬಾರಿ ಆಕರ್ಷಕವಾದ ಹೊಡೆತ. ಇದು ಇನೋವೇಟಿವ್ ಶಾಟ್. ನನ್ನ ಬ್ಯಾಟಿಂಗ್ ನ ಬತ್ತಳಿಕೆಯಲ್ಲಿ ಎಲ್ಲ ಅಸ್ತ್ರಗಳಿದೆ ಅಂತ ಅನೀಶ್ವರ್ ತೋರಿಸ್ತಾ ಇದ್ದಾರೆ. ಇದುವರೆಗೆ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ ಅನ್ನ ನೋಡ್ತಾ ಇದ್ವಿ, ಈಗ ಪಕ್ಕಾ T20 ಶಾಟ್ ಅನ್ನ ಹೊಡೆದಿದ್ದಾರೆ. ಪೂರ್ಣ ಅಂತರದಲ್ಲಿ ಲೆಗ್ ಸ್ಟಂಪ್ ನಲ್ಲಿ ಇತ್ತು, ಪಕ್ಕಕ್ಕೆ ಸರಿದು ಆ ಒಂದು ಚೆಂಡನ್ನ ಸ್ಕ್ವೇರ್ ಲೆಗ್ ತಲೆ ಮೇಲೆ ಎತ್ತಿ ಬಾರಿಸಿದ್ದಾರೆ. ಇದೊಂದು ಇನೋವೇಟಿವ್ ಶಾಟ್. ಈ ರೀತಿಯ ಒಂದು ಹೊಸ ಹೊಡೆತಗಳ ಅನ್ವೇಷಣೆಯಲ್ಲಿ ಇರ್ತಾರೆ T20 ನಲ್ಲಿ. ಬ್ಯಾಟ್ಸ್ಮನ್ಗಳು ಯಾವತ್ತೂ ಕೂಡ ತಲಾಶ್ ಮಾಡ್ತಾ ಇರ್ತಾರೆ, ಶೋಧನೆಯಲ್ಲಿ ಇರ್ತಾರೆ. ಇದು ಪಕ್ಕಾ T20 ಶಾಟ್ ಅನ್ನು ಬಾರಿಸಿದ್ದಾರೆ. ಎ ಬಿಡಿ ಶೈಲಿಯ ಹೊಡೆತ ಅನೀಶ್ವರ್ ಅವರಿಂದ. ಭರ್ಜರಿ 4 ಓಟಗಳು, ಸ್ಕೋರ್ 172. ಈ ಬಾರಿ ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ರನ್ಔಟ್ ಆಗುವ ಸಾಧ್ಯತೆ. ಮತ್ತೊಂದು ಮಿಸ್ ಹಿಟ್ ಆಗ್ತಾ ಇದೆ. ತೀರ್ಥಹಳ್ಳಿ ತಂಡಕ್ಕೆ ಯಾವ ಒಂದು ತಂತ್ರಗಳು ಕೂಡ ಫಲಿಸ್ತಾ ಇಲ್ಲ ಅವರ ಪಾಲಿಗೆ. 2 ಲೆಗ್ ಬೈ ಬಂದಿದೆ. ಅನೀಶ್ವರ್ ಗೌತಮ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಅವ್ರ ಬ್ಯಾಟಿಂದ ಸಾಕಷ್ಟು ರನ್ಗಳು ಬರ್ತಾ ಇದೆ. ಸ್ಕೋರ್ 174, 174 ಫಾರ್ 2. ಇನ್ನಿಂಗ್ಸ್ ನ ಕೊನೆ ಎಸೆತ ಬಾಕಿ ಇದೆ. ಇನ್ನಿಂಗ್ಸ್ ನ ಕೊನೆ ಎಸೆತ ಇದು. ಸ್ಕೋರ್ 174, 2 ವಿಕೆಟ್ ನಷ್ಟಕ್ಕೆ. ಅಕ್ಷತ್ ಅನೀಶ್ವರ್ ಗೌತಮ್ ಅವರಿಗೆ. ಈ ಬಾರಿ ಗಾಳಿಯಲ್ಲಿ ತೇಲ್ಬಿಟ್ರು, ಅಷ್ಟೇನು ಕಾನ್ಫಿಡೆಂಟ್ ಆದ ಹೊಡೆತ ಆಗಿರಲಿಲ್ಲ. ಸ್ಕೂಪ್ ಮಾಡುವಂತ ಒಂದು ಪ್ರಯತ್ನವನ್ನ ನಡೆಸಿದ್ರು. 1 ಓಟ ಮಾತ್ರ. ಇದರೊಂದಿಗೆ ಶಿವಮೊಗ್ಗ ಡೈಮಂಡ್ಸ್ ನ ಇನ್ನಿಂಗ್ಸ್ ನ ಮುಕ್ತಾಯ. 20 ಓವರ್ಗಳ ಮುಕ್ತಾಯಕ್ಕೆ 175, 175. ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡಕ್ಕೆ ಟಾರ್ಗೆಟ್ 176. 176 ಓಟಗಳ ಒಂದು ಗುರಿಯನ್ನ, ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದೆ ಶಿವಮೊಗ್ಗದ ಡೈಮಂಡ್ಸ್ ತಂಡ ತೀರ್ಥಹಳ್ಳಿ ತಂಡಕ್ಕೆ. 3ನೇ ವಿಕೆಟ್ ನ ಜೊತೆ ಆಟದಲ್ಲಿ ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ. ಅನೀಶ್ವರ್ ಗೌತಮ್ 34 ಎಸೆತಗಳಲ್ಲಿ 66 ಓಟವನ್ನು ಗಳಿಸಿದ್ರೆ, 32 ಎಸೆತಗಳಲ್ಲಿ 42 ರನ್ಗಳನ್ನು ಗಳಿಸುವ ಮೂಲಕ ನಿಕ್ಷೇಪ್ ಅವರು ಒಂದು ಒಳ್ಳೆಯ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನೀಶ್ವರ್ ಗೌತಮ್ ಅವರಿಗೆ. 20 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 175, 2 ವಿಕೆಟ್ ನ ನಷ್ಟಕ್ಕೆ. ನಮ್ಮ ಸಹ ವೀಕ್ಷಕರಾದಂಥ ಶ್ರೀಯುತ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಇನ್ನಿಂಗ್ಸ್ ನ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಸಾಕಷ್ಟು ವಿಶ್ಲೇಷಣೆಗಳನ್ನ ಕೂಡ ನಾವು ಮಧ್ಯ ಮಾಡುವಂತ ಒಂದು ಸ್ವಲ್ಪ ಟೈಮ್ ಕೂಡ ಇದೆ ಈಗ, ಮತ್ತೆ ಗ್ಯಾಪ್ ಆಗಿರೋದ್ರಿಂದ. ಸುರೇಶ್ ಭಟ್ ಅವರೇ, ಡೈಮಂಡ್ಸ್ ನವರ ಒಂದು ಇನ್ನಿಂಗ್ಸ್ ಯಾವ ರೀತಿ ಇತ್ತು, ಅವ್ರು ಯಾವ ರೀತಿ ತಮ್ಮ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿದ್ರು? ಆರಂಭದಲ್ಲಿ 5 ನಿಮಿಷ ಸ್ವಲ್ಪ ಬೇಗ ಆಟವನ್ನು ಆರಂಭಿಸಬೇಕಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿರೋದ್ರಿಂದ ಯೂಶುವಲ್ ಬ್ರೇಕ್ 10 ಮಿನಿಟ್ಸ್ ಇದೆ, ಆದರೆ 5 ಮಿನಿಟ್ಸ್ ಕಟ್ ಆಫ್ ಮಾಡಬಹುದು ಅನ್ನೋ ಸೂಚನೆ ಇಲ್ಲಿ ಸಂಘಟಕರು ಕೊಡ್ತಾ ಇದ್ದಾರೆ. ಸದಾನಂದ್ ಸರ್ ಅವರು ನಿರ್ಣಾಯಕರಿಗೆ. ನಮ್ಮ ಸುರೇಶ್ ಭಟ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಡೈಮಂಡ್ಸ್ ನ ಒಂದು ಇನ್ನಿಂಗ್ಸ್ ಯಾವ ರೀತಿ ಬಿಲ್ಡಪ್ ಮಾಡಿದ್ರು, ಯಾವ ರೀತಿ ಫೇಸ್ ಮಾಡಿದ್ರು, ಯಾವ ರೀತಿ ಜೊತೆ ಆಟ ಬಂತು, ಎಲ್ಲಿ ತೀರ್ಥಹಳ್ಳಿ ತಂಡದವರು ತಪ್ಪುಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದಿತ್ತು? 175 ಒಂದು ಟಾರ್ಗೆಟ್ ಖಂಡಿತವಾಗಿ ಒಳ್ಳೆ ಟಾರ್ಗೆಟ್ ಆಗುತ್ತೆ. ಅದರಿಂದ ಮುಂದೆ ಏನಾಗಬಹುದು ಈ ತರ ಇನ್ನಿಂಗ್ಸ್ ನ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು? Well, Raghavendra sir, 176 is, I think it is a bit difficult target for Tirthalli team, because as far as Diamonds team is concerned, they have got some outstanding bowlers. So this is going to be a tough task for Tirthalli team, and we will have to really appreciate the batting performance of Diamond cricketers. All the 4 players played brilliantly, especially the opener batsmen. They had given a good foundation for the rest of the team that had helped their team to reach this respectable target. And at the last moment, Anishwar Gautam played outstanding knock, brilliant knock, astonishing knock, I would say. He played very sensibly, and so now they have scored 175 runs in the allotted 20 overs. But as far as Tirthalli team is concerned, what they should do is their opener batsmen will have to play with cool mind. They should not lose any wickets early in the innings. What they should do is just work the balls into the gap, pick up singles and doubles, and keep the scoreboard moving. And whenever they get some loose deliveries or full toss deliveries, only then they will have to look for big hits. What do you say?
Yes, Mr. But I think the one encouraging factor for as far as Tirthal is concerned, the wicket is looking very good. The ball is really coming to the bat very well, and the outfield is very fast. And we see that the out ball is not stopping, and the ball is coming very easy to the batters. So that's the one thing which is an encouraging factor to the Tirthal. As you said, the opening the 6 overs, the power play is very important, and if Tirthal played sensibly, I think they can chase this total also. The wicket is very good for the batsmen. Exactly, sir. As far as the pitch is concerned, it's a good batting track. The pitch is very hard. There is no moisture at all in the ground. But as the day progresses, the pitch becomes more dry and dry. As a result, the surface may get slower and slower. So it may help for the bowlers also. So I think the seam bowlers and medium pacers can also get the advantage of this pitch. And as we all know, first 6 overs will be a compulsory power play overs, mandatory power play overs. So only 2 fielders will be allowed to stand outside the 30-yard circle. So Tirthali team, their batsmen will have to try to steal as many runs as possible in the first 6 overs. The one interesting factor we can observe that the fast bowlers of Tirthali done a decent job comparing to the spinners. The spinners are very costly. Usually on that Shivamogga wicket, in this part of the cricket, the spinners, it's very difficult to face the spinners, and the spinners are the main strength in 2020 overs in these regions. But the contradictory thing in this match, the spinners proved to be very costly, and the seamers done a decent job. Exactly, sir. The fast bowlers have done a very good job initially. In the first, I think, still 8 overs, the runs average was run rate was 4 per over. But after that, once the spin bowlers have been introduced, everything, the complexion of the game has changed. So let us have a quick look at the scorecard of innings of Diamonds team. The opener Azhar played a magnificent knock of 18 runs, and Abhishek scored 33 runs, and after that Nikshep scored 42 runs, unbeaten 42 runs, and Anishwar Gautam played an astonishing knock of 67 runs. So I think this is the first half century of this DCA Platinum Jubilee Cricket Tournament. Thank you, Mr. Bhatt, for your valuable comments. ಕೆಲವೇ ನಿಮಿಷಗಳಲ್ಲಿ ಮತ್ತೆ ಒಂದು ಪಂದ್ಯ ಆರಂಭಗೊಳ್ಳಲಿದೆ. ಪಂದ್ಯ ಆರಂಭಗೊಂಡ ನಂತರ ಮತ್ತೆ ವೀಕ್ಷಕರನ್ನೇ ನಾವು ಮುಂದುವರಿಸಲಾಗುವುದು. ಶಿವಮೊಗ್ಗದ ದುರ್ಗಿಗುಡಿ ಕ್ರಿಕೆಟ್ ಕ್ಲಬ್ನ ಆಶ್ರಯದಲ್ಲಿ ನಡೆಯುತ್ತಿರುವ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲಾ ಮಟ್ಟದ ಆಹ್ವಾನಿತ ತಂಡಗಳ T20 ಕ್ರಿಕೆಟ್ ಪಂದ್ಯಾವಳಿ ಇಂದು ಶುಭಾರಂಭಗೊಂಡಿದೆ. ಈ ಒಂದು ಪಂದ್ಯಾವಳಿ 3 ದಿನ ನಡೀತಾ ಇದೆ ಶಿವಮೊಗ್ಗದ KCA ಕ್ರೀಡಾಂಗಣದಲ್ಲಿ. ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್
ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ನಿಗದಿತ 20 ಓವರ್ಗಳಲ್ಲಿ 161 ಓಟವನ್ನು ಗಳಿಸಿದೆ. ಇದು ಮತ್ತೊಂದು ಪಂದ್ಯ. ಈ ಒಂದು ಪಂದ್ಯಾವಳಿಯ ಅಪ್ಡೇಟ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ದೇವೆ. ಹಾಗೂ ಗ್ಯಾಲಕ್ಸಿ ಕ್ರಿಕೆಟ್ ಕ್ಲಬ್ ಮತ್ತು ಯುವರಂಗ ತಂಡಗಳ ನಡುವೆ ನಡೆಯುತ್ತಿರುವ ಪಂದ್ಯದ ಅಪ್ಡೇಟ್ಸ್ ಈ ತರ ಇದೆ. ಫೆಸಿಟ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಗ್ಯಾಲಕ್ಸಿ ಕ್ರಿಕೆಟ್ ಕ್ಲಬ್ 123 ರನ್ಗಳಿಗೆ ಆಲ್ಔಟ್ ಆಗಿದೆ, 123. ಟಾರ್ಗೆಟ್ 124 ಇದೆ. ಯುವರಂಗ ಕ್ರಿಕೆಟ್ ಕ್ಲಬ್ 3ನೇ ಓವರ್ನಲ್ಲಿ 16 ರನ್ ಗಳಿಸಿ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ನಡೀತಾ ಇದೆ ಫೆಸಿಟ್ ಕಾಲೇಜ್ನಲ್ಲಿ ಗ್ಯಾಲಕ್ಸಿ ಹಾಗೂ ಸಾಗರದ ಯುವರಂಗ ತಂಡಗಳ ನಡುವೆ. ಮತ್ತೊಂದು ಪಂದ್ಯದಲ್ಲಿ ಫ್ರೆಂಡ್ಸ್ ತಂಡ 161 ರನ್ ಅನ್ನು ಗಳಿಸಿದೆ. ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ 162 ಟಾರ್ಗೆಟ್ ಕೊಟ್ಟಿದೆ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ಗೆ. ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ 162 ಫಾರ್ 7. ದುರ್ಗಿಗುಡಿ ಕ್ರಿಕೆಟ್ ತಂಡಕ್ಕೆ 163 ಟಾರ್ಗೆಟ್ ಇದೆ. 4 ಓವರ್ಗಳು ಮುಕ್ತಾಯ ಆಗಿದೆ. ದುರ್ಗಿಗುಡಿ ಡಿಸಿಎ ತಂಡದ ಮೊತ್ತ 28ಕ್ಕೆ ನೋ ಲಾಸ್. ಇದು KCA 2 ನಲ್ಲಿ ನಡೆಯುತ್ತಿರುವ ಮೈದಾನದ ಅಪ್ಡೇಟ್ಸ್. ನಿಗದಿತ 20 ಓವರ್ಗಳಲ್ಲಿ 176 ಓಟವನ್ನು ಗಳಿಸಬೇಕಾಗಿದೆ ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ತಂಡ. ನಾವು ಈಗಾಗಲೇ ನಮ್ಮ ಸಹವೀಕ್ಷಕ ವರ್ಗಗಾರರಾದ ಸುರೇಶ್ ಭಟ್ ಅವರ ಜೊತೆ ಮಾತಾಡ್ತಾ ಇದ್ವಿ. ಈ ಒಂದು ಚೇಸ್ ಯಾವ ರೀತಿ ಇರಬಹುದು ತೀರ್ಥಹಳ್ಳಿ ತಂಡಕ್ಕೆ, ಎಷ್ಟರ ಮಟ್ಟಿಗೆ ಇದು ಖಂಡಿತ ಇದು ಸುಲಭವಾದಂಥ ಒಂದು ಟಾಸ್ಕ್ ಅಂತೂ ಖಂಡಿತ ಅಲ್ಲ. ಒಂದು ಸ್ಪೆಷಲ್ ಎಫರ್ಟ್ ಬೇಕಾಗುತ್ತೆ ತೀರ್ಥಹಳ್ಳಿ ತಂಡಕ್ಕೆ ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದಲ್ಲಿ. ಕಾರಣ 20 ಓವರ್ಗಳಲ್ಲಿ 176 ಅನ್ನು ಚೇಸ್ ಮಾಡೋದು ಖಂಡಿತ ಸುಲಭವಾದ ಕೆಲಸ ಅಲ್ಲ. ಅದರಲ್ಲೂ ಕೂಡ ಆರಂಭಿಕ ಹಂತದಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಖಂಡಿತ ನೀಡಬೇಕಾಗತ್ತೆ ಅವರು. ಪವರ್ ಪ್ಲೇ 6 ಓವರ್ನಲ್ಲಿ ವಿಕೆಟನ್ನು ಕಳ್ಕೊಳ್ಳದೆ ಎಷ್ಟು ರನ್ನನ್ನು ಗಳಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮ್ಮ ಸಹವೀಕ್ಷಕ ವರ್ಣಕಾರರು ಕೂಡ ಹೇಳ್ತಾ ಇದ್ರು. ಅದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಅವರ ಬ್ಯಾಟಿಂಗ್ನ ಡೆಪ್ತ್ ಎಷ್ಟಿದೆ ಅನ್ನೋದು ಕೂಡ ಬಹಳ ಮುಖ್ಯ. ಈ ಒಂದು T20 ಕ್ರಿಕೆಟ್ನ ಒಂದು ಮಾಡರ್ನ್ ಕ್ರಿಕೆಟ್ನ ಒಂದು ಹೊಸ ಸ್ವರೂಪ ಏನು ಅಂದರೆ ಬ್ಯಾಟಿಂಗ್ ಲೈನಪ್ನಲ್ಲಿ ತುಂಬ ಡೆಪ್ತ್ ಇರಬೇಕಾಗತ್ತೆ. ಈಗ ನಾವು ಇಂಡಿಯಾ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುತ್ತಿರುವಂಥ ಒಂದು ಕ್ರಿಕೆಟ್ ಸರಣಿಯನ್ನು ನೋಡ್ತಾ ಇದ್ದೇವೆ. ಶ್ರೀಲಂಕಾದ ಬ್ಯಾಟಿಂಗ್ ಅವರು ಪಂದ್ಯ ಸೋಲ್ತಿರ್ಬೋದು, ಆದರೆ ಅವರು ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಬ್ಯಾಟಿಂಗ್ 8, 9, 10ನೇ ಕ್ರಮಾಂಕದ ಟೇಲ್ ಎಂಡರ್ಸ್ ಬಾಲಗಂಚಿಗಳು ಕೂಡ ಉತ್ತಮ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ್ದಾರೆ ಕೊನೆಗಳಿಗೆವರೆಗೂ. ಅದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಭಾರತ ಕ್ರಿಕೆಟ್ ತಂಡದಲ್ಲೂ ಕೂಡ ಟಾಪ್ ಆರ್ಡರ್ ಜೊತೆಗೆ ಬಾಟಮ್ ಆರ್ಡರ್ ಅಥವಾ ಲೋ ಆರ್ಡರ್ ಅಂತ ನಾವೇನು ಹೇಳ್ತೇವೆ ಟೇಲ್ ಎಂಡರ್ಸ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಟೆಸ್ಟ್ ಕ್ರಿಕೆಟ್ ಇರ್ಬೋದು. ಎಲ್ಲ ಒಂದು ಕ್ರಿಕೆಟ್ನ ಒಂದು ಹೊಸ ಟ್ರೆಂಡ್ ಏನು ಅಂತ ಹೇಳಿದ್ರೆ ಬೌಲರ್ಗಳು ಕೂಡ ಬ್ಯಾಟಿಂಗ್ ಮೂಲಕ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಅದರಿಂದ ತೀರ್ಥಹಳ್ಳಿ ತಂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಯಾವ ರೀತಿ ಒಂದು ಚೇಸ್ ಮಾಡ್ತಾರೆ, ಈ ಎಲ್ಲ ವಿವರಗಳನ್ನು ನಿಮಗೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಮುಂದಿನ ವೀಕ್ಷಕ ವರ್ಣೆಯನ್ನು ನಮ್ಮ ಸಹವೀಕ್ಷಕ ವರ್ಣಗಾರರಾದಂಥ ಸುರೇಶ್ ಭಟ್ ಮುಲ್ಕಿ ಅವರು ಮುಂದುವರಿಸಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. So thank you, Mr. Raghavan Sagar. So the two openers are slowly marching towards the track. So I request the 12th man of both the teams to come to the commentators box to assist our scorer. The 12th man of both the teams, wherever you please come to the commentators box. Your presence is required here urgently. Tirthalli 12th man. We need the extra player of Tirthalli team. Kindly cooperate with us. Tirthalli team, please send your 12th man to the commentators box. So once again, welcome back to this KSCA stadium here at Shivamogga. So DCA Platinum Jubilee cricket tournament is going on here. T20 Leatherball cricket tournament. So 3 days of cricket festival, cricket carnival, a mega cricket extravaganza which is being brought to you by Durgigudi Cricket Association of Shivamogga. So everything seems to be ready here. We have the green signal there by the umpire, and here is the first delivery of the first over now. Tilak is the opener bowler to start the first over from the pavilion edge. Raghavendra is the man on strike.
Played that shot to the gully region, and he gets a single here in the first ball of the over. 176 is the victory target for Tirthalli team against Diamonds Cricket Club. This is the first inaugural match of this T20 cricket tournament. The final match will be played on Sunday afternoon. And after the final match, we have got a grand presentation ceremony over here. Some of the chief guests will be presiding over the function on Sunday. And we'll have to wait and see which team is going to become the champions of this DCA Platinum Jubilee T20 cricket tournament. The meantime, we watch the bowler with a long run up from the commentator's box end. Here he goes on his way to the right-handed batter. That's a very fine delivery, pitching right into the block hole, and batsman gently pushes the ball to the onside, just giving the touch and going for a cheeky single. But before the fielder collects the ball, these two batsmen were very quick and they have completed a single comfortably here. With that single, Sachin is off the mark. He opened his account, and that single will bring Raghavendra on strike now. We come back to the bowler as the next delivery. To Raghavendra, that's a very, very fine delivery, but the ball, I think it was going almost onto the off stump, and batsman beaten comprehensively. The pace deceived the batsman, ball betrays the batsman and directly into the wicket keeper's baggage, so no runs resulted. Dot delivery there by Tilak. Tilak is bowling with very good line and length. He's not giving any room for the batsman to play, and he has to maintain the same line and length throughout his spell now. Direct to Raghavendra. Raghavendra punch the ball to the onside, and couple of balls over the boundary road for 4 runs. No chance for any fielder to stop that ball. Treated the ball on merits, no risk taken, no need of running for that, because the timing was good and the placement was perfect. Excellent cricketing shot there by Raghavendra. Welcome boundary for City Cricketers of Tirthalli. So he has taken the complete advantage of that field restriction. So as we all know, first 6 overs will be a mandatory power play overs. Only 2 fielders will be allowed to stand outside the 30-yard circle. So batsman quickly realized that it is too short going down the leg side. So punch the ball onto the vacant region, and the ball has crossed the boundaries for 4 valuable runs here. So 4 runs from the bat of Raghavendra, and Raghavendra is batting on 5, and total score at the moment is 6 without any loss. And in fact, first over is in progress now. Sachin is at the non-striker's end. He is batting on 1. Once again, Raghavendra is on strike. He has to take the full responsibility of this game now. Outside the off-stump delivery, but it was going a bit of far from the off-stump. In the limited overs matches, the umpires are very strict. Anything beyond the reach of the batsman will be declared as wide ball. So 1 more extra run has been added to the total. So umpire has no hesitation in stretching his arms, turning around and giving a wide signal there. This time he wanted to go for a big hit. The bat has slipped from his hands, so only single resulted here. Raghavendra will have to be satisfied with only a single. So you are watching DCA Platinum Jubilee T20 Cricket Tournament, which is proudly organized by Durgi Gudi Cricket Association of Shivamogga. Durgi Gudi Cricket Association established in 1945, and they are organizing this most prestigious cricket tournament on the eve of Platinum Jubilee celebration. And we are in the first match of the day, number 1. That's a very, very fine delivery which beats the batsman. The ball betrays the batsman and directly into the wicket keeper's baggage. Rest of the job is done by the wicket keeper. So no runs resulted. End of the over number 1. After the completion of first over, it is 8 without any loss.
The two umpires officiating for this match are I beg your pardon, Ravindranath H and Naveen Kumar RN. Who is the new bowler? Okay, Kaushik has been brought into attack to bowl the second over of the innings, and he will be operating his over from the far range. A tall man with a long run up. Right arm bowler Kaushik is making some change in the field placement here. Raghavendra is on strike. Sachin is at the non-striker's end. So here is the first delivery of the second over. Ball was going down the leg side. That's a bad start for this over. He starts off with the wide delivery. In the limited overs matches, the bowlers will have to bowl with perfect discipline line, because each runs are very, very important. Not only the runs are added, but also they should bowl one more extra delivery here. So they should bowl with perfect discipline line. Full toss delivery, flicks the ball onto the onside. There is a protection. Good piece of fielding there by the fielder. Straight to the fielder. So only single resulted here. So very, very hot sunshine today here at KSCA Stadium, Shivamogga. Durgi Gudi Cricket Association are organizing this wonderful cricket tournament for 3 days. 12 different teams are participating in this particular tournament. Teams from Shivamogga, Hassan and Chikmagaluru. And the winners of this tournament will fetch a cash prize with an attractive trophy. No ball has been signaled. So here is a chance of going for a big hit now. Free hit. So can he go for a maximum now? Will he be able to take the advantage of this free hit delivery? So only two fielders are there outside this circle, outside the 30-yard circle. So definitely the batsman can go for big hit now, because it is a free hit delivery. Let us see whether he will be able to take the advantage of this. Oh, that's a very, very fine delivery. Beaten comprehensively. The pace deceives the batsman. Ball defrausts the batsman and directly into the wicketkeeper's baggage. And wicketkeeper does the rest of the job. He returns the ball back to the bowler. Once again, the bowler is back to his bowling mark now. The ball is now in the hands of the bowler, Raghu. Raghu from the far range. Played elegantly to the mid-off. There is a fielder at silly mid-off region. The fielder comes across and collects the ball, but he cannot prevent the batsman from picking up a comfortable single here. So Diamonds Club will not mind if they get singles, because they know the target is huge. 176 is the victory target for Tirthalli team to win this match. This is not an easy target, because as far as Diamonds team is concerned, they have got some experienced, clever bowlers. Goes for a big one, straight down the ground he played, and one bounce over the boundary road for 4 runs. 4 valuable runs from the bat of Raghavendra. Second boundary from the bat of Raghavendra. Raghavendra is a technically sound batsman. He can hit the ball, he can smash the ball all around the ground. So he is looking dangerous now. Ball takes a leading edge of the bat, and one bounce over the boundary for 4 more runs. Back-to-back boundaries here. The bowler is under pressure now. This over is going to be a productive over for City Cricketers Tirthalli.
two consecutive boundaries from the bat of Raghavendra. The first one was hit firmly on the long on fence, and the second time the ball takes the thick edge of the bat, and there was no chance for any fielder to stop that ball. It went above the wicket keeper. This time that's a very fine delivery which beats the batsman. The ball went straight to the wicket keeper, but wicket keeper was not in a position to gather the ball properly. Meanwhile, they get a single here. So that's the end of the over number 3. After 3 overs, runs on the scoreboard is 21 without any loss. So they're having a run rate of exactly 7 per over. 3 more overs are remaining in the power play session. So they need to, they have to try to steal as many runs as possible in the remaining 3 overs now. So we can see some colorful banners, advertising boards all over the ground. Once again, we are thankful to all these sponsors, donors who have made this tournament a grand success, and this is going to be a successful tournament in the history of Shivamogga. One of the biggest tournaments which is being sponsored by, brought to you by Dca Cricket Association, and Decathlon are the sponsors of this cricket tournament. So we will have to really appreciate the effort, hard work put by entire team of Dca Cricket Association in making this tournament a successful one. And special thanks to Ideal Gopi, who is the main pillar of this tournament, and he has been the backbone of Dca Cricket Association. So change in the bowling position here. Tilak has been brought back into attack. Bad start for this over. He starts off with the wide delivery. Ball was going far away from the off stump. The batsman quickly realized that it is too far from the off stump, so just left it alone. Leaves the ball to go to the wicket keeper, and wicket keeper catches the ball behind the stump. Single has been added to the scoreboard in the form of extra run, which takes their full score to 22 now. He goes for a big one, but good piece of fielding there by the fielder standing at deep square leg region. The fielder from the fine leg region runs across and corrects the ball, and meanwhile these two batsmen will have to satisfy with only a single here. So single to Raghavendra, and that single will bring Sachin on strike now. Tilak is the bowler who is operating his over from the commentator's box end. Here he goes. Sachin is on strike. Straight to the fielder. The fielder at silly mid-off region collects the ball. So no runs resulted. Dot delivery there by Tilak. So good comeback, good improvisation in the bowling by Tilak. The first ball was too far from the off stump. It was a wide delivery. After that, good improvisation in the bowling. He's bowling with good accuracy here. Flicks the ball, crashing drive to the offside. That is definitely will cross the boundary ropes here. What a terrific stroke it was. Crashed away nicely to the covers. Couple of bounce over the extra cover fence for 4 runs. First boundary from the bat of Sachin. Sachin is batting on 6. And at the other end, Raghavendra is also playing brilliantly. He has faced 9 balls and he has scored 17 runs with the help of 3 boundaries in his innings. Only single resulted here.
One more run has been added to the scoreboard. Score moves up to 29. Bowler balls in the right arm over the wicket fashion. Ball was in the air for a while, but just falling short of man at deep point region. Only single resulted here. That's the end of the over number 3 after completion of 3 overs, 30 on the board. So meanwhile we have Mr. Jagan Krishnamurthy, the Assistant Commissioner of GST is here with us on the dais. So I would like to recognize your presence, sir. We heartily welcome you on behalf of Durgi Gudi Cricket Association. And also we have Mr. Devraj Patil, the ex-Ranji player who has represented Durgi Cricket Association also. So we heartily welcome you once again on behalf of Durgi Cricket Association. So Tirtharli team has got exactly a run rate of 10 per over. A good partnership is going on here between these two batters, and they are trying to build a good foundation for the rest of the team. They are building a good platform here. 8.75 was the required run rate initially for them, and at the moment they have scored 13 runs after 3 overs. So everything is good going for the team. Only thing is these two openers will have to play with cool mind. They should not lose any wickets. They can't afford to lose any wickets early in the innings. They must keep their wicket intact. Let us see what strategy the batters will adopt. So at the same time, as far as Diamond's team is concerned, their bowlers have to bowl with the perfect discipline line. Each runs are very, very important in the T20 matches. So they should bowl with high priority, should be given for the tight bowling. Straight to the bowler there. Good piece of fielding of his own bowling, forward through and picks up the ball. No runs resulted. First ball is a dot ball. Crashing down to the offside, but straight to the fielder. Good piece of fielding. So 2 consecutive dot balls from Raghu. I beg your pardon. Anishwar Gautam is the bowler. An all-rounder player for Diamond's team. Meanwhile, wide has been signalled. That should be a wide. No doubt about delivery. Umpire has no hesitation in stretching his arms. It was going far away from the leg stump. Once again, it was going down the leg side. And there was a loud shout by the bowler as well as by all the fielders, but umpire says not out, so no damage done, no addition to the total. Score remains on 31 without any loss, and we are in the 4th over of the innings. 3 more balls to go of this over now. For the 4th time, Anishwar Gautam balls from the far edge with a short run up. A spin bowler. That is the beauty of the bowling. Ball takes the leading edge of the bat, but the wicketkeeper was not in a position to carry it. Fortunately, the batsman survives here. No, bye has been signalled. It is not from the bat. So 1 extra run has been added to the total here. Score now moves up to 32. Good over so far from the bowler Anishwar Gautam. He has to give high priority for the direct and accurate bowling, and he's doing right job at the moment.
Misunderstanding there, huge mix-up between the two batsmen, and it's a direct hit. Direct hits are always dangerous. What a fantastic feats of fielding there by the fielder at mid-on region, silly mid-on region. Collects the ball. He was very quick and threw it very quickly to the non-striker's end. The non-striker was looking for a single, and that was a direct hit. As we all know, direct hits are always dangerous. The batsman was short of his ground, and unfortunately he has to move back to the pavilion, and Tirthalli team have lost their first wicket here at the score of at the score of 32 runs. Tirthalli team have lost their first wicket. A big blow for the team, and they are in trouble now. So our chief guest Jagan Krishnamurthy and Mr. Devraj Patil are in the dais witnessing this tournament. This time straight to the fielder, and the fielder makes no mistake, caught it beautifully. That's almost a lollipop catch. It was directly in the throats of the fielder, and fielder was very quick. Good presence of mind, and you can't do anything whenever you have got fielders with such a good presence of mind. So second wicket goes down for Tirthalli team, and they are in deep trouble now. So both the openers are back in the pavilion now. After the dismissal of Sachin, immediately Raghavendra has also lost his wicket. So they are losing the wickets in the regular intervals. 2 consecutive wickets have fallen down for Tirthalli team. What a disaster for the team. Till the third over, everything was good going for the team. They were maintaining a run rate of exactly 10 per over, but this over has become a productive over now. So end of the over number 4. After 4 overs, runs on the scoreboard is 32. Let us see what is going to happen now. Meanwhile, it is time for us to change the commentary language. So I'm going to hand over the microphone to Mr. Raghavendra Sagar to proceed the further commentary. हेलो, धन्यवाद सुरेश जी, भट्ट जी। 4 ओवर के बाद तीर्थहल्ली टीम का स्कोर 32-32, 2 विकेट के नुकसान पर। पहले 3 ओवर में 30 रन आया था बिना किसी नुकसान से, और चौथी ओवर में 2 विकेट गिरा है, एक रनआउट और एक कैच आउट के रूप में। और अब थोड़ी सी दबाव में तीर्थहल्ली टीम। शुरुआत बहुत अच्छी थी, 3 ओवर में 30 रन आ चुका था। इस मैच को जीतने के लिए 20 ओवर में 176 चाहिए इस मैच को जीतने के लिए तीर्थहल्ली टीम को। 20 ओवर में 3 ओवर में 30 रन आया था, और चौथा ओवर में सिर्फ 2 रन दिया अनीश्वर गौतम ने, और 1 विकेट लिया, और रनआउट भी हुआ। और डायरेक्ट हिट के जो मुताबिक उन्होंने एक रनआउट किया था अनीश्वर गौतम। बॉलर श्रेयस। श्रेयस की गेंद अच्छी गेंद थी, वेल पिच्ड अप डिलीवरी, सीधे विकेट के ऑफ और मिडिल स्टंप के बीच में फेंका था, और उस गेंद को पीछे हटकर पंच किया, लेकिन रन बनने का कोई मौका नहीं। श्रेयस इस बार नीतीश ने उस गेंद को, और ये 4 रन के लिए खराब गेंद थी, शॉर्ट पिच, काफी समय दिया था, और बैट्समैन नीतीश ने पीछे हटकर उस गेंद को फुल किया आंसर्ड में, मिडन और मिडविकेट के बीच में, और एक शानदार चौका तीर्थहल्ली टीम को। खराब गेंद थी और उस गेंद का पूरा फायदा उठाया, और इस 4 रन के साथ अब तीर्थहल्ली टीम का स्कोर 36 रन, 36,
2 विकेट के नुकसान पर। टारगेट 176 20 ओवर में, और अब स्कोर पांचवें ओवर में स्कोर 36 रन 2 विकेट के नुकसान पर। नीतीश काफी अनुभवी बल्लेबाज, काफी उन्नत स्तर के क्रिकेट में खेल चुका है कर्नाटका स्टेट में, और उनके सामने अब पूरा जिम्मेदारी है अपने टीम के स्कोर को संभालने का। श्रेयस की गेंद, अच्छी गेंद। पिछले मौके पर ज्यादा उन्होंने कम लेंथ की जो गेंद को फेंका था, और इस बार ज्यादा लेंथ और गति में परिवर्तन किया था चतुराई के साथ, और उस गेंद को ठीक तरह से नहीं पहचाना बैट्समैन ने, और पैड पर आकर टकराई गेंद, और वो हल्का सा अपील भी हुआ लेग बिफोर द विकेट के लिए, लेकिन इंपैक्ट जो स्टंप के लेग स्टंप की जो लाइन में था, इसलिए कोई खतरा नहीं हुआ, और थोड़ी सी वहां हरकत हुई बैट्समैन को उस गेंद के सामने, इसलिए खेल कुछ समय के लिए रुका हुआ है। मैं समझता हूं कि उसके आंख में कुछ जो तकलीफ हो रहा है, इसलिए सभी जो फील्डर उसको कुछ मदद कर रहा है बैट्समैन नीतीश को। और अब स्कोर 36 रन 2 विकेट के नुकसान पर। शिवमोगा के केसीए स्टेडियम में डीसीए प्लैटिनम जुबली ट्रॉफी 2023 चल रहा है, और इस टूर्नामेंट का पहला मैच शिवमोगा के डायमंड्स क्रिकेटर्स और तीर्थहल्ली सिटी क्रिकेटर्स के बीच में चल रहा है। पहले टॉस जीतने के बाद तीर्थहल्ली टीम ने बॉलिंग करने का फैसला किया, और इस मैच में जो 20 ओवर के बाद स्कोर था 185 175 डायमंड्स टीम का स्कोर, और अब इस मैच को जीतने के लिए 20 ओवर में 176 रन चाहिए शिवमोगा तीर्थहल्ली टीम को। बॉलिंग में तैयार श्रेयस, और उनका सामना करेंगे बैट्समैन नीतीश। स्पिन बॉलर श्रेयस नीतीश को बॉलिंग कर रहा है, और इस ओवर में एक शानदार चौका भी लगा चुका है। काफी विश्वास भरा स्ट्रोक था वो। फिर से तैयार अपने बॉलिंग मार्ग पर। श्रेयस की गेंद, इस बार उस गेंद को खेला आंसर में मिड और मिड विकेट के बीच में निकाला, और 1 रन मिला। अच्छी फील्डिंग का प्रदर्शन, जो रनिंग बिटवीन द विकेट ठीक तरह से आना चाहिए। हालांकि जो शिवमोगा टीम जब खेल रहा था, जहां सिर्फ 1 रन था, वो पूरा फायदे का मौका उठाते हुए दूसरा रन का हासिल किया था उन्होंने, अगर जो आउटफील्ड क्षेत्र में गेंद गया तो। और इसी तरह की जो लगातार स्ट्राइक को भी रोटेट करना होगा, एक अच्छे भागीदारी का, पार्टनरशिप का जरूरत है तीर्थहल्ली टीम को इस मैच को जीतने के लिए। अब स्कोर 37 2 विकेट के नुकसान पर। 5वां ओवर चल रहा है। नए बल्लेबाज अब सौरभ तैयार, बाएं हाथ के बैटर, और उनका सामने बॉलर श्रेयस। श्रेयस फील्डिंग में परिवर्तन कर रहा है। ऑफ साइड में एक और फील्डर को ज्यादा नियोजन कर रहा है। एक मिड ऑफ, एक कवर पॉइंट, एक एक्स्ट्रा कवर, एक पॉइंट और एक स्लिप इस बीच तैयार। और शॉर्ट ऑफ लेंथ गेंद, कम रफ्तार की गेंद, चतुराई के साथ परिवर्तन कर रहा है गति में, और उसको देखते हुए धीरे से खेला, और एक डॉट बॉल। श्रेयस, अच्छी गेंद थी, थोड़ी सी शॉर्ट ऑफ लेंथ गेंद, और पीछे हटते उस गेंद को खेला ऑन साइड क्षेत्र में बैट्समैन श्रेयस ने 1 रन के लिए बैट्समैन सौरभ ने, और इसके साथ ही ओवर की समाप्ति। कुल मिलाकर 5 ओवर के बाद तीर्थहल्ली टीम का स्कोर 38 रन 2 विकेट के नुकसान पर। 5 ಓವರ್ಗಳ ಮುಕ್ತಾಯಕ್ಕೆ ತೀರ್ಥಹಳ್ಳಿ ತಂಡದ ಮೊತ್ತ 38 ಓಟಗಳು 2 ವಿಕೆಟ್ನ ನಷ್ಟಕ್ಕೆ ಜಯ ಗಳಿಸಲು 20 ಓವರ್ಗಳಲ್ಲಿ 176 ಬೇಕಾಗಿದೆ ಟಾರ್ಗೆಟ್। 5 ओवर के बाद स्कोर 38 रन 2 विकेट के नुकसान पर। अनीश्वर गौतम नया ओवर लेकर आ रहा है हमसे दूर वाली चोट से, और उनका सामना करेंगे बैट्समैन सौरभ, बाएं हाथ के बॉलर के सामने बाएं हाथ के बैटर। देखना होगा अनीश्वर गौतम क्या कर सकता है इस ओवर में। पिछले ओवर में नफी तुली बॉलिंग का प्रदर्शन दिया था, सिर्फ 2 रन देकर 1 विकेट को हासिल किया था, और 1 रनआउट भी किया था उन्होंने। अनीश्वर गौतम बैटिंग में भी 60 रन का योगदान दिया है अपने टीम को। अंडर 19 जो इंडिया क्रिकेट टीम के खिलाफ खेलता है, उन्होंने ओवर से खेलता है अनीश्वर गौतम। और इस बार खतरनाक तरीके से खेला,
थोड़ी सी शॉर्ट ऑफ लेंथ गेंद थी और उस गेंद को फुल करने की कोशिश किया था, ठीक तरह से जगह नहीं कर पाए और उस गेंद की लेंथ को ठीक तरह से नहीं पिक किया, खतरनाक हो सकता था, लेकिन वहां ऑफसाइड क्षेत्र में गई, किसी भी फील्डर नहीं था, काफी पीछे वहां फील्डर। फिर से तैयार अनीश्वर गौतम, और अच्छी गेंद और इसके साथ ही आउट स्लिप क्षेत्र में। नफीतुली बॉलिंग का प्रदर्शन, फिर से फ्लाइटेड गेंद थी और थोड़ी सी टर्न होकर हवा में टर्न हुई गेंद और उस गेंद को आगे आकर खेलने की कोशिश किया, गेंद बल्ले की बाहरी किनारा लेते हुए स्लिप क्षेत्र में आसान सा कैच को पकड़ा है। शानदार बॉलिंग का प्रदर्शन, किस तरह का जो स्पिनर बॉलिंग करने चाहिए, किस तरह का जो लाइन और लेंथ का बॉलिंग का जो प्रदर्शन करना चाहिए, उतनी सही लाइन और लेंथ के साथ और टर्न भी मिल रहा है इस विकेट के ऊपर बॉलर अनीश्वर गौतम को। और एक ऐसी गेंद थी जो फ्लाइटेड दिया था और आमंत्रण दिया था बैट्समैन को आगे आकर खेलने के लिए, और बैट्समैन आगे आकर जो आने की जो ड्राइव करने की कोशिश का दुविधा में थी और उस गेंद को अगर ड्राइव करने की जो मन में था, लेकिन आखिरी वक्त तक देखा, डिफेंस खेलने की कोशिश किया, इसका नतीजा गेंद बल्ले के नीचे हिस्से से लगते हुए आई पहले स्लिप क्षेत्र में, एक आसान सा कैच वहां स्लिप फील्डर को। तीसरा विकेट को दिया है तीर्थहल्ली टीम ने, लगातार विकेट गिर रहा है। अनीश्वर गौतम 2 विकेट हासिल किया है, ऑलराउंडर जो प्रदर्शन दे रहा है इस मैच में, जो बल्ले से रन आया था और बॉलिंग भी अच्छी कर रहा है, अपना पूरा अनुभव का इस्तेमाल कर रहा है। शिवमोगा के केसीए स्टेडियम में डायमंड की तरफ ओर से खेल रहा है अनीश्वर गौतम, युवा प्रतिभाशाली जो क्रिकेटर इस टूर्नामेंट में। फिर से तैयार अनीश्वर गौतम, इस बार वो बैट्समैन है अक्षत, नए बैट्समैन, शॉर्ट ऑफ लेंथ गेंद पीछे हटकर रक्षणात्मक तरीके से खेला ऑफ साइड क्षेत्र में। फिर से तैयार अपने बॉलिंग मार्ग पर अनीश्वर गौतम, सफल बॉलर, और इस बार भी खतरनाक हो सकता था और उस गेंद की जो लेंथ को ठीक तरह से नहीं पहचाना, अपने जगह में खड़े खड़े कर खेलने की कोशिश किया था, अपने कदमों को ठीक तरह से नहीं हिलाया और गेंद बल्ले के हिस्से से लगकर एज हुआ और विकेट कीपर के पीछे गई। थर्ड मैन क्षेत्र में 1 रन मिला, इस 1 रन के साथ अब स्कोर कुल मिलाकर 39, 3 विकेट के नुकसान पर 29 रन, 39, 3 विकेट के नुकसान पर अनीश्वर गौतम फिर से तैयार। नीतीश को अच्छी गेंद थी, ऑफ स्टंप के थोड़ी सी बाहर, इस बार टर्न नहीं हुआ, आर्मर सीधे फेंका था और उस गेंद को देखते हुए रक्षणात्मक तरीके से खेला ऑफ साइड क्षेत्र में बैटर नीतीश ने और रन बनने का कोई मौका नहीं हुआ। फिर से तैयार अनीश्वर गौतम, और इस बार अच्छी गेंद, ज्यादा रफ्तार से फेंका था, पिछले गेंद से मुकाबले ज्यादा रफ्तार दिया था और थोड़ी सी टर्न और बाउंस दोनों मिल रहा है, अपने जो हाइट का पूरी तरह इस्तेमाल कर रहा है अनीश्वर गौतम। और इसके साथ ही और भी और इस बार और पिच गेंद और ड्राइव किया, शॉट एक्स्ट्रा कवर क्षेत्र में सीधे फील्डर के पास, अच्छी फील्डिंग का प्रदर्शन, रन बनने का कोई मौका नहीं और इसके साथ ही ओवर भी समाप्त। कुल मिलाकर 7 ओवर के बाद स्कोर 45 रन, 3 विकेट के नुकसान पर 7 ಓವರ್ಗಳ ಮುಕ್ತಾಯಕ್ಕೆ ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡದ ಮೊತ್ತ 45 ಓಟಗಳು 3 ವಿಕೆಟ್ನ ನಷ್ಟಕ್ಕೆ ಜಯಗಳಿಸಲು ನಿಗದಿತ 20 ಓವರ್ಗಳಲ್ಲಿ 176 ರನ್ಗಳ ಟಾರ್ಗೆಟ್ ಇದೆ ತೀರ್ಥಹಳ್ಳಿ ತಂಡಕ್ಕೆ। 7 ओवर के बाद स्कोर 45 रन, 3 विकेट के नुकसान पर। और आगे का अंक देखा हल कन्नड़ में 7 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 45 ಓಟಗಳು, ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ ಜಯಗಳಿಸಲು 176 ಓಟವನ್ನು ಗಳಿಸಬೇಕಾಗಿದೆ। ಬೌಲಿಂಗ್ ನಲ್ಲಿ ಬದಲಾವಣೆ, ಅನೀಶ್ವರ್ ಗೌತಮ್ ಅವರ ಸ್ಥಾನದಲ್ಲಿ ಬೌಲ್ ಮಾಡಲು ಬರ್ತಾ ಇದ್ದಾರೆ ಬೌಲರ್ ಶ್ರೇಯಸ್ ಬೌಲ್ ಮಾಡಲು ಬರ್ತಾ ಇದ್ದಾರೆ, ನಿತೀಶ್ ಬ್ಯಾಟಿಂಗ್ ತುದಿಯಲ್ಲಿದ್ದಾರೆ ನಿತೀಶ್। ಶ್ರೇಯಸ್ ನಿತೀಶ್ ಅವರಿಗೆ
ದೂರದ ತುದಿಯಿಂದ ಬೋಲ್ ಮಾಡಲು ಬರ್ತಾ ಇದ್ದಾರೆ. ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡದ ಮೊತ್ತ 45ಕ್ಕೆ 3. 8ನೇ ಓವರ್ ಚಾಲ್ತಿಯಲ್ಲಿ 176 ಟಾರ್ಗೆಟ್ 20 ಓವರ್ಗಳಲ್ಲಿ. ಶ್ರೇಯಸ್ ನಿಧೀಶ್ ಅವರಿಗೆ ಎಡಗೈ ಬೌಲರ್ ಫುಲ್ ಟಾಸ್ ಆಗಿ ಹೆಸರು ದುರ್ಬಲವಾದ ಎಸೆತ, ಅದಕ್ಕೆ ತಕ್ಕ ದಂಡನೆಯನ್ನು ನೀಡಿದ್ದಾರೆ. ಅಲ್ಲಿ ಸ್ವಲ್ಪ ಮಿಸ್ಫೀಲ್ಡ್ ಕೂಡ ಆಗಿದೆ. ಏತನ್ಮಧ್ಯೆ 2 ಓಟಗಳನ್ನ ಪಡೆದುಕೊಂಡಿದ್ದಾರೆ. ದುರ್ಬಲವಾದ ಎಸೆತ ಆಗಿತ್ತು. ಮಿಡ್ ವಿಕೆಟ್ ವಿಭಾಗದಲ್ಲಿ ಸ್ವಲ್ಪ ಟೈಮ್ ಆಗಿಲ್ಲ. ಬ್ಯಾಟ್ ನೋಡ್ತಾ ಇದ್ದಾರೆ, ಇನ್ನು ಸರಿಯಾಗಿ ಹೊಡೆದಿದ್ರೆ ಬೌಂಡ್ರಿ ಸಿಗ್ಬೋದಿತ್ತು ಅಂತ ನಿಧೀಶ್ ಅಲ್ಲಿ ತಮ್ಮ ಬ್ಯಾಟ್ ಅನ್ನು ನೋಡ್ಕೊಳ್ತಾ ಇದ್ದಾರೆ. 2 ಓಟಗಳು ಲಭಿಸಿದೆ. ಈ 2 ಓಟಗಳಿಂದಾಗಿ ಒಟ್ಟು ಗಳಿಕೆ 47. 7.1 ಓವರ್ಗಳ ನಂತರ
ಅವರ ಇಂಟೆನ್ಷನ್ ಬಹಳ ಕ್ಲಿಯರ್ ಆಗಿತ್ತು, ಆದರೆ ಎಕ್ಸಿಕ್ಯೂಷನ್ನಲ್ಲಿ ಪರ್ಫೆಕ್ಟ್ನೆಸ್ ಇರಲಿಲ್ಲ, ಗ್ಯಾಪ್ನಲ್ಲಿ ಹೊಡೆಯಲಿಲ್ಲ. ನೇರವಾಗಿ ಕ್ಷೇತ್ರಪಾಲಕರ ಕೈಗೆ ಚೆಂಡನ್ನು ಬಾರಿಸಿದ ಪರಿಣಾಮವಾಗಿ ವಿಕೆಟನ್ನು ಅವರು ಅರ್ಪಿಸಿದ್ದಾರೆ. ಮತ್ತೊಂದು ಉದ್ದರಿಯ ಪತನ. 67ಕ್ಕೆ 5 ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್. ಇನ್ನು ಉಳಿದಿರುವ ಓವರ್ಗಳಲ್ಲಿ ಬೇಕಾದಂಥ ಎಸೆತ 59 ಎಸೆತಗಳಲ್ಲಿ 109 ರನ್ಗಳು ಬೇಕಾಗಿದೆ. ಆಸ್ಕಿಂಗ್ ರೇಟ್ 11.08. ನಿಧೀಶ್ ಅವರ ಮೇಲೆ ಸಂಪೂರ್ಣವಾದ ಜವಾಬ್ದಾರಿ ಇದೆ. ಈಗ ಎಲ್ಲಿವರೆಗೆ ನಿಧೀಶ್ ಅಲ್ಲಿ ವಿಕೆಟ್ನ ಬಳಿ ಇರ್ತಾರೋ ಅಲ್ಲಿವರೆಗೆ ತೀರ್ಥಹಳ್ಳಿ ತಂಡಕ್ಕೆ ಮತ್ತೆ ಭರವಸೆ ಇದೆ. 11.08 ಆಸ್ಕಿಂಗ್ ರೇಟ್ ಆಗಿರೋದ್ರಿಂದ ಡೈಮಂಡ್ಸ್ ತಂಡ ತನ್ನ ಬಿಗಿಯಾದ ಹಿಡಿತವನ್ನು ಸಾಧಿಸಿದೆ ಒಂದು ಪಂದ್ಯದ ಮೇಲೆ. ಕಾದು ನೋಡೋಣ ಏನಾಗುತ್ತೆ ಅಂತ. 1 ಅಥವಾ 2 ಓವರ್ಗಳು T20ನಲ್ಲಿ ಚುಟುಕು ಮಾದರಿಯ ಕ್ರಿಕೆಟ್ನಲ್ಲಿ ಪಂದ್ಯದ ಗತಿಯನ್ನೇ ಬದಲಿಸುತ್ತೆ. ಬಹಳ ಬೇಗ ಕ್ಷಿಪ್ರ ಗತಿಯಲ್ಲಿ ರಘುವೀರ್ ಹೊಸ ಬ್ಯಾಟ್ಸ್ಮನ್. ದೀಪಕ್ ಬೌಲ್ ಮಾಡ್ತಾ ಇದ್ದಾರೆ. ಯಶಸ್ವಿ ಬೌಲರ್ ಈ ಓವರ್ನಲ್ಲಿ ಒಂದು ವಿಕೆಟ್ ಅನ್ನು ಕೂಡ ಕಬಳಿಸಿದ್ದಾರೆ. ದೀಪಕ್ ಪೆವಿಲಿಯನ್ ತುದಿಯಿಂದ ರಘುವೀರ್ ಅವರಿಗೆ ಎಡಗೈ ಬ್ಯಾಟರ್. ಡ್ರೈವ್ ಮಾಡಿದ್ರು ಈ ಬಾರಿ, ಆದರೆ ಚೆಂಡು ಕ್ಷಿಪ್ರಗತಿಯಲ್ಲಿ ಕ್ಷೇತ್ರಪಾಲಕರ ಕೈಗೆ ಆಫ್ ಸೈಡ್ನಲ್ಲಿ ಚಲಿಸಿದೆ. ಯಾವುದೇ ಓಟಕ್ಕೆ ಅವಕಾಶವಿಲ್ಲ. ಸ್ಕೋರು 67ರಲ್ಲೇ ನಿಂತಿದೆ. 5 ವಿಕೆಟ್ನ ನಷ್ಟಕ್ಕೆ 11ನೇ ಓವರ್ ಚಾಲ್ತಿಯಲ್ಲಿ. ದೀಪಕ್ ಈ ಬಾರಿ ರಘುವೀರ್ ಅವರಿಗೆ ಕವರ್ ಡ್ರೈವ್ ಮಾಡಿದ್ರು. ಎರಡೂ ಕೂಡ ಫ್ಲೂಯೆಂಟ್ ಆಗಿ ಡ್ರೈವ್ ಬಾರಿಸಿದ್ರು ಕೂಡ ಪ್ಲೇಸ್ಮೆಂಟ್ ಕರೆಕ್ಟ್ ಆಗ್ತಿಲ್ಲ. ಕ್ಷೇತ್ರಪಾಲಕರ ನಡುವೆ ಅಂತರವನ್ನು ಗುರುತಿಸುವಲ್ಲಿ ವಿಫಲತೆ ಬ್ಯಾಟ್ಸ್ಮನ್ಗೆ. ಮತ್ತೊಮ್ಮೆ ತಮ್ಮ ಬೌಲಿಂಗ್ ಎರೆಯತ್ತ ದೀಪಕ್ ರಘುವೀರ್ ಅವರಿಗೆ. ಈ ಬಾರಿ ಗ್ಯಾಪ್ನಲ್ಲಿ ಬಾರಿಸಿದ್ದಾರೆ ಚೆಂಡನ್ನು. ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಅಲ್ಲಿ ಕ್ಷೇತ್ರಪಾಲಕ ಹಿಡಿಯುವಷ್ಟರಲ್ಲಿ 1 ಓಟವನ್ನು ಸುಲಭವಾಗಿ ಪಡೆದುಕೊಂಡಿದ್ದಾರೆ ರಘುವೀರ್. ಈ ಥರ ಸಿಂಗಲ್ಸ್ಗಳ ಜೊತೆಗೆ ಬೌಂಡ್ರಿ ಮತ್ತು ಸಿಕ್ಸರ್ಗಳು ಕೂಡ ಬೇಕಾಗಿದೆ ತೀರ್ಥಹಳ್ಳಿ ತಂಡಕ್ಕೆ. ಕಾರಣ ಆಸ್ಕಿಂಗ್ ರೇಟ್ 11 ಇದೆ, 11ಕ್ಕಿಂತ ಹೆಚ್ಚು. 68ಕ್ಕೆ 5 11ನೇ ಓವರ್ ಚಾಲ್ತಿಯಲ್ಲಿ. ನಿಧೀಶ್ ಇದೀಗ ಬ್ಯಾಟಿಂಗ್ ತುದಿಯಲ್ಲಿದ್ದಾರೆ. ದೀಪಕ್ ಅವರು ನಿಧೀಶ್ ಅವರಿಗೆ ಒಂದು ಎಸೆತ ಚೀಕಿ ಶಾಟ್. ತುಂಬಾ ಚತುರತೆಯ ಬ್ಯಾಟಿಂಗ್ನ ಪ್ರದರ್ಶನ. 4 ಓಟಗಳು ಕಡೆ ಗಳಿಗೆವರೆಗೂ ಕಾದು ಫಾಸ್ಟರ್ ಕ್ವಿಕ್ಕರ್ ಎಸೆದ್ರು. ಅದರ ಲೆಂತ್ ಬಾಲ್ಗೆ ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಬ್ಯಾಟ್ಸ್ಮನ್ ಅಂತ ಹೇಳಿ ಬೌಲರ್ ತಮ್ಮ ಮೈಂಡನ್ನು ಚೇಂಜ್ ಮಾಡಿ ಸ್ವಲ್ಪ ಕ್ವಿಕ್ಕರ್ ಫಾಸ್ಟ್ ಬಾಲ್ ಎಸೆದ್ರು. ಅದು ಕ್ಷಿಪ್ರಗತಿಯಲ್ಲಿ ಚಲಿಸಿತ್ತು. ಅದಕ್ಕೆ ಬ್ಯಾಟ್ಸ್ಮನ್ ಏನು ಮಾಡಿದ್ರು ಅಂದರೆ ಅವ್ರು ಮಾಡಬೇಕಾಗಿದ್ದಿಷ್ಟೇ, ಆ ಬ್ಯಾಟಿಗೆ ಚೆಂಡನ್ನು ಜಸ್ಟ್ ನಿಕ್ ಮಾಡಬೇಕಾಗಿತ್ತು. ಸ್ಲಿಪ್ ಕ್ಷೇತ್ರದ ಮುಖೇನ ಥರ್ಡ್ ಮ್ಯಾನ್ ಬೌಂಡ್ರಿಗೆ ಏರಿಯನ್ನ ದಾಟಿದೆ, ಸ್ಟಿಯರ್ ಮಾಡಿದ್ದಾರೆ. 4 ಅಮೂಲ್ಯ ಓಟಗಳು ತೀರ್ಥಹಳ್ಳಿ ತಂಡಕ್ಕೆ. 72ಕ್ಕೆ 5. ಈ ಬಾರಿ ಉತ್ತಮವಾದ ಎಸೆತ, ರಕ್ಷಣಾತ್ಮಕ ಶೈಲಿಯ ಬ್ಯಾಟಿಂಗ್ನ ಪ್ರದರ್ಶನ. ನಿಧೀಶ್ ಅವರಿಂದ ಗೌರವವನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದಿ ಮೆರಿಟ್ ಆಫ್ ದ ಬಾಲ್ ಆಡಬೇಕು ಅನ್ನುವ ಒಂದು ಆಟಿಟ್ಯೂಡನ್ನು ನಿಧೀಶ್ ತೋರಿಸ್ತಾ ಇದ್ದಾರೆ. ಅದು ಒಬ್ಬ ಒಳ್ಳೆಯ ಬ್ಯಾಟರ್ನ ಲಕ್ಷಣ ಕೂಡ. ಹಿಂದಿನ ಸಂದರ್ಭದಲ್ಲಿ ಲೂಸ್ ಬಾಲ್ ಇತ್ತು, ಅದರ ಲಾಭವನ್ನು ಪಡೆದುಕೊಂಡ್ರು. ಈ ಬಾರಿ ಒಳ್ಳೆ ಬಾಲ್ ಬಂತು, ಅದಕ್ಕೆ ಗೌರವವನ್ನು ಕೊಟ್ಟರು. ಇದರೊಂದಿಗೆ ಓವರ್ನ ಮುಕ್ತಾಯ. 11 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 72ಕ್ಕೆ 5. 11 ಓವರ್ಗಳ ಮುಕ್ತಾಯ, ಸ್ಕೋರ್ 72ಕ್ಕೆ 5. ಇನ್ನು ಉಳಿದಿರ್ತಕ್ಕಂಥ 9 ಓವರ್ಗಳಲ್ಲಿ 54 ಎಸೆತಗಳಲ್ಲಿ 104 ರನ್ಗಳ ಅವಶ್ಯಕತೆ ಇದೆ ತೀರ್ಥಹಳ್ಳಿ ತಂಡಕ್ಕೆ ಶಿವಮೊಗ್ಗದ ತಂಡದ ವಿರುದ್ಧ. 9 ಓವರ್ಗಳು ಬಾಕಿ ಇದೆ, 104 ರನ್ಗಳು ಬೇಕಾಗಿದೆ. ಸುದಿ ಕೋಟೆ ಬೌಲ್ ಮಾಡಲು ಬರ್ತಾ ಇದ್ದಾರೆ. ಕೋಟೆ ಸುದಿ ಅಂತೇಳಿ ಚಿರಪರಿಚಿತರಾಗಿರುವ ಸುದಿ ಬೌಲ್ ಮಾಡಲು ಬರ್ತಾ ಇದ್ದಾರೆ ದೂರದ ತುದಿಯಿಂದ. ಶಿವಮೊಗ್ಗದ ಕ್ರಿಕೆಟ್ನಲ್ಲಿ ಸಾಕಷ್ಟು ಚಿರಪರಿಚಿತ ಹೆಸರು ಸುದಿ ಅವರದು. ಟೆನ್ನಿಸ್ ಬಾಲ್ನಲ್ಲೂ ಆಡ್ತಾರೆ, ಲೆದರ್ ಬಾಲ್ನಲ್ಲೂ ಆಡ್ತಾರೆ, ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲೂ ಆಡ್ತಾರೆ ಅವರು. ಸುದಿ ಎಸ್ತಾ ಚೆಂಡನ್ನ ಕಟ್ ಮಾಡಿದ್ರು ಈ ಬಾರಿ, ಆದರೆ ನೇರವಾಗಿ ಕ್ಷೇತ್ರಪಾಲಕರ ಕೈಗೆ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಚಲಿಸಿದೆ. ಒಂದು ಡಾಟ್ ಬಾಲ್. ಉತ್ತಮ ಆರಂಭ, ಯಾವುದೇ ಒಂದು ಓಟವನ್ನು ನೀಡಿಲ್ಲ. 72ಕ್ಕೆ 5.
ಸುದಿ ರಘುವೀರ್ ಅವರಿಗೆ. ಪೂರ್ಣ ಅಂತರದಲ್ಲಿ ಬಂದಂತ ಚೆಂಡನ್ನ ಡ್ರೈವ್ ಮಾಡಿದ್ದಾರೆ. ಸ್ವಲ್ಪ ಗಾಳಿಯಲ್ಲಿತ್ತು, ಆದರೆ ಅಪಾಯ ಏನೂ ಇಲ್ಲ. ಕಾರಣ ಕ್ಷೇತ್ರ ಪಾಲಕ ಸಾಕಷ್ಟು ಹಿಂಭಾಗದಲ್ಲಿದ್ದಾರೆ. ಲಾಂಗ್ ಆನ್ ನಲ್ಲಿ ಅನೀಶ್ವರ್ ಗೌತಮ್ ಅಲ್ಲಿ ಓಡ್ ಬಂದು ಫೀಲ್ಡ್ ಮಾಡಿದ್ರು. ಇತನ ಮಧ್ಯೆ ಒಂದು ಓಟ ಸುಲಭವಾಗಿ ಲಭಿಸಿದೆ. ಸ್ಟ್ರೈಕ್ ರೊಟೇಟ್ ಬೇಕಾಗುತ್ತೆ, ಹಾಗೆ ಬೌಂಡ್ರಿ ಸಿಕ್ಸರ್ಗಳು ಕೂಡ ಅವಶ್ಯಕತೆ ಇದೆ ತೀರ್ಥಹಳ್ಳಿ ತಂಡಕ್ಕೆ. ಆಸ್ಕಿಂಗ್ ರೇಟ್ ಏರ್ತಾನೆ ಇದೆ. 73ಕ್ಕೆ 5. ಸುದಿ ನಿತೀಶ್ ಅವರಿಗೆ ಅಪಾಯಕಾರಿಯಾಗಿತ್ತು. ಸ್ವಲ್ಪ ಫೇಸ್ನಲ್ಲಿ ವೇರಿಯೇಷನ್ ಮಾಡಿದ್ರು, ಗತಿಯಲ್ಲಿ ಪರಿವರ್ತನೆಯನ್ನ ಮಾಡಿದ್ರು. ಸ್ಲೋ ಬಾಲ್ ಆಗಿತ್ತು. ಆ ಒಂದು ಚೆಂಡಿನ ಗತಿಯನ್ನು ಸರಿಯಾಗಿ ಗುರುತಿಸಲಾಗದೆ ಬಿರುಸಿನ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು ನಿತೀಶ್. ಬ್ಯಾಟಿನ ಅಂಚಿನ ಬಡಿದುಕೊಂಡು ಅಲ್ಲಿ ಬಲೂನ್ ಅಪ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಗಾಳಿಯಲ್ಲಿ ತೇಲಿಬಿಟ್ಟು, ಆದರೆ ಕ್ಷೇತ್ರ ಪಾಲಕರ ಹತ್ರ ಅದು ಕ್ಯಾರಿ ಆಗಿಲ್ಲ. ತೀರ್ಥಹಳ್ಳಿ ತಂಡದ ಅದೃಷ್ಟ. ನಿತೀಶ್ ಇನ್ನೂ ಅಲ್ಲೇ ಇದ್ದಾರೆ. ಸ್ಕೋರ್ 74. 74ಕ್ಕೆ 5. 51 ಎಸೆತಗಳಲ್ಲಿ 102 ರನ್ಗಳು ಬೇಕಾಗಿದೆ. ಈ ಬಾರಿ ಶಾರ್ಟ್ ಆಫ್ ಲೆಂತ್ ಎಸೆತ ಹಿಂಗಾಲ ಮೇಲೆ ಬಂದು ಆಡಿದ್ದಾರೆ. ಫುಲ್ ಮಾಡಿದ್ರು ಬ್ಯಾಟ್ಸ್ಮನ್. ಅಲ್ಲಿ ಅನೀಶ್ವರ್ ಗೌತಮ್ ಫೀಲ್ಡ್ ಮಾಡುವಷ್ಟರಲ್ಲಿ ಒಂದು ಓಟವನ್ನು ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ಒಟ್ಟು ಗಳಿಕೆ 75ಕ್ಕೆ 5. ಇನ್ನು ಉಳಿದಿರುವ 50 ಎಸೆತಗಳಲ್ಲಿ 101 ರನ್ಗಳು. ಪ್ರತಿ ಎಸೆತಕ್ಕೂ 2 ರನ್ಗಳು ಬೇಕಾಗಿದೆ. ಈ ಬಾರಿ ಆಕರ್ಷಕವಾದ ಹೊಡೆತ ನಿತೀಶ್ ಅವರಿದ್ದ. ಅಲ್ಲಿ ಕ್ಷೇತ್ರ ಪಾಲಕರ ಕೈಗೆ ಚೆಂಡು ಬಿತ್ತು ಲಾಂಗಾನಲ್ಲಿ, ಆದರೆ ಬೌಂಡ್ರಿ ಗೆರೆಯನ್ನು ದಾಟಿದೆ. 6 ಓಟಗಳು. ಹೈ ಅಂಡ್ ಹ್ಯಾಂಡ್ಸಮ್ ಅಂತ ನಾವೇನು ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ. ಎತ್ತರ ಮತ್ತು ಸುಂದರ. ಡಿಸ್ಟೆನ್ಸ್ ಕೂಡ ಕ್ಯಾರಿ ಆಯಿತು. ಸ್ವಲ್ಪ ಹೈಟ್ ಜಾಸ್ತಿ ಹೋಯ್ತೇನೋ ಅಂತ ಅನಿಸ್ತಾ ಇತ್ತು ನಮಗೆ, ಆದರೆ ಡಿಸ್ಟೆನ್ಸ್ ಕೂಡ ಕ್ಯಾರಿ ಆಗಿದೆ. ಚೆಂಡು ಲಾಂಗ್ ಆನ್ ಬೌಂಡ್ರಿ ಗೆರೆಯನ್ನು ದಾಟಿದೆ. 6 ವೆಲ್ಕಮ್ ರನ್ಗಳು ತೀರ್ಥಹಳ್ಳಿ ತಂಡಕ್ಕೆ. 81ಕ್ಕೆ 5. ಇದೇ ರೀತಿಯ ಬ್ಯಾಟಿಂಗ್ನ ಅವಶ್ಯಕತೆ ಇದೆ ತೀರ್ಥಹಳ್ಳಿ ತಂಡಕ್ಕೆ. 81ಕ್ಕೆ 5. ಈ ಬಾರಿ ಮತ್ತೊಮ್ಮೆ ಸ್ಲೋ ಬಾಲ್. ಗತಿಯಲ್ಲಿ ಪರಿವರ್ತನೆ. ಲೆಂತ್ನಲ್ಲೂ ಕೂಡ ಸ್ವಲ್ಪ ಕಡಿಮೆ ಅಂತರವನ್ನು ಕೊಟ್ಟಿದ್ರು. ಗುರುತಿಸಿ 1 ಓಟವನ್ನು ಪಡೆದುಕೊಂಡಿದ್ದಾರೆ ಆನ್ ಸೈಡ್ ನಲ್ಲಿ ಆಡುವ ಮೂಲಕ. ಇದರೊಂದಿಗೆ ಓವರ್ನ ಕೂಡ ಮುಕ್ತಾಯವಾಗಿದೆ. 12 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರು 82ಕ್ಕೆ 5 ತೀರ್ಥಹಳ್ಳಿ ತಂಡದ ಮೊತ್ತ. ಇನ್ನು ಉಳಿದಿರುವ 48 ಎಸೆತಗಳಲ್ಲಿ 94 ರನ್ಗಳು ಬೇಕಾಗಿದೆ. 5 ವಿಕೆಟ್ಗಳು ಬಾಕಿ ಇದೆ. ಮುಂದಿನ ವೀಕ್ಷಕ ವಿವರಣೆಯನ್ನ ನಮ್ಮ ಸಹ ವೀಕ್ಷಕ ವಿವರಣೆಗಾರರಾದಂಥ ಸುರೇಶ್ ಭಟ್ ಮುಲ್ಕಿ ಅವರು ಮುಂದುವರಿಸ್ತಾರೆ. Thank you, Raghavan Sagar. 94 more runs required in the remaining 8 overs. Tirthalli team desperately needs some big boundaries or sixes at this stage of the game to accelerate their score. Let us see what these two batters will do now. He goes for a big one. It could be 6, and that's a maximum. Longest sixer of the tournament. Converted that into full toss. Picked it up very nicely and hits it over the deep mid-wicket fence for a huge 6. What a magnificent shot it was. That one went like a tracer bullet. So 6 valuable runs from the bat of Nidish. Nidish is batting on 34 runs after facing 19 balls. At the non-strikers end, Raghuveer is batting on 3. Wide has been signalled. Another extra run has been added to the total score, moves up to 89 now. .176 is the victory target for Tirthalli team to win this match against Diamonds. Diamond Cricket Club, after putting into bat first, they had scored 175 runs.
This time crashing drive, once again the ball has crossed. So I think the batsman is out. A great catch taken by the fielder there at long off region, almost very close to the boundary ropes. He was able to carry that catch. So City Cricketers Tirthahalli have lost one more important wicket here at the score of 89 runs. Fifth wicket has fallen down now for City Tirthahalli team. Very good catch taken by the fielder at deep long off region. Really a good presence of mind, and you can't do anything whenever you have got fielders with such a good presence of mind. It's not an easy catch, because especially when you are looking at hot sun, it is difficult to judge these kinds of catches, but finally he has converted that into an amazing catch. So Niksheep is the fielder. We will have to really appreciate the fielding performance of Niksheep. He has converted that into an unbelievable catch. So City Cricketers are in deep trouble now. So everything is good going for Diamond Cricket Club. They are in a driver's seat now. So 87 more runs required for City Tirthahalli team to win this match. This is not an easy task, because Diamonds have got some intelligent bowlers. So this is going to be a tough task now, but anything may happen in cricket. We cannot say exactly which team will win this match. Just one or two good overs for Tirthahalli can change the whole complexion of the game, and they can come back into this game. Let us see what is going to happen. Ball wraps onto the pad. Loud appeal there. Loud appeal for leg before the wicket by the bowler, but umpire says not out. He was not at all interested in that, because I think the ball was clearly missing the off stumps. So no damage done. So no addition to the total. Score remains on 89. That ball keeping very, very low, surprised the batsman. The batsman doesn't know much about delivery. He doesn't have any clue about that ball. Misses it completely, and the rest of the job is done by the wicket keeper. He returns the ball back to the bowler. Once again, the ball is in the hands of the bowler. Played elegantly onto the offside region. There is a protection, so batsman will have to satisfy with only a single here. So that's the end of the over. Very good over there by the bowler. So after the completion of 14 overs, 13 I beg your pardon, 13 overs have been bowled so far. 90 runs on the scoreboard for the loss of 6 wickets. They need another 86 more runs required in the remaining 42 balls. 7 overs to go. 86 more runs required, but only 4 wickets in hand now for City Tirthahalli team. So as far as this match is concerned, everything is good going for Diamonds team. Their players have come up with a positive frame of mind. Their batters played astonishing knock. All the 4 batsmen played brilliantly, and they have scored 175 runs in the allotted 20 overs after putting into bat first. And in reply to that, at one stage till the 3rd over, everything was good going for Tirthahalli team, but after the dismissal of first wicket, things have slowed down. Kaushik is off the operating is over from the far end. That was a quicker delivery outside the off stump. Batsman beaten comprehensively. The batsman doesn't know much about delivery. He doesn't have any clue about that ball. Misses it completely, and the ball went straight to the wicket keeper's hand.
So first ball is a dot delivery. The meantime watch Kaushik for the second time in this over. This time short of length delivery, but couldn't take the advantage of the short of length ball. Wanted to pull the ball onto the onside, but the ball not from the middle of the bat, not a fully controlled stroke. Ball went to the offside region, so only single resulted here. That single will bring a left-handed batter on strike now. Left-handed batsman is taking guard from the umpire. And he is ready to face the bowler now. Kaushik is the bowler who is operating his over from the far range with a long run up on his way to the left-handed batter. So Kaushik is making some change in the field placement here. Crashing drive to the offside, he finds the gap there, long chase for the fielder, but the fielder was able to stop that ball. Very, very good piece of fielding there, brilliant piece of fielding there by the fielder. So only single resulted here. Shreyas is a fielder. He was very quick, collected the ball and threw it very quickly to the wicket keeper. So runs on the scoreboard is now 92 for the loss of 6 wickets. This time the ball was in the air for a while. Desperate effort there by the fielder, diving to his right. He tried his best, but unfortunately Shabarish, the fielder, was not able to carry it. Very good effort there by Shabarish. So no damage done, no addition to the total. Score remains on 92 for the loss of 6 wickets. Ball is in the hands of the bowler now to bowl the next delivery from the far range. Short of length delivery, batsman was not able to make any contact with the ball. Ball went straight to the wicket keeper's hand. We have Mr. Deen Dayal, the district Bajrang Dal president and DCA member, is here with us. So we would like to recognize your presence, sir. We heartily welcome you on behalf of Durgi Gudi Cricket Association. Almost a Yorker and delivery, pitching down the leg side, and that ball pitching right in the block hole. Batsman was surprised with that delivery, so no runs resulted here. Very, very good over there by the bowler has come to an end now. So end of the over number 14 completed. Runs on the scoreboard is 92 for the loss of 6 wickets. So you are watching DCA Platinum Jubilee Cricket Tournament, which is brought to you by Durgi Gudi Cricket Association. ದುರ್ಗಿ ಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಸೀಮಿತ ಓವರ್ಗಳ ಚೆಂಡು ದಾಂಡಿನ ಪ್ರತಿಷ್ಠಿತ ಲೆದರ್ ಬಾಲ್ T20 ಕ್ರಿಕೆಟ್ ಪಂದ್ಯಾಟ ಶಿವಮೊಗ್ಗದ ಈ ಒಂದು ಸುಂದರ ವಿಸ್ತಾರವಾದ ಕ್ರೀಡಾಂಗಣದಲ್ಲಿ ನಡೆಯುತ್ತಾ ಇದೆ. ದಿನದ ಪ್ರಥಮ ಪಂದ್ಯದಲ್ಲಿ ಡೈಮಂಡ್ ಶಿವಮೊಗ್ಗ ತಂಡ ಸಿಟಿ ಕ್ರೀಡರ್ಸ್ ತೀರ್ಥಹಳ್ಳಿ ತಂಡವನ್ನು ಎದುರಿಸ್ತಾ ಇದೆ. 176ರ ಟಾರ್ಗೆಟ್ ಅನ್ನು ಪಡೆಗೊಂಡಂತಹ ಸಿಟಿ ತೀರ್ಥಹಳ್ಳಿ ತಂಡ ಈಗಲೇ ತನ್ನ ಅತ್ಯಮೂಲ್ಯವಾದ 6 ವಿಕೆಟ್ ಅನ್ನು ಕಳ್ಕೊಂಡು 92 ರನ್ ಅನ್ನು ಗಳಿಸಿ ಸ್ವಲ್ಪ ಮಟ್ಟಿಗೆ ಶೋಚನೀಯ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನುಳಿದಂತ 36 ಎಸೆಗಳ ಮುಂದೆ 84 ಓಟಗಳನ್ನು ಗಳಿಸಬೇಕಾಗಿದೆ. ಜಯಗಳಿಸಲು 84 ಓಟದ ಅವಶ್ಯಕತೆ 6 ಓವರ್ಗಳಲ್ಲಿ. ಈ ಒಂದು ಹಂತದಲ್ಲಿ ಡೈಮಂಡ್ಸ್ ತಂಡ ಸ್ವಲ್ಪ ಮಟ್ಟಿಗೆ ಡ್ರೈವರ್ ಸೀಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಒಂದು ಅದ್ದೂರಿಯ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ದುರ್ಗಿ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗದವರು.
ಈ ಒಂದು ಪಂದ್ಯಾಕೂಟದ ಎಲ್ಲ ಪಂದ್ಯಗಳಲ್ಲೂ ಕೂಡ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿಯನ್ನ ಸಾಯಂಕಾಲ ಪಂದ್ಯಾಟ ಮುಗಿದ ಮೇಲೆ ನೀಡಲಿಕ್ಕಿದ್ದೇವೆ. ಇದರ ಮಧ್ಯೆ ಬೌಲರ್ ಎಸೆದಂತ ಎಡಗುಟ್ಟದಿಂದ ತೀವ್ರ ಹೊರಗುಳಿಕೆಯನ್ನು ಕಂಡುಕೊಂಡಂತಹ ಚೆಂಡು. ಈ ಒಂದು ಚೆಂಡನ್ನು ನಿರ್ಣಾಯಕರು ಅಗಲವಾದ ಎಸೆತ ಎಂಬ ನಿರ್ಣಯವನ್ನು ನೀಡಿದ್ರು. ಒಂದು ಓಟ ಅತಿರಿಕ್ತ ಖಾತೆಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಒಂದೋಟದ ಹೆಚ್ಚುವರಿ ತಂಡದ ಒಟ್ಟು ಗಳಿಕೆ 93, 6 ಉದ್ದರಿ ನಷ್ಟಕ್ಕೆ. ಎಸೆತಗಾರಿಕೆಯಲ್ಲಿ ಸುಧೀಂದ್ರ ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಯಾವುದೇ ಓಟಗಳು ಬರ್ತಾ ಇಲ್ಲ. ರನ್ ರಹಿತವಾದಂತಹ ಎಸೆತ, ಚುಕ್ಕಿ ಎಸೆತ, ಅರ್ಥಾತ್ ಡಾಟ್ ಡೆಲಿವರಿ. ಮತ್ತೆ ಸುಧೀಂದ್ರ ತನ್ನ ಕಂತಿನ 3ನೇ ಎಸೆತಕ್ಕಾಗಿ ಈ ಬಾರಿ ಆನ್ ಸೈಡ್ಗೆ ಬಲವಾಗಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಹಾಗೂ ದಾಂಡಿನ ಮಧ್ಯೆ ಸರಿಯಾದ ಸಂಪರ್ಕ ಕಂಡುಬರ್ತಾ ಇಲ್ಲ. ಕೇವಲ ಒಂದು ಓಟದಿಂದ ಸಂತುಷ್ಟರಾಗಬೇಕಾಗಿದೆ ದಾಂಡಿಗ. ಎಡಗೈ ದಾಂಡಿಗರಿಗೆ ಒಂದು ಓಟ ಲಭಿಸ್ತಾ ಇದೆ. ತಂಡದ ಒಟ್ಟು ಗಳಿಕೆ 94. 15ನೇ ಓವರ್ನ ಚಾಲ್ತಿಯಲ್ಲಿ 20 ಓವರ್ಗಳ ಪಂದ್ಯ. T20 ಕ್ರಿಕೆಟ್ ಟೂರ್ನಮೆಂಟ್ ಶಿವಮೊಗ್ಗದಲ್ಲಿ 3 ದಿನಗಳ ಕಾಲ ಕ್ರಿಕೆಟ್ ಹಬ್ಬ. ಈ ಬಾರಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಬಂದಂತ ಚೆಂಡು. ದಾಂಡಿಗರಿಗೆ ಈ ಒಂದು ಚೆಂಡನ್ನು ಆಡುವ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಓಟಗಳು ಬರ್ತಾ ಇಲ್ಲ. ಚೆಂಡು ಹಾಗೂ ದಾಂಡಿನ ಮಧ್ಯೆ ಯಾವುದೇ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚೆಂಡು ನೇರವಾಗಿ ಗೂಟು ರಕ್ಷಕನ ಭದ್ರ ಬೊಗಸೆಯನ್ನ ಸೇರ್ತಾ ಇದೆ. ಚುಕ್ಕಿ ಎಸೆತ. ಮತ್ತೆ ಸ್ಲೋವರ್ ಆಗಿ ಎಸೆದಂತ ಚೆಂಡು. ಕವರ್ಸ್ ಮೇಲೆ ಆಡುವ ಯತ್ನವನ್ನ ಮಾಡಿದ್ರು. ಲಾಂಗ್ ಆಫ್ ವಿಭಾಗದ ಕ್ಷೇತ್ರಕ್ಷಣೆಗೆ ಬಂದು ಈ ಒಂದು ಚೆಂಡನ್ನು ಕ್ಷೇತ್ರಕ್ಷಣೆ ಮಾಡುವಷ್ಟರಲ್ಲಿ ಈರುವರು ದಾಂಡಿಗರು ಕೂಡ ಒಂಟಿ ಓಟವನ್ನು ಮಾತ್ರ ಪಡೆಯುವಲ್ಲಿ ಸಫಲತೆಯನ್ನು ಕಂಡುಕೊಂಡ್ರು. ಮತ್ತೊಂದು ಓಟದ ಹೆಚ್ಚುವರಿ. ತೀರ್ಥಹಳ್ಳಿ ತಂಡದ ಒಟ್ಟು ಗಳಿಕೆ 95ಕ್ಕೆ ಮುನ್ನೋಗ್ತಾ ಇದೆ. 176ರ ಸವಾಲನ್ನು ಪಡೆಕೊಂಡಂತಹ ತೀರ್ಥಹಳ್ಳಿ ತಂಡ ಈಗಲೇ 6 ಉದ್ದರಿಯನ್ನು ಕಳೆಕೊಂಡು 95 ಓಟವನ್ನು ಗಳಿಸಿ ಸ್ವಲ್ಪ ಮಟ್ಟಿಗೆ ದುಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ. ಈ ಬಾರಿ ಬ್ಲಾಕ್ ಹೋಲ್ ಮೇಲೆ ಬಿದ್ದಂತ ಚೆಂಡಿಗೆ ತಕ್ಕ ಮಟ್ಟಿದ ಗೌರವವನ್ನು ನೀಡಿ ಆಟವನ್ನು ಆಡಿದ್ರು. ತಟ್ಟಿ ಮುಟ್ಟಿ ಆಡುವ ಪ್ರಯತ್ನ. ಒಂದು ಓಟದ ಹೆಚ್ಚುವರಿ. ಎಡಗೈ ದಾಂಡಿಗರಿಗೆ ಒಟ್ಟು ಮೊತ್ತ 96. 15 ಓವರ್ಗಳ ಮುಕ್ತಾಯಕ್ಕೆ ತೀರ್ಥಹಳ್ಳಿಯ ತಂಡ 96 ಓಟವನ್ನು ಕಲೆ ಹಾಕಿದೆ. ಇನ್ನುಳಿದಂತ 5 ಓವರ್ಗಳಲ್ಲಿ 80 ಓಟದ ಅವಶ್ಯಕತೆ. 30 balls remaining, 80 more runs required. A big task for Tirthalli team. They desperately need some big boundaries or sixes at this stage of the game to accelerate their score. Let us see whether this over is going to be a productive over for their team. So 3 days of cricket festival, cricket carnival, a mega cricket extravaganza here at KSCA Shivamogga ground. So in each match we have got man of the match awards, and these man of the match awards will be handed over to the player today evening after the second match ends. Kaushik has been brought back into attack, straight down the ground. He played. There could be a chance of run out. Oh my goodness, he has missed the stumps. If it is a direct hit, certainly the batsman would have been in trouble. Fortunately, direct hit did not happen. Batsman survives here. Very, very lucky indeed. Good paces of fielding there by the fielder standing at long off region. He was very quick, collects the ball and threw it very quickly to the non-striker's end. The batsman was short of his ground, but direct hit has not happened. So batsman survives here. This time that was a beamer delivery. Bye has been signaled here. The ball went above the shoulder level of the batsman, and the warning has been given to the bowler here by the umpire. The two umpires officiating for this match are Naveen and Ravindranath, very experienced umpires from KSCA.
Kaushik balls almost a Yorker line delivery there, pitching right in the block hole, and the batsman had no clue about that ball. Played a forward defensive stroke there, and no runs resulted. No damage done. Still remains on 99 runs on the scoreboard. Tirthalli team is really losing their hopes here. Outside the off-stump delivery, batsman beaten comprehensively. Batsman wanted to play the shot to the offside region, but there is no connection with the bat and ball. Ball went straight to the wicket-keeper's hand. Dot delivery there by the bowler, Raghuveer. Once again, ball pitching right in the block hole. Batsman wanted a single here, but the bowler was very quick. So no runs resulted here. The bowler Raghuveer is bowling with such a good line and length that he is not giving any room for the batsman to play here. He has given more priority for the direct and accurate bowling. So in the T20 matches, the bowlers have to be very smart. Direct and accuracy have to be given higher priority by the bowlers here. This time short of line delivery, wanted to pull the ball on the onside, but not a fully controlled stroke, not from the middle of the bat. Still he managed to pick a couple of runs here. With those couple of runs, their score now moves on to 101 after the completion of 16 overs. So 4 more overs to go now. 75 more runs required here. Changing the bowling position here. Meantime, changing the commentary position also. And for further commentary, I'm going to hand over the microphone to Mr. Raghavendra Sagar. ಧನ್ಯವಾದಗಳು ಸುರೇಶ್ ಪಟ್ಮುಲ್ಕಿ ಅವರೇ. 4 ಓವರ್ಗಳಲ್ಲಿ 75 ರನ್ಗಳು ಬೇಕಾಗಿದೆ. 4 ವಿಕೆಟ್ಗಳು ಮಾತ್ರ ಇದೆ. ಒಂದು ಪವಾಡ ಮಿರಾಕಲ್ ಸಂಭವಿಸಬೇಕಾಗಿದೆ. ಭರ್ಜರಿಯಾದ ಬ್ಯಾಟಿಂಗ್ ಬರಬೇಕಾಗಿದೆ. 4 ಓವರ್ಗಳಲ್ಲಿ 75 ಅಂದರೆ ಇದು ಬಹಳ ಕ್ಲಿಷ್ಟಕರವಾದಂಥ ಒಂದು ಗುರಿ. ಬೌಲ್ ಮಾಡಲು ಬರ್ತಾ ಇದ್ದಾರೆ ಸುಧೀಂದ್ರ. ಬ್ಯಾಟ್ಸ್ಮನ್ ಕಡೆ ರಘುವೀರ್ ಅವರಿಗೆ ಎಡಗೈ ಬ್ಯಾಟರ್. ಆನ್ ಸೈಡ್ ನಲ್ಲಿ ಬಾರಿಸಿದ್ರು ಚೆಂಡನ್ನು, 1 ಓಟ ಪಡೆದುಕೊಂಡಿದ್ದಾರೆ. ಸಿಂಗಲ್ಸ್ಗಳಿಗೆ ನೆವರ್ ಮೈಂಡ್. ಈಗ ಡೈಮಂಡ್ಸ್ ತಂಡದವರು ಈ ಒಂದು ಹಂತದಲ್ಲಿ ಆಸ್ಕಿಂಗ್ ರೇಟ್ ಬಹಳ ಎತ್ತರದಲ್ಲಿದೆ. ಓವರ್ಗೆ 16 ರನ್ಗಳು ಬೇಕಾಗಿದೆ. ಹಾಗಾಗಿ ಒಂದೊಂದು ಓಟಗಳ ಬಗ್ಗೆ ಡೈಮಂಡ್ಸ್ ತಂಡದವರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಫೀಲ್ಡ್ ಕೂಡ ವೆಲ್ ಸ್ಪ್ರೆಡ್ ಆಗಿದೆ. 4 ಓವರ್ ಇದೆ, 3.5 ಬಾಕಿ ಇದೆ. 74 ರನ್ಗೆ ಬೇಕಾಗಿದೆ. ಈ ಬಾರಿ ಸುದಿ ಅವರು ಎಸ್ತ ಚೆಂಡು ವೈಡ್ ಬಾಲ್, ಲೆಗ್ ಸ್ಟಂಪ್ನಿಂದ ಸಾಕಷ್ಟು ಹೊರಕ್ಕೆ ಚಲಿಸಿದ ಚೆಂಡು. ಕ್ರಮವಲ್ಲದ ಎಸೆತ ಎನ್ನುವ ಸೂಚನೆ ನಿರ್ಣಾಯಕರಿಂದ. 23 ಎಸೆತಗಳು ಬಾಕಿ ಇದೆ. ಬಾರಿ ಮತ್ತೊಮ್ಮೆ ವೈಡ್ ಬಾಲ್, ಲೆಗ್ ಸ್ಟಂಪ್ನಿಂದ ಹೊರಕ್ಕೆ 1, ಈ ಬಾರಿ ಆಫ್ ಸ್ಟಂಪ್ನಿಂದ ಹೊರಕ್ಕೆ ಮತ್ತೊಂದು ವೈಡ್. 2 ಸತತ ಕ್ರಮವಲ್ಲದ ಎಸೆತಗಳು. ಈ ಒಂದು ಹಂತದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಬಂದಾಗ ಈ ರೀತಿ ಆಗುತ್ತೆ. ಬಿರುಸಿನ ಹೊಡೆತ ಗಾಳಿಯಲ್ಲಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ ಬಾರಿಸಿ 1 ಓಟವನ್ನು ಸುಲಭವಾಗಿ ಪಡೆದುಕೊಂಡ್ರು. ಬೌಂಡ್ರಿ ಮತ್ತು ಸಿಕ್ಸರ್ಗಳು ಬೇಕಾಗಿದೆ ತೀರ್ಥಹಳ್ಳಿ ತಂಡಕ್ಕೆ. ಬೌಂಡ್ರಿ ಸಿಕ್ಸರ್ಗಳ ಮಳೆಯೇ ಆಗಬೇಕಾಗಿದೆ. ಮಳೆಯ ಜೊತೆಗೆ ಸುರಿಮಳೆ ಕೂಡ ಬೇಕಾಗಿದೆ. ಆದರೆ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಿದ್ದಾರೆ ಡೈಮಂಡ್ಸ್ ತಂಡದವರು. ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇಲ್ಲ, ಬರೀ ಸಿಂಗಲ್ಸ್ ಮಾತ್ರ ಬರ್ತಾ ಇದೆ. ಈ ಬಾರಿ ಒಂದು ಕ್ರಾಸ್ ಬ್ಯಾಟೆಡ್ ಶಾಟ್ ಅನ್ನ ಪ್ರಯತ್ನ ಪಟ್ಟರು. ಚೆಂಡು ಆಫ್ ಸೈಡ್ ನಲ್ಲಿ ಚಲಿಸಿದೆ. ಒಂದು ಓವರ್ ಥ್ರೋ ಕೂಡ ಆಗ್ತಾ ಇದೆ. ಈ ನಡುವೆ 2 ಓಟಗಳನ್ನು ಪಡೆದುಕೊಂಡಿದ್ದಾರೆ. ಈ 2 ಓಟಗಳು, ಈ 2 ಓಟಗಳ ನೆರವಿನಿಂದ ಒಟ್ಟು ಗಳಿಕೆ 107ಕ್ಕೆ 6 ತೀರ್ಥಹಳ್ಳಿ ತಂಡದ ಮೊತ್ತ. ಇನ್ನು ಉಳಿದಿರುವ
21 ಎಸೆತಗಳಲ್ಲಿ 69 ಓಟಗಳು ಬೇಕಾಗಿದೆ. 29 balls remaining, 69 runs required, 4 wickets in hand. That is the equation. ಮತ್ತೊಮ್ಮೆ ಕ್ರಾಸ್ ಬ್ಯಾಟೆಡ್ ಶಾಟ್ ಅನ್ನ ಸಾಕಷ್ಟು ಎಫೆಕ್ಟಿವ್ ಆಗಿ ಬಾರಿಸಿದ್ರು, ಸ್ವೀಪ್ ಮಾಡಿದ್ದಾರೆ ಎಡಗೈ ಬ್ಯಾಟರ್ ರಘುವೀರ್. ಆದರೆ ಒಂದು ಓಟ ಮಾತ್ರ ತೃಪ್ತಿ ಪಟ್ಕೊಳ್ಬೇಕಾಗಿದೆ, ಕಾರಣ ಪ್ಲೇಸ್ಮೆಂಟ್ ಇಲ್ಲ ಅಲ್ಲಿ. ಈ ಒಂದು ಓಟದಿಂದಾಗಿ ಸ್ಕೋರು 108, 108, 108ಕ್ಕೆ 6. ಇಪ್ಪತ್ತು ಎಸೆತಗಳಲ್ಲಿ 68 ರನ್ಗಳು ಬೇಕಾಗಿದೆ. ಈ ಬಾರಿ ಆನ್ ಸೈಡ್ ನಲ್ಲಿ ನಿಧಾನವಾಗಿ ತಳ್ಳಿ ಒಂದು ಓಟ ಪಡೆದುಕೊಂಡ್ರು. ಮಿಸ್ಫೀಲ್ಡ್ ಇಲ್ಲ, 2 ಓಟ ಪಡೆದುಕೊಂಡಿದ್ದಾರೆ. ಉತ್ತಮ ಓಟದ ಪ್ರದರ್ಶನ, 2 ಓಟಗಳು. 110ಕ್ಕೆ 6 ತೀರ್ಥಹಳ್ಳಿ ತಂಡದ ಮೊತ್ತ. 17ನೇ ಓವರ್ ಚಾಲ್ತಿಯಲ್ಲಿ 20 ಓವರ್ಗಳಲ್ಲಿ 176 ಟಾರ್ಗೆಟ್. ಶಾರ್ಟ್ ಆಫ್ ಲೆಂತ್ ಆಗಿ ಬಂದ ಚೆಂಡು ನೇರವಾಗಿ ಬೌಲರ್ ಹತ್ತ ಬಾರಿಸಿದ್ರು. ಬೌಲರ್ ಸ್ವತಃ ಫೀಲ್ಡ್ ಮಾಡಿ ನಾನ್ ಸ್ಟ್ರೈಕರ್ ಓಟಕ್ಕೆ ಪ್ರಯತ್ನ ಪಟ್ಟಿದ್ರು. ಕಡೆಗಳಿಗೆ ಕ್ರೀಸ್ಗೆ ಸುರಕ್ಷಿತವಾಗಿ ಮರಳಿದ್ದಾರೆ. ಓವರ್ನ ಮುಕ್ತಾಯ, 17 ಓವರ್ಗಳ ಮುಕ್ತಾಯಕ್ಕೆ ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡದ ಮೊತ್ತ ಶಿವಮೊಗ್ಗ ಡೈಮಂಡ್ಸ್ ತಂಡದ ವಿರುದ್ಧ 110, 6 ವಿಕೆಟ್ಗಳ ನಷ್ಟಕ್ಕೆ. ಇನ್ನು ಉಳಿದಿರುವ 18 ಎಸೆತಗಳಲ್ಲಿ 66 ರನ್ಗಳು ಬೇಕಾಗಿದೆ. 3 ಓವರ್ಗಳಲ್ಲಿ 66 ರನ್ಗಳ ಅವಶ್ಯಕತೆ. ನಾನು ಹೇಳ್ತಾ ಇದ್ದೆ ಮಿರಾಕಲ್ಸೇ ಆಗಬೇಕು ಅಂತ, ಆದರೆ ಅಂಥ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಕಾರಣ ರನ್ಗಳ ಬರ ಕಾಣ್ತಾ ಇದೆ. ಒಂದು ರೀತಿಯ ಡ್ರೈಡ್ ಅಪ್ ಸಿಚುವೇಶನ್ ಇದೆ ಇಲ್ಲಿ. ಆದ್ದರಿಂದ ಡೈಮಂಡ್ಸ್ ತಂಡ ಹೆಚ್ಚು ಕಡಿಮೆ ಗೆಲ್ಲೋದು ಖಚಿತ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಏನಾದರೂ ಸ್ವಲ್ಪ ಆ ಒಂದು ಸ್ಕೋರ್ಗೆ ಹತ್ರ ಬಂದರೆ ಅಂಕಗಳು ಲೀಗ್ ಕಮ್ ನಾಕ್ಔಟ್ ಆಗಿರೋದ್ರಿಂದ ಪ್ರಮೋಷನ್ ಆಗುವ ಸಂದರ್ಭದಲ್ಲಿ, ಮುಂದಿನ ಹಂತಕ್ಕೆ ಹೋಗುವ ಸಂದರ್ಭದಲ್ಲಿ ರನ್ ರೇಟ್ ಕೂಡ ಕೌಂಟ್ ಆಗುತ್ತೆ, ಅವರೇಜ್ ಕೂಡ ಕೌಂಟ್ ಆಗೋದ್ರಿಂದ ಗೆಲ್ಲೋಕೆ ಸಾಧ್ಯ ಆಗದಿದ್ರು ಸ್ಕೋರ್ಗೆ ಹತ್ರ ಬರೋ ಪ್ರಯತ್ನವನ್ನಾದರೂ ತೀರ್ಥಹಳ್ಳಿ ತಂಡದವರು ಮಾಡಬೇಕಾಗತ್ತೆ. ಅವರೇಜ್ ಕೂಡ ಕೌಂಟ್ ಆಗೋದ್ರಿಂದ 3 ಓವರ್ಗಳಲ್ಲಿ 66, 4 ವಿಕೆಟ್ಗಳು ಬಾಕಿ ಇದೆ. 6 ವಿಕೆಟ್ಗಳು ಈಗಾಗಲೇ ಪತನಗೊಂಡಿದೆ. ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ಮತ್ತು ಶಿವಮೊಗ್ಗದ ಡೈಮಂಡ್ ಕ್ರಿಕೆಟರ್ಸ್ ತಂಡಗಳ ನಡುವೆ ಶಿವಮೊಗ್ಗದ KSCA ಕ್ರೀಡಾಂಗಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆಯುತ್ತಿರುವ ಅಮೃತ ಮಹೋತ್ಸವ ಕಪ್ 2023ರ T20 ಪಂದ್ಯಾವಳಿಯನ್ನು ನಾವು ನೋಡ್ತಾ ಇದ್ದೇವೆ. ಅನೀಶ್ವರ್ ಗೌತಮ್ ಯಶಸ್ವಿ ಬೌಲರ್, ಮ್ಯಾನ್ ಆಫ್ ದ ಮ್ಯಾಚ್ಗೆ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಾರೆ. ಒಂದು ಓಟ ಲಭಿಸಿದೆ, ಡ್ರೈವ್ ಮಾಡಿದ್ರು. ಈ ಒಂದು ಓಟದಿಂದಾಗಿ ಒಟ್ಟು ಗಳಿಕೆ 111ಕ್ಕೆ 6. 111. ನೆಲ್ಸನ್ 111. ಅನೀಶ್ವರ್ ಗೌತಮ್ ಬ್ಯಾಟಿಂಗ್ ನಲ್ಲಿ, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಮಿಂಚಿದ್ದಾರೆ ಇವತ್ತು. ಕ್ಲೀನ್ ಬಾಲ್ಡ್. ಮತ್ತೊಮ್ಮೆ ತಮ್ಮ ಬೌಲಿಂಗ್ನ ಚಾಕಚಕ್ಯತೆಯನ್ನ, ಉತ್ಕೃಷ್ಟ ಪ್ರದರ್ಶನವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅನೀಶ್ವರ್ ಗೌತಮ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಯಾಕೆ ಅಂಡರ್-19 ಇಂಡಿಯಾದಲ್ಲಿ ಇದ್ದೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಆ ಒಂದು ಬ್ಯೂಟಿ ಆಫ್ ದಿ ಡೆಲಿವರಿ ಅಂತ ನಾವೇನು ಹೇಳ್ತೇವೆ, ಒಬ್ಬ ಸ್ಪಿನ್ ಬೌಲರ್ನ ಡ್ರೀಮ್ ಡೆಲಿವರಿ, ಅದೊಂದು ಒಳತಿರುವನ್ನ ಕಂಡುಕೊಂಡು ಸರಕ್ಕನೆ ನುಗ್ಗಿ ಬೇಲ್ಸ್ ಅನ್ನ ಎಗರಿಸಿದೆ. ನಮ್ಮ ನಿತ್ಯಾನಂದ್ ಪೈ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅತ್ಯಂತ ಉತ್ತಮ ಬೌಲಿಂಗ್ ಪ್ರದರ್ಶನ, ಸ್ಪಿನ್ ಬೌಲಿಂಗ್ ಕೈಚಳಕ
ಅನೀಶ್ವರ್ ಗೌತಮ್ ಅವರಿಂದ ಬಾಲು ಸೀದಾ ವಿಕೆಟನ್ನು ಉರುಳಿಸಿದೆ, ಮಧ್ಯದ ಮಿಡ್ಲ್ ಸ್ಟಂಪನ್ನು ಮತ್ತು ಬೇಲ್ಸನ್ನು ಉರುಳಿಸಿದೆ. ಅತ್ಯಂತ ಉತ್ತಮವಾದಂಥ ಬೌಲಿಂಗ್ ಕೈಚಳಕದ ಅನೀಶ್ವರ್ ಗೌತಮ್. ಕೇಳಿಸ್ತಾ ಇದೆಯಾ? ಈಗ ಇಲ್ಲಿ ಯಾಕಪ್ಪ ನಾನು ಮಾತಾಡೋದು ಇನ್ನು ಹೌದಾ? ದಮ್ ಕೊಡ್ಬೇಕಾ? ಹೌದಾ? ಅತ್ಯಂತ ಉತ್ತಮ ಬೌಲಿಂಗ್ ಪ್ರದರ್ಶನ ಅನೀಶ್ವರ್ ಗೌತಮ್ ಅವರಿಂದ. ನೇರವಾಗಿ ಮಿಡ್ಲ್ ಸ್ಟಂಪನ್ನು ಉರುಳಿಸಿದೆ. ಸ್ಪಿನ್ ಬೌಲಿಂಗ್ ಕೈಚಳಕ ತುಂಬ ಒಂದು ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನೀಶ್ವರ್ ಗೌತಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ನಿತ್ಯಾನಂದ್ ಪೈ ಅವರೇ. 111ಕ್ಕೆ 7 ತೀರ್ಥಹಳ್ಳಿ ತಂಡದ ಮೊತ್ತ. 1-1-1 for 7. ಇನ್ನು 16 ಎಸೆತಗಳಲ್ಲಿ 65 ಓಟಗಳ ಅವಶ್ಯಕತೆ ಇದೆ. ಅನೀಶ್ವರ್ ಉತ್ತಮವಾದ ಎಸೆತ, ಡಾಟ್ ಬಾಲ್. ಈವರೆಗೆ 2.3 ಓವರ್ಗಳನ್ನು ಎಸೆದಿದ್ದಾರೆ ಅನೀಶ್ವರ್ ಗೌತಮ್. ಕೇವಲ 3 ಓಟ ನೀಡಿ 3 ವಿಕೆಟ್ ಪಡೆದಿದ್ದಾರೆ. ಒಂದು ರನ್ಔಟ್ ಕೂಡ ಮಾಡಿದ್ದಾರೆ. ಬ್ಯಾಟಿಂಗ್ನಲ್ಲಿ 60 ರನ್ ಹೊಡೆದಿದ್ದಾರೆ. ಇನ್ನೇನು ಬೇಕು? ಒಂದು ಕ್ಯಾಚ್ ಕೂಡ ಹಿಡಿದಿದ್ದಾರೆ. ಇವತ್ತಿನ ದಿನ ಅನೀಶ್ವರ್ ಗೌತಮ್ ಅವರ ದಿನ ಆಗಿದೆ. ಅನೀಶ್ವರ್ ಆಕರ್ಷಕವಾದಂಥ ಒಂದು ಡ್ರೈವ್, ಬಾರಿ ಪೂರ್ಣ ಅಂತರ ಫ್ಲೈಟ್ ಡೆಲಿವರಿ ಕೊಟ್ಟಿದ್ರು. ಮುಂದೆ ಬಂದು ಕವರ್ ಡ್ರೈವ್ ಮಾಡುವ ಮೂಲಕ 1 ಓಟವನ್ನು ಬ್ಯಾಟ್ಸ್ಮನ್ ಪಡೆದುಕೊಂಡಿದ್ದಾರೆ. ಸ್ಕೋರ್ 112ಕ್ಕೆ 7 ತೀರ್ಥಹಳ್ಳಿ ತಂಡದ ಮೊತ್ತ. ನೂರ 12ಕ್ಕೆ 7 17.5 ಓವರ್ಗಳು ಮುಕ್ತಾಯಗೊಂಡಿದೆ. ಈ ಓವರ್ನ ಕೊನೆ ಎಸೆತಾಯಿತು. ಉತ್ತಮವಾದ ಎಸೆತ, ಡ್ರೈವಿಂಗ್ ಲೆಂತ್ ಇತ್ತು. ಮುಂದೆ ಬಂದು ಡ್ರೈವ್ ಮಾಡಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟವನ್ನು ಮಾತ್ರ ಪಡೆದುಕೊಂಡಿದ್ದಾರೆ. ಇದರೊಂದಿಗೆ 18 ಓವರ್ಗಳು ಮುಕ್ತಾಯಗೊಂಡಿದೆ. 18 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 113ಕ್ಕೆ 7. ಇನ್ನು 12 ಎಸೆತಗಳಲ್ಲಿ 63 ಓಟಗಳು ಬೇಕಾಗಿದೆ. ರಿಕ್ವೈರ್ಡ್ ರನ್ ರೇಟ್ 31.5. 12 ಎಸೆತಗಳಲ್ಲಿ 63. ಕೇವಲ ಫಾರ್ಮಾಲಿಟೀಸ್ ಮಾತ್ರ ಇದೆ, ಔಪಚಾರಿಕತೆ ಮಾತ್ರ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಶಿವಮೊಗ್ಗದ ಡೈಮಂಡ್ ಕ್ರಿಕೆಟರ್ಸ್ ತಂಡ ಶುಭಾರಂಭ ಮಾಡುವ ಹಾದಿಯಲ್ಲಿ ಮುನ್ನಡೆದಿದೆ ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ತಂಡದ ವಿರುದ್ಧ. ಶ್ರೇಯಸ್ ಬೌಲ್ ಮಾಡಲು ಬಂದಿದ್ದಾರೆ. ರಘುವೀರ್ ಶಾರ್ಟ್ ಆಗಿ ಬಂದಂತ ಚೆಂಡನ್ನು ಎಳೆದು ಬಾರಿಸಿದ್ದಾರೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ದುರ್ಬಲ ಎಸೆತ, ಹೆಚ್ಚಿನ ಲಾಭ ದೊರಕಲಿಲ್ಲ. 114ಕ್ಕೆ 7 ವಿಕೆಟ್. ಮತ್ತೊಂದು ಶಾರ್ಟ್ ಆಗಿ ಎಸೆದಂತ ಒಂದು ಚೆಂಡು, ಆಕರ್ಷಕವಾದ ಫೀಲ್ಡಿಂಗ್ ನ ಪ್ರದರ್ಶನ ಶಬರೀಶ್ ಅವರಿಂದ. ಅಕ್ರೋಬ್ಯಾಟಿಕ್ ಎಫರ್ಟ್ ಅಂತ ಹೇಳ್ಬೋದು ನಾವು ಅದನ್ನ. ಡೈವ್ ಮಾಡಿದ್ರು, ತಮ್ಮ ಬಾಡಿಯನ್ನ ಪೂರ್ತಿ ಬೆಂಡ್ ಮಾಡಿ ಮಿಡ್ ವಿಕೆಟ್ ಭಾಗದಲ್ಲಿ ಡೈವ್ ಮಾಡುವ ಮೂಲಕ ಶಬರೀಶ್ ಒಂದು ಮನಮೋಹಕವಾದ ಫೀಲ್ಡಿಂಗ್ ನ ಪ್ರದರ್ಶನ ನೀಡಿ 2 ಬ್ಯಾಟರ್ ಒಂದೇ ತುದಿಯಲ್ಲಿದ್ರು, ಒಂದೇ ಎಂಡಲ್ಲಿದ್ರು. ನಾನ್ ಸ್ಟ್ರೈಕರ್ಗೆ ಆಗಲೇ ಓಡೋಗ್ಬಿಟ್ಟಿದ್ರು. ಆದರೆ ಸ್ಟ್ರೈಕರ್ ಅಲ್ಲಿ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಇದರ ಫಲವಾಗಿ 8ನೇ ಹುದ್ದರಿಯ ಪತನ. ಶಿವಮೊಗ್ಗದ ಕೆಎಸ್ಎ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನ ಪ್ಲಾಟಿನಂ ಜೂಬ್ಲಿ ಟ್ರೋಫಿ 2023ರ ಮೊದಲ ಪಂದ್ಯದಲ್ಲಿ ಜಯಗಳಿಸುವ ಹಾದಿಯಲ್ಲಿ ಶಿವಮೊಗ್ಗದ ಡೈಮಂಡ್ ಕ್ರಿಕೆಟ್ ಕ್ಲಬ್. ಈಗಾಗಲೇ ಪೆಸಿಟ್ ಕಾಲೇಜಲ್ಲಿ ನಡೆದ ಪಂದ್ಯದಲ್ಲಿ ಗ್ಯಾಲಕ್ಸಿ ತಂಡ ಸಾಗರದ ಯುವರಂಗ ತಂಡದ ವಿರುದ್ಧ ಜಯಶಾಲಿಯಾಗಿದೆ ಅಂತ ಈಗಾಗಲೇ ನಮಗೆ ಮಾಹಿತಿ ಬಂದಿದೆ.
ಫೆಸಿಟ್ ಮೈದಾನದಲ್ಲಿ ಎರಡನೇ ಪಂದ್ಯ ಸಾಗರದ ಯುವರಂಗ ಹಾಗೂ ಚಿಕ್ಕಮಗಳೂರಿನ ರಾಣ ತಂಡಗಳ ನಡುವೆ ಮತ್ತೊಂದು ಪಂದ್ಯ ನಡೆಯಲಿಕ್ಕಿದೆ. ಏಕಕಾಲದಲ್ಲಿ 4 ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಯ ಪಂದ್ಯಗಳು ಸಾಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ 4 ಕ್ರೀಡಾಂಗಣದಲ್ಲಿ 2 KCA, 1 ಫೆಸಿಟ್, ಮತ್ತೊಂದು JNNC, 4 ಟರ್ಫ್ ಅಂಕಣದಲ್ಲಿ ಈ ಒಂದು ಪಂದ್ಯಾವಳಿಯ ಎಲ್ಲ ಪಂದ್ಯಗಳು. ವೈಡ್ ಬಾಲ್ ಸೂಚನೆ, ಹಿಂದಕ್ಕೆ ಬಂದು ಕಟ್ ಮಾಡುವ ಪ್ರಯತ್ನ ವಿಫಲರಾದರು. ರಘುವೀರ್, ಒಂದು ಡಾಟ್ ಬಾಲ್ ಬಂದಿದೆ. ಶ್ರೇಯಸ್ ಈ ಬಾರಿ ಎಸ್ತಂತ ಒಂದು ಚೆಂಡನ್ನ ಹಿಂಗಾಲ ಮೇಲೆ ಬಂದು ಫುಲ್ ಮಾಡಿದ್ರು. ಅನೀಶ್ವರ್ ಗೌತಮ್ ಅಲ್ಲಿ ಫೀಲ್ಡ್ ಮಾಡ್ತಾ ಇದ್ದಾರೆ. 1 ಓಟ ಲಭಿಸಿದೆ. ಅನೀಶ್ವರ್ ಗೌತಮ್ 3 ವಿಕೆಟ್ ಪಡ್ಕೊಂಡಿದ್ದಾರೆ, 1 ಕ್ಯಾಚ್ ಹಿಡಿದಿದ್ದಾರೆ, 1 ರನ್ಔಟ್ ಮಾಡಿದ್ದಾರೆ. ಬ್ಯಾಟಿಂಗ್ನಲ್ಲಿ 60 ರನ್ ಗಳಿಸಿದ್ದಾರೆ. ಭಾರತದ ಕಿರಿಯರ ತಂಡಕ್ಕೆ, ಅಂಡರ್ 19 ಭಾರತ ತಂಡಕ್ಕೆ ಆಯ್ಕೆಯಾಗಿರುವ ಆಟಗಾರ ನಿತಿನ್, ಹೊಸ ಬ್ಯಾಟ್ಸ್ಮನ್. ಡಾಟ್ ಬಾಲ್ ಆಗಿದೆ. ಈ ಋತುವಿನ IPL ನಲ್ಲಿ ಅನೀಶ್ವರ್ ಗೌತಮ್ RCB ತಂಡದ ಪರವಾಗಿ ಆಡುವ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. LBWಗಾಗಿ ಮನವಿ, ಕ್ವಿಕ್ಕರ್ ರನ್, ಆದರೆ ಲೆಗ್ ಸ್ಟಂಪ್ ಅನ್ನು ಬಿಟ್ಟು ಹೊರಕ್ಕೆ ಚಲಿಸ್ತಾ ಇತ್ತು. ಇಂಪ್ಯಾಕ್ಟ್, ಅಪಾಯ ಉಂಟಾಗಿಲ್ಲ. ಈ ಬಾರಿ ಅಪಾಯಕಾರಿಯಾಗಿ ಆಡಿದ್ರು, ಎಡ್ಜ್ ಆಗಿದೆ. 1 ಓಟ ಲಭಿಸಿದೆ. ಓವರ್ನ ಮುಕ್ತಾಯ 19 ಓವರ್ಗಳು ಮುಕ್ತಾಯಗೊಂಡಿದೆ. 19 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 116, 8 ವಿಕೆಟ್ಗಳ ನಷ್ಟಕ್ಕೆ. ಕೊನೆಯ 6 ಎಸೆತಗಳು ಮಾತ್ರ ಬಾಕಿ ಇದೆ. 6 ಬಾಲಿಗೆ ಎಷ್ಟು ಬೇಕು? ಸಿಂಗಲ್. 6 ಎಸೆತಗಳು ಬಾಕಿ ಇದೆ. ಎಷ್ಟು ಬೇಕು 6ಕ್ಕೆ? 6 ಬಾಲಿಗೆ ಎಷ್ಟು ಬೇಕು? ಅಲ್ಲ, ರಘುವೀರ್ ಲೆಫ್ಟ್ ಹ್ಯಾಂಡರ್ ಅಲ್ಲ. ಅನೀಶ್ವರ್ ಗೌತಮ್ ಕೊನೆಯ ಓವರ್ನ ಎಸೆಯಲು ಬರ್ತಾ ಇದ್ದಾರೆ. ಉತ್ತಮವಾದ ಎಸೆತ, ಡಾಟ್ ಬಾಲ್ ಆಗಿದೆ. 5 ಎಸೆತಗಳು ಮಾತ್ರ ಇದೆ. ಗೆಲುವಿನ ಆಸೆ ಇಲ್ಲ ಈಗ ತೀರ್ಥಹಳ್ಳಿ ತಂಡಕ್ಕೆ. ಆಲ್ ಔಟ್ ಆಗಬಾರ್ದು ಅನ್ನುವ ಒಂದು ಧೋರಣೆ ಇರಬಹುದು. ಡ್ರೈವ್ ಮಾಡಿದ್ದಾರೆ ಮಿಡಾನ್ ವಿಭಾಗದಲ್ಲಿ, 1 ಓಟವನ್ನು ಪಡೆದುಕೊಂಡಿದ್ದಾರೆ. ಕ್ಕೆ 8, 20ನೇ ಓವರ್ ಚಾಲ್ತಿಯಲ್ಲಿ 176 ಬೇಕಾಗಿತ್ತು. ಗೆಲುವು ನಿಶ್ಚಿತವಾಗಿದೆ. ಶಿವಮೊಗ್ಗ ಡೈಮಂಡ್ ಶುಭಾರಂಭವನ್ನ ಮಾಡಿದೆ. ಮತ್ತೊಮ್ಮೆ ಡ್ರೈವ್ ಮಾಡಿದ್ರು, ಡಾಟ್ ಬಾಲ್, ಶಾರ್ಟ್ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ಪಾಲನೆ. 3 ಎಸೆತಗಳಿದೆ ಅಷ್ಟೇ. 102. ಆ ಒಂದು ಚೆಂಡನ್ನ ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಬಾರಿಸಿ 1 ಓಟವನ್ನು ನಿರಾಸವಾಗಿ ಪಡೆದುಕೊಂಡ್ರು. 119ಕ್ಕೆ 8. 2 ಬಾಲ, 2 ಎಸೆತಗಳು ಮಾತ್ರ ಬಾಕಿ ಇದೆ ಈಗ. ಡಾಟ್ ಬಾಲ್ ಆಗಿದೆ. ಕೊನೆಯ ಎಸೆತ ಈಗ ಬಾಕಿ ಇದೆ. ಸುಲಭವಾದ ಜಯ ಡೈಮಂಡ್ಸ್ ತಂಡದ ಪಾಲಿಗೆ. ಘೋಷಣೆ ಅಷ್ಟೇ ಬಾಕಿ ಇದೆ. ಡಾಟ್ ಬಾಲ್. ಓವರ್ನ ಮುಕ್ತಾಯ, 20 ಓವರ್ಗಳ ಮುಕ್ತಾಯಕ್ಕೆ ತೀರ್ಥಹಳ್ಳಿ ತಂಡ 119ಕ್ಕೆ 8 ರನ್ಗಳೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿದೆ. ಇದರೊಂದಿಗೆ ಡೈಮಂಡ್ಸ್ ತಂಡ ಈ ಒಂದು ಪಂದ್ಯವನ್ನ ಅತ್ಯಂತ ಸುಲಭವಾಗಿ ಭರ್ಜರಿಯಾದ ಗೆಲುವನ್ನೇ ಅದು ಸಾಧಿಸಿದೆ ಅಂತ ನಾವು ಖಚಿತವಾಗಿ ಹೇಳಬಹುದು.
ಮುಂದಿನ ಪಂದ್ಯ ಡೈಮಂಡ್ಸ್ ತಂಡಕ್ಕೆ ಸರಿಯಾಗಿ 2 ಗಂಟೆಗೆ ಇದೆ. ಅವರು ಕೂಡಲೇ ಊಟ ಮಾಡಿ ಬರಬೇಕು. ಡೈಮಂಡ್ಸ್ ತಂಡದವರು ಕೂಡಲೇ ಲಂಚ್ ಪೂರೈಸಿ 2 ಗಂಟೆಗೆ ಸರಿಯಾಗಿ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಬೇಕು. 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗ 1:35 25 ನಿಮಿಷಗಳ ಒಂದು ವಿರಾಮವನ್ನು ಡೈಮಂಡ್ಸ್ ತಂಡಕ್ಕೆ ಕೊಡಲಾಗಿದೆ 2ನೇ ಮ್ಯಾಚ್ಗೆ. ಹಲೋ, ಡೈಮಂಡ್ ಕ್ರಿಕೆಟ್ ಕ್ಲಬ್ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡಗಳ ನಡುವೆ ನಡೆದ ಪಂದ್ಯದ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದಂತ ರವೀಂದ್ರನಾಥ್ ಅವರಿಗೆ ಮತ್ತು ಸುನೀಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಪಂದ್ಯದ ವ್ಯಕ್ತಿ ಮ್ಯಾನ್ ಆಫ್ ದ ಮ್ಯಾಚ್, ಯಾವುದೇ ಗೊಂದಲ ಇಲ್ಲ, ಅನೀಶ್ವರ್ ಗೌತಮ್ ಮ್ಯಾನ್ ಆಫ್ ದ ಮ್ಯಾಚ್. ಈ ದಿನ ಸಂಜೆ ಅವರಿಗೆ ಪುರಸ್ಕಾರವನ್ನು ನೀಡಲಾಗುತ್ತೆ. ಅನೀಶ್ವರ್ ಗೌತಮ್ ವಿಲ್ ಬಿ ದ ಮ್ಯಾನ್ ಆಫ್ ದ ಮ್ಯಾಚ್. ಕಂಗ್ರಾಚ್ಯುಲೇಷನ್ಸ್ ಟು ಅನೀಶ್ ಗೌತಮ್. ಕಿಶನ್ ಈ ಬಾರಿ ಮತ್ತೊಮ್ಮೆ ಪೂರ್ಣ ಅಂತರದಲ್ಲಿ ಎಸೆದರು. ಮತ್ತೊಮ್ಮೆ ಚೆಂಡು ಸೀಮಾ ರೇಖೆಯನ್ನ ದಾಟ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ರನ್ಗಳು ಬರ್ತಾ ಇದೆ. ಪ್ರಥಮ ಎಸೆತ ಸಿಕ್ಸರ್, 2ನೇ ಎಸೆತ ಬೌಂಡ್ರಿ. ಎರಡೂ ಕೂಡ ಸುಲಭವಾದ ತುತ್ತಾಗಿತ್ತು. ಪ್ರಥಮ ಎಸೆತ ಆಫ್ ಸ್ಟಂಪ್ ನಿಂದ ಹೊರಕ್ಕೆ, ಆಫ್ ಸ್ಟಂಪ್ ಲೈನ್ ನಲ್ಲಿ ಪೂರ್ಣ ಅಂತರವನ್ನು ಓವರ್ ಪಿಚ್ ಅನ್ನ ಕೊಟ್ಟಿದ್ರು, ಲೆಂತ್ ಬಾಲ್ ಆಗಿತ್ತು. 2ನೇ ಎಸೆತ ಲೆಗ್ ಮತ್ತು ಮಿಡ್ಲ್ ಸ್ಟಂಪ್ ನ ಮೇಲೆ ಕಾಲುಗಳನ್ನು ಬಳಸಿಕೊಂಡು ಮತ್ತೊಮ್ಮೆ ಸೊಗಸಾದ ಆನ್ ಡ್ರೈವ್ ನ ಮೂಲಕ ಲಾಂಗ್ ಆನ್ ವಿಭಾಗದಲ್ಲಿ ಬಾರಿಸಿ 4 ಓಟಗಳನ್ನು ಪಡೆದುಕೊಂಡಿದ್ದಾರೆ. 2 ಎಸೆತಗಳಲ್ಲಿ 10 ರನ್ಗಳು ಬಂದಿದೆ. ಮತ್ತೊಮ್ಮೆ ಡಾಟ್ ಈ ಬಾರಿ ಸ್ವಲ್ಪ ಗಾಳಿಯಲ್ಲಿ ಬಾರಿಸಿದ್ರು. ಅರೆಮನಸ್ಸಿನ ಹೊಡೆತ. 1 ಓಟ ಲಾಂಗ್ ಆನ್ ವಿಭಾಗದಲ್ಲಿ ಸ್ವಲ್ಪ ಕಾಲ ಗಾಳಿಯಲ್ಲಿತ್ತು, ಕ್ಯಾರಿ ಆಗಿಲ್ಲ. ಈ 1 ಓಟದಿಂದಾಗಿ ಒಟ್ಟು ಗಳಿಕೆ 11 ಓಟಗಳು. ಹಾಸನ ತಂಡದ ಮೊತ್ತ 11, ಚಿಕ್ಕಮಗಳೂರು ತಂಡದ ವಿರುದ್ಧ. ಉತ್ತಮವಾದ ಆರಂಭ, ಭರ್ಜರಿಯಾದ ಆರಂಭ. 3 ಎಸೆತಗಳಲ್ಲಿ 11 ಓಟಗಳು ಬಂದಿದೆ. ಒಂದು ಬೃಹತ್ ಮೊತ್ತವನ್ನು ಗಳಿಸ್ತೇನೆ ಅನ್ನುವ ವಿಶ್ವಾಸವನ್ನು ಹಾಸನ ತಂಡ ತೋರಿಸ್ತಾ ಇದೆ ಆರಂಭದಲ್ಲಿ. ಚಿಕ್ಕಮಗಳೂರು ತಂಡದವರು ಕಮ್ ಬ್ಯಾಕ್ ಮಾಡಬೇಕಾಗಿದೆ. ಕಿಶನ್ ಇದು ಒಳ್ಳೆಯ ಎಸೆತ, ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಬಾರಿ. ಪೂರ್ಣ ಅಂತರದಲ್ಲಿ ಬಂತು. ಯಾರ್ಕ್ ಮಾಡುವಂತ ಒಂದು ಪ್ರಯತ್ನ, ಬ್ಲ್ಯಾಕ್ ಹೋಲ್ಗೆ ಅವರ ಟಾರ್ಗೆಟ್ ಇತ್ತು. ಸರಿಯಾದ ಲೆಂತ್ ಮತ್ತು ಲೈನ್ ಎರಡೂ ಕೂಡ ಕರಾರುವಕ್ಕಾಗಿ ಎಸೆದ್ರು. ಹಾಗಾಗಿ ಅನಿವಾರ್ಯವಾಗಿ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗಬೇಕಾಯಿತು ಬ್ಯಾಟ್ಸ್ಮನ್ ಪ್ರಜ್ವಲ್ ಪ್ರಸನ್ನ. ಕಿಶನ್ ಪ್ರಜ್ವಲ್ ಅವರಿಗೆ ಈ ಬಾರಿ ಸ್ವಲ್ಪ ಶಾರ್ಟ್ ಆಗಿ, ಹಿಂದಿನ ಎಲ್ಲ ಸಂದರ್ಭಗಳಲ್ಲೂ ಮುಂದೆ ಬಂದು ಆಡುವ ಅವಕಾಶ ಕೊಟ್ಟಿದ್ರು. ಲೆಂತ್ ಡೆಲಿವರಿ, ಈ ಬಾರಿ ಪರಿವರ್ತನೆಯನ್ನ ಮಾಡಿದ್ರು. ಶಾರ್ಟ್ ಆಫ್ ಲೆಂತ್, ಆಫ್ ಸ್ಟಂಪ್ ನಿಂದ ಹೊರಕ್ಕೆ 4 ಸ್ಟಂಪ್ ಲೈನ್ ನಲ್ಲಿ ಬೋಲ್ ಮಾಡಿದ್ರು. ವೈಡ್ ಆಫ್ ದ ಕ್ರೀಸ್. ಈ ಬಾರಿ ಯಾವುದೋ ಒಂದು ಮೂವ್ಮೆಂಟ್ ಇರಲಿಲ್ಲ, ನೇರವಾಗಿ ಚಲಿಸ್ತು. ಆಫ್ ಸ್ಟಂಪ್ ನಿಂದ ಪುಟ ಬಿದ್ದು ಹೊರಕ್ಕೆ ಚಲಿಸ್ತಾ ಇತ್ತು. ಕಟ್ ಮಾಡುವ ಪ್ರಯತ್ನದಲ್ಲಿ ವಿಫಲರಾದ್ರು. ಒಂದು ಡಾಟ್ ಬಾಲ್ ಆಗಿದೆ. ಈ ಬಾರಿ ಡ್ರೈವ್ ಮಾಡಿದ್ದಾರೆ. ಆಕರ್ಷಕವಾದ ಹೊಡೆತ 30 yards ಹೊರಭಾಗದಲ್ಲಿ ಚಲಿಸ್ತಾ ಇದೆ. 4 ಓಟಗಳು. ಪ್ರಜ್ವಲ್ ಪ್ರಸನ್ನ ಕೂಡ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ. ಈಗ ಮತ್ತೊಂದು ಸುಲಭವಾದ ತುತ್ತಾಗಿತ್ತದು. ಪೂರ್ಣ ಅಂತರವನ್ನು ಕೊಟ್ಟರು. ಓವರ್ ಪಿಚ್, ಬಹಳ ಸುಲಭವಾದ ಒಂದು ಜ್ಯೂಸಿ, ಒಂದು ನಾವು ಏನಂತ ಹೇಳ್ತೀವಿ, ಅದು ಆಂಗ್ಲ ಭಾಷೆಯಲ್ಲಿ ಜ್ಯೂಸಿ ಹಾಫ್ ವಾಲಿ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಲೆಂತ್ ಅನ್ನ ಎಸೆದ್ರು. ಅದು ಸುಲಭವಾಗಿ ತಂಪು ಪಾನೀಯವನ್ನು ಕುಡಿದಷ್ಟೇ ಸುಲಭವಾಗಿ ಡ್ರೈವ್ ಬಾರಿಸಿದ್ರು. ಕವರ್ ಡ್ರೈವ್. 4 ಓಟಗಳು. ಈ 4 ಓಟಗಳಿಂದಾಗಿ
ಒಟ್ಟು ಗಳಿಕೆ 15 ಓಟಗಳು. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಹಾಸನ ತಂಡದ ಮೊತ್ತ 15 ಓಟಗಳು. ಭರ್ಜರಿಯಾದ ಆರಂಭ. ಬೃಹತ್ ಮೊತ್ತವನ್ನು ಗಳಿಸುವತ್ತ ಹಾಸನ ತಂಡ ಈಗ ಸಾಕ್ತಾ ಇದೆ. ಬಸವರಾಜ್ ಹೊಸ ಬ್ಯಾಟ್ಸ್ಮನ್ ದೂರದ ತುದಿಯಿಂದ ಬೋಲ್ ಮಾಡಲು ಬರ್ತಾ ಇದ್ದಾರೆ. ಪ್ರಜ್ವಲ್ ಪ್ರಸನ್ನ ಹಾಗೂ ಮತ್ತೋರ್ವ ಬ್ಯಾಟ್ಸ್ಮನ್ ಚಂದನ್ ಡ್ಯೂಪಿ ಅವರಿಂದ ಆತ್ಮವಿಶ್ವಾಸದ ಆರಂಭ. ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಬಸವರಾಜ್ ಬೋಲ್ ಮಾಡಲು ಬರ್ತಾ ಇದ್ದಾರೆ ಚಿಕ್ಕಮಗಳೂರು ತಂಡದ ಪರವಾಗಿ. ಚಂದನ್ ಬ್ಯಾಟಿಂಗ್ ತುದಿಯಲ್ಲಿ. ಶಾರ್ಟ್ ಆಗಿ ಪುಟಿದ್ದು ಬಂದಂತ ಚೆಂಡನ್ನ ಹಿಂಗಲ್ಲ ಮೇಲೆ ಬಂದು ಫಿಲ್ ಮಾಡಿದ್ದಾರೆ. ಬೌಂಡ್ರಿ ಮೂಲಕ ಬಸವರಾಜ್ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಮತ್ತೊಂದು ದುರ್ಬಲವಾದ ಎಸೆತ. ಚಿಕ್ಕಮಗಳೂರು ತಂಡದ ಬಾಡಿ ಲ್ಯಾಂಗ್ವೇಜ್ ಆರಂಭಿಕ ಹಂತದಲ್ಲೇ ಪಾಸಿಟಿವ್ ಆಗಿ ಕಾಣ್ತಾ ಇಲ್ಲ. ಶಾರ್ಟ್ ಆಗಿ ಬಂದಂತ ಒಂದು ಚೆಂಡು, ಸುಲಭವಾದ ಒಂದು ಅವಕಾಶ ಇತ್ತು, ಹಿಂಗಲ್ಲ ಮೇಲೆ ಬಂದ್ರು, ಅಲ್ಲಿ ಒಳ್ಳೆ ಪೊಸಿಷನ್ ಕೂಡ ಮಾಡಿಕೊಂಡ್ರು. ಫಿಲ್ ಮಾಡುವ ಮೂಲಕ ಭರ್ಜರಿಯಾದ ಬೌಂಡ್ರಿಯನ್ನು ಪಡೆದುಕೊಂಡಿದ್ದಾರೆ ಹಾಸನ ತಂಡಕ್ಕೆ. ಸ್ಕೋರ್ 19. 1.1 ಓವರ್ ನಂತರ 7 ಎಸೆತಗಳಲ್ಲಿ 19 ರನ್ ಬಂದಿದೆ. ಹಲೋ, ನಡುವೆ ಆಫ್ಟರ್ನಿಂದ ಹೊರಕ್ಕೆ ಚೆಂಡು ಪುಟ ಬಿದ್ದ ನಂತರ ಸ್ವಲ್ಪ ಮಟ್ಟಿನ ಹೊರ ತಿರುವನ್ನು ಕಂಡುಕೊಂಡು ಮತ್ತಷ್ಟು ಹೊರಕ್ಕೆ ಚಲಿಸ್ತಾ ಇತ್ತು. ಹೀಗಾಗಿ ಅದು ವೈಡ್ ಬಾಲ್, ಕ್ರಮವಲ್ಲದ ಎಸೆತ. ನಿರ್ಣಾಯಕರಿಂದ ಸೂಚನೆ, ಒಂದು ಡಾಟ್ ಬಾಲ್ ಆಗುವ ಅವಕಾಶ ಕಳ್ಕೊಂಡ್ರು. ಈ ಬಾರಿ ವೈಡ್ ಆಗಿತ್ತು. ಸ್ಕೋರ್ 20. ಬಸವರಾಜ್ ಈ ಬಾರಿ ಶಾರ್ಟ್ ಪಿಚ್, ಮತ್ತೊಮ್ಮೆ ದುರ್ಬಲ ಎಸೆತ. ಭರ್ಜರಿಯಾದ ರನ್ಗಳು ಬರ್ತಾ ಇದೆ. ಮೊದಲ ಓವರ್ ಕೂಡ ದುಬಾರಿಯಾಗಿತ್ತು, ಎರಡನೇ ಓವರ್ ಕೂಡ ದುಬಾರಿಯಾಗುವ ಎಲ್ಲ ಲಕ್ಷಣಗಳು ಈಗಾಗಲೇ ಕಂಡು ಬರ್ತಾ ಇದೆ. 2 ಬೌಂಡ್ರಿ ಬಂದಿದೆ, 1 ವೈಡ್ ಬಂದಿದೆ. ಸುಲಭವಾದ ಎಸೆತಗಳು. ಒಂದೇ ಶಾರ್ಟ್ ಪಿಚ್ ಕೊಡ್ತಾ ಇದ್ದಾರೆ, ಇಲ್ಲ ಓವರ್ ಪಿಚ್ ಕೊಡ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಮಟ್ಟಿನ ತೊಂದರೆ ಅಲ್ಲಿ ಬೌಲರ್ಗಳು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಕೊಂಚ ಸಮಾಲೋಚನೆ ನಡೀತಾ ಇದೆ ಆಟಗಾರರು ಹಾಗೂ ನಿರ್ಣಾಯಕರ ನಡುವೆ. ಬಹುಶಃ ಬೌಲರ್ನ ಒಂದು ಬೌಲಿಂಗ್ನ ಶೈಲಿಯ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಐ ಆಮ್ ನಾಟ್ ಶೂರ್, ಗೊತ್ತಿಲ್ಲ. ಬಹುಶಃ ಈ ಕಾರಣಕ್ಕೆ ಒಂದು ಚರ್ಚೆ ನಡೀತಾ ಇದೆ. ಯಾವ ರೀತಿಯ ಒಂದು ಬೌಲರ್ನ ಒಂದು ಆಕ್ಷನ್ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಿರ್ಬೋದು ನಿರ್ಣಾಯಕರು. 4 ಓಟಗಳು ಬಂದಿದೆ. 24ಕ್ಕೆ ನೋ ಲಾಸ್ ಹಾಸನ ಎರಡನೇ ಓವರ್ನಲ್ಲಿ. ಬಸವರಾಜ್ ಈ ಬಾರಿ ಆಫ್ ಟರ್ಮ್ ಇಂದ ಹೊರಕ್ಕೆ ವೈಡ್ ಬಾಲ್, ಕ್ರಮವಲ್ಲದ ಎಸೆತ. 25 ಓಟಗಳು. ಒಂದು ಡಿಸಿಪ್ಲಿನ್ ಅನ್ನ ತೋರಿಸಬೇಕಾಗಿದೆ ಚಿಕ್ಕಮಗಳೂರು ತಂಡದವರು. ಈ ಬಾರಿ ಅಪಾಯಕಾರಿಯಾಗಿ ಬಾರಿಸಿದ್ರು, ಅದೃಷ್ಟವಶಾತ್ ಅದು ಕ್ಯಾರಿ ಆಗಲಿಲ್ಲ ಫೀಲ್ಡರ್ನತ್ತ. ಸಿಂಗಲ್ಸ್ ಬಂದಿದೆ. ಆಫ್ಟರ್ನಿಂದ ಹೊರಕ್ಕೆ ಬಂದಂತ ಚೆಂಡನ್ನ ಕಟ್ ಮಾಡುವ ಪ್ರಯತ್ನ ನಡೆಸಿದ್ರು. ಟೈಮಿಂಗ್ ಸಮರ್ಪಕವಾಗಿರಲಿಲ್ಲ, ಪೊಸಿಷನಿಂಗ್ ಕೂಡ ಗಾಳಿಯಲ್ಲಿ ತೇಲ್ಬಿಟ್ಟಿದ್ರು. ಶಾರ್ಟ್ ಥರ್ಡ್ ಮ್ಯಾನ್ ಕ್ಯಾರಿ ಆಗಲಿಲ್ಲ, ಅದು ಫೀಲ್ಡರ್ ಒಳ್ಳೆ ಫೀಲ್ಡ್ ಮಾಡಿ ಬೌಂಡ್ರಿ ತಡೆದ್ರು. 1 ಓಟ ಲಭಿಸಿದೆ. ಸ್ಕೋರ್ 26. ನೋ ಲಾಸ್ ಎರಡನೇ ಓವರ್ನಲ್ಲಿ ಹಾಸನ. ಬಸವರಾಜ್ ಈ ಬಾರಿ ವೈಡ್ ಬಾಲ್, ಆಫ್ ಟರ್ಮ್ನಿಂದ ಆಚೆ ಎಸೆದಂತ ಒಂದು ಚೆಂಡು, ಕ್ರಮವಲ್ಲದ ಎಸೆತ. ಸ್ಕೋರ್ 27. ಕ್ಕೆ ನೋ ಲಾಸ್. ಈ ಬಾರಿ ಮತ್ತೊಮ್ಮೆ ವೈಡ್ ಬಾಲ್. ಸತತವಾಗಿ ವೈಡ್ ಬಾಲ್ಗಳು ಬರ್ತಾ ಇದೆ. ನಿರಾಯಾಸವಾಗಿ ರನ್ಗಳು ದೊರಕ್ತಾ ಇದೆ ಹಾಸನ ತಂಡಕ್ಕೆ. ಶಿಸ್ತಿನ ಕೊರತೆ ನೋಡ್ತಾ ಇದ್ದೇವೆ. ಬಹಳ ಬೇಗ ಕಮ್ಬ್ಯಾಕ್ ಮಾಡಬೇಕಾಗತ್ತೆ. ಈ ಬಾರಿ ಉತ್ತಮವಾದ ಎಸೆತವನ್ನು ಎಸೆದಿದ್ರು
ಕರೆಕ್ಟಾಗಿ ಈ ಬಾರಿ ವಿಕೆಟ್ನ ಮೇಲೆ ನಿರ್ದೇಶಿಸಿದ್ರು. ಆದರೆ ಒಂದು ಓವರ್ ಥ್ರೋ ಯಾಕೋ ಚಿಕ್ಕಮಗಳೂರು ತಂಡಕ್ಕೆ ಒಂದಲ್ಲ ಒಂದು ಕೊರತೆ ಕಾಣ್ತಾ ಇದೆ. ಒಳ್ಳೆ ಬಾಲ್ ಬಂದಿತ್ತು, ಫೀಲ್ಡಿಂಗ್ನಲ್ಲಿ ಈ ಬಾರಿ ತಪ್ಪು ಕಂಡು ಬಂತು. ಒಂದು ಓಟ, ಸ್ಕೋರ್ 29. ಎರಡನೇ ಓವರ್ ಚಾಲ್ತಿಯಲ್ಲಿ ಹಾಸನ ತಂಡ. ಬಸವರಾಜ್ ಈ ಬಾರಿ ಆಕರ್ಷಕವಾದಂತ ಹೊಡೆತ, ಮನಮೋಹಕವಾದಂತ ಕವರ್ ಡ್ರೈವ್. ಇದನ್ನು ನಾವು ನಿಜಕ್ಕೂ ಕೂಡ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್, ಕಾಪಿ ಬುಕ್ ಸ್ಟೈಲ್ ನಲ್ಲಿ ಬಾರಿಸಿದ್ರು. ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿತ್ತು, ಪ್ಲೇಸ್ಮೆಂಟ್ ಕೂಡ ಸಖತ್ತಾಗಿತ್ತು. ರಿಸಲ್ಟ್ ಬೌಂಡ್ರಿ ಬಂದಿದೆ. ಸ್ಕೋರ್ 33 ಓಟಗಳು. ಹಾಸನ ತಂಡ ಎರಡನೇ ಓವರ್ ಚಾಲ್ತಿಯಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಭರ್ಜರಿಯಾದ ಒಂದು ಆರಂಭವನ್ನು ಕಂಡುಕೊಂಡಿದೆ. ಈ ಬಾರಿ ಕೊಂಚ ಕೆಳಮಟ್ಟದಲ್ಲಿ ಬಂತು. ಬ್ಯಾಟ್ಸ್ಮನ್ ಅವರು ನಿರೀಕ್ಷಿಸಿದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ. ನಾವು ಬೆಳಗಿನ ಈ ಒಂದು ಪಂದ್ಯಾವಳಿಯನ್ನು ಗಮನಿಸಿದಾಗ ಬಹುಶಃ ಈ ರೀತಿಯ ಸ್ವಲ್ಪ ಕೆಳಕ್ಕೆ ಬಂದಂತ ಒಂದು ಚೆಂಡನ್ನು ನಾವು ಗಮನಿಸಿರಲಿಲ್ಲ. ಇದೇ ಪ್ರಥಮ ಬಾರಿಗೆ ಸ್ವಲ್ಪ ಕೆಪ್ಟ್ ಲೋ ಆಗಿದೆ. ಅದಕ್ಕೆ ಬೌಲರ್ನ ಆ ಬೌಲಿಂಗ್ನ ಶೈಲಿ ಕೂಡ ಕಾರಣ ಅಂತ ನಮಗೆ ಅನಿಸ್ತಾ ಇದೆ. ಆದ್ರಿಂದ ಆ ಒಂದು ಚೆಂಡಿನ ಗತಿಯನ್ನು ಗುರುತಿಸಲಾಗಲಿಲ್ಲ ಬ್ಯಾಟ್ಸ್ಮನ್ಗೆ, ಕೆಳಮಟ್ಟದಲ್ಲಿ ಬಂದಿದ್ರಿಂದ. ಆಫ್ ಟೈಮ್ನಿಂದ ಹೊರಕ್ಕೆ ಇತ್ತು, ಬಿಟ್ಟರು ಕಡೆಗಳಿಗೆ ನೋಡಿ. ಓವರ್ ಮುಕ್ತಾಯವಾಗಿದೆ. 2 ಓವರ್ಗಳ ಮುಕ್ತಾಯಕ್ಕೆ ಹಾಸನ ತಂಡದ ಮೊತ್ತ 33 ಓಟಗಳು, ಯಾವುದೇ ವಿಕೆಟ್ನ ನಷ್ಟವಿಲ್ಲದೆ. ಶಿವಮೊಗ್ಗದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನ ಅಮೃತ ಮಹೋತ್ಸವ ಆಚರಣೆ ಅಂಗವಾಗಿ ಈ ಒಂದು T20 ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ನೋಡ್ತಾ ಇದ್ದೇವೆ. ಯಾವುದೇ ಆಟಗಾರರು ಊಟ ಮಾಡದಿದ್ರೆ ಊಟ ಪಡ್ಕೋಬೇಕು. ಕೊನೆಯ ಒಂದು ಅವಕಾಶ ಇದೆ. ಬೌಲರ್ ಕಿಶನ್ ಬೋಲ್ ಬರ್ತಾ ಇದ್ದಾರೆ. ಪ್ರಜ್ವಲ್ ಬ್ಯಾಟಿಂಗ್ ತುದಿಯಲ್ಲಿ. ವಿಶೇಷವಾದ ಒಂದು ಎಫರ್ಟ್ ಬೇಕಾಗಿದೆ ಚಿಕ್ಕಮಗಳೂರು ತಂಡಕ್ಕೆ. ವಿಕೆಟ್ ಅನ್ನು ಪಡೆದುಕೊಂಡು ಒತ್ತಡವನ್ನು ಹೇರುವ ಅವಕಾಶ ಖಂಡಿತ ಇರುತ್ತೆ. ಕಿಶನ್ ಈ ಬಾರಿ ಎಸೆದ ಚೆಂಡು ಉತ್ತಮವಾದ ಎಸೆತ ಆಗಿತ್ತು. ಅಷ್ಟೇ ಉತ್ತಮವಾದ ಒಂದು ಬ್ಯಾಟಿಂಗ್ನ ಪ್ರದರ್ಶನ ಕೂಡ. ಗುಡ್ ಕಾಲ್ ನಾನ್ ಸ್ಟ್ರೈಕರ್ ಅಂತ ಸ್ಟ್ರೈಕರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಾಫ್ಟ್ ಹ್ಯಾಂಡ್ನಲ್ಲಿ ಆಡಿದ್ರು, ಆಫ್ ಸೈಡಲ್ಲಿ ಪಾಯಿಂಟ್ನತ್ತ. ಉತ್ತಮವಾದ ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ನಡುವೆ. ಕಾಲ್ಗೆ ಸರಿಯಾದ ಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ. ಸ್ಕೋರ್ 34. ಹಾಸನ ತಂಡದ ಮೊತ್ತ ನೋ ಲಾಸ್. ಈ ಬಾರಿ ಲೆಗ್ ಸ್ಟಂಪ್ನಿಂದ ಹೊರಕ್ಕೆ ವೈಡ್ ಬಾಲ್, ಮತ್ತೊಂದು ರನ್ ಉಡುಗೊರೆಯ ರೂಪದಲ್ಲಿ. ಡಿಸಿಪ್ಲಿನ್ ಎಫರ್ಟ್ ಖಂಡಿತ ಬೇಕಾಗುತ್ತೆ T20ನಲ್ಲಿ. ವೈಡ್ ಬಾಲ್ ಜಾಸ್ತಿ ಎಸೆದ್ರೆ ಅದು ಒಂದು ಆಡೆಡ್ ಪ್ರೆಷರ್ ಆಗುತ್ತೆ ಫೀಲ್ಡಿಂಗ್ ಟೀಮ್ಗೆ. ಬ್ಯಾಟಿಂಗ್ ಟೀಮ್ನ ಸೈಕಾಲಜಿನ ಡೆವಲಪ್ ಮಾಡುತ್ತೆ. ಮತ್ತೊಮ್ಮೆ ವೈಡ್ ಬಾಲ್, ಕ್ರಮವಲ್ಲದ ಎಸೆತ. T20 ಕ್ರಿಕೆಟ್ನ ಜನಪ್ರಿಯತೆ ಹೆಚ್ಚುತ್ತಾ ಹೋದಾಗೆ ಬೌಲರ್ಗಳ ಪ್ರೆಷರ್ ಕೂಡ ಹೆಚ್ಚುತ್ತಾ ಇದೆ. ಅದನ್ನು ನಾವು ಎಲ್ಲ ಸ್ತರಗಳಲ್ಲಿ ನೋಡಬಹುದು. ಒಂಥರ ಬ್ಯಾಟ್ಸ್ಮನ್ ಗೇಮ್ ಆಗಿ ಪರಿವರ್ತನೆಗೊಳ್ತಾ ಇದೆ. ಮೊನ್ನೆ ಹರ್ಷದೀಪ್ ಸಿಂಗ್ ಭಾರತದ ಬೌಲರ್ 6 ನೋಬಾಲ್ ಮಾಡಿದ್ರು ಶ್ರೀಲಂಕಾದ ಮೇಲೆ. ಕಿಶನ್ ಈ ಬಾರಿ ಎಸೆದಂತ ಒಂದು ಚೆಂಡು ನೇರವಾಗಿ ಸ್ಟಂಪ್ನ ಮೇಲೆ ನಿರ್ದೇಶಿಸಿದ್ರು. ನಿಧಾನವಾಗಿ ಆನ್ ಸೈಡ್ನಲ್ಲಿ ಆಡಿ ಶಾರ್ಟ್ ಸ್ಕೋರ್ ಲೆಗ್ ವಿಭಾಗದಲ್ಲಿ ವಿಕೆಟ್ ಕೀಪರ್ ಅವರೇ ಬಂದು ಸ್ವತಃ ಫೀಲ್ಡ್ ಮಾಡುವಷ್ಟರಲ್ಲಿ ಒಂದು ಓಟವನ್ನು ನಿರಾಯಾಸವಾಗಿ ಪಡೆದುಕೊಂಡಿದ್ದಾರೆ. ಈ ಒಂದು ಓಟದಿಂದಾಗಿ ಒಟ್ಟು ಗಳಿಕೆ ಹಾಸನ ತಂಡದ ಮೊತ್ತ 37ಕ್ಕೆ ನೋ ಲಾಸ್. ಭರ್ಜರಿಯಾದ ಆರಂಭ, ಜೊತೆ ಆಟ ಬರ್ತಾ ಇದೆ. ಕಿಶನ್ ಈ ಬಾರಿ ಎಸೆದಂತ ಒಂದು ಚೆಂಡು ನೇರವಾಗಿ ಡ್ರೈವ್ ಮಾಡಿದ್ರು. ಬೌಲರ್ ಸ್ವತಃ ಫೀಲ್ಡ್ ಮಾಡಿದ್ದಾರೆ. ಡಾಟ್ ಬಾಲ್ ಆಗಿದೆ. ಸಾಗರದ ಕ್ರಿಕೆಟ್ ಆಟಗಾರ ಮತ್ತು ವೀಕ್ಷಕಗಾರ ಮತ್ತೋರ್ವ ರಾಘವೇಂದ್ರ ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೋರ್ತಾ ಇದ್ದೇವೆ. ಈ ಬಾರಿ ಉತ್ತಮವಾದ ಎಸೆತ. ಇದು ಐಡಿಯಲ್ ಲೈನ್ ಮತ್ತು ಲೆಂತ್. ಯಾವುದೇ ಒಂದು ಉತ್ತರ ಇರಲಿಲ್ಲ, ಯಾವುದೇ ಕ್ಲೂ ಕೂಡ ಇರಲಿಲ್ಲ ಬ್ಯಾಟ್ಸ್ಮನ್ಗೆ.
ಒಂದು ಒಳ್ಳೆಯ ಎಫರ್ಟ್ ಈ ಬಾರಿ ಬೌಲರ್ ಇಂದ ಕಂಡು ಬಂತು. ಇದೇ ರೀತಿಯ ಎಫರ್ಟ್ ಬೇಕಾಗಿದೆ ಚಿಕ್ಕಮಗಳೂರು ತಂಡಕ್ಕೆ. ಇದೇ ಮಾದರಿಯ ಎಸೆತಗಳ ಒಂದು ನಿರೀಕ್ಷೆ ಈಗ ಚಿಕ್ಕಮಗಳೂರು ತಂಡದಿಂದ. ಈ ಬಾರಿ ಪೂರ್ಣ ಅಂತರದಲ್ಲಿ ಕೊಟ್ಟರು ಡ್ರೈವಿಂಗ್ ಲೆಂತ್, ಆಕರ್ಷಕ ಹೊಡೆತ, ಮನೋಭಾವವಾಗಿ ಬಾರಿಸಿದ್ದಾರೆ ನಿರಾಯಾಸವಾಗಿ. ಹಿಂದಿನ ಸಂದರ್ಭದಲ್ಲಿ ಒಂದು ಒಳ್ಳೆ ಲೈನಲ್ಲಿ ಲೆಂತ್ ಇತ್ತು, ಈ ಬಾರಿ ಮತ್ತೆ ಕರೆಕ್ಟ್ ಆಗಿ ಸ್ಲಾಟ್ ನಲ್ಲಿ ಹಾಕೊಟ್ರು, ಅದರ ಲಾಭವನ್ನು ಪಡೆದುಕೊಂಡಿದ್ದಾರೆ. ಈ ರೀತಿಯ ಲೆಂತ್ ಬಾಲ್ಗಳನ್ನ ಅಂದ್ರೆ ಪಿಚ್ ಅಪ್ ಮಾಡಿದಾಗ ಬಹಳ ಸುಲಭದ ತುತ್ತಾಗತ್ತೆ, ಕಾರಣ ಪವರ್ ಪ್ಲೇ ಇದೆ. 30 yards ಹೊರಭಾಗದಲ್ಲಿ ಕೇವಲ ಇಬ್ಬರು ಕ್ಷೇತ್ರಪಾಲಕರು ಮಾತ್ರ ಇದ್ದಾರೆ, ಅದರ ಸಂಪೂರ್ಣವಾದ ಲಾಭವನ್ನು ಇಬ್ಬರು ಬ್ಯಾಟ್ಸ್ಮನ್ಗಳು ಪಡೆದುಕೊಡ್ತಾ ಇದ್ದಾರೆ. ಆಫ್ ಸ್ಟಂಪ್ನಿಂದ ಹೊರಕ್ಕೆ ವೈಡ್ ಬಾಲ್, ಮತ್ತೊಂದು ಇತರೆ ರನ್ನ ಸೇರ್ಪಡೆ ಹಾಸನ ತಂಡಕ್ಕೆ. 42ಕ್ಕೆ ನೋ ಲಾಸ್. ಶಿಸ್ತಿನ ಕೊರತೆಯನ್ನು ನಾವು ನೋಡ್ತಾ ಇದ್ದೇವೆ. T20 ಕ್ರಿಕೆಟ್ನಲ್ಲಿ ಪ್ರತಿ ಎಸೆತಕ್ಕೂ ಬ್ಯಾಟ್ಸ್ಮನ್ಗಳು ರನ್ನನ್ನು ಗಳಿಸುವ ಆತುರದಲ್ಲಿರ್ತಾರೆ. ಡಿಸಿಪ್ಲಿನ್ ಎಫರ್ಟ್ ಬೇಕಾಗತ್ತೆ. ಉತ್ತಮವಾದ ಎಸೆತ ಈ ಬಾರಿ ನಿಧಾನವಾಗಿ ಆನ್ ಸೈಡ್ ನಲ್ಲಿ ತಳ್ಳಿ ಒಂದು ಓಟವನ್ನು ಪಡೆದುಕೊಂಡಿದ್ದಾರೆ. ಹಾಸನ ತಂಡದ ಮೊತ್ತ 43. 3 ಓವರ್ಗಳ ಮುಕ್ತಾಯಕ್ಕೆ ಹಾಸನ ತಂಡದ ಮೊತ್ತ 43 ಓಟಗಳು. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ Msports ಚಾನೆಲ್ನ ಮೂಲಕ ನೀವು ವೀಕ್ಷಿಸಬಹುದು. ನಾಡಿನ ಎಲ್ಲೆಡೆ ಪ್ರಸಾರ ಆಗ್ತಾ ಇದೆ ಈ ಒಂದು ಪಂದ್ಯಾವಳಿ ನೇರ ಪ್ರಸಾರ Msports ಚಾನೆಲ್ನ ಮೂಲಕ. ಶಿವಮೊಗ್ಗದ KCA ಕ್ರೀಡಾಂಗಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನ ಪ್ಲಾಟಿನಂ ಜೂಬ್ಲಿ ಅಂಗವಾಗಿ ಒಂದು ಪಂದ್ಯಾವಳಿ ನಡೀತಾ ಇದೆ. ಬಸವರಾಜ್ ಬೋಲ್ ಬಳ್ಳಿ ಬರ್ತಾ ಇದ್ದಾರೆ. 4ನೇ ಓವರ್ ಆರಂಭ ಆಗ್ತಾ ಇದೆ. 3 ಓವರ್ಗಳಲ್ಲಿ ಹೆಚ್ಚಿನ ರನ್ಗಳಿಗಾಗಲೇ ಬಂದ್ಬಿಟ್ಟಿದೆ. 43ಕ್ಕೆ ನೋ ಲಾಸ್. ಉತ್ತಮ ಜೊತೆ ಆಟ ಪ್ರಜ್ವಲ್, ಪ್ರಸನ್ನ ಹಾಗೂ ಚಂದನ್ DP ಅವರ ನಡುವೆ. ಇಬ್ಬರು ಬ್ಯಾಟ್ಸ್ಮನ್ಗಳು ಆತ್ಮವಿಶ್ವಾಸದಿಂದ ಆಡ್ತಾ ಇದ್ದಾರೆ. ಬಸವರಾಜ್ ಈ ಬಾರಿ ಎಸ್ತಂತ ಒಂದು ಚೆಂಡು ಕೊಂಚ ಶಾರ್ಟ್ ಆಫ್ ಲೈನ್, ಸ್ವಲ್ಪ ಮಿಸ್ ಫೀಲ್ ಕೂಡ ಆಯ್ತು ಅಲ್ಲಿ. ಏತನ್ಮಧ್ಯೆ ಒಂದು ಓಟವನ್ನು ಚುರುಕಾಗಿ ಪಡೆದುಕೊಂಡಿದ್ದಾರೆ. ಒಂದು ಓಟ ಹಾಸನ ತಂಡಕ್ಕೆ. 44ಕ್ಕೆ ನೋ ಲಾಸ್. ಬಸವರಾಜ್ ಬೋಲ್ ಮಾಡ್ತಾ ಇದ್ದಾರೆ. ಈ ಕಡೆ ಚಂದನ್ ಅವರಿಗೆ. ಬಸವರಾಜ್ ಆಫ್ ಸ್ಟಂಪ್ನಿಂದ ಹೊರಕ್ಕೆ ಉತ್ತಮವಾದ ಎಸೆತ ಈ ಬಾರಿ ಡಾಟ್ ಬಾಲ್ ಆಗಿದೆ. ಆಫ್ ಸ್ಟಂಪ್ನ ಸ್ವಲ್ಪ ಆಚೆ ಅಥವಾ ಈಚೆ ಎಸೆದ್ರೆ ಖಂಡಿತ ಅದೊಂದು ಐಡಿಯಲ್ ಲೈನ್ ಮತ್ತು ಲೆಂತ್ ಆಗುತ್ತೆ ಖಚಿತವಾಗಿ. ಉತ್ತಮವಾದ ಬ್ಯಾಟಿಂಗ್ನ ಪ್ರದರ್ಶನ ಈ ಬಾರಿ. ಕಡೆ ಗಳಿಗೆಯವರೆಗೂ ಕಾದು ತಮ್ಮ ಬ್ಯಾಟ್ನ ಹಿಡಿಕೆಯನ್ನ ಸಡಲಿಸಿ ಆ ಒಂದು ಚೆಂಡನ್ನ 3rd ಮ್ಯಾನ್ ವಿಭಾಗದಲ್ಲಿ ಆಡಿದ್ರು, ಸ್ಟಿಯರ್ ಮಾಡಿದ್ರು. 2 ಓಟವನ್ನು ಏತನ್ಮಧ್ಯೆ ಪಡೆದುಕೊಂಡಿದ್ದಾರೆ. 46ಕ್ಕೆ ನೋ ಲಾಸ್. ಆಫ್ ಸ್ಟಂಪ್ನಿಂದ ಹೊರಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಒಂದು ಡಾಟ್ ಬಾಲ್ ಆಗಿದೆ. ಡಾಟ್ ಬಾಲ್ ಅನ್ನೋದೇ ಅಪರೂಪ ಆಗ್ತಿದೆ ಇನ್ನಿಂಗ್ಸ್ನಲ್ಲಿ. ಕಟ್ ಮಾಡಿದ್ರು ನೇರವಾಗಿ ಕ್ಷೇತ್ರಪಾಲಕರ ಕೈಗೆ ಚೆಂಡು. ಪಾಯಿಂಟ್ನಲ್ಲಿ ಸ್ಕ್ವೇರ್ ಪಾಯಿಂಟ್ನತ್ತ ಮತ್ತೊಂದು ಡಾಟ್ ಬಾಲ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಈ ಬಾರಿ ನಿರಾಯಾಸವಾಗಿ ಬಾರಿಸಿದ್ದಾರೆ. ಓಡುವ ಅವಶ್ಯಕತೆ ಇಲ್ಲ. ಬ್ಯಾಟ್ಸ್ಮನ್ಗೆ ಗೊತ್ತಾಯಿತು ಬೌಂಡ್ರಿ ಹೋಗ್ತಾ ಇದೆ ಅಂತ. ಕರೆಕ್ಟಾಗಿ ಲೆಂತ್ ಬಾಲ್ ಮತ್ತೊಮ್ಮೆ ಕೊಟ್ಟಿದ್ರು ಲೆಗ್ ಸ್ಟಂಪ್ನ ಮೇಲೆ. ಮುಂದೆ ಬಂದು ಆ ಚೆಂಡನ್ನು ನೇರವಾಗಿ ಎತ್ತಾಕಿದ್ದಾರೆ ಲಾಂಗ್ ಆನ್ ತಲೆಯ ಮೇಲೆ.
4 ಓಟಗಳು, 4 ಭರ್ಜರಿ ರನ್ಗಳು ಬಂದಿವೆ ಹಾಸನ ತಂಡಕ್ಕೆ. 4 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಗಳಿಕೆ 50 ಓಟಗಳು, ಅರ್ಧ ಶತಕದ ಗಡಿಯನ್ನ ತಲುಪಿದೆ. ರಿಚಣ್ಣ ಬೀಗ 4 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 50, ನೋ ಲಾಸ್. ಮುಂದಿನ ವೀಕ್ಷಕರಣೆಯನ್ನ ಶ್ರೀಯುತ ಸುರೇಶ್ ಭಟ್ ಬೂಲ್ಕಿ ಅವರು ಮುಂದುವರಿಸ್ತಾರೆ ಆಂಗ್ಲ ಭಾಷೆಯಲ್ಲಿ. 4 overs 50 runs, no loss. So thank you, Raghavendra Sagar. Welcome back to this KSCA Shivamogga Stadium. So second match of the day number 2 is going on here between Hassan versus Chikmagalur. Hassan team, after winning the toss, they have decided to bat first here, and now these two openers are building a very good platform for the team. "51 runs on the scoreboard now, without losing any wickets." Down the leg side, flicks the ball onto the onside, all the way to the boundary road for 4 runs. No chance for any fielders to stop that ball. These two batsmen are trying to take the advantage of that fielding restriction. First 6 overs are compulsory power play overs. That means only 2 fielders will be allowed to stand outside the 30-yard circle, and these two openers have taken the great advantage of that fielding restriction, and in this power play session they are playing brilliantly. Again, similar delivery and similar result here. 4 more boundaries, back to back 2 boundaries here. Consecutive 2 boundaries from the bat of Chandan. Chandan and Prajwal are the 2 openers for Hassan team, dominating right from the word go, attacking right from the word go, and the bowlers of Chikmagalur team are finding some difficulty in restricting these 2 batsmen because they are playing aggressively here. Chandan is on 39, Prajwal is on 13. Chandan is on strike, converted that into full toss, and 1 bounce over the boundary road for 4 runs. No chance for any fielder to stop that ball. The fielder just became a spectator here. So hat-trick boundaries from the bat of Chandan. What a magnificent shot it was. Down the track he goes, picked it up very nicely and hits that one to the deep extra cover fence for a boundary here. His Indian score now moves on to 43. Again converted that into full toss and played elegantly to the onside. The fielder from the mid-on area comes across and collects the ball, but before the fielder collects the ball, there is ample time for both these 2 batters to go for an easy single here. 1 more run has been added to Chandan's account. His individual score now moves on to 44, and that single will bring Prajwal back on strike now. That's a very, very fine delivery which beats the batsman. The ball went straight to the hands of the wicket keeper, so no possibility of a run there. The ball pitching on the off stump and batsman not getting the line of the ball. On that occasion, wicket keeper collects the ball neatly, so no chance of getting any score over there. So dot delivery to end the over. So bit of expensive over there by the bowler. So you are watching DCA Platinum Jubilee T20 Cricket Tournament, which is proudly organized by Durgigudi Cricket Association of Shivamogga in connection with their Platinum Jubilee celebration. So 3 days of cricket festival, cricket carnival, a mega cricket extravaganza is going on here in Shivamogga.
So we can see some colorful banners, advertising boards all over the ground. We are thankful to those supporters in giving these kinds of banners, and we are also thankful to our donors who made this tournament a grand success, and we hope your cooperation will continue throughout the tournament and throughout the future also. Who is the new bowler? So Basuraj has been brought into attack now. Short of length delivery, punch the ball onto the onside, turned over nicely onto the mid-wicket region. There is a fielder at deep mid-wicket. The fielder from the deep mid-wicket region comes across and corrects the ball, and before the throw reaches the wicket keeper, these two batsmen were very quick and they completed that single comfortably here. Basuraj balls, that's a quicker delivery outside the off stump. The batsman beaten comprehensively. The pace deceives the batsman, ball defrosts the batsman and directly into the wicket keeper's baggage. So no runs resulted. Rest of the job is done by the wicket keeper. This time crashing drive strikes the ball over the deep extra cover fence for a maximum. What a magnificent shot it was. This Super 6 is brought to you by Dca Shivamogga. Six valuable runs from the bat of Prajwal. Prajwal is on 19 runs after facing 14 balls. This time straight to the between the long on and long off region, straight down the ground he played, and 4 more runs. Chikmagaluru bowlers are finding difficulty in restraining these two batters here. Strucks the ball over the extra cover, tremendous shot, lovely cover drive, handsome looking cover drive. So one more run to Prajwal. His individual score now moves on to 24, and Chandan is batting on 45. Total score at the moment is 76. Without losing any wickets. Ball pitching right into the block hole, gently pushing the ball onto the onside, just giving the touch and going for a cheeky single. So he gets a single here. Score moves up to 77 after the completion of 6 overs. So Hassan team has got a run rate of exactly 12.833 per over. They have scored 77 runs in the first power play session. So power play is completed, field will be spread out now. So I think Sanjay is going to bowl the 7th over of the innings, and he will be operating his over from the pavilion end. So from the KSCA end it is going to be Sanjay who is going to bowl the 7th over of the innings. I think he's a right arm medium pace bowler. So very hot sunshine here today at KSCA Shivamogga ground. We are in the second match of the day number 1 of this prestigious DCA Platinum Jubilee Cricket Tournament. The final match will be played on Sunday. We can expect a huge crowd on Sunday, being a weekend and the final match of this tournament. So we'll have to wait and see which team is going to become the champions of this tournament to lift this attractive DCA Platinum Jubilee T20 Cricket Tournament. Sanjay is a bowler. Go for a big one, balls in the air, it could be X6, yes it is! Lovely, charming and nice footwork by the batsman. So Chandan's individual score moves up to 52 now. Chandan is batting on 52, score at the moment is 83.
Sanjay balls down the leg side. And the fielder fumbles. I think it will cross the body ropes here. Yes, it is. 4 more runs from the bat of Sanjay. I beg your pardon, Chandan. So Chandan's score moves up to 56 after facing 22 balls. What a brilliant knock he's playing here. Sensible cricketer. 22 balls he has faced so far, and he has scored 56 runs. And at the other end, at the non-strikers end, we have got Prajwal Prasanna, who is batting on 24 after facing 16 balls. Full toss delivery, but couldn't take the advantage of that juicy full toss. Just taps the ball to the onside. The fielder comes across and collects the ball, but he cannot prevent the batsman from picking up a comfortable single here. Again a full toss delivery, steers it down to third man region. Ball takes the leading edge of the bat down to the fielder at third man. The third man fielder comes across and collects the ball, but he cannot prevent the batsman from picking up a comfortable single here. Score moves up to 89. A good partnership is going on here. Played elegantly to the onside. There is a fielder at long off. So only single will result here. 90 runs on the scoreboard for CAH Hassan team against United Cricket Club of Chikmagalur. Sanjay Bose. Again a full toss delivery. Nicely glides the ball to the deep mid wicket region. The fielder from the deep mid wicket region comes across and collects the ball, but only single resulted here. So single in the last ball of the over to keep it in the strike. That is the end of the over number 7 after the completion of 7 overs. Cricketers Association of Hassan are 91 without any loss. 91 for none. So Chikmagalur team will have to break this partnership now. They desperately need wickets at this time of the game to put the pressure on the opposition side and to come back into this game. So everything is good going for Cricketers Association of Hassan team. Manan is going to bowl the 8th over of the innings. Manan will operate the over from the far end, that is from the road end. Four men on the offside for this right-handed batter and 5 on the onside. There is a long on, a long off, mid on, mid off, mid wicket, extra cover, cover point, short third man, and a fine leg. That's a very good delivery there, pitching right in the block hole, and the batsman played it defensively forward, giving full respect to that delivery, not for runs. He played almost a test cricket forward defensive stroke there, so no runs resulted. First ball is a dot delivery. Crashing drive to the offside, tremendous shot over the cover point region, struck the ball to the cover point, and he gets a single easily here. Hey, Manan, howda? Manan. Left hand. Okay, confused. So Manan continues here. Very good piece of wicket keeping there by the wicket keeper, but no damage done there. The ball was going down the leg side, and umpire has no hesitation in stretching his arms and giving a wide signal here. So one more extra run has been added to the total of Hassan team, which takes their full score to 93 now. Short of line delivery, turned away nicely onto the onside, but there is a protection in the deep mid-wicket region. The fielder from the deep mid-wicket region collects the ball, only single resulted here. The field has been spread out, power play is completed. We are in the 8th over of the innings.
Again, lovely cover drive, handsome looking cover drive, long chase for the fielder. The fielder comes across and collects the ball, but the meantime the batters were very quick and they completed the second run as well. Good running between the wicket, and this is the kind of running between the wicket we need in the limited overs matches to put the pressures on the fielders as well as on the bowlers. So a couple of runs have been added to the total, which takes their full score to 96 after 7.4 overs. Manan Bog's full toss delivery, played nicely at long off, but the batter will have to satisfy with only a single here. So one more single has been added to the total of Hassan team, and Cricketers Association of Hassan's team now slowly moves on to 97. Last ball to go of this over now. In fact, last ball of the 8th over. Outside the off-stump delivery, batsman played nicely to the covers. There is a fielder at silly mid-off region. He comes across and collects the ball. So single in the last ball of the over to keep it in the strike. That's the end of the over number 8. After 8 overs, it is 98 on the scoreboard. So 12 more overs to go now. Let us see how many more runs they will be able to score in the remaining 12 overs. So change the bowling position here. Meantime, change in the commentary position also, and for further commentary we have got Mr. Raghavendra Sagar, who is a professional and very experienced cricket commentator, senior most cricket commentator. He is with us. It's my great pleasure to have you in the commentary box. It's a great experience to share the mic with you. So please come in, sir. ಧನ್ಯವಾದಗಳು ಸುರೇಶ್ ಭಟ್ ಮುಲ್ಕಿ ಅವರೇ. ಎಂಟು ಓವರ್ಗಳು ಮುಕ್ತಾಯಗೊಂಡಿದೆ. 8 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 98. ಹಾಸನ ತಂಡದ ಬ್ಯಾಟಿಂಗ್ನ ಪರಾಕ್ರಮ ಮುಂದುವರೆದಿದೆ. ವಿಕೆಟ್ನ ಎಲ್ಲ ಭಾಗಗಳಲ್ಲೂ ಕೂಡ ಭರ್ಜರಿಯಾದ ರನ್ಗಳು ಬರ್ತಾ ಇದೆ. ಬ್ಯಾಟಿಂಗ್ ಬಹಳ ಸುಲಭ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಈ ಇಬ್ಬರು ಆರಂಭಿಕ ಆಟಗಾರರು. 8 ಓವರ್ಗಳ ಮುಕ್ತಾಯಕ್ಕೆ 98 ಅಂದರೆ 20 ಓವರ್ಗಳಲ್ಲಿ 250 ರನ್ಗಳನ್ನು ಗಳಿಸಬಹುದೇನೋ ಅಂತ ನಮಗೆ ಅನಿಸ್ತಾ ಇದೆ ಈ ಒಂದು ಹಂತದಲ್ಲಿ. ಇದೇ ರೀತಿಯ ಬ್ಯಾಟಿಂಗ್ ಮುಂದುವರೆದ್ರೆ ಈ ಒಂದು ಹಂತದಲ್ಲಿ ಚಿಕ್ಕಮಗಳೂರು ತಂಡದವರು ಬಹಳ ಬೇಗ ಈ ಜೊತೆ ಆಟವನ್ನು ಮುರಿಯಬೇಕಾಗಿದೆ, ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಬೇಕಾಗಿದೆ. ಆದರೆ ಇಬ್ಬರು ಆಟಗಾರರು ಆಡ್ತಾ ಇರೋ ರೀತಿಯನ್ನು ನೋಡಿದ್ರೆ, ಈ ಜೊತೆ ಆಟ ಮುಂದುವರಿಯುತ್ತಿರುವ ಒಂದು ವೈಖರಿಯನ್ನು ಗಮನಿಸಿದ್ರೆ ಖಂಡಿತ ಹಾಸನ ತಂಡ ಒಂದು ಬೃಹತ್ ಮೊತ್ತದತ್ತ ದಾಪುಗಾಲಿಟ್ಟಿದೆ. ಬೌಲ್ ಮಾಡಲು ಬರ್ತಾ ಇದ್ದಾರೆ ಸಂಜಯ್. ಚಂದನ್ ಅವರಿಗೆ 60 ರನ್ ಗಳಿಸಿ ಆಡ್ತಾ ಇದ್ದಾರೆ. ಈ ಬಾರಿ ಗಾಳಿಯಲ್ಲಿ ತೇಲ್ಬಿಟ್ಟಿದ್ದಾರೆ, ಸಿಕ್ಸರ್. ವೀಕ್ಷಕ ಒಣಗಾರ ಕೊಠಡಿಯ ಮುಂಭಾಗಕ್ಕೆ ಚೆಂಡು ಬಂದು ಬಿದ್ದಿದೆ. ಫ್ಲೈಟೆಡ್ ಮಾದರಿಯ ಎಸೆತ ಆಗಿತ್ತದು. ಪೂರ್ಣ ಅಂತರದಲ್ಲಿತ್ತು. ಮುಂದೆ ಬಂದು ಕಾಲುಗಳನ್ನು ಬಳಸಿಕೊಂಡು ಆಕರ್ಷಕವಾಗಿ ಬಾರಿಸಿದ್ದಾರೆ. ಲಾಂಗ್ ಹ್ಯಾಂಡ್ಲನ್ನು ಬಳಸಿದ್ದಾರೆ. ಟೀಮ್ ಸ್ಕೋರ್ 100 ರನ್ಗಳ ಗಡಿಯನ್ನು ದಾಟಿ ಹಾಸನ ತಂಡ 104ಕ್ಕೆ ನೋ ಲಾಸ್. ಹಾಸನ ತಂಡ ಈ ಬಾರಿ ಮತ್ತೊಮ್ಮೆ ಗಾಳಿಯಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಔಟ್, ಪ್ರಥಮ ಉದ್ದರಿಯ ಪತನ. ಬಹಳ ಸಮಯದಿಂದ ನಿರೀಕ್ಷೆ ಇತ್ತು ಚಿಕ್ಕಮಗಳೂರು ತಂಡಕ್ಕೆ. ಔಟ್ ಆದ ಬ್ಯಾಟ್ಸ್ಮನ್ ಚಂದನ್ ಡ್ಯೂಪಿ. ಪೂರ್ಣ ಅಂತರದಲ್ಲಿ ಬಂದಂತಹ ಒಂದು ಚೆಂಡು, ಆ ಚೆಂಡನ್ನ ಡೀಪ್ ಮಿಡಾನ್ ತಲೆಯ ಮೇಲೆ ಸಿಕ್ಸರ್ಗೆ ಅಟ್ಟುವ ಪ್ರಯತ್ನ ನಡೆಸಿದ್ರು. ಅದರ ಚೆಂಡು ಬ್ಯಾಟಿನ ಕೆಳ ಅಂಚನ್ನ ಬಡಿತು. ಟೈಮಿಂಗ್ ಸರಿಯಾಗಿರಲಿಲ್ಲ. ಕುತ್ಕೊಂಡ್ರು, ಸರಿಯಾದ ಒಂದು ಇಂಟೆನ್ಷನ್ ಇತ್ತು, ಆದರೆ ಎಕ್ಸಿಕ್ಯೂಷನ್ ಅಲ್ಲಿ ಸ್ವಲ್ಪ ಎಡವಟ್ಟಾಯ್ತಲ್ಲಿ. ಆ ಕಾರಣದಿಂದ ಗಾಳಿಯಲ್ಲಿ ತೇಲ್ಬಿಟ್ಟಿದ್ರು. ಮಿಡಾನ್ ಬೌಂಡ್ರಿ ಗೆರೆಯ ಸುಮಾರು ಕೇವಲ 1 ಅಥವಾ 2 ಅಡಿಯ ಒಳಭಾಗದಲ್ಲಿ ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ಮೊದಲ ಹುದ್ದರಿಯ ಪತನ, 1 ವಿಕೆಟ್ ಪತನಗೊಂಡಿದೆ. ಚಿಕ್ಕಮಗಳೂರು ತಂಡಕ್ಕೆ ಈಗ ಕಮ್ ಬ್ಯಾಕ್ ಮಾಡುವಂತ ಅವಕಾಶ ಮತ್ತೆ ಲಭ್ಯವಾಗಿದೆ. ಈ ವಿಕೆಟ್ನ ಪತನದ ಒಂದು ಅವಕಾಶವನ್ನು ಬಳಸಿಕೊಂಡು
ಯಾವ ರೀತಿ ರನ್ ಗಳಿಕೆಯ ಮೇಲೆ ಅವರು ನಿಯಂತ್ರಣವನ್ನು ಹಾಕ್ತಾರೆ, ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಮತ್ತೆ ರಿಯೂನಿಯನ್ ಆಗ್ತಾರೆ, ಹೊಸ ಸ್ಟ್ರಾಟಜಿಯನ್ನು ಏನಾದರೂ ಮಾಡ್ತಾರ ಅಂತ ನಾವು ನೋಡೋಣ. ಒಳ್ಳೆ ಆರಂಭ ಹಾಸನ ತಂಡಕ್ಕೆ ಖಂಡಿತ ದೊರಕಿದೆ. ಮೊದಲ ವಿಕೆಟ್ ಜೊತೆ ಆಟ 104, 9ನೇ ಓವರ್ ಚಾಲ್ತಿಯಲ್ಲಿ. ಆರಂಭಿಕ ಬ್ಯಾಟರ್ ಚಂದನ್ ಡಿಪಿ ಇದೀಗ ತಾನೇ ಔಟ್ ಆಗಿದ್ದಾರೆ. ಬ್ಯಾಟ್ಸ್ಮನ್ ಬದಲು ಬ್ಯಾಟರ್ ಅನ್ನ ಪದವನ್ನು ನಾವೀಗ ಬಳಸಬೇಕಾಗಿದೆ. ಕಾರಣ ವುಮೆನ್ಸ್ ಕ್ರಿಕೆಟ್ ಕೂಡ ಸಾಕಷ್ಟು ಜನಪ್ರಿಯಗೊಂಡಿರೋದ್ರಿಂದ ಆ ರೀತಿಯ ಒಂದು ಪುರುಷರ ಪ್ರಾಬಲ್ಯ ಕೇವಲ ಇಲ್ಲ, ಕ್ರಿಕೆಟ್ನಲ್ಲಿ ಮಹಿಳೆ ಸಮಾನತೆ, ಸ್ತ್ರೀ ಸಮಾನತೆ ಕೂಡ ಬರ್ತಾ ಇರೋದ್ರಿಂದ ಬ್ಯಾಟ್ಸ್ಮನ್ ಅನ್ನುವ ಒಂದು ಪದದ ಬದಲಾಗಿ ಬ್ಯಾಟರ್ ಅನ್ನ ಪದವನ್ನು ಬಳಕೆ ಮಾಡುವ ಒಂದು ಪದ್ಧತಿ ಬಂದಿದೆ. ಇದೊಂದು ಒಳ್ಳೆಯ ಲಕ್ಷಣ ಕೂಡ ಸಮಾನತೆಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ. ಸ್ತ್ರೀವಾದಿಗಳು ಇದರ ಈ ಪದ ಬಳಕೆಯಿಂದ ಖಂಡಿತ ಖುಷಿಯಾಗಿರ್ತಾರೆ. ಹೊಸ ಬ್ಯಾಟ್ಸ್ಮನ್ ವರುಣ್ ಶೆಟ್ಟಿ ಹೊಸ ಬ್ಯಾಟ್ಸ್ಮನ್, ಎಡಗೈ ಆಟಗಾರ ವರುಣ್. ಸಂಜಯ್ ಈ ಬಾರಿ ಆಫ್ ಸ್ಟಂಪಿಂದ ಹೊರಕ್ಕೆ ಸ್ವಲ್ಪ ಕಡಿಮೆ ಅಂತರವನ್ನು ಕೊಟ್ಟಿದ್ರು, ಆಡದೆ ಬಿಟ್ಟಿದ್ದಾರೆ. ಡಾಟ್ ಬಾಲ್ ಆಗಿದೆ. ವಿಕೆಟ್ನ ಪತನದ ನಂತರ ಮತ್ತೆ ಸ್ವಲ್ಪ ಹುರುಪು ಈಗ ಕಂಡು ಬರ್ತಾ ಇದೆ ಚಿಕ್ಕಮಗಳೂರು ತಂಡದ ಪಾಳೆಯದಲ್ಲಿ. ಈ ಬಾರಿ ಗುಡ್ ಲೆಂತ್ ಬಾಲ್ ಆಗಿತ್ತು, ಲೆಗ್ ಸ್ಟಂಪ್ನ ದಿಸೆಯಲ್ಲಿತ್ತು, ಫ್ಲೈಟೆಡ್ ಆಗಿ ಗಾಳಿಯಲ್ಲಿ ತೇಲ್ಬಿಟ್ಟಿದ್ರು. ಆ ಒಂದು ಚೆಂಡಿನ ಫ್ಲೈಟ್ ಅನ್ನ ಗಮನಿಸಿ ಚೆಂಡಿಗ ಎಲ್ಲಿ ಪಿಚ್ ಆಗಿತ್ತು ಅಲ್ಲಿಗೆ ಬ್ಯಾಟ್ ಅನ್ನ ಒಯ್ದ್ರು. ಒಂದು ಓಟವನ್ನು ಪಡೆದುಕೊಂಡಿದ್ದಾರೆ. ಚೆಂಡು ಆನ್ ಸೈಡ್ ಅಂತ ಚಲಿಸಿತು. ಬ್ಯಾಕ್ ಫುಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಏತನ್ಮಧ್ಯೆ ಒಂದು ಓಟದಿಂದಾಗಿ ಒಟ್ಟು ಗಳಿಕೆ 105. ಹಾಸನ ತಂಡದ ಮೊತ್ತ 105ಕ್ಕೆ 1. 9ನೇ ಓವರ್ ಚಾಲ್ತಿಯಲ್ಲಿದೆ. ಚಿಕ್ಕಮಗಳೂರು ತಂಡದ ವಿರುದ್ಧ ಶಿವಮೊಗ್ಗದ KSCA ಅಂಕಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಪ್ಲಾಟಿನಂ ಜೂಬ್ಲಿ ಟ್ರೋಫಿ 2023. ಮನೋಮೋಹವಾದಂತ ಕವರ್ ಡ್ರೈವ್ ಈ ಬಾರಿ ಆಕರ್ಷಕವಾಗಿ ಬಾರಿಸಿದ್ರು. ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಏತನ್ಮಧ್ಯೆ 2 ಓಟಗಳು ಸುಲಭವಾಗಿ ಲಭಿಸಿದೆ. ವಿಡ್ತನ ಕೊಟ್ಟಿದ್ರು. ಆಫ್ ಸ್ಟಂಪ್ನಿಂದ ಆಚೆ ಆ ಒಂದು ವಿಡ್ತನ ಬಹಳ ಚೆನ್ನಾಗಿ ಬಳಸ್ಕೊಂಡ್ರು. ಎಫೆಕ್ಟಿವ್ ಆಗಿ ಪಾದಗಳ ಚಲನೆ ಸುಲಲಿತವಾಗಿದೆ. ಫುಟ್ ವರ್ಕ್. 107ಕ್ಕೆ 1 ಹಾಸನ. ಈ ಬಾರಿ ಆಫ್ ಸ್ಟಂಪಿಂದ ಬಹಳಷ್ಟು ಹೊರಕ್ಕೆ ಸ್ಲೋ ಬಾಲ್ ಎಸೆಯುವ ಒಂದು ಪ್ರಯತ್ನ, ಗತಿಯಲ್ಲಿ ಪರಿವರ್ತನೆ, ಚೆನ್ನಾಗಿ ಗತಿಯಲ್ಲಿ ಪರಿವರ್ತನೆ ಮಾಡಿದ್ರು, ಆದರೆ ದಿಕ್ಕನ್ನು ಕಳೆದುಕೊಂಡ್ರು. ಇದರ ಫಲವಾಗಿ ವೈಡ್ ಬಾಲ್, ಕ್ರಮವಲ್ಲದ ಎಸೆತ. ಈ ಬಾರಿ ಕ್ಷಿಪ್ರಗತಿಯಲ್ಲಿ ಶಾರ್ಟ್ ಆಫ್ ಲೆಂತ್ ಆಗಿ ನೇರವಾಗಿ ಎಸೆದಂತ ಒಂದು ಚೆಂಡು. ವಿಕೆಟ್ ಕೀಪರ್ ಅವರೇ ಓಡ್ತಾ ಇದ್ದಾರೆ ಸ್ಕ್ವೇರ್ ಲೆಗ್ನವರೆಗೂ. ಅಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ನಲ್ಲಿ ಚೆಂಡು ಚಲಿಸಿತ್ತು. 1 ಓಟ ಲಭಿಸಿದೆ ಹಾಸನ ತಂಡಕ್ಕೆ. ಓವರ್ ಕೂಡ ಮುಕ್ತಾಯ ಆಗಿದೆ. 9 ಓವರ್ಗಳ ಮುಕ್ತಾಯಕ್ಕೆ ಹಾಸನ ತಂಡದ ಮೊತ್ತ 109 ಓಟಗಳು, 1 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ 9 overs, ಹಾಸನ್ ಈಸ್ ಆನ್ 109 ಫಾರ್ ದಿ ಲಾಸ್ ಆಫ್ 1 ವಿಕೆಟ್. ಟಾಸ್ ಅನ್ನು ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ ಹಾಸನ ತಂಡದ ನಾಯಕನ ನಿರ್ಧಾರ ಸಂಪೂರ್ಣವಾಗಿ ಸರಿ ಅಂತ ಅನಿಸ್ತಾ ಇದೆ. ಆ ಒಂದು ತಂಡಕ್ಕೆ ಈಗ ಒಂದು ಭರ್ಜರಿಯಾದ ಸ್ಕೋರ್ ಅನ್ನ, ಬೃಹತ್ ಮೊತ್ತವನ್ನು ಗಳಿಸುವ ನಿಟ್ಟಿನಲ್ಲಿ ಮುಂದೆ ಸಾಗಿದೆ ಹಾಸನ ತಂಡ. ಮನನ್ ಅವರು ಗೋಲ್ಗಳು ಬರ್ತಾ ಇದ್ದಾರೆ ದೂರದ ತುದಿಯಿಂದ. ಚಿಕ್ಕಮಗಳೂರು ತಂಡದ ಪರವಾಗಿ ಮನನ್. ಪ್ರಜ್ವಲ್ ಅವರಿಗೆ ಶಾರ್ಟ್ ಆಫ್ ಲೆಂತ್ ಎಸೆತ ಪಂಚ್ ಮಾಡಿದ್ರು. ನೇರವಾಗಿ ಬೌಲರ್ ಫೀಲ್ಡ್ ಮಾಡಿದ್ದಾರೆ. ಸ್ವತಃ ಡಾಟ್ ಬಾಲ್ ಆಗಿದೆ. ಮತ್ತೊಮ್ಮೆ ಮನನ್ ಈ ಬಾರಿ ಡ್ರೈವಿಂಗ್ ಲೆಂತ್ ಕೊಟ್ಟಿದ್ರು. ಮುಂದೆ ಬಂದು ಆ ಒಂದು ಚೆಂಡನ್ನ ಕಲಾತ್ಮಕ ಶೈಲಿಯ ಒಂದು ಹೊಡೆತವನ್ನು ಬಾರಿಸಿದ್ರು. ಕಾಲುಗಳನ್ನು ಬಳಸಿಕೊಂಡು ಸುಂದರವಾಗಿ ಮುಂದೆ ಬಂದು ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಚಲಿಸಿತ್ತು. 1 ಓಟ ಲಭಿಸಿದೆ. 110ಕ್ಕೆ 1.
ಹಾಸನ. ಎಡಗೈ ಬ್ಯಾಟರ್ ಈಗ ಸಿದ್ಧರಾಗ್ತಾ ಇದ್ದಾರೆ. 110ಕ್ಕೆ 1, 10ನೇ ಓವರ್ ಚಾಲ್ತಿಯಲ್ಲಿ. ಮನನ್ ರೈಟ್ ಆರ್ಮ್ ಲೆಗ್ ಸ್ಪಿನ್ ಬೌಲರ್ ಸ್ವಾಭಾವಿಕವಾಗಿ. ಆದರೆ ಈಗ ಎಡಗೈಲಿ ಕೂಡ ಅವರು ಬೌಲ್ ಮಾಡುತ್ತಾರೆ. ವಿಶೇಷವಾದ ಪ್ರತಿಭೆ ಬೇಕಾಗುತ್ತೆ ಈ ರೀತಿ ಮಾಡೋಕೆ. ಉತ್ತಮವಾದ ಒಂದು ಹೊಡೆತ ಈ ಬಾರಿ ಶಾರ್ಟ್ ಪಿಚ್ ಎಸೆತ, ಆದರೆ ಪ್ಲೇಸ್ಮೆಂಟ್ ಇರಲಿಲ್ಲ. ನೇರವಾಗಿ ಕ್ಷೇತ್ರ ಪಾಲಕರ ಕೈಗೆ ಬಾರಿಸಿದ್ರು. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಓಟಕ್ಕೆ ಅವಕಾಶ. ಈ 1 ಓಟದಿಂದಾಗಿ ಸ್ಕೋರ್ 111ಕ್ಕೆ 1. ಎಡಗೈ ಮತ್ತು ಬಲಗೈ ಎರಡರಲ್ಲೂ ಕೂಡ ಬೌಲ್ ಮಾಡುವಂತ ಕೆಲವು ಪ್ರತಿಭೆಗಳು ಇದೀಗ ಕ್ರಿಕೆಟ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದೊಂದು ವಿಶೇಷವಾದ ಪ್ರತಿಭೆ ಅಂತ ನಾವು ಖಂಡಿತ ಗುರುತಿಸಬಹುದು. ಸ್ವಲ್ಪ ಶಾರ್ಟ್ ಆಫ್ ಲೆಂತ್ ಆಗಿ ಬಂದಂತ ಚೆಂಡು ಬ್ಯಾಕ್ ಫುಟ್ ನಲ್ಲಿ ಬಂದ್ರು ಬ್ಯಾಟ್ಸ್ಮನ್. ಆ ಒಂದು ಚೆಂಡನ್ನ ಮಿಡ್ ವಿಕೆಟ್ ನ ತಳ್ಳಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ಕಳೆದ ವಾರ ಸಾಗರದಲ್ಲಿ ನಡೆದ ಅಂಡರ್-19 ಟೂರ್ನಮೆಂಟ್ ನಲ್ಲಿ ಬೆಂಗಳೂರಿನ ಧೀರಜ್ ಗೌಡ ಇದೇ ರೀತಿಯ ಎರಡೂ ಕೈನಲ್ಲಿ ಬೌಲ್ ಮಾಡುವಂತ ಒಬ್ಬ ಬೌಲರ್ ಆಗಿದ್ರು. ರೈಟ್ ಹ್ಯಾಂಡರ್ ಮತ್ತು ಲೆಫ್ಟ್ ಹ್ಯಾಂಡರ್ ಎರಡೂ ಕೂಡ. ಮನನ್ ಕ್ಷೇತ್ರ ಪಾಲನೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಫುಲ್ ಟಾಸ್ ಆಗಿ ಬಂದಂತ ಒಂದು ಚೆಂಡನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಇತ್ತು ಈ ಬಾರಿ. ದುರ್ಬಲ ಎಸೆತ ಫುಲ್ ಟಾಸ್ ಆಗಿ ಪರಿವರ್ತನೆ ಮಾಡಿಕೊಂಡ್ರು. ಮುಂದೆ ಬಂದು ಕ್ಷಿಪ್ರಗತಿಯಲ್ಲಿ ಆ ಒಂದು ಚೆಂಡಿಗೆ ತಿರುವಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಮಿಡಾನ್ ಮತ್ತು ಮಿಡ್ ವಿಕೆಟ್ಗಳ ಮಧ್ಯೆ ಬಾರಿಸಿ ಆಕರ್ಷಕವಾದ 4 ರನ್ಗಳನ್ನು ಗಳಿಸಿಕೊಂಡಿದ್ದಾರೆ. ಈ 4 ಓಟಗಳಿಂದಾಗಿ 116ಕ್ಕೆ 1. ಈ ಬಾರಿ ಉತ್ತಮವಾದ ಒಂದು ಬ್ಯಾಟಿಂಗ್ ನ ಪ್ರದರ್ಶನ. ಮತ್ತೊಮ್ಮೆ ಆನ್ ಸೈಡ್ ನಲ್ಲಿ ಚೆಂಡು ಚಲಿಸ್ತಾ ಇದೆ. ಅಷ್ಟೇ ಚುರುಕಿನ ಫೀಲ್ಡಿಂಗ್ ಕೂಡ ನೋಡಿದ್ವಿ. ಈ ಬಾರಿ 1 ಓಟಕ್ಕೆ ತೃಪ್ತಿಯನ್ನ ಪಟ್ಕೊಳ್ಬೇಕಾಯ್ತು. ಈ 1 ಓಟದಿಂದಾಗಿ ಒಟ್ಟು ಗಳಿಕೆ 117. 10 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 111 ಓಟಗಳು. ಹಾಸನ ತಂಡದ ಮೊತ್ತ 10 ಓವರ್ಗಳ ಮುಕ್ತಾಯಕ್ಕೆ 117. 117 ಫಾರ್ 1. ಆರಂಭಿಕ ಆಟಗಾರರು ಒಂದು ಭರ್ಜರಿಯಾದ ಆರಂಭವನ್ನು ಒದಗಿಸಿಕೊಟ್ರು. 104ಕ್ಕೆ 1 ವಿಕೆಟ್ ಬಿದ್ದಿತ್ತು. ನಂತರ 2ನೇ ವಿಕೆಟ್ಗೆ ಕೂಡ ಒಂದು ಪಾರ್ಟ್ನರ್ಶಿಪ್ ಬೆಳೀತಾ ಇದೆ. ಆರಂಭದಲ್ಲಿ ಇಬ್ಬರು ವೇಗದ ಬೌಲರ್ಗಳು ಬೌಲಿಂಗ್ ಅನ್ನು ಮಾಡಿದ್ರು. ಯಾವುದೋ ಒಂದು ವಿಶೇಷವಾದ ಪರಿಣಾಮವನ್ನು ಬೀರಲಿಲ್ಲ. ಸ್ಪಿನ್ನರ್ಗಳು ಬಂದ ನಂತರ 1 ವಿಕೆಟ್ ಬಿದ್ದಿದೆ. ರನ್ನ ಗಳಿಕೆಯ ಮೇಲೆ ಸ್ವಲ್ಪ ಕಡಿವಾಣ ಬರ್ತಾ ಇದೆ. ಅಂದರೆ ನಾವು ಗುರುತಿಸಬಹುದಾದ ಅಂಶ ಏನು ಅಂದರೆ, ಮಧ್ಯಾಹ್ನದ ನಂತರ ಈ ಒಂದು KCA ಅಂಕಣದಲ್ಲಿ ವೇಗದ ಬೌಲರ್ಗಳಿಗಿಂತ ಸ್ವಲ್ಪ ಸ್ಲೋ ಬೌಲರ್ಗಳಿಗೆ ರನ್ ಗಳಿಸೋದು ಅಷ್ಟು ಸುಲಭವಾದ ಮಾತಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಬೆಳಗಿನ ಪಂದ್ಯದಲ್ಲಿ ನಾವು ನೋಡಿದ್ವಿ, ಅನೀಶ್ವರ್ ಗೌತಮ್ ಅವರು ಒಳ್ಳೆಯ ಟರ್ನ್ ಅನ್ನು ಪಡೆದುಕೊಂಡ್ರು. ಒಳ್ಳೆ ಬೌನ್ಸ್ ಕೂಡ ಅವರಿಗೆ ದೊರೆಯಿತು. ಅವ್ರನ್ನ ಹೊರತುಪಡಿಸಿ ಉಳಿದ ಬೌಲರ್ಗಳಿಂದ ಅಷ್ಟೇನು ಹೇಳಿಕೊಳ್ಳುವಂತ ಅಥವಾ ಗುರುತಿಸುವಂತ ಗಮನಾರ್ಹವಾದಂಥ ಒಂದು ಬೌಲಿಂಗ್ ಪ್ರದರ್ಶನ ನಾವು ನೋಡಿಲ್ಲ. ಇನ್ನು ಕೂಡ ಸಾಕಷ್ಟು ದೂರ ಈ ಒಂದು ಪಂದ್ಯಾವಳಿ ಕ್ರಮಿಸಬೇಕಾಗಿದೆ. ಸಾಕಷ್ಟು ಪ್ರತಿಭಾವಂತ ಬೌಲರ್ಗಳು, ಬ್ಯಾಟರ್ಗಳು, ಫೀಲ್ಡರ್ಗಳು ಆಡಲಿಕ್ಕಿದೆ. ಹಾಗಾಗಿ ಅವರಿಂದ ಒಂದು ಶ್ರೇಷ್ಠ ಮಟ್ಟದ, ಗುಣಮಟ್ಟದ, ಉತ್ಕೃಷ್ಟ ದರ್ಜೆಯ ಕ್ರಿಕೆಟ್ ಅನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ. DCA ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನ 75 ವರ್ಷಗಳ ಸುದೀರ್ಘ ಜರ್ನಿ, ಈ ಒಂದು ಪಯಣದ ಒಂದು ಸುಸಂದರ್ಭದಲ್ಲಿ ಅದರ ಸವಿ ನೆನಪಿಗಾಗಿ ನಡೆಯುತ್ತಿರುವಂಥ ಅಮೃತ ಮಹೋತ್ಸವ ಟ್ರೋಫಿ 2023 ಶಿವಮೊಗ್ಗದ KCA ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಡೈಮಂಡ್ಸ್ ಶಿವಮೊಗ್ಗ ಮತ್ತು ಇದೇ ಒಂದು ಅಂಕಣದಲ್ಲಿ ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ತಂಡಗಳ ನಡುವಿನ ಪಂದ್ಯವನ್ನು ನಾವು ನೋಡಿದ್ವಿ. ಆ ಒಂದು ಪಂದ್ಯದಲ್ಲಿ ಡೈಮಂಡ್ ಕ್ರಿಕೆಟರ್ಸ್ ಸುಲಭವಾಗಿ ಜಯವನ್ನು ಸಾಧಿಸಿದೆ. 2ನೇ ಪಂದ್ಯ ಇದೇ KCA 1
ಅಂಕಣದಲ್ಲಿ ನಡೀತಾ ಇದೆ ಚಿಕ್ಕಮಗಳೂರು ಮತ್ತು ಹಾಸನ ತಂಡಗಳ ನಡುವೆ. ಸಾಕಷ್ಟು ಸಮಯ ತಗೊಳ್ತಾ ಇದ್ದಾರೆ. ಸಮಯದ ಒಂದು ಮಿತಿ ಕೂಡ ಇದೆ. 20 ಓವರ್ಗಳನ್ನು 80 ನಿಮಿಷಗಳಲ್ಲಿ ಮಾಡಬೇಕಾಗತ್ತೆ. ನಿರ್ಣಾಯಕರು ಪ್ರತಿ ಸಂದರ್ಭಗಳಲ್ಲೂ ಕೂಡ ತಮ್ಮ ಗಡಿಯಾರವನ್ನು ಚೆಕ್ ಮಾಡ್ತಾ ಇರ್ತಾರೆ. ಬೌಲಿಂಗ್ನಲ್ಲಿ ಬದಲಾವಣೆ. ಅತೀಕ್ ಅಹಮದ್ ಅವರು ಬೌಲ್ ಮಾಡಲು ಬರ್ತಾ ಇದ್ದಾರೆ ಚಿಕ್ಕಮಗಳೂರು ತಂಡದ ಪರವಾಗಿ. ವರುಣ್ ಸ್ಟ್ರೈಕರ್. ಆತಿಕ್ ಅಹಮದ್. ಆತಿಕ್ ಅಹಮದ್ ಈ ಬಾರಿ ಎಸ್ತಂತ ಒಂದು ಚೆಂಡು ಪೂರ್ಣ ಅಂತರದಲ್ಲಿತ್ತು. ಡ್ರೈವ್ ಮಾಡಿದ್ರು ಉತ್ತಮವಾಗಿ. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ಒಟ್ಟು ಗಳಿಕೆ 118. ನೂರ 18ಕ್ಕೆ 1. ಆನ್ ಡ್ರೈವ್ ಮಾಡಿದ್ದಾರೆ. ಸಾಕಷ್ಟು ಹಿಂದೆ ಇದ್ದಾರೆ ಕ್ಷೇತ್ರಪಾಲಕ. 2ನೇ ಓಟಕ್ಕೆ ಮನಸ್ಸು ಮಾಡಿದ್ರು, ಆದರೆ ಕಡೆಗಳಿಗೆ ಇಲ್ಲಿ ನಿರ್ಧಾರವನ್ನು ಬದಲಿಸಿದ್ದಾರೆ. ಸ್ಕೋರ್ 119. 119ಕ್ಕೆ 1 ಹಾಸನ ತಂಡದ ಮೊತ್ತ. 11ನೇ ಓವರ್ ಚಾಲ್ತಿಯಲ್ಲಿ. ಲೆಫ್ಟ್ ಮತ್ತು ರೈಟ್ ಕಾಂಬಿನೇಷನ್ ಇದೆ. ಕ್ಷೇತ್ರಪಾಲಕರಿಗೆ ಸ್ವಲ್ಪ ಗಲಿಬಿಲಿ ಖಚಿತವಾಗಿ ಆಗುತ್ತೆ. ಈ ಬಾರಿ ಒಂದು ಆನ್ ಡ್ರೈವ್. ಲಾಂಗ್ ಆನ್ ವಿಭಾಗದಲ್ಲಿ 2 ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, 2 ಓಟವನ್ನು ಪಡೆದುಕೊಂಡಿದ್ದಾರೆ. ಸ್ವಲ್ಪ ವೈಡ್ ಆಫ್ ದ ಫೀಲ್ಡರ್ ಒಂದು ಚೆಂಡನ್ನು ಬಾರಿಸಿದ್ರು, ಡ್ರೈವ್ ಬಾರಿಸಿದ್ರು. ಸಾಕಷ್ಟು ದೂರ ಚಲಿಸಬೇಕಾಗಿತ್ತು ಕ್ಷೇತ್ರಪಾಲಕರು. ಅದನ್ನು ಗಮನಿಸಿ 2 ಓಟವನ್ನು ಪಡೆದುಕೊಂಡಿದ್ದಾರೆ. 121ಕ್ಕೆ 1. ಈ ಬಾರಿ ಆಕರ್ಷಕವಾದ ಸ್ಕ್ವೇರ್ ಕಟ್. 4 ಓಟಗಳಾಗ್ತಿದ್ದೆ. ಕಾದು ನೋಡೋಣ. ಹೌದು, ಬೌಂಡ್ರಿ ಗೆರೆಯನ್ನ ದಾಟಿದೆ. ದುರ್ಬಲವಾದ ಎಸೆತ. ವಿಡ್ತನ ಕೊಟ್ಟಿದ್ರು. ಆಫರ್ ಇತ್ತು, ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ಆಫರ್ ಅನ್ನ ಹಿಂಗಾಲ ಮೇಲೆ ಬಂದು ಸ್ಥಳವನ್ನ ಕಲ್ಪಿಸಿಕೊಂಡ್ರು. ಮನಮೋಹಕವಾದಂತ ಒಂದು ಸ್ಕ್ವೇರ್ ಕಟ್ ಬಾಟಮ್ ಹ್ಯಾಂಡ್ ಅಲ್ಲಿ ಬಂತು. ಸಮರ್ಪಕವಾದ ಬಳಕೆ. 4 ಓಟಗಳು. ಈ ಬಾರಿ ಆನ್ ಡ್ರೈವ್ 1 ಓಟ. ಸುಲಭವಾಗಿ ರನ್ಗಳು ಬರ್ತಾ ಇದೆ. 126ಕ್ಕೆ 1. 126ಕ್ಕೆ 1 ಹಾಸನ. ಶಾರ್ಟ್ ಆಫ್ ಲೆಂತ್ ಆಗಿ ಬಂದು ಈ ಬಾರಿ ಆಫ್ ಮತ್ತು ಮಿಡ್ಲ್ ಸ್ಟಂಪ್ನ ಮೇಲೆ ಹಿಂಗಾಲ ಮೇಲೆ ಬಂದು ಪಂಚ್ ಮಾಡಿದ್ದಾರೆ. ಡಾಟ್ ಬಾಲ್. ಓವರ್ನ ಮುಕ್ತಾಯ. 11 ಓವರ್ಗಳ ಮುಕ್ತಾಯಕ್ಕೆ ಚಿಕ್ಕಮಗಳೂರು ತಂಡದ ವಿರುದ್ಧ ಹಾಸನ ತಂಡದ ಮೊತ್ತ 126. 1 ವಿಕೆಟ್ ನಷ್ಟಕ್ಕೆ. 126ಕ್ಕೆ 1. 11 ಓವರ್ನ ಮುಕ್ತಾಯಕ್ಕೆ. ಆರಂಭಿಕ ಆಟಗಾರರು ಮೊದಲ ವಿಕೆಟ್ನ ಜೊತೆಯಾಟ 104 ಆಗಿತ್ತು. ಈಗ ಸ್ಕೋರ್ 126. ಚಂದನ್ ಡಿಪಿ ಚಿಕ್ಕಮಗಳೂರು ಹಾಸನ ತಂಡಕ್ಕೆ ಭರ್ಜರಿಯಾದ 66 ರನ್ಗಳ ಒಂದು ಇನ್ನಿಂಗ್ಸ್ ಅನ್ನು ಆಡಿ
ಬೌಲಿಂಗ್ಗೆ ಮರಳಿದ್ದಾರೆ. ಮತ್ತೋರ್ವ ಆರಂಭಿಕ ಆಟಗಾರ ಪ್ರಜ್ವಲ್ ಪ್ರಸನ್ನ ಈಗ ಆಡ್ತಾ ಇದ್ದಾರೆ. ಅವರ ಜೊತೆಗೆ ವರುಣ್ ಶೆಟ್ಟಿ, ಸಂಜಯ್ ಅವರು ಗೋಲ್ ಮಾಡಲು ಬರ್ತಾ ಇದ್ದಾರೆ. ಅವರು ತಮ್ಮ ಪ್ರಥಮ ಸ್ಪೆಲ್ ಅನ್ನ ಪೆವಿಲಿಯನ್ ತುದಿಯಿಂದ ಮಾಡಿದ್ರು, ಈಗ ದೂರದ ತುದಿಯಿಂದ ಗೋಲ್ ಮಾಡಲು ಬರ್ತಾ ಇದ್ದಾರೆ. ತಮ್ಮ ಎಂಡ್ ಅನ್ನು ಚೇಂಜ್ ಮಾಡಿದ್ದಾರೆ. ಸಂಜಯ್ ವರುಣ್ ಶೆಟ್ಟಿ ಅವರಿಗೆ ಹೇಳಪ್ಪ. ಹಿಂಗಾಲ ಮೇಲೆ ಬಂದು ಕಟ್ ಮಾಡಿದ್ರು. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರನ್ಔಟ್ ಆಗುವ ಅವಕಾಶ ಇತ್ತು, ಆದರೆ ಸಕಾಲದಲ್ಲಿ ಅಲ್ಲಿ ಬ್ಯಾಟರ್ ತಮ್ಮ ಸ್ವಸ್ಥಾನಕ್ಕೆ ಮರಳಿದ್ದಾರೆ. ಚುರುಕಿನ ಒಂದು ಫೀಲ್ಡಿಂಗ್ನ ಪ್ರದರ್ಶನ ನೋಡಿದ್ವಿ ಈ ಬಾರಿ. ಡಾಟ್ ಬಾಲ್ ಆಗಿದೆ. ಸಂಜಯ್ ಈ ಬಾರಿ ಪೂರ್ಣ ಅಂತರದಲ್ಲಿ ಎಸೆಂತ ಒಂದು ಚೆಂಡನ್ನ ಮುಂದೆ ಬಂದು ಡ್ರೈವ್ ಮಾಡಿದ್ದಾರೆ. ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್ ನಲ್ಲಿ 1-2 ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಉತ್ತಮವಾದ ಥ್ರೋ ಇತ್ತು ಅಲ್ಲಿ, ಆದರೂ ಕೂಡ ಸಾಕಷ್ಟು ಸಮಯ ಇತ್ತು. ಇದರ ಸಂಪೂರ್ಣವಾದ ಲಾಭವನ್ನು ಪಡೆದುಕೊಂಡಿದ್ದಾರೆ. 128ಕ್ಕೆ 1. 12ನೇ ಓವರ್ ಚಾಲ್ತಿಯಲ್ಲಿ ಸ್ಕೋರ್ 128. ನಿಧಾನವಾಗಿ ತಳ್ಳಿದ್ದಾರೆ ಆಫ್ ಸೈಡ್ನಲ್ಲಿ. 1 ಓಟ ಲಭಿಸಿದೆ. ಸ್ಕೋರ್ 129. 129ಕ್ಕೆ 1. ಹಾಸನ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡ್ತಾ ಇದೆ ಚಿಕ್ಕಮಗಳೂರು ತಂಡದ ವಿರುದ್ಧ. ಬೃಹತ್ ಮೊತ್ತದತ್ತ ಸಾಗ್ತಾ ಇದೆ. ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನ ಈಗಾಗಲೇ ಬಂದಿದೆ. ಸಂಜಯ್ ಆಫ್ ಸ್ಟಂಪ್ನಿಂದ ಹೊರಕ್ಕೆ ಆಡದೆ ಬಿಟ್ಟರು. ಡಾಟ್ ಬಾಲ್ ಆಗಿದೆ. ವೈಡ್ ಆಗಿತ್ತೋರೋ ಎನ್ನುವ ಒಂದು ನಿರೀಕ್ಷೆ ಬ್ಯಾಟ್ಸ್ಮನ್ ಅವರಿಂದ, ಆದರೆ ಚೆಂಡು ಅಷ್ಟೇನು ಹೊರಕ್ಕೆ ಇರಲಿಲ್ಲ. ಈ ಬಾರಿ ಆನ್ ಸೈಡ್ ನಲ್ಲಿ ಬಾರಿಸಿದ್ದಾರೆ. ಆನ್ ಡ್ರೈವ್ ಲಾಂಗ್ ಆರ್ ವಿಭಾಗಕ್ಕೆ 1 ಓಟವನ್ನು ಪಡೆದುಕೊಂಡ್ರು. ಸ್ಕೋರ್ 130. ಸ್ವಲ್ಪ ರನ್ ಗಳಿಕೆಯಲ್ಲಿ ಕುಂಠಿತ ಉಂಟಾಗಿದೆ, ಆದರೂ ಉತ್ತಮ ಸ್ಥಿತಿಯಲ್ಲಿದೆ ಹಾಸನ ತಂಡ. ಈ ಬಾರಿ ಆಕರ್ಷಕವಾದಂತಹ ಒಂದು ಕವರ್ ಡ್ರೈವ್ ಸೀಮಾ ರೇಖೆಯ ಬಳಿಯಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕರು ಬೌಂಡ್ರಿ ಗೆರೆಯ ಮುಂಭಾಗದಲ್ಲಿ ಚೆಂಡನ್ನು ಫೀಲ್ಡ್ ಮಾಡಿದ್ರು, ಆದರೆ ಥ್ರೋ ಸಮರ್ಪಕವಾಗಿರಲಿಲ್ಲ. ಅಲ್ಲಿಯೇ ಥ್ರೋ ಮಾಡಿದ್ರು, ಅವಸರದಲ್ಲಿ ಕೆಳಕ್ಕೆ ಬಿದ್ದಿದ್ರು ಅವರು. ಇದರ ಫಲವಾಗಿ 3 ಓಟಗಳು ಲಭಿಸಿದೆ. ಈ 3 ಓಟಗಳಿಂದಾಗಿ ಒಟ್ಟು ಗಳಿಕೆ 12 ಓವರ್ಗಳ ಮುಕ್ತಾಯಕ್ಕೆ 133. ಹಾಸನ ತಂಡದ ಮೊತ್ತ 1 ವಿಕೆಟ್ನ ನಷ್ಟಕ್ಕೆ. ಮುಂದಿನ ವೀಕ್ಷಕ ವಿವರಣೆಯನ್ನ ಸಾಗರದ ಮತ್ತೋರ್ವ ವೀಕ್ಷಕ ವಿವರಣೆಗಾರರಂತ ರಾಘವೇಂದ್ರ ಅವರು ಮಾಡ್ತಾರೆ. ಧನ್ಯವಾದಗಳು ರಾಘವೇಂದ್ರ ಅವರೇ. ಇಲ್ಲಿದ್ದಂಥ ಬಹಳಷ್ಟು ವೀಕ್ಷಕರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 2010-11ರಲ್ಲಿ ನಡೆದಂತಹ ಶ್ರೀಲಂಕಾ ಮತ್ತು ಭಾರತ ನಡುವೆಯ ಅಂತಾರಾಷ್ಟ್ರೀಯ ಕಾಮೆಂಟ್ರಿನ 10 ಸ್ಪೋರ್ಟ್ಸ್ನಲ್ಲಿ ಶ್ರೀಯುತ ರಾಘವೇಂದ್ರ ಸಾಗರ್ ಅವರು ನೀಡಿದ್ದಾರೆ. ಹದಿಮೂರನೇ ಓವರ್ನ ಚಾಲ್ತಿಯಲ್ಲಿ ಹಾಸನ ತಂಡದ ಒಟ್ಟು ಮೊತ್ತ 133 ರನ್, 1 ಹುದ್ದರಿ ನಷ್ಟಕ್ಕೆ.
ಪೆವಿಲಿಯನ್ ತುದಿಯಿಂದ ಅತೀಕ್ ಅಹಮದ್. ಅತೀಕ್ ಅಹಮದ್ ಎಸೆದಂತ ಚೆಂಡನ್ನ ಹಿಂಗಾಲ್ಗಳ ಮೇಲೆ ಚೆಲ್ಲಿಸಿ ಆನ್ ಸೈಡ್ ವಿಭಾಗದಲ್ಲಿ ಡ್ರೈವ್ ಮಾಡಿ 1 ರನ್ ನಿರಾಯಾಸವಾಗಿ ಪಡೆದಿದ್ದಾರೆ ಇರುವರು ದಾಂಡುಗಾರರು ವರುಣ್ ಶೆಟ್ಟಿ ಮತ್ತು ಪ್ರಜ್ವಲ್ ಪ್ರಸನ್ನ. ಅತೀಕ್ ಅಹಮದ್ ಪೆವಿಲಿಯನ್ ತುದಿಯಿಂದ ಅತೀಕ್ ಅಹಮದ್ ಎಸೆದಂತ ಚೆಂಡನ್ನು ಮುಂಗಾಲುಗಳ ಮೇಲೆ ಚಲಿಸಿ ಕೊಂಚ ಗಾಳಿಯಲ್ಲಿತ್ತು ಚೆಂಡು, ಕವರ್ಸ್ ಮತ್ತು ಪಾಯಿಂಟ್ ವಿಭಾಗದಲ್ಲಿ ಚಲಿಸಿತು. ಯಾವುದೇ ರೀತಿಯಾದಂತ ಆಘಾತ ಇಲ್ಲ. 1 ರನ್ ಅನ್ನ ಲೀಲಾಜಾಲವಾಗಿ ಪಡೆದಿದ್ದಾರೆ ಈರುವರು ದಾಂಡುಗಾರರು. ಒಬ್ಬ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತೊಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಬ್ಯಾಟರ್ ಅಂತ ಕರಿತೀವಿ. ಈ ಒಂದು ಒತ್ತಡ, ಒಂದು ರೀತಿಯ ಒತ್ತಡ ಇರುತ್ತೆ ಸಹ ಫೀಲ್ಡಿಂಗ್ ಕ್ಷೇತ್ರ ಪಾಲನೆಯ ತಂಡದ ಮೇಲೆ. ಅತೀಕ್ ಅಹಮದ್ ಕೊಂಚ ವೇಗವನ್ನು ಕಡಿಮೆ ಮಾಡಿ ಕಾಲ್ಗಳ ಮೇಲೆ ಎಸೆದ್ರು, ಅದನ್ನ ಅಲ್ಲೇ ಫ್ಲಿಕ್ ಮಾಡಿ 1 ರನ್ ಅನ್ನ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ತಳ್ಳಿ 1 ರನ್ ಪಡೆದಿರ್ತಾರೆ ಪ್ರಜ್ವಲ್ ಪ್ರಸನ್ನ ಮತ್ತು ವರುಣ್ ಶೆಟ್ಟಿ. ಅತೀಕ್ ಅಹಮದ್ 13ನೇ ಓವರ್ನ ಚಾಲ್ತಿಯಲ್ಲಿ ಫ್ಲೈಟೆಡ್ ಆಗಿ ಬಂದಂತೆ ಚಂದನ ಮುಂಗಾಲುಗಳನ್ನು ಚಲಿಸಿ ಲಾಂಗ್ ಆರ್ಡರ್ನಲ್ಲಿ ಭರ್ಜರಿಯಾಗಿ ಹೊಡೆದಿದ್ದಾರೆ 4 ರನ್ಗಳನ್ನು. ಸೀಮಾಗೆರೆಯನ್ನು ದಾಟಿ ಚಲಿಸ್ತಾ ಇದೆ ಚೆಂಡು, ಉತ್ತಮವಾದಂತ ಹೊಡೆತ. ಪ್ರಜ್ವಲ್ ಪ್ರಸನ್ನ ಮುಂಗಾಲುಗಳ ಮೇಲೆ ಚೆಂಡನ್ನ ಬಹಳ ಬೇಗ ಪಿಕ್ ಮಾಡ್ತಾರೆ. ಉತ್ತಮವಾದಂತ ಒಂದು ದಾಂಡುಗಾರಿಕೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈರುವರು ದಾಂಡುಗಾರರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 140, 12.5 ಓವರ್ನ ನಂತರ ಅತೀಕ್ ಅಹಮದ್ ಶಾರ್ಟಿಂಗ್ ಲೆಂತ್ ಬೌಲಿಂಗ್ ಮಾಡ್ತಾ ಇದ್ರು, ಅಲ್ಲೇ ತಟ್ಟಿ ಮುಟ್ಟಿ ಆಡ್ತಾ ಇದ್ರು ಬ್ಯಾಟ್ಸ್ಮನ್ಗಳು. ಸ್ವಲ್ಪ ಫ್ಲೈಟೆಡ್ ಡೆಲಿವರಿ ಕೊಡೋಣ, ಕ್ಯಾಚ್ ಮಾಡಿಸೋಣ ಅಂತ ನೋಡಿದ್ರು, ಆದ್ರೆ ಅದನ್ನ ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆದು 4 ರನ್ ಪಡೆದಿರ್ತಾರೆ. ಫ್ಲೈಟೆಡ್ ಆಗಿ ಬಂದಂತ ಚೆಂಡನ್ನ ಹಿಂಗಾಲುಗಳ ಮೇಲೆ ಚಲಿಸಿ ಡೀಪ್ ಸ್ಕೋರ್ ಲೆಗ್ ವಿಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು, 1 ರನ್. 13 ಓವರ್ಗಳ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 141, 1 ಉದ್ದರಿನಷ್ಟಕ್ಕೆ. ಅಂಕಣದ ನಡುವೆ ರೈಟ್ ಹ್ಯಾಂಡ್ ಬ್ಯಾಟರ್ ಮತ್ತು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಪ್ರಜ್ವಲ್ ಪ್ರಸನ್ನ ಮತ್ತು ವರುಣ್ ಶೆಟ್ಟಿ ಆಡ್ತಾ ಇದ್ದಾರೆ. ಇನ್ನು ಕೇವಲ 7 ಓವರ್ಗಳು ಬಾಕಿ ಇದೆ, 42 ಎಸೆತ ಬಾಕಿ ಇದೆ. T20 ಒಂದು ಬ್ಯಾಟ್ಸ್ಮನ್ ಗೇಮ್ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು. ಈಗ ಬಿಗ್ ಬ್ಯಾಶ್ ಇರ್ಬೋದು, IPL ಇರ್ಬೋದು, ನಾವು ನೋಡ್ತಾ ಇದೀವಿ. ಈಗ ಲಾಸ್ಟ್ 7 ಓವರ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡೆತ್ ಓವರ್ಸ್. ಇಲ್ಲಿಂದ ಸ್ಕೋರ್ ನ ರೈಸ್ ಮಾಡ್ಲಿಕ್ಕೆ ನೋಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಸಹ ಈಗ ಹಾಸನದಲ್ಲಿ 1 ವಿಕೆಟ್ ಅನ್ನು ಕಳ್ಕೊಂಡು ಆಡ್ತಾ ಇದೆ. ಇನ್ನುಳಿದಂತ 141ಕ್ಕೆ 13 ಓವರ್ಗಳ ಮುಕ್ತಾಯದೊಂದಿಗೆ ಕೊನೆಯ 7 ಓವರ್ಗಳು ಬಾಕಿ ಇದೆ. 42 ಎಸೆತಕ್ಕೆ ಹೆಚ್ಚು ಕಮ್ಮಿ 60 ರನ್ ಅನ್ನ ಸ್ಟ್ರಾಟಜಿ ಇಟ್ಕೊಳ್ತಾರೆ ಯಾವುದೇ ಒಂದು ತಂಡ ಆದ್ರೂ ಸಹ. ಅದೇ ಒಂದು ಸ್ಟ್ರಾಟಜಿಯೊಂದಿಗೆ ಹಾಸನ ಆಡ್ತಾರೆ ಅಂತ ಅನ್ಕೊಂಡಿದೀವಿ. ಇನ್ನು ಜಾಸ್ತಿ ಇದ್ರು ಇರ್ಬೋದು, ಯಾಕಂದ್ರೆ ಅವ್ರಿಗೆ ಇನ್ನೂ 9 ವಿಕೆಟ್ಗಳು ಅವರಿಂದ, ಇನ್ನು 8 ವಿಕೆಟ್ಗಳು ಅವರಿಂದ ಇದೆ. 1 ಯುದ್ಧರಿಯನ್ನು ಮಾತ್ರ ಕಳ್ಕೊಂಡಿದೆ. ಆದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಲ್ಲಿ ಅಂಕಣದ ನಡುವೆ ಇರ್ತಕ್ಕಂಥ 2 ಆಟಗಾರರಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಒಬ್ಬ ರೈಟ್ ಹ್ಯಾಂಡ್ ಬ್ಯಾಟರ್. ಪ್ರತಿಯೊಂದು ಎಸೆತದಲ್ಲಿ ಅವರು ಸ್ಟ್ರೈಕ್ ರೊಟೇಟ್ ಮಾಡಿದ್ರಿಂದ ಫೀಲ್ಡಿಂಗ್ ಚೇಂಜ್ ಮಾಡಬೇಕು, ಆ ಒತ್ತಡ. ಅದರ ನಡುವೆ ಬೌಲಿಂಗ್ ನ ವೇರಿಯೇಷನ್ ಮಾಡಬೇಕಾಗುತ್ತೆ. ಆ ಬೌಲಿಂಗ್ ನ ವೇರಿಯೇಷನ್ ಮಾಡೋದ್ರಲ್ಲಿ ಇರ್ತಕ್ಕಂಥ ಒಂದು ಚಾಕಚಕ್ಯತೆ, ಈ ಟೈಮಿಂಗ್ಗಳ ಹದಿನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 141, 1 ಉದ್ದರಿನಷ್ಟಕ್ಕೆ. ದೂರದ ತುದಿಯಿಂದ ಸಂಜಯ್ SS ಅವರು ತಮ್ಮ ಕೂಟದ 4ನೇ ಓವರ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ ಚಿಕ್ಕಮಗಳೂರು ತಂಡದ ಪರವಾಗಿ. ಸಂಜಯ್ SS ಈಗಾಗಲೇ 3 ಓವರ್ಗಳನ್ನು ಎಸೆದು 32 ರನ್ ಅನ್ನು ನೀಡಿ 1 ಉದ್ದರಿಯನ್ನು ಪಡೆದುಕೊಂಡಿದ್ದಾರೆ ಚಿಕ್ಕಮಗಳೂರು ತಂಡದ ಪರವಾಗಿ. ಸಂಜಯ್ ಎಸೆದಂತ ಚೆಂಡನ್ನ ಸ್ವೀಪ್ ಮಾಡಿದ್ದಾರೆ. 1
ಅಲ್ಲಿದ್ದಂತ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದ ಕ್ಷೇತ್ರಪಾಲಕ ಹಿಡಿಯೋಷ್ಟರಲ್ಲಿ 1 ರನ್ ಪಡೆದಿದ್ದಾರೆ ಪ್ರಜ್ವಲ್ ಪ್ರಸನ್ನ ಮತ್ತು ವರುಣ್ ಶೆಟ್ಟಿ. ಈ 1 ರನ್ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 142. 14ನೇ ಓವರ್ನ ಚಾಲ್ತಿಯಲ್ಲಿ ಸಂಜಯ್ ಎಸ್ ತಮ್ಮ ಕೂಟದ ಕೊನೆಯ ಓವರ್ನ ಎಸೆಯುವಲ್ಲಿ ದೂರದ ತುದಿಯಲ್ಲಿ ಸಜ್ಜಾಗ್ತಾ ಇದ್ದಾರೆ. ಚಿಕ್ಕಮಗಳೂರು ತಂಡದ ಪರವಾಗಿ ಸಂಜಯ್ ಎಸ್ ಮತ್ತೊಮ್ಮೆ ವರುಣ್ ಶೆಟ್ಟಿರವರಿಗೆ. ಕಟ್ ಮಾಡಲು ಹೋಗಿ ವಿಫಲರಾಗಿದ್ದಾರೆ ಬ್ಯಾಟ್ಸ್ಮನ್ ವರುಣ್ ಶೆಟ್ಟಿ. ಕೊಂಚ ಪುಟಿದದ್ದು ಬಂದಿತ್ತು ಚೆಂಡು, ಸ್ವಲ್ಪ ವೇಗವನ್ನು ನೀಡಿದ್ರು ಸಂಜಯ್ ಎಸ್. ಫ್ಲೈಟೆಡ್ ಆಗಿ ಬಂದಂತ ಚೆಂಡನ್ನು ಹೊಡಿಲೋ ಬೇಡ, ಮುಂಗಾಲ್ಗಳ ಮೇಲೆ ಚಲಿಸ್ಲೋ ಹಿಂಗಾಲ್ಗಳ ಮೇಲೆ ಚಲಿಸ್ಲೋ ಅನ್ನೋ ಗೊಂದಲದಲ್ಲಿ ಬ್ಯಾಟ್ಸ್ಮನ್ ಅದನ್ನು ಬಿಟ್ಟಿದ್ದಾರೆ, ಲೀವ್ ಮಾಡಿದ್ದಾರೆ. 14ನೇ ಓವರ್ನ ಚಾಲ್ತಿಯಲ್ಲಿ 142ಕ್ಕೆ 1. ಫ್ಲೈಟೆಡ್ ಆಗಿ ಬಂದಂತ ಚೆಂಡನ್ನು ಹಿಂಗಾಲ್ಗಳ ಮೇಲೆ ಚಲಿಸಿ ಕಟ್ ಮಾಡಿದ್ದಾರೆ. ಪಾಯಿಂಟ್ ವಿಭಾಗದಲ್ಲಿದ್ದಂಥ ಕ್ಷೇತ್ರಪಾಲಕ ಅದನ್ನು ರಕ್ಷಣೆ ಮಾಡಿ ಹಿಡಿಯೋಷ್ಟರಲ್ಲಿ ಯಾವುದೇ ರೀತಿಯಂತ ರನ್ ಇಲ್ಲ, ಯಾವುದೇ ರೀತಿಯಂತ ಗೊಂದಲವಿಲ್ಲ. ವರುಣ್ ಶೆಟ್ಟಿ 19 ಎಸೆತಗಳನ್ನು ಎದುರಿಸಿ 23 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. ಫ್ಲೈಟೆಡ್ ಆಗಿ ಬಂದಂತ ಚೆಂಡನ್ನ ಹಿಂಗಾಲ್ಗಳ ಮೇಲೆ ಹೋಗಿ ಡೀಪ್ ಕವರ್ಸ್ ಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. 1 ರನ್ನ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 143. 14ನೇ ಓವರ್ನ ಚಾಲ್ತಿಯಲ್ಲಿ ಪ್ರಜ್ವಲ್ ಪ್ರಸನ್ನ ಸ್ಟ್ರೈಕರ್ ವಿಭಾಗದಲ್ಲಿ. ಪ್ರಜ್ವಲ್ ಪ್ರಸನ್ನ ಈಗಾಗಲೇ 35 ಎಸೆತಗಳನ್ನು ಎದುರಿಸಿ 44 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. ಉತ್ತಮವಾದಂತಹ ಆಕರ್ಷಕ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪ್ರಸನ್ನ. ಲೆಗ್ ಅಂಡ್ ಮಿಡಲ್ ಸ್ಟಂಪ್ ಅಥವಾ ಲೆಗ್ ಸ್ಟಂಪ್ಗಳ ನಡುವೆ ನಿರ್ದೇಶನವನ್ನು ನೀಡಿ ಎಸೆದಿದ್ರು. ಹಿಂಗಾಲ್ಗಳ ಮೇಲೆ ಚಲಿಸಿ ಅಲ್ಲೇ ಅದನ್ನ ಡ್ರೈವ್ ಮಾಡಿ 1 ರನ್ ಪಡೆದುಕೊಂಡಿದ್ದಾರೆ. ಇದರೊಂದಿಗೆ 14 ಓವರ್ಗಳ ಮುಕ್ತಾಯವಾಗಿದೆ. 14 ಓವರ್ಗಳ ಮುಕ್ತಾಯದೊಂದಿಗೆ ಹಾಸನ ಕ್ರಿಕೆಟ್ ತಂಡದ ಒಟ್ಟು ಮೊತ್ತ 144. 1 ಹುದ್ದರಿ ನಷ್ಟಕ್ಕೆ. ಅಂಕಣದ ನಡುವೆ ಆಕರ್ಷಕ ಶೈಲಿಯಲ್ಲಿ ಭರ್ಜರಿ ಅಂತ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರಜ್ವಲ್ ಪ್ರಸನ್ನ ಮಾಡ್ತಾ ಇದ್ದಾರೆ. 45 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. ಇನ್ನು ಉಳಿದಂತ 6 ಓವರ್ಗಳು 36 ಎಸೆತದಲ್ಲಿ ಕನಿಷ್ಠ ಪಕ್ಷ 50 ರನ್ ಆದರೂ ಸೇರಿಸುವ ಎಲ್ಲ ಒಂದು ಕ್ಷಮತೆಯನ್ನ ಹೊಂದಿದೆ ಹಾಸನ ತಂಡ. ಯಾಕಂದ್ರೆ ಒಂದೇ ವಿಕೆಟ್ ಅನ್ನು ಮಾತ್ರ ಕಳೆದುಕೊಂಡು ಆಡ್ತಾ ಇದೆ. ಕಾದ್ ನೋಡೋಣ ಅಂಕಣದ ನಡುವೆ ಯಾವ ರೀತಿಯಾದಂತ ತಿರುವು ಮುರುಗಳನ್ನು ನಾವು ಕಾಣಬಹುದು ಇನ್ನು 36 ಎಸೆತಗಳಲ್ಲಿ ಅಂತೇಳಿ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ವಲ್ ಪ್ರಸನ್ನ, ಪೆವಿಲಿಯನ್ ತುದಿಯಿಂದ ಅತೀಕ್ ಅಹ್ಮದ್. 15ನೇ ಓವರ್ನ ಚಾಲ್ತಿಯಲ್ಲಿ ಅತೀಕ್ ಅಹ್ಮದ್ ರವರ 3ನೇ ಓವರ್. ತಂಡದ ಪರವಾಗಿ 2 ಓವರ್ಗಳನ್ನು ಎಸೆದು 17 ರನ್ಗಳನ್ನು ನೀಡಿರುತ್ತಾರೆ ಅತೀಕ್ ಅಹ್ಮದ್. ತಮ್ಮ ಕೂಟದ 3ನೇ ಓವರ್ನ ಜವಾಬ್ದಾರಿ ಅತೀಕ್ ಅಹ್ಮದ್. ಉತ್ತಮವಾದಂತ ಎಸೆತ, ವೇಗ, ತಿರುವು ಎರಡನ್ನು ಕೂಡಿತ್ತು ಚೆಂಡು. ಅದನ್ನ ಡ್ರೈವ್ ಮಾಡುವಲ್ಲಿ ವಿಫಲರಾದರೂ ಈಗಾಗಲೇ ಕುದುರ್ಕೊಂಡು ಅಂಕಣದಲ್ಲಿ ಉತ್ತಮವಾದಂತಹ ಆಟವನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ಆಟಗಾರ ಪ್ರಜ್ವಲ್ ಪ್ರಸನ್ನ. ಅಂತ ಬ್ಯಾಟ್ಸ್ಮನ್ ಇಷ್ಟು ಸೆಟ್ ಆಗಿರೋ ಬ್ಯಾಟ್ಸ್ಮನ್ ವಂಚಿಸ್ತಾರೆ ಅಂದ್ರೆ ಉತ್ತಮವಾದಂತ ಡೆಲಿವರಿ ಕೂಡ ಆಗಿತ್ತು ಅದು ಅತೀಕ್ ಅಹ್ಮದ್ ರವರಿಂದ. ಅತೀಕ್ ಅಹ್ಮದ್ ಮತ್ತೊಮ್ಮೆ ಶಾರ್ಟ್ ಪಿಚ್ ಆಗಿ ಬಂದಂತ ಚೆಂಡನ್ನು ಬಲವಾಗಿ ಹೊಡೆದಿದ್ದಾರೆ. ಲಾಂಗ್ ಆನ್ ಓವರ್ನಲ್ಲಿ ಚಲಿಸ್ತಾ ಇದೆ ಚೆಂಡು. ಅಲ್ಲಿದ್ದಂತ ಕ್ಷೇತ್ರಪಾಲಕ ಹಿಡಿಯೋಷ್ಟರಲ್ಲಿ 2 ರನ್ಗಳಿಗೆ ಕ್ಷಿಪ್ರಗತಿಯಲ್ಲಿ 2 ರನ್ಗಳನ್ನು ಪಡೆದುಕೊಂಡಿದ್ದಾರೆ ವರುಣ್ ಶೆಟ್ಟಿ ಮತ್ತು ಪ್ರಜ್ವಲ್ ಪ್ರಸನ್ನ. ಉತ್ತಮವಾದಂತಹ ಒಂದು ಜೋಡಿಗಾರಿಕೆಯ ಆಟದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಸನ ತಂಡದ ಈರ್ವರು ಆಟಗಾರರು. 104 ರನ್ಗಳಿಗೆ ಒಂದು ಜೋಡಿದಾರಿಕೆ ಆಟವನ್ನು ಬಂದಿತ್ತು. 104 ರನ್ಗಳ ನಂತರ ಹೆಚ್ಚು ಕಮ್ಮಿ 41 ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ದಾರೆ ಈ ಈರ್ವರು ಆಟಗಾರರು. ಮತ್ತೊಮ್ಮೆ ಅತೀಕ್ ಅಹ್ಮದ್ ಹಿಂಗಾಲ್ಗಳ ಮೇಲೆ ಚಲಿಸಿ ಕಟ್ ಮಾಡಿದ್ರು ಪ್ರಜ್ವಲ್ ಪ್ರಸನ್ನ. ಯಾವುದೇ ರನ್ ಇಲ್ಲ. 146ಕ್ಕೆ 1. 15ನೇ ಓವರ್ನ ಚಾಲ್ತಿಯಲ್ಲಿ ಹಾಸನ ತಂಡದ ಒಟ್ಟು ಮೊತ್ತ. ಅತೀಕ್ ಅಹ್ಮದ್ ಎಸೆದಂತ ಚೆಂಡನ್ನು ಹಿಂಗಾಲ್ಗಳ ಮೇಲೆ ಚಲಿಸಿಗೆ ಕಟ್ ಲಾಂಗ್ ವಿಭಾಗದಲ್ಲಿ ಭರ್ಜರಿಯಾಗಿ ಹೊಡೆದಿದ್ದಾರೆ. 1 ಅಲ್ಲಿದ್ದಂತ ಕ್ಷೇತ್ರಕಾಲ ಪಾಲಕ ಮಾಡಿದಂತ ಕೊಂಚ ತಪ್ಪಿನಿಂದಾಗಿ 1 ರನ್ ಇದ್ದದನ್ನ 2 ರನ್ಗಳಿಗೆ ಅದನ್ನ ಪರಿವರ್ತನೆ ಮಾಡಿಕೊಂಡಿದ್ದಾರೆ ವರುಣ್ ಶೆಟ್ಟಿ ಮತ್ತು ಪ್ರಜ್ವಲ್ ಪ್ರಸನ್ನ. ತಂಡದ ಒಟ್ಟು ಮೊತ್ತ 148. 15ನೇ ಓವರ್ನ ಚಾಲ್ತಿಯಲ್ಲಿ
ಅತೀಕ್ ಅಹ್ಮದ್. ಶಾರ್ಟ್ ಪಿಚ್ ಆಗಿ ಬಂದಂತ ಚೆಂಡನ್ನ ಹಿಂಗಾಲ್ಗಳ ಮೇಲೆ ಚಲಿಸಿ ಅಲ್ಲೇ ಪುಷ್ ಮಾಡಿದ್ರು. 1 ರನ್ ಪಡೆದುಕೊಂಡಿದ್ದಾರೆ. ಪ್ರಜ್ವಲ್ ಪ್ರಸನ್ನ 50 ತಮ್ಮ ವೈಯಕ್ತಿಕ 50 ರನ್ಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಜ್ವಲ್ ಪ್ರಸನ್ನ ತಮ್ಮ ತಂಡಕ್ಕೆ ಅತ್ಯಮೂಲ್ಯ 50 ರನ್ಗಳನ್ನು ನೀಡಿದ್ದಾರೆ. 41 ಎಸೆತಗಳನ್ನು ಎದುರಿಸಿ 50 ರನ್ ಬಾರಿಸಿದ್ದಾರೆ ಪ್ರಜ್ವಲ್ ಪ್ರಸನ್ನ. ಉತ್ತಮವಾದಂತಹ ಆಟದ ಪ್ರದರ್ಶನ, ತಾಳ್ಮೆಯುತ ಜಾಣ್ಮೆಯುತ ಆಟದ ಪ್ರದರ್ಶನ ಪ್ರಜ್ವಲ್ ಪ್ರಸನ್ನ. ಅತೀಕ್ ಅಹ್ಮದ್ ಮತ್ತೊಮ್ಮೆ. ಅತೀಕ್ ಅಹ್ಮದ್ ಎಸೆದಂತ ಚೆಂಡನ್ನ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ವರುಣ್ ಶೆಟ್ಟಿ ರವರು ಹಿಂಗಾಲ್ಗಳ ಮೇಲೆ ಚಲಿಸಿ ಫ್ಲಿಕ್ ಮಾಡಿ 1 ರನ್ಗಳನ್ನ ಪಡೆದುಕೊಂಡಿದ್ದಾರೆ. ಇದರೊಂದಿಗೆ 15 ಓವರ್ಗಳ ಮುಕ್ತಾಯ. 15 ಓವರ್ಗಳ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 150, 1 ಉದ್ದರಿನಷ್ಟಕ್ಕೆ. ಸರಾಸರಿ 15 ಓವರ್ಗಳ ಮುಕ್ತಾಯದೊಂದಿಗೆ ಹಾಸನ ತಂಡದ ಒಟ್ಟು ಮೊತ್ತ 150ಕ್ಕೆ 1, ಸರಾಸರಿ 10ರಲ್ಲಿ ಮುನ್ನುಗ್ತಾ ಇದೆ. ಉತ್ತಮವಾದಂತಹ ಸ್ಕೋರ್. ಒಂದು T20ಯಲ್ಲಿ ಬೇಕಾದಂತಹ ಒಂದು ಸ್ಕೋರ್ ಅನ್ನು ಆಲ್ರೆಡಿ ಪೇರಿಸಿದೆ ಹಾಸನ ತಂಡ. ಇನ್ನುಳಿದಂತ 5 ಓವರ್ಗಳು, 5 6 30 ಎಸೆತಗಳಿಗೆ ಕನಿಷ್ಠ ಈಗ ಅವರು 1 ಉದ್ದರಿಯನ್ನು ಮಾತ್ರ ಕಳೆದುಕೊಂಡಿದ್ದಾರೆ. 1 ಉದ್ದರಿಯನ್ನು ಕಳೆದುಕೊಂಡಿರುವ ಸಲುವಾಗಿ ಆ ಒಂದು ಬ್ಯಾಟಿಂಗ್ ಬ್ಯಾಕಪ್ ಯಾವ ರೀತಿ ಇದೆ, ಬ್ಯಾಟಿಂಗ್ ಲೈನ್ ಅಪ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇನ್ನು 5 ಓವರ್ ಇದೆ. 5 ಓವರ್ಗಳಲ್ಲಿ ಈ ಈರೋರು ಆಟಗಾರರು ಮನ ಬಿಚ್ಚಿ ಅಂದ್ರೆ ತಮ್ಮ ದೇ ಕ್ಯಾನ್ ಓಪನ್ ದರ್ ಶೋಲ್ಡರ್ಸ್. ಈಗ ಶೋಲ್ಡರ್ಸ್ ಅನ್ನ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಡೆತ್ ಓವರ್ಸ್, ಕೊನೆಯ ಸ್ಲಾಗ್ ಓವರ್ಸ್ ನಲ್ಲಿ 30 ಎಸೆತಗಳಿಗೆ ಯಾವ ರೀತಿಯಾದಂತಹ ಆಕರ್ಷಕ ಭರ್ಜರಿಯಾದಂತಹ ಹೊಡೆತಗಳನ್ನ ಪ್ರದರ್ಶನ ಮಾಡ್ತಾರೆ ವರುಣ್ ಶೆಟ್ಟಿ ಮತ್ತು ಪ್ರಜ್ವಲ್ ಪ್ರಸನ್ನ ಅಂತ ಕಾದ್ ನೋಡ್ಬೇಕಾಗಿದೆ. ಅದೇ ರೀತಿ ಚಿಕ್ಕಮಗಳೂರು ತಂಡಕ್ಕೆ ಒಂದು ಸವಾಲು, ಯಾವ ರೀತಿಯಾಗಿ ಅವ್ರನ್ನ ಕಟ್ ಹಾಕ್ಬೇಕು. ಇಷ್ಟೋ ತನಕ ಏನೋ 10 ರನ್ ಸೇರಿಸಿ ಸರಾಸರಿ 10 ಹೊಡೆದಿದ್ದಾರೆ. ಈಗ ಇವರನ್ನ ಕಟ್ ಹಾಕೋಣ, ಆ ರೀತಿಯಾದಂತಹ ಒಂದು ಬೌಲಿಂಗ್ ಪ್ರದರ್ಶನ ಮಾಡೋಣ ಅಂತ ಹೇಳಿ ಅವರು ಚಾಕಚಕ್ಯತೆಯನ್ನು ತೋರಿಸುವಂತ ಸವಾಲು ಚಿಕ್ಕಮಗಳೂರು ತಂಡದ ಮೇಲಿದೆ. ಯಾವುದಕ್ಕೂ ಇನ್ನು 30 ಎಸೆತಗಳು ಸಾಕ್ಷಿಯಾಗಲಿವೆ. 16ನೇ ಓವರ್ನ ಚಾಲ್ತಿಯಲ್ಲಿ ದೂರದ ತುದಿಯಿಂದ ಮನನ್ ಅವರು ಬಂದಿದ್ದಾರೆ. ಚಿಕ್ಕಮಗಳೂರು ನಾಯಕ ಮನನ್ ಅವ್ರನ್ನ ತಗೊಂಡು ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಆಟಗಾರನ ಕಟ್ಟಾಕ್ಲಿಕ್ಕೆ. ಅವರು ಆಫ್ ಸ್ಪಿನ್ನರ್ ಅಂತ ಉತ್ತಮವಂತ ಒಂದು ಬೌಲಿಂಗ್ ಪ್ರದರ್ಶನವನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಮನನ್ ಆಂಬಿ ಡೆಕ್ಸ್ಟ್ರಸ್ ಅಂತ ಕರಿತೀವಿ. 2 ಕೈಯಲ್ಲಿ ಬೌಲಿಂಗ್ ಮಾಡ್ತಾರೆ ಇವರು. ರೈಟ್ ಹ್ಯಾಂಡ್ ಅಲ್ಲಿ ಲೆಗ್ ಸ್ಪಿನ್ನರ್, ಲೆಫ್ಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಮನನ್. ಮನನ್ ಎಸೆದಂತ ಚೆಂಡು ಫ್ಲೈಟೆಡ್ ಆಗಿತ್ತು, ಕೊಂಚ ತಿರುವಿತ್ತು, ಪುಟಿದ ಹೇಳಿತ್ತು. ಬ್ಯಾಟ್ಸ್ಮನ್ ಅದನ್ನ ಆನ್ ಸೈಡ್ ಅಲ್ಲಿ ಡ್ರೈವ್ ಮಾಡೋಣ ಅಂತ ನೋಡಿದ್ರು, ಅದು ಲೆಗ್ ಅಂಡ್ ಮಿಡ್ಲ್ ಬಿದ್ದು ಆಫ್ ಸ್ಟಂಪ್ ಮೇಲೆ ತಿರುಗ್ತು, ಗಲಿಬಿಲಿಗೊಂಡ್ರು. ಆದ್ರೂ 1 ರನ್ ತೆಗೆದುಕೊಂಡ್ರು. ಯಾವುದೇ ರೀತಿಯ ಅಂತ ಆಘಾತ ಇಲ್ಲ. ವರುಣ್ ಶೆಟ್ಟಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ವಲ್ ಪ್ರಸನ್ನ. ಈಗಾಗಲೇ 50 ರನ್ ಆಡ್ತಾ ಇದ್ದಾರೆ ಪ್ರಜ್ವಲ್ ಪ್ರಸನ್ನ. 16ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 151ಕ್ಕೆ 1. ಮನನ್ ಎಸೆದಂತ ಚೆಂಡು ವೇಗದಿಂದ ಕೂಡಿತ್ತು, ಹಿಂಗಾಲ್ಗಳ ಮೇಲೆ ಚಲಿಸಿ ಕವರ್ಸ್ ವಿಭಾಗದ ತಲೆ ಮೇಲೆ ಎತ್ತಾಕೋಣ ಅಂತ ಅದನ್ನು ಟ್ರೈ ಮಾಡಿದ್ರು. ಪ್ರಜ್ವಲ್ ಪ್ರಸನ್ನ ವಿಫಲರಾದ್ರು. ಆ ವೇಗ, ತಿರುವು ಎರಡಕ್ಕೂ ಗಲಿಬಿಲಿಗೊಂಡ್ರು ಪ್ರಜ್ವಲ್ ಪ್ರಸನ್ನ. ಮನನ್ ಎಸೆದಂತ ಚೆಂಡನ್ನ ಮುಂಗಾಲ್ಗಳ ಮೇಲೆ ಚಲಿಸಿ ಭರ್ಜರಿಯಾಗಿ ಹೊಡೆದಿದ್ದಾರೆ, ಪಿಕ್ ಮಾಡ್ತಾರೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಮೊದಲನೇ ಚೆಂಡಿನಿಂದ ನಾವು ಗಮನಿಸ್ತಾ ಇದ್ದೀವಿ ಪ್ರಜ್ವಲ್ ಪ್ರಸನ್ನ 6 ರನ್ಗಳನ್ನು ಹೊಡೆದಿದ್ದಾರೆ. ಮುಂಗಾಲ್ಗಳ ಮೇಲೆ ಬಾಲ್ ಅನ್ನ ವೇಗವಾಗಿ ಪಿಕ್ ಮಾಡ್ತಾರೆ. ಇನ್ನೇನು ಬಾಲ್ ಪಿಚ್ ಆಗ್ತಿದೆ ಅಂತ ಅಂತಿದ್ದಂಗೆ ಲೆಂತ್ ಲೈನ್ ಅನ್ನ ಗುರುತಿಸಿ ಅದನ್ನ ಎಲ್ಲಿಗೆ ಕಳಿಸಬೇಕು ಅದನ್ನ ಕಳಿಸ್ತಾರೆ. 16ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 157, 1 ಹುದ್ದರಿನಷ್ಟಕ್ಕೆ. ಪ್ರಜ್ವಲ್ ಪ್ರಸನ್ನ 56 ರನ್ನೊಂದಿಗೆ ಆಡ್ತಾ ಇದ್ದಾರೆ. 43 ಎಸೆತಗಳನ್ನು ಎದುರಿಸಿದ್ದಾರೆ ಪ್ರಜ್ವಲ್ ಪ್ರಸನ್ನ. ಮನನ್ ದೂರದ ತುದಿಯಿಂದ ಮನನ್ ಎಸೆದಂತ ಚೆಂಡು ಫುಲ್ ಟಾಸ್ ಆಗಿ ಬಂತು, ಔಟ್. ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಿ ಆಡುವಂತ ಚೆಂಡನ್ನ ಕುದುರ್ಕೊಂಡಂತ ಉತ್ತಮವಂತ ಸೆಟಲ್ಡ್ ಬ್ಯಾಟ್ಸ್ಮನ್ ಪ್ರಜ್ವಲ್ ಔಟ್ ಆಗಿದ್ದಾರೆ. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಔಟ್ ಆದಂತ ಬ್ಯಾಟ್ಸ್ಮನ್ ಪ್ರಜ್ವಲ್ ಪ್ರಸನ್ನ ಔಟ್. ಉತ್ತಮವಾದಂತಹ ಒಂದು ಆಟದ ಪ್ರದರ್ಶನವನ್ನು ಮಾಡಿ ಪೇರಿಯನ್ಗೆ ಮರಳ್ತಾ ಇದ್ದಾರೆ.
ಇದು ಸಹಜ ಕೂಡ. 20 ಓವರ್ಗಳ ಮ್ಯಾಚ್ನಲ್ಲಿ 16ನೇ ಓವರ್ ನಡೀತಾ ಇದೆ. 16ನೇ ಓವರ್ ಅಂತ ಹೇಳಿದ್ರೆ ಪ್ರತಿ ಬಾಲ್, ಅದು ಬೇರೆ ಅವರು 1 ವಿಕೆಟ್ ಅನ್ನು ಮಾತ್ರ ಕಳೆದುಕೊಂಡು ಆಡಿದ್ದಾರೆ ಚಿಕ್ಕಮಗಳೂರು ತಂಡ. ಹಾಗಾಗಿ ಪ್ರತಿ ಬಾಲ್ಗಳನ್ನು, ಅದು ಸೆಟಲ್ಡ್ ಬ್ಯಾಟ್ಸ್ಮನ್ ಪ್ರಜ್ವಲ್ ಪ್ರಸನ್ನ, ಹಾಗಾಗಿ ಎಲ್ಲವನ್ನು ರನ್ಸ್ಗೆ ಆಡೋಣ ಅಂತ ಟ್ರೈ ಮಾಡಿದ್ರು. ಎಲ್ಲೋ ಒಂದು ಸ್ವಲ್ಪ ವೇಗವನ್ನ, ಆಮೇಲೆ ಅದು ಫುಲ್ ಟಾಸ್ ಆಗಿತ್ತು ಚೆಂಡು, ಅದನ್ನು ಗುರುತಿಸಲಿಲ್ಲ, ಬಾಟಮ್ ಆಯ್ತು. ಶಾರ್ಟ್ ಕೋರ್ಸ್ ಭಾಗದಲ್ಲಿ ಕ್ಯಾಚ್ ಅನ್ನ ಇತ್ತು, ಔಟ್ ಆಗಿದ್ದಾರೆ. ಕ್ಯಾಚ್ ಹಿಡಿದಂತ ಕ್ಷೇತ್ರ ಪಾಲಕ ರಾಜೇಶ್ ರಾಯಣ್ಣ. ಪ್ರಜ್ವಲ್ ಪ್ರಸನ್ನರವರ ಸ್ಥಾನವನ್ನು ತುಂಬಲು ಬಂದಂತ ಆಟಗಾರ ಉದಯ್. 16ನೇ ಓವರ್ನ ಚಾಲ್ತಿಯಲ್ಲಿ ಹಾಸನ ತಂಡದ ಒಟ್ಟು ಮೊತ್ತ 157, 2 ಓವರಿನಷ್ಟಕ್ಕೆ. ವರುಣ್ ಶೆಟ್ಟಿ 22 ಎಸೆತಕ್ಕೆ 26 ರನ್ಗಳನ್ನ ಕಲೆ ಹಾಕಿ ಆಡ್ತಾ ಇದ್ದಾರೆ. ಮನನ್ ಉತ್ತಮವಂತ ಒಂದು ಬೌಲಿಂಗ್ ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಂಬಿಡೆಸ್ಟ್ರಸ್ ಬೌಲರ್ ಅಂತ ಕರಿತೀವಿ, ಎರಡೂ ಕೈಯಲ್ಲಿ ಬೌಲಿಂಗ್ ಮಾಡ್ತಾರೆ ದೂರತ್ವದಿಂದ ಮನನ್. ಮನನ್ ಎಸೆದಂತ ಚೆಂಡು ಹಿಂಗಾಲ್ಗಳ ಮೇಲೆ ಚಲಿಸಿ ಡ್ರೈವ್ ಮಾಡಿದ್ರು. ಹೊಸ ಬ್ಯಾಟ್ಸ್ಮನ್ ಬಂದಿದ್ದಾರೆ. ಹೊಸ ಬ್ಯಾಟ್ಸ್ಮನ್ಗೆ ಬಂದ ತಕ್ಷಣ ಯಾವ ರೀತಿಯಾಗಿ ಒಂದು ಶಾರ್ಪ್ ಆಗಿರ್ತಕ್ಕಂಥ, ಫಾಸ್ಟ್ ಆಗಿರ್ತಕ್ಕಂಥ ಚೆಂಡನ್ನು ಎಸಿಬೇಕು ಅಂತ ಎಸೆದ್ರು. ಅದನ್ನ ಹಿಂಗಾಲ್ಗಳ ಮೇಲೆ ಚಲಿಸಿ ಲಾಂಗ್ ಆನ್ ವಿಭಾಗದಲ್ಲಿ ಡ್ರೈವ್ ಮಾಡಿ 1 ರನ್ ಪಡೆದುಕೊಂಡಿದ್ದಾರೆ. ಈ ಒಂದು ರನ್ ನೊಂದಿಗೆ ತಂಡದ ಒಟ್ಟು ಮೊತ್ತ 158, 2 ಉದ್ದರಿನಷ್ಟಕ್ಕೆ. ಮನನ್ ಎರಡೂ ಕೈಗಳಲ್ಲೂ ಬೌಲಿಂಗ್ ಮಾಡತಕ್ಕಂಥ ಚಾಕಚಕ್ಯತೆ ಹೊಂದಿರತಕ್ಕಂಥ ಬೌಲರ್ ಮನನ್. ಮನನ್ ಎಸೆದಂತ ಚೆಂಡು ಬಲವಾಗಿ ಹೊಡೆಯಲು ಪ್ರಯತ್ನ, ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. ಕ್ಷೇತ್ರ ಪಾಲಕ ಹಿಡಿದು ಎಸೆಯುವಷ್ಟರಲ್ಲಿ ನಿರಾಯಾಸವಾಗಿ 1 ರನ್ಗಳನ್ನ ಪಡೆದುಕೊಂಡಿದ್ದಾರೆ ವರುಣ್ ಶೆಟ್ಟಿ ಮತ್ತು ಉದಯ್. 16 ಓವರ್ಗಳ ಮುಕ್ತಾಯದೊಂದಿಗೆ ಹಾಸನ ತಂಡದ 16 ಓವರ್ಗಳ ಮುಕ್ತಾಯದೊಂದಿಗೆ ಹಾಸನ ತಂಡದ ಒಟ್ಟು ಮೊತ್ತ 159ಕ್ಕೆ 2. After the completion of 16 overs, Hasana scored 159 for the loss of 2 wickets. The players, the batters inside the crease are Varun Shetty and Uday. ಮುಂದಿನ ವೀಕ್ಷಕ ವಿವರಣೆಯನ್ನ ಆಂಗ್ಲ ಭಾಷೆಯಲ್ಲಿ ಸುರೇಶ್ ಭಟ್ರು ಅವರು ಮುಂದುವರಿಸಲಿದ್ದಾರೆ. ಅವರಿಗೆ ಸ್ವಾಗತ. ಸೇಮ್ ಇನಿಷಿಯಲ್ ರಾಘವೇಂದ್ರ So thank you very much, Mr. Raghavendra. It was indeed a very nice commentary from you. Batsman goes for a big one, and that's a maximum longest sixer of the tournament. So very treat to watch these kinds of shots here. Down the way it goes, converted that into full toss and hits that one to the straight to the stadium, top of the stadium for a maximum. Played a forward defensive stroke there, giving full respect to that delivery, not for runs. He played almost a test cricket forward defensive stroke, ball went straight to the bowler. Again, go for a big one. It could be another one. Yes, it is. Second sixer from the bat of Varun Shetty. The ball has gone out of the park here. What a magnificent shot it was. That one just went like a tracer bullet. He's dominating right from the word go. Varun Shetty is on fire now, looking very, very dangerous. He has given complete punishment for the bowler, charging the bowler on that occasion. He has scored 6 valuable runs. So the ball has gone out of the stadium now. Biggest sixer. The previous one was straight into the stadium, straight to the KSCA pavilion. And this one just went on to the deep mid-wicket fence out of the park. So 12 runs have come in the last 2 balls. So Atiq Anand is Ahmad is looking bit of expensive here. Varun Shetty pulled away nicely onto the onside, long chance for the folder there. Will have to wait. Yes, it is. One more boundary here.
The fielder was not able to stop that ball. That was a long chase for the fielder. The ball crosses the boundary rope for 4 runs. Short of the day. This over has become a productive over for Hassan team. Played a forward defensive stroke, just taps the ball to the offside region. There is a fielder. The fielder from the mid-off region comes across and collects the ball, but he cannot prevent the batsman from picking up a comfortable single. So single to Varun Shetty, and his individual score now moves on to 44. That single will bring Uday on strike, who is batting on 1 run. Change in the field placement is going on here for this right-hand batter. A good combination here between these two batsmen. Left-hand and right-hand combination. Each and every time the fielders have to change their fielding position here. The striker Uday wanted a single, but Varun Shetty sends him back, rightly sent back by him, because he doesn't want to take any risk. That was a risky run, so no runs resulted. Dot delivery to end the over. So over number 18 completed. After 18 overs, runs on the scoreboard is 1. I beg your pardon, 17 overs completed. 3 more overs to go now. Runs on the scoreboard is 176 for the loss of 2 wickets. The first man out was Chandan DP, who played a brilliant knock of 66 runs. After that, the second wicket gone of Prajwal Prasanna, who played 56 runs. So these two openers had built a good foundation for the Hassan team. They have built a very good platform, and they are in a very good position now. Everything is good going for the team. Chikmagaluru bowlers are finding difficulty. Mannan continues the over from the far range. There is a fielder. They come back for second. He has to be hurry. Very good running between the wicket here. Aggressive running between the wicket, and he has completed the second run as well. He was very quick. Good piece of fielding there by the fielder at long off region. Collects the ball and threw it very quickly to the wicket-keeper's hand. But before the throw reaches the wicket-keeper, the batter was very quick, and he has completed that second run as well. So a couple of runs have been added to the total. Ball pitching right in the block hole, and batsman wanted to play that ball straight down the ground. The ball hits the pad of the non-striker. Otherwise the ball would have been crossed the boundary ropes here. So no runs resulted. Dot delivery there by bowler Manan. Once again the ball is in the hands of the bowler Manan. We come back to Manan, to the left-handed batter. Ball is in the air, but into the vacant region, chipped up in the air. So 50 comes up for Varun Shetty. What a brilliant knock in 31 balls. He has faced 31 balls so far, and he has scored 50 runs. With the help of 3 boundaries and 2 sixes. Once again into the gaps. He finds the gap there. Long chase for the fielder. Will he be able to cut it off? Good piece of fielding. Almost like a football. He was able to stop the ball very close to the boundary ropes, and he has saved a couple of runs for his team. Good piece of fielding. So only 2 runs resulted. So left-handed batter gets 2 more runs. Score moves up to 184 for the loss of 2 wickets. Over number 18 is in progress. 2 more balls to go of this over. For the 5th time bowler balls, this time crashing drive to the offside, long chase for the fielder. The fielder was able to stop that ball almost very close to the boundary ropes here. So couple of runs have been added to the total now. Score moves on to 186 for the loss of 2 wickets. A good partnership is going on here between these 2 batters. Varun Shetty is playing a brilliant knock.
There is a protection, but the fielder was not able to prevent the batsman in picking up a comfortable single. They get a single here. I think that's the end of the over number 18. So after 18 overs, runs on the scoreboard is 187 for the loss of 2 wickets. And you are watching DCA Platinum Jubilee Cricket Tournament, which is proudly organized by Durgigudi Cricket Association of Shivamogga. So on the view of Platinum Jubilee celebration, Durgigudi Cricket Association are organizing this wonderful cricket tournament here for Shivamogga, Hassan and Chikmagaluru players. So 12 different teams have taken part in this particular tournament, and the winners of this tournament will fetch a cash prize of 50,000 with the attractive trophy, and at the same time the runners-up team will also get runner-up trophy along with the 25,000 cash prize. And not only this, along with this there will be some individual prizes like best batsman, best bowler, man of the series and man of the match. So 3 days of cricket festival, cricket carnival, a mega cricket extravaganza here at Shivamogga. Matches are being played in 4 different grounds: KSCA 1, KSCA 2. Then there is a match in Jawaharlal Nehru New College of Engineering, and also in Perana Institute of Engineering and Management College grounds. So final match will be played on Sunday. We can expect a huge crowd on Sunday, being a final day and being a weekend. Kishan bowls to the left-handed batter, flicks the ball onto the onside, gently pushing the ball to the onside. He finds the gap there, played their shot to the no-man area. Bowler has to go himself to collect the ball, and meanwhile the batter, left-handed batter gets a single. So with that single, the score now moves on to 182 for the loss of 2 wickets. I beg your pardon, 188 on the scoreboard. Full toss delivery, but ball is not coming onto the bat. No proper connection between the bat and balls, so he was not able to take the advantage of that juicy full toss. So only single resulted here. Down the leg side, that should be a wide. No doubt about that delivery. No argument at all from the bowler, because he knows the situation. Anything down the leg side will be declared as wide balls. So umpire has no problem whatsoever in stretching his arms, turning it down and giving a wide signal. Ball is in the hands of the bowler now. From the pavilion end, bowler balls. Batsman played that shot elegantly near the square leg umpire. The fielder collects the ball, and one more run has been added to the total, which takes their full score to 191 with the 2 wickets down. We are in the 19th over of the innings. He goes for a big one, ball is in the air, there is a fielder underneath it, and my goodness, he was not able to carry that. The ball landed in between the 2 fielders, one bounce over the boundary rows for 4 runs. All the way to the boundary rows for 4 runs. No chance for any fielder to stop that ball. Treated the ball on merits, no risk taken, no need of running for that, because the timing was good and the placement was perfect. Excellent cricketing shot there by the right-handed batter. Stepped out very quickly, wanted to take the advantage of full toss delivery. Ball wraps onto the pad, no runs resulted. Ball is in the hands of the bowler, and the bowler Kishan is now moving back to his bowling mark now.
On his way to the right-handed batter, Uday. Again converted that into full toss. Ball is in the air. It could be a 6. Yes, it is. Maximum 6 valuable runs. What a magnificent shot. Down the wicket goes. Picked it up very nicely and he gets that sixer. With those sixers, their score now jumps up to 201. 201 for the loss of 2 wickets. And I think this is the highest total team score so far in this tournament. In the first match, Diamonds Shivamogga team had scored 175 runs. But here, Hassan team, their captain had made his intention clear in the way he decided to field bat first after winning the toss, and their openers had given a very good start for their team. That was a fantastic, terrific start in the very first ball which the batter has played. Chandan has sent that one to the out of the park. And at the moment they have scored now 201. Last over to go now. Let us see how many more runs will come in this final over of the innings. Basavaraj bows this one to the left-handed batter, turned away nicely onto the onside but straight to the fielder. So left-handed batter Varun will have to satisfy with only a single here. Varun's individual score now moves on to 58. After facing 37 balls, he has scored 58 runs. Now Uday will take the strike. Again changing the fielding position, fielding placement for this right-handed batter Uday. Will they get 2? No. Overthrow. The throw was quite good, but wicketkeeper was not able to collect the ball, gather the ball properly. Meanwhile, the batters have taken the advantage of that misfielding and they have completed another run here. So 2 more runs have been added to the total. Score moves on to 204. That's a very fine delivery which beats the batter. The batsman misses it completely. No connection with the bat and ball. Ball went straight to the wicket-keeper's hand and rest of the job is done by the wicket-keeper. He goes for a big one and that's a biggie! This time Uday has sent that one to the maximum. 6 valuable runs for Uday and 6 runs for Hassan team. Straight down the ground he played. There is a fielder. Will they get 2? No, they will satisfy with only a single here. Score moves on to 211. Last ball to go. Last ball to go. So here is the final delivery of the final over of the innings. Far away from the off stump, wide has been signalled. Score moves on to 212. 1 more ball is left out in this over. Punch the ball onto the onside. They're looking for the second run. They come back for the second and completed the second run as well. So 2 more runs have been added to the total. That's the end of the innings of Hassan team. So in the allotted 20 overs, Hassan team, after winning the toss, they had decided to bat first and they have scored 214 runs just by losing 2 wickets. Now 215 is the victory target for Chikmagaluru team to win this match. This is not an easy target for Chikmagaluru team because Hassan team has got clever, intelligent, experienced bowlers. So I think this is going to be a tough task for Chikmagaluru team. Let us see what is going to happen now. Meanwhile, I want to ask a question to our co-commentator
Raghavendra Sagar. See, in the first match, 175 was a big total set by Diamond team, and the chasing team were not able to chase that target. Now 215 runs have been registered by the team Hassan, and 216 is the victory target they have given to Chikmagalur team. So what do you think, based on your experience of in the commentary field, what do you think whether Chikmagalur team will be able to achieve this target, or whether Hassan team will win this match? What are your thoughts on regarding this? Thank you, Suresh Bhatt. 215 is never going to be an easy target, but not an impossible task. I do agree it is a huge task, but as we observed since morning, the batting looks very easy here, and outfield is also very fast. So if the Chikmagalur United batsmen are showing guts to stay at the wicket for a long while, and if they begins well in the power play as Hassan did, and I think this match will going to be an exciting finish, because we all know after the afternoon session the wicket is also normally is very easy for the batters, so one can expect some good hits from the Chikmagalur side also, and I think this will be a very good context. But when any team chasing more than 200 in a 2020 match, the percentage is always with the team batting first, because when 10 times only the batting chase, the chance of winning is the only 2 times, that is 80 plus 20. So anything could be happen. We cannot say anything in a 20-20 overs match, because only 1 over can change the course of the match. As we observed in the morning session, at one stage the Tirthalli City cricketers are looking to set a target under 150 or 160, but in a over a fast bowler got injured and a spinner Raghup Veer introduced, and 22 runs scored in 4 balls, and entire scenario has been changed, and 176 the target has been set, and that seems to be a very difficult task for the Tirthalli. So anything could be happen. One bad over for Hasana will change the course of the match, or one good over for Chikmagaluru can change the scenario of the match. That is the beauty of the shortened version of the cricket. Anything could be happen, so we cannot, it's very difficult to predict here, but at this stage the odds is really in favor of the Hassan, it's no doubt. Exactly, sir. See, I think almost Hassan is in a driver's seat now, but only thing is when the opener batsmen of United Cricket Club of Chikmagalur team comes, their batsmen will have to play with cool mind. They should not lose any wickets early in the innings. They must keep their wicket intact, and they have to try to steal as many runs as possible during the power play session. And I want to ask you one more question about this tournament. So Mr. Ideal Gopi is the backbone of this T20 biggest cricket carnival in this Shivamogga region. So what do you, I want to hear a few words about this Durgigudi Cricket Association also. Yeah, this is a wonderful occasion for all the cricket lovers here in Shivamogga, and unfortunately today is a working day. We are not seeing many faces in the form of spectators, but the 75 years, that's not a small number, and it is a big occasion for Durgigudi Cricket Association, and they are celebrating the Platinum Jubilee, and in the memory of that this tournament has been organized, and from all over this region, that is from Shivamogga, Hassan and Chikmagalur, the reputed players are participating in this tournament, and it is a very good occasion for all the players to meet the previous players also, and I think this tournament tomorrow and day after tomorrow will witness by a lot of spectators, because tomorrow is a Saturday, government holiday, second Saturday, and day before tomorrow is a Sunday. One can expect the spectators in large number, and any organization, any cricket institute will be very happy to see
passing 75 years, and also the DCA has given a lot of contribution for the development of cricket in this part. And in the year 1945, they started the playing cricket in Shivamogga, and now we are in 2023, and that's imagine an remarkable journey of DCA, the Durgigudi Cricket Association. A lot of contribution, a lot of players played for Karnataka, and even one of the founder member of the this DCA has knocked the door of the Indian cricket team also. He participated in the trials also, that is in 1950 and 1960. So once we look back to the history of the Shivamogga cricket, we have witnessed the Ranji match between Karnataka and Kerala in late back in 1970-72, and afterwards we have witnessed Karnataka Ranji match between Karnataka and Andhra Pradesh in the Nehru Stadium. Those are all the matches played in the matting wicket, and afterwards it is a revelation that in the JNNC, the Jawaharlal Nehru Engineering College ground, once the turf wicket has been formed, the shape of the cricket has been changed here, and we have witnessed the Ranji cricket match between Karnataka and Uttar Pradesh, and also we have witnessed another match between West Indies A and India A also in the JNNC ground here in Shivamogga. So there is a chance of playing lot of good tournaments here, but the negative thing is we have lot of rain here in this part of Shivamogga. Because of that, I can I can give one example. The KPL, the Karnataka State Cricket Association is ready to conduct some of the matches of KPL here in this stadium, but because of the environment is not supporting, usually that tournament will be conducted in the month of August and September. That is a rainy season. That is one of the big negative thing for all the cricket lovers. We have rain even in the month of October and November also in this part of the Malnad region. Anyway, after the coming of the turf pitches, especially this KSCA ground, lot of changes here in Shivamogga cricket, and lot of youngsters are coming up, and under 19 in the division under 16, some of the players even from the places like Sagar, which is a taluk center. The last year, the one player is Mitesh Kumar. He has represented Karnataka state team in under 19 team, and this year under 16, the one player by name Muhammad Ibrahim Rahan is also representing Karnataka under 16. So those are all the positive signs as far as the cricket is concerned. So the credit goes to all the cricket fraternity here. They have contributed lot well, and one cannot forget the immense contribution of the Durgigudi Cricket Association also. Thank you. Thank you very much, sir, for providing a lot of information about Shivamogga cricket. I think these players are really happy to play in this such a beautiful ground, and I have not seen such kind of ground apart from Chinnapaswamy Stadium in Bangalore. I think this is the one more beautiful venue here at KSCA Shivamogga. Definitely, because we love wherever we go, if we see in the turf wicket, we are very fortunate that Shivamogga, we have 3 good turf wickets. In fact, 2 grounds in KSCA and another at JNNCA ground, that is Jawaharlal Nehru Engineering, and another ground is Facet College ground, that's also a turf wicket. So the youngsters is really looked to for play on the turf wicket, and in the previous years, that is in 80s, 90s, all the good players, all the young cricketers, they are all looked to play only on the matting wickets, and if they go to the Bangalore and other parts of the main cities, one can provide the turf wicket, and it's very difficult for all the youngsters. But now the scenario has been changed. Because of that fact only, there are drastic changes. There are many youngsters from the official area also coming up to play for the state cricket team, that is in the age group, that is under 14, under 16 and under 19. Even they are now knocking the doors of the Karnataka team also. So that is a good sign for the official cricket. All right, let's come to the second innings. 216 is the victory target now. I mean 215 is the victory target for Chikmagaluru team. So 2 umpires are walking in the middle. The players are setting their field placement here, and I would like to continue the further commentary of this match.
with Mr. Raghavendra Sagar. ಧನ್ಯವಾದಗಳು ಸುರೇಶ್ ಭಟ್ ಮೂಲ್ಕಿ ಅವರೇ. ನಿಗದಿತ 20 ಓವರ್ಗಳಲ್ಲಿ 216 ರನ್ಗಳ ಒಂದು 215 ಟಾರ್ಗೆಟ್ 215. ಚಿಕ್ಕಮಗಳೂರು ತಂಡದ ಆರಂಭಿಕ ಬ್ಯಾಟರ್ಗಳು ಈಗ ಅಂಕಣಕ್ಕೆ ತೇಳ್ತಾ ಇದ್ದಾರೆ. 215 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಹಾಸನ ತಂಡದ ಒಬ್ಬ ಆಟಗಾರರು ಇಲ್ಲಿ ಬರಬೇಕು ಸ್ಕೋರರ್ ಹತ್ರ. ಹಾಸನ ತಂಡದ 12th ಮ್ಯಾನ್ ಸರ್. ಚಿಕ್ಕಮಗಳೂರು ಒಬ್ರು ಪ್ಲೇಯರ್ ಕಳಿಸಿ ಸರ್ ಇಲ್ಲಿ, ಎಕ್ಸ್ಟ್ರಾ ಪ್ಲೇಯರ್. ಫೈಜಾನ್ ಸ್ಟ್ರೈಕರ್, ನಾನ್ ಸ್ಟ್ರೈಕರ್ ಸಂಜಯ್. ಫೈಜಾನ್ ಸಂಜಯ್. ನಿರ್ಣಾಯಕರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬೌಲರ್ ಯಾರು? ವಾಸು ಹಾಸನ ತಂಡದ ಪರವಾಗಿ. ಉತ್ತಮವಾದ ಆರಂಭ. ವಾಸು ಅವರು ಎಸೆದ ಪ್ರಥಮ ಓವರ್ನ ಪ್ರಥಮ ಎಸೆತ ಆಫ್ ಸ್ಟಂಪ್ನಿಂದ ಹೊರಕ್ಕೆ ಕ್ಷಿಪ್ರವಾಗಿ ಚಲಿಸಿತು. ಶಾರ್ಟ್ ಆಫ್ ಲೆಂತ್ ಎಸೆತ, ಡಾಟ್ ಬಾಲ್ ಆಗಿದೆ. ಶಾರ್ಟ್ ರನ್ಅಪ್ನಲ್ಲಿ ಬೌಲ್ ಮಾಡ್ತಾ ಇದ್ದಾರೆ. ಈ ಬಾರಿ ಚೆಂಡು ವಿಕೆಟ್ ಕೀಪರ್ ಅವರನ್ನ ವಂಚಿಸಿ ಡೀಪ್ ಥರ್ಡ್ ಮ್ಯಾನ್ ನತ್ತ 1-2 ಓಟವನ್ನ ಪಡೆದುಕೊಂಡಿದ್ದಾರೆ. ವೈಡ್ ಅನ್ನುವ ಒಂದು ಸೂಚನೆ ನಿರ್ಣಾಯಕರಿಂದ ಬರ್ತಾ ಇದೆ. ಒಟ್ಟು 3 ವೈಡ್. ಈ 3 ಓಟಗಳಿಂದಾಗಿ ಚಿಕ್ಕಮಗಳೂರು ತಂಡದ ಖಾತೆ ಆರಂಭ. ವಾಸು ಶಾರ್ಟ್ ರನ್ನಲ್ಲಿ ಬೌಲ್ ಮಾಡ್ತಾ ಇದ್ದಾರೆ. ಫೈಜಾನ್ ಈ ಬಾರಿ ಉತ್ತಮವಾದ ಹೊಡೆತ. 6 ಓಟಗಳು. ಇದೊಂದು ವೆಲ್ಕಮ್ ರನ್ಸ್ ಚಿಕ್ಕಮಗಳೂರು ತಂಡಕ್ಕೆ. 215 ಟಾರ್ಗೆಟ್. ಪ್ರಥಮ ಓವರ್ನಲ್ಲಿ ಒಂದು ಭರ್ಜರಿಯಾದ ಸಿಕ್ಸರ್. ಲೂಸ್ ಬಾಲ್ ಆಗಿತ್ತದು, ಲೆಗ್ ಸ್ಟಂಪ್ನ ದಿಸೆಯಲ್ಲಿತ್ತು. ಕಾಲುಗಳನ್ನ ಬಳಸಿಕೊಂಡು ರಿಸ್ಟಲ್ಲಿ ಆಪರೇಷನ್ಗೆ ಬಂತು. ಒಂದು ರಿಸ್ಟಿ ಶಾಟ್ ಅನ್ನು ಬಾರಿಸಿದ್ದಾರೆ. 6 ಓಟಗಳು ಫೈನ್ ಲೆಗ್ ತಲೆಯ ಮೇಲೆ. ಸ್ಕೋರ್ 8-9. ಈ ಬಾರಿ ಫೈಜಾನ್ ಆಫ್ ಸೈಡ್ ನಲ್ಲಿ ಪಾಯಿಂಟ್ ನತ್ತಲ್ಲಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ಉತ್ತಮವಾದ ಆರಂಭ ಬರ್ತಾ ಇದೆ. ಹಾಸನ ತಂಡಕ್ಕೆ ಯಾವ ಆರಂಭ ಬಂದಿತ್ತೋ ಅದೇ ರೀತಿಯ ಆರಂಭ ಚಿಕ್ಕಮಗಳೂರು ತಂಡಕ್ಕೂ ಕೂಡ ಬರ್ತಾ ಇದೆ. ಟಾರ್ಗೆಟ್ 215 20 ಓವರ್ಗಳಲ್ಲಿ. ವಾಸು ಮತ್ತೊಂದು ವೈಡ್ ಬಾಲ್, ಕ್ರಮವಲ್ಲದ ಎಸೆತ. ಸಾಕಷ್ಟು ವೈಡ್ ಬಾಲ್ಗಳು ಬಂದಿದೆ ಈ ಒಂದು ಪಂದ್ಯದಲ್ಲಿ. ಮತ್ತೊಂದು ಇತರೆ ರನ್. ಶಾರ್ಟ್ ಆಫ್ ಲೆಂತ್ ಬಾಲ್ ಪುಟಿದದ್ದು ಬಂದಿತ್ತು. ಆ ಒಂದು ಚೆಂಡನ್ನು ಪಂಚ್ ಮಾಡಿದ್ದಾರೆ ಮಿಡಾಲ್ ವಿಭಾಗದಲ್ಲಿ. 1 ಓಟವನ್ನು ಪಡೆದುಕೊಂಡಿದ್ದಾರೆ. ಒಟ್ಟು ಗಳಿಕೆ 12 ಓಟಗಳು.
ಡಾಟ್ ಬಾಲ್ ಆಗಿದೆ. ಆಫ್ ದ ಮಿಲ್ ಸ್ಟಂಪ್ ಮೇಲೆ ಕರಾರವಕ್ಕಾಗಿ ಎಸೆದಿದ್ರು. ಸ್ಟಿಯರ್ ಮಾಡಿದ್ದಾರೆ, ಕನ್ನಡದಲ್ಲಿ ಚುಚ್ಚಿದ್ದಾರೆ ಅಂತ ಹೇಳ್ಬೋದು. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಓಟವನ್ನು ಪಡೆದುಕೊಂಡಿದ್ದಾರೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಚಿಕ್ಕಮಗಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್ ತಂಡದ ಮೊತ್ತ 13 ಓಟಗಳು, ಯಾವುದೇ ವಿಕೆಟ್ನ ನಷ್ಟವಿಲ್ಲದೆ 13ಕ್ಕೆ ನೋ ಲಾಸ್. ಪ್ರಥಮ ಓವರ್ ಮುಕ್ತಾಯಕ್ಕೆ ಭರ್ಜರಿಯಾದ ಒಂದು ಆರಂಭ, ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಚಿಕ್ಕಮಗಳೂರು ತಂಡಕ್ಕೆ. ನಿಗದಿತ 20 ಓವರ್ಗಳಲ್ಲಿ 215 ಟಾರ್ಗೆಟ್. ಪ್ರಥಮ ಓವರಲ್ಲಿ ವಾಸು ಅವರು ಯಾವುದು ಹೆಚ್ಚಿನ ಪರಿಣಾಮವನ್ನು ಬೀರಿಲ್ಲ ಹಾಸನ ತಂಡದ ಪರವಾಗಿ. ಆದಿತ್ಯ ಅವರು ಗೋಲ್ ಮಾಡಲು ಬರ್ತಾ ಇದ್ದಾರೆ. ಆದಿತ್ಯ ದೂರದ ತುದಿಯಿಂದ ಬೌಲ್ ಮಾಡಲು ಬರ್ತಾ ಇದ್ದಾರೆ. ಹದಿಮೂರಕ್ಕೆ ನೋ ಲಾಸ್. ಆಕರ್ಷಕವಾದ ಹೊಡೆತ, ಆನ್ ದ ರೈಟ್, ಸ್ಟ್ಯಾಂಡ್ ಅಂಡ್ ಡೆಲಿವರ್. ಮನಮೋಹಕವಾದಂತಹ ಒಂದು ಹೊಡೆತವನ್ನು ಬಾರಿಸಿದ್ದಾರೆ ಬ್ಯಾಟ್ಸ್ಮನ್ ಫೈಜಾನ್ ಅವರು. ಪುಟದಲ್ಲಿ ಬಂದಂತಹ ಒಂದು ಚೆಂಡು ಆಫ್ ಮತ್ತು ಮಿಡ್ಲ್ ಸ್ಟಂಪ್ ನ ಮೇಲೆ ಬ್ಯಾಕ್ ಫುಟ್ ನಲ್ಲಿ ಬಂದ್ರು. ಅವರ ಬ್ಯಾಟ್ ಸ್ಪೀಡ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಚೆಂಡಿನ ರಭಸ, ಆ ಚೆಂಡಿನ ವೇಗ ಮತ್ತು ಬ್ಯಾಟ್ ಸ್ಪೀಡ್ ಪರಸ್ಪರ ಮಾತಾಡ್ಕೊಳ್ಳೋ ಸಂಭಾಷಣೆಯನ್ನು ನಡೆಸಿದ ರೀತಿಯಲ್ಲಿತ್ತು. ಬ್ಯಾಟ್ ಸ್ಪೀಡ್ ಅನ್ನ ನೋಡ್ಬೋದಿತ್ತು ನಾವು. ಫೈಜಾನ್ ಅವರಿಂದ ಮತ್ತೊಂದು ಆಕರ್ಷಕ ಹೊಡೆತ, ಆದರೆ ಈ ಬಾರಿ ಪ್ರೊಟೆಕ್ಷನ್ ಇದೆ. ಅಲ್ಲಿ ಸ್ವೀಪರ್ ಕವರ್ ಅನ್ನು ಹಾಕೊಂಡಿದ್ರು. ಹಿಂದಿನ ಸಂದರ್ಭದ ಹೊಡೆತವನ್ನು ಗಮನಿಸಿ ಕ್ಷೇತ್ರಪಾಲನೆಯನ್ನು ಬದಲಾವಣೆ ಮಾಡಿದ ಫಲವಾಗಿ 1 ಓಟಕ್ಕೆ ಸೈಫಾನ್ ತೃಪ್ತಿಯನ್ನು ಪಟ್ಕೊಳ್ಬೇಕಾಯಿತು. ಸ್ಕೋರ್ 18 ಓಟಗಳು. ನಾವು ನಿರೀಕ್ಷಿಸಿದ ರೀತಿಯಲ್ಲೇ 215 ಕೂಡ ಅಚೀವಬಲ್ ಟಾರ್ಗೆಟ್ ಅನ್ನುವ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. KSCA 1 ಅಂಕಣ ಬ್ಯಾಟ್ಸ್ಮನ್ಗಳ ಪಾಲಿಗೆ ಸ್ವರ್ಗ. ಈ ಬಾರಿ ಅದೃಷ್ಟ ಚಿಕ್ಕಮಗಳೂರು ತಂಡದ ಪಾಲಿಗಿದೆ. 3 ಕ್ಷೇತ್ರ ಪಾಲಕರ ನಡುವೆ ಚೆಂಡು ಬಿದ್ದಿದೆ. ಡ್ರೈವ್ ಮಾಡುವ ಪ್ರಯತ್ನ ನಡೆಸಿದ್ರು. ಬ್ಯಾಟಿನ ಅಂಚನ ಬಡಿದುಕೊಂಡು ಆಕಾಶದತ್ತ ಚಿಮ್ಮಿತ್ತು ಚೆಂಡು. ಥರ್ಡ್ ಮ್ಯಾನ್ ಕ್ಷೇತ್ರ ಪಾಲಕ ಬರಬಹುದಿತ್ತು. ಪಾಯಿಂಟ್ ಅಂತ ಬಂದ್ರು ಒಬ್ರು ಕ್ಷೇತ್ರ ಪಾಲಕರು. ಪಾಯಿಂಟ್ ಇಂದ 3 ಕ್ಷೇತ್ರ ಪಾಲಕರ ನಡುವೆ ಗೊಂದಲ, ಯಾರು ಬರಬೇಕು ಅಂತ. 2 ಓಟಗಳು. ಈ ಬಾರಿ ಮತ್ತೊಂದು ಮನಮೋಹಕ ಹೊಡೆತ. ಫೈಜಾನ್ ಅವರ ಬ್ಯಾಟಿನಿಂದ ಬಂದೂಕಿನ ನಳಿಕೆಯಿಂದ ಹೊರಟ ಗುಂಡಿನ ರೀತಿಯಲ್ಲಿ ಚೆಂಡು ಚಲಿಸ್ತಾ ಇದೆ ಫೈಜಾನ್ ಅವರ ಬ್ಯಾಟಿನಿಂದ. ಈ 4 ಓಟಗಳಿಂದಾಗಿ ಸ್ಕೋರ್ 23. 2ನೇ ಓವರ್ ಚಾಲ್ತಿಯಲ್ಲಿ 23ಕ್ಕೆ ನೋ ಲಾಸ್ ಚಿಕ್ಕಮಗಳೂರು. ಟಾರ್ಗೆಟ್ 215 20 ಓವರ್ಗಳಲ್ಲಿ. ಫೈಜಾನ್ ಆತ್ಮವಿಶ್ವಾಸದ ಪ್ರತೀಕದಂತೆ ಕಾಣ್ತಾ ಇದ್ದಾರೆ. ಚೆಂಡನ್ನ ಫುಟ್ಬಾಲ್ ತರ ಕಾಣ್ತಾ ಇದೆ ಅವರಿಗೆ ಚೆಂಡು.
ಈ ಬಾರಿ ಬೌನ್ಸರ್ ಪುಟಿದದ್ದು ಬಂದಂತ ಒಂದು ಚೆಂಡು ನೆಲಕ್ಕೆ ಪುಟ ಬಿದ್ದ ನಂತರ ಬ್ಯಾಟ್ಸ್ಮನ್ ಅವರ ನಿರೀಕ್ಷೆಗಿಂತ ಸ್ವಲ್ಪ ಹೆಚ್ಚಿನ ಪುಟಿತವನ್ನ ನೆಗೆತವನ್ನ ಬೌನ್ಸ್ ಅನ್ನ ಕಂಡುಕೊಂಡಂತ ಎಸೆತ ಅದನ್ನು ಹುಕ್ ಮಾಡುವ ಪ್ರಯತ್ನ, ಆದರೆ ಸ್ವಲ್ಪ ಮೂವ್ಮೆಂಟ್ ಲೇಟ್ ಆಗಿತ್ತು. ಈ ಕಾರಣದಿಂದ ಚೆಂಡು ಅವರ ಶರೀರಕ್ಕೆ ಬಂದು ಬಡಿದಿದೆ, ಡಾಟ್ ಬಾಲ್ ಆಗಿದೆ. 23ಕ್ಕೆ ನೋ ಲಾಸ್ ಎರಡನೇ ಓವರ್ನಲ್ಲಿ. ಸೈಫಾನ್ ಈ ಬಾರಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇಲ್ಲ, ಕ್ಯಾರಿ ಆಗಿಲ್ಲ. ಮತ್ತೊಮ್ಮೆ ಸಾಕಷ್ಟು ಗಾಳಿಯಲ್ಲಿ ತೇಲಿ ಬಿಟ್ಟಿದ್ರು, ಆದರೆ ಕ್ಷೇತ್ರಪಾಲಕರ ಮೂವ್ಮೆಂಟ್ ಅಲ್ಲಿ ಫೀಲ್ಡರ್ ಅಷ್ಟೊಂದು ಚುರುಕಾಗಿರ್ಲಿಲ್ಲ. ಇಂಥ ಒಂದು ಹಾಫ್ ಚಾನ್ಸ್ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಪ್ಪ, ಓಡಲಿಲ್ಲ. ಎಲ್ಲಿ ಓಡಿಲ್ಲ? ಓಡಿಲ್ಲಪ್ಪ. ಡಾಟ್ ಬಾಲ್ ಆಗಿದೆ. ಓಡಿಲ್ಲ, ವಾಪಸ್ ಬಂದ್ರು. ಓಡಿಲ್ಲ. ಹೌದು, ಅವರ ಬ್ಯಾಟ್ಗೆ ಸ್ವಲ್ಪ ತೊಂದರೆ ಉಂಟಾಗಿದೆ. ಬ್ಯಾಟ್ ಅನ್ನು ಚೇಂಜ್ ಮಾಡಲಿಕ್ಕೆ ಈಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ತಮ್ಮ ತಂಡಕ್ಕೆ. ಬ್ಯಾಟಿನ ಮೇಲ್ಭಾಗದಲ್ಲಿ ಹಿಡಿಲಿಕೆಯನ್ನ ಸಡಿಲಿಸಿದ್ರು. ಲಾಂಗ್ ಹ್ಯಾಂಡಲ್ ಯೂಸ್ ಮಾಡಕ್ಕೆ ಹೊರಟರು, ಆದರೆ ಆ ಹ್ಯಾಂಡ್ಲಿಂದ ತಮ್ಮ ಒಂದು ಗ್ರಿಪ್ ಏನಿದೆ ಅದು ಕೆಳಕ್ಕೆ ಜಾರಿತ್ತು. ಈ ಕಾರಣಕ್ಕಾಗಿ ಮಿಸ್ ಹಿಟ್ ಆಯ್ತಲ್ಲಿ. ಲಾಂಗ್ ಹ್ಯಾಂಡಲ್ ಅನ್ನ ಬಳಸುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಈ ಬಾರಿ ಡ್ರೈವ್ ಮಾಡುವ ಪ್ರಯತ್ನದಲ್ಲಿ ಮಿಸ್ ಟೈಮ್ ಸ್ಟ್ರೋಕ್ ಆಗಿತ್ತು. ಅದೃಷ್ಟವಶಾತ್ ಚೆಂಡು ಕ್ಷೇತ್ರ ಪಾಲಕರವರೆಗೂ ಕ್ಯಾರಿ ಆಗಿಲ್ಲ. ಇಲ್ಲದಿದ್ದಲ್ಲಿ ಸುಲಭವಾದ ಕ್ಯಾಚ್ ಆಗ್ತಿತ್ತದು ಸೈಫಾನ್ ರವರಿಗೆ. ಚಿಕ್ಕಮಗಳೂರು ತಂಡದ ಒಂದು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬೇಕಾದ್ರೆ ಸೈಫಾನ್ ಎಷ್ಟೊತ್ತು ಅಂಕಣದಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ ಅವರು. ಅವರ ಬ್ಯಾಟ್ನಿಂದ ಈವರೆಗೆ ಬಂದಂತ ಎಲ್ಲ ಹೊಡೆತಗಳಲ್ಲೂ ಕೂಡ ಒಳ್ಳೆ ಸೌಂಡ್ ಬರ್ತಾ ಇದೆ. ಮಿಡ್ಲ್ ಆಫ್ ದ ಬ್ಯಾಟ್ ಆಡ್ತಾ ಇದ್ದಾರೆ, ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ನ ಹೊಡಿತಾ ಇದ್ದಾರೆ, ಯಾವುದೇ ಹೆಚ್ಚಿನ ರಿಸ್ಕ್ ತಗೋತಾ ಇಲ್ಲ. ಸ್ಕೋರ್ 23. 2 ಓವರ್ಗಳ ಮುಕ್ತಾಯಕ್ಕೆ ನೋ ಲಾಸ್. ವಾಸು ಬೌಲ್ ಮಾಡಿ ಬರ್ತಾ ಇದ್ದಾರೆ, ಶಾರ್ಟ್ ರನ್ ಅಪ್ ನಲ್ಲಿ ಬೌಲ್ ಮಾಡ್ತಾ ಇದ್ದಾರೆ. ಸಂಜಯ್ ಅವರಿಗೆ ವಾಸು. ಪೂರ್ಣ ಅಂತರದಲ್ಲಿ ಬಂದಂತ ಒಂದು ಚೆಂಡನ್ನ ಡ್ರೈವ್ ಮಾಡುವ ಪ್ರಯತ್ನ ನಡೆಸಿದ್ರು. ಬ್ಯಾಟಿನ ಕೆಳ ಅಂಚನ ಬಡಿದುಕೊಂಡು ಡೀಪ್ ಸ್ಕ್ವೇರ್ ಲೆಗ್ ನತ್ತ ಚಲಿಸ್ತು. ವಾಸು ಅವರು ಸಾಮಾನ್ಯವಾಗಿ ನಾವು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೌಲರ್ಗಳು ಬೌಲ್ ಮಾಡುವಂತ ಶೈಲಿಯಲ್ಲಿ ಶಾರ್ಟ್ ರನ್ ಅಪ್ ನಲ್ಲಿ ಬೌಲ್ ಮಾಡ್ತಾ ಇದ್ದಾರೆ. ಅವರು ಮಧ್ಯಮ ವೇಗದ ಬೌಲರ್, ಸ್ಪಿನ್ನರ್ ಅಲ್ಲದೆ ಇದ್ರು ಕೂಡ. ಈ ಬಾರಿ ಆತ್ಮವಿಶ್ವಾಸದ ಹೊಡೆತ ಅಲ್ಲ, ಅದು ಎಡ್ಜ್ ಆಗಿದೆ. ಆದರೆ ಅಪಾಯ ಏನೂ ಇಲ್ಲ, ಸ್ಲಿಪ್ ಇಲ್ಲ. ಸ್ಲಿಪ್ ಇಟ್ಕೊಂಡ್ರೆ ತೊಂದರೆ ಆಗ್ತಿತ್ತೇನೋ, ಆದರೆ ಯಾರು ಸ್ಲಿಪ್ನಲ್ಲಿ ಇಲ್ಲ. ಚೆಂಡು ಬ್ಯಾಟಿನ ಅಂಚನ ಸವರ್ಕೊಂಡು ವಿಕೆಟ್ ಕೀಪರ್ ಅವರ ಬಲ ಪಕ್ಕದಲ್ಲಿ ಡೀಪ್ ಥರ್ಡ್ ಮ್ಯಾನ್ ಅಂತ ಚಲಿಸಿ ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಓಟದಿಂದಾಗಿ ಈಗ ಗಳಿಕೆ 25. 3ನೇ ಓವರ್ ಚಾಲ್ತಿ. ಶಾರ್ಟ್ ಆಗಿ ಟೈಮ್ ಆಗಲಿಲ್ಲ, ಟಾಪ್ ಎಡ್ಜ್ ಆಯಿತು. ಫುಲ್ ಮಾಡುವ ಪ್ರಯತ್ನ ನಡೆಸಿದ್ರು, ಪೊಸಿಷನಿಂಗ್ ಕರೆಕ್ಟ್ ಆಗಿರಲಿಲ್ಲ. ಅಲ್ಲಿ ಶಾರ್ಟ್ ಸ್ಕ್ವೇರ್ ಲೆಗ್ ನತ್ತ ಚೆಂಡು ಚಲಿಸ್ತಾ ಇತ್ತು. ಒಂದು ಓಟವನ್ನು ಪಡೆದುಕೊಂಡಿದ್ದಾರೆ ಕ್ಷೇತ್ರ ಪಾಲಕರು ಬರುವಷ್ಟರಲ್ಲಿ. ಈ ಓವರ್ನಲ್ಲಿ 11 ಓಟಗಳು ಮಾತ್ರ ಬರ್ತಾ ಇದೆ. 26ಕ್ಕೆ ನೋ ಲಾಸ್. ಈ ಬಾರಿ ಪೂರ್ಣ ಅಂತರ ಕೊಟ್ಟಿದ್ರು, ಅದರ ಲಾಭವನ್ನು ಬೌನ್ಸ್ಕೊಂಡ್ರು. ದೀಪಕ್ಷಕ ವಿಭಾಗದಲ್ಲಿ 4 ಆಕರ್ಷಕ ರನ್ ಸೈಫಾನ್ ಅವರ ಬ್ಯಾಟ್ನಿಂದ, ಯಾರು ಫೈಜಾನ್ ಅವರ ಬ್ಯಾಟ್ನಿಂದ ಸಿಡಿದಿದೆ. 4 ಮನಮೋಹಕವಾದಂತ ರನ್. ಈ 4 ಓಟಗಳಿಂದಾಗಿ ಸ್ಕೋರ್ 30. ಶಾರ್ಟ್ ಆಫ್ ಲೆಂತ್ ಈ ಬಾರಿ ಹಿಂದಿನ ಎಸೆತಕ್ಕೆ ಹೋಲಿಸಿದ್ರೆ ಕಡಿಮೆ ಅಂತರವನ್ನು ಕೊಟ್ಟಿದ್ರು. ಬ್ಯಾಕ್ ಆಫ್ ದ ಲೆಂತ್ ಡೆಲಿವರಿ ಅದು. ಹಿಂಗಾಲಿನ ಮೇಲೆ ಬಂದು ಪಂಚ್ ಮಾಡಿದ್ರು ಚೆಂಡನ್ನ. ಪುಟಿತವನ್ನ ಗಮನಿಸಿ ಪಾಯಿಂಟ್ ನ ಕ್ಷಿಪ್ರವಾಗಿ ಚಲಿಸಿತು. ಡಾಟ್ ಬಾಲ್ ಆಗಿದೆ. ವಾಸು ಈ ಬಾರಿ ಗಾಳಿಯಲ್ಲಿ ತೇಲ್ಬಿಟ್ರು, ಆದರೆ ಕ್ಷೇತ್ರ ಪಾಲಕರ ತಲೆಯ ಮೇಲೆ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ 4 ಓಟಗಳು
ಅವರ ಇಂಟೆನ್ಷನ್ ಬಹಳ ಕ್ಲಿಯರ್ ಆಗಿತ್ತು. ಅಲ್ಲಿ 30 yards ಒಳಭಾಗದಲ್ಲಿದ್ರು ಕ್ಷೇತ್ರ ಪಾಲಕರು. ಮಿಡಾನ್ನಲ್ಲಿ ತಲೆಯ ಮೇಲೆ ಬಾರಿಸಿ 4 ಓಟಗಳನ್ನು ಪಡೆದುಕೊಂಡಿದ್ದಾರೆ. ಓವರ್ನ ಮುಕ್ತಾಯ. ಎಷ್ಟು ಓವರ್ ಆಯ್ತು? 3 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 34, ನೋ ಲಾಸ್. ಹಾಸನ ತಂಡ ಯಾವ ರೀತಿಯ ಆರಂಭವನ್ನು ಕಂಡುಕೊಂಡಿತ್ತೋ ಅದೇ ರೀತಿಯ ಆರಂಭವನ್ನು ಚಿಕ್ಕಮಗಳೂರು ತಂಡ ಕೂಡ ಕಂಡುಕೊಂಡಿದೆ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಚಿಕ್ಕಮಗಳೂರಿನವರು ತೋರಿಸ್ತಾ ಇದ್ದಾರೆ. 3 ಓವರ್ ಆಗಿದೆ, 34 ರನ್ ಬಂದಿದೆ. ಟಾರ್ಗೆಟ್ 20 ಓವರ್ಗಳಲ್ಲಿ 215. ಒಂದು ಒಳ್ಳೆಯ ಪಂದ್ಯ, ರೋಚಕ ಅಂತ್ಯವನ್ನು ಕಾಣುವತ್ತ ಸಾಗುತ್ತೆ ಅನ್ನೋ ನಿರೀಕ್ಷೆಯನ್ನು ನಾವಂತೂ ಇಟ್ಕೊಂಡಿದ್ದೇವೆ. ಆದಿತ್ಯ ಗೌಡ ಸಂಜಯ್ ಈ ಬಾರಿ ಬಿರುಸಾಗಿ ಬಾರಿಸಿದ್ದಾರೆ. 6 ಓಟಗಳು ನಿರಾಯಾಸವಾಗಿ ಬಾರಿಸಿದ್ದಾರೆ. ಕರೆಕ್ಟ್ ಆಗಿ ಸ್ಲಾಟ್ ಅಲ್ಲಿ ಕೊಟ್ಟಿದ್ರು. ಈ ಬಾರಿ ಪೂರ್ಣ ಅಂತರದ ಎಸೆತ, ಓವರ್ ಪಿಚ್ ಬಾಲ್, ಲೆಂತ್ ಡಿಲಿವರಿ, ಯಾವುದೇ ಒಂದು ಸ್ವಿಂಗ್ ಇರಲಿಲ್ಲ. ಬಲವಾಗಿ ಬಾರಿಸಿದ್ದಾರೆ. ಕಾಲನ ಮುಂದಕ್ಕೆ ಚಾಚಿ ಡೀಪ್ ಮಿಡ್ ವಿಕೆಟ್ ನ ತಲೆಯ ಮೇಲೆ ಭರ್ಜರಿ ಸಿಕ್ಸರ್. ಸ್ಕೋರ್ 40. 4ನೇ ಓವರ್ ಆರಂಭದಲ್ಲಿ ರನ್ಗಳ ಪ್ರವಾಹ. ಈ ಬಾರಿ ಸ್ಕೂಪ್ ಶಾಟ್, 360 ಡಿಗ್ರಿ ಹೊಡೆತ ಕೂಡ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ ಬ್ಯಾಟ್ಸ್ಮನ್. ದಿಲ್ ಸ್ಕೂಪ್ ಹೊಡೆತವನ್ನು ಬಾರಿಸಿದ್ದಾರೆ. ಸ್ಕೂಪ್ ಮಾಡಿದ್ರು. ಲೆಗ್ ಸ್ಟಂಪ್ ನ ದಿಸೆಯಲ್ಲಿತ್ತು. ಮುಂಚೆ ತೀರ್ಮಾನ ಮಾಡಿದ್ರು. ಲೆಂತ್ ಅನ್ನ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ದಿಲ್ ಸ್ಕೂಪ್ ಹೊಡೆತವನ್ನ ಬಾರಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ ಈಗ ಈ ರೀತಿ ಹೊಡೆತಗಳನ್ನ ಹೆಚ್ಚು ಬಾರಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. 44, ನೋ ಲಾಸ್. 4ನೇ ಓವರ್ನಲ್ಲಿ ಈ ಬಾರಿ ಸಂತ ಚೆಂಡನ್ನ ಮತ್ತೊಮ್ಮೆ ತಲೆಯ ಮೇಲೆ ಬಾರಿಸಿದ್ದಾರೆ. ಬೌಂಡ್ರಿ ಗೆರೆಯನ್ನ ದಾಟಿದೆ. ಲಾಂಗ್ ಆಫ್ ವಿಭಾಗದಲ್ಲಿ 4 ಓಟಗಳು. ಒಂದು ತುದಿಯಲ್ಲಿ ಫೈಜಾನ್ ಬಿರುಸಿನ ಆಟವನ್ನು ಇದುವರೆಗೆ ಪ್ರದರ್ಶಿಸ್ತಾ ಇದ್ರು. ಈ ಓವರ್ನಲ್ಲಿ ಪಾರ್ಟಿಗೆ ನಾನು ಜಾಯಿನ್ ಆಗ್ತೀನಿ ನಿಮ್ ಜೊತೆ ಅಂತ ಸಂಜಯ್ ಹೇಳ್ತಾ ಇದ್ದಾರೆ. ಅವರು ಕೂಡ ರಟ್ಟೆಯನ್ನು ಅರಳಿಸಿದ್ದಾರೆ. ಗೇರ್ನ ಚೇಂಜ್ ಮಾಡಿದ್ದಾರೆ. 2 ಕಡೆ ಟಾಪ್ ಗೇರ್ನಲ್ಲಿ ಹೋಗಬೇಕು. 215 ಟಾರ್ಗೆಟ್ ಆದಾಗ. 48ಕ್ಕೆ ನೋ ಲಾಸ್. ಈ ಬಾರಿ ಔಟ್ ಆಗುವ ಸಾಧ್ಯತೆ ಇಲ್ಲ. ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ರಿಸ್ಕ್ ಅನ್ನ ಇನ್ವೈಟ್ ಮಾಡಿದ್ರು. ಮತ್ತೊಮ್ಮೆ ಸ್ಕೂಪ್ ಶಾಟ್ ಆಡುವ ಪ್ರಯತ್ನ. ಚೆಂಡು ಬ್ಯಾಟಿನ ಅಂಚನ್ನ ಬಡದಿತ್ತು. ವಿಕೆಟ್ ಕೀಪರ್ ಅವರ ತಲೆಯ ಮೇಲೆ ಚಲಿಸಿತು. ಅಲ್ಲಿ ಹೆಚ್ಚೇನು ದೂರ ಇರಲಿಲ್ಲ ವಿಕೆಟ್ ಕೀಪರ್ ಅವರಿಂದ. ಅಪಾಯದಿಂದ ಪಾರಾಗಿದ್ದಾರೆ ಬ್ಯಾಟ್ಸ್ಮನ್ ಸಂಜಯ್ ಅವರು. ರಿಸ್ಕ್ ಆಹ್ವಾನಿಸಿದ್ರು. ಆದಿತ್ಯ ಗೌಡ ಫೈಜಾನ್ ಈ ಬಾರಿ ಗಾಳಿಯಲ್ಲಿ ತೇಲಿಬಿಟ್ರು. ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ. ಉತ್ತಮವಾದ ಕ್ಯಾಚ್. ಫೈಜಾನ್ ವಿಕೆಟ್ ಪತನ. ಕ್ಯಾಚ್ ಹಿಡಿದಂತ ಫೀಲ್ಡರ್ ವರುಣ್ ಶೆಟ್ಟಿ. ಸಾಕಷ್ಟು ಮೇಲೆ ಚಲಿಸಿತ್ತು ಚೆಂಡು. ಸಾಕಷ್ಟು ಹಿಂಭಾಗಕ್ಕೆ ಕೂಡ ಹೋಗ್ಬೇಕಿತ್ತು. ಅವರು ಸುಲಭವಾದಲ್ಲ. ಬಾಡಿ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗೆ ತಮ್ಮ ಕಣ್ಣಿನ ನೋಟವನ್ನ, ಕಣ್ಣಿನ ದೃಷ್ಟಿಯನ್ನ, ಐಸೆಟ್ ಅನ್ನ ಚೆಂಡಿನ ಮೇಲೆ ನೆಟ್ಟಿರ್ಬೇಕಾಗತ್ತೆ ಕರೆಕ್ಟ್ ಆಗಿ.
ಹಾಗೆ ಆ ಒಂದು ಚೆಂಡಿನ ಕೆಳಭಾಗದಲ್ಲಿ ತಮ್ಮ ಬಾಡಿಯನ್ನು ಸಂಪೂರ್ಣವಾಗಿ ತಂದು ಅಂತಿಮವಾಗಿ ಆ ಒಂದು ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ. ಒಂದು ವಿಕೆಟ್ನ ನಿರೀಕ್ಷೆ ಇತ್ತು ಹಾಸನ ತಂಡಕ್ಕೆ, ತುಂಬಾ ಅಪಾಯಕರವಾಗಿ ಕಾಣ್ತಾ ಇದ್ರು. ದರ್ಶನ್ ಹೊಸ ಬ್ಯಾಟ್ಸ್ಮನ್. ಫೈಜಾನ್ ಅವರ ಸ್ಥಾನವನ್ನು ತುಂಬಲು ದರ್ಶನ್ ತೇಳ್ತಾ ಇದ್ದಾರೆ. ನಲವತ್ತೊಂಬತ್ತಕ್ಕೆ 1. 4 ಓವರ್ ಮುಕ್ತಾಯ ಅಲ್ಲ, 4ನೇ ಓವರ್ ಚಾಲ್ತಿಯಲ್ಲಿ 49 ಭರ್ಜರಿಯಾದ ಒಂದು ರನ್ ರೇಟ್ ಬಂದಿದೆ. ಅದರ ಒಂದು ಮಹತ್ವದ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈ ವಿಕೆಟ್ ಏನಾದರೂ ಮತ್ತೆ ಟರ್ನ್ ಕೊಡುತ್ತಾ ಈ ಮ್ಯಾಚ್ಗೆ ನೋಡೋಣ. ಆದಿತ್ಯ ಗೌಡ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಬೇಕಾಗಿತ್ತು ಹಾಸನ ತಂಡಕ್ಕೆ ವಿಕೆಟ್. ದರ್ಶನ್ ಹೊಸ ಬ್ಯಾಟ್ಸ್ಮನ್. ಉತ್ತಮವಾದ ಎಸೆತ. ಒಂದು ವಿಕೆಟ್ನ ಪತನದ ನಂತರ ಸ್ವಾಭಾವಿಕವಾಗಿ ಬೌಲರ್ಗಳ ಲೈನ್ ಮತ್ತು ಲೆಂತ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬದಲಾಗ್ಬಿಡುತ್ತೆ. ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಓವರ್ನ ಮುಕ್ತಾಯ 4 ಓವರ್ಗಳ ಮುಕ್ತಾಯಕ್ಕೆ ಚಿಕ್ಕಮಗಳೂರು ಯುನೈಟೆಡ್ ತಂಡದ ಮೊತ್ತ 49, 1 ವಿಕೆಟ್ನ ನಷ್ಟಕ್ಕೆ. ನಿಗದಿತ 20 ಓವರ್ಗಳಲ್ಲಿ 215 ಟಾರ್ಗೆಟ್ ಇದೆ. ಮುಂದಿನ ವೀಕ್ಷಕ ವಿವರಣೆಯನ್ನ ಸಾಗರದ ರಾಘವೇಂದ್ರ ಅವರು ಮುಂದುವರಿಸ್ತಾರೆ. ಧನ್ಯವಾದಗಳು ರಾಘವೇಂದ್ರ ಎಂರವರೇ. ಚಿಕ್ಕಮಗಳೂರು ತಂಡದ ಒಟ್ಟು ಮೊತ್ತ 49, 1 ಹುದ್ದರಿ ನಷ್ಟಕ್ಕೆ 5 ಓವರ್ಗಳ ಮುಕ್ತಾಯದಲ್ಲಿ 20 ಓವರ್ಗಳಲ್ಲಿ 215 ರನ್ಗಳನ್ನು ಕಲೆ ಹಾಕಬೇಕಾಗಿದೆ ಚಿಕ್ಕಮಗಳೂರು ತಂಡ. ವಾಸು ಪೆವಿಲಿಯನ್ ತುದಿಯಿಂದ ವಾಸು ಎಸೆದಂತ ಚೆಂಡನ್ನು ಮುಂಗಾಲುಗಳ ಮೇಲೆ ಚಲಿಸಿ ಭರ್ಜರಿಯ ಅಂತ ಹೊಡೆತವನ್ನು ಡೀಪ್ ಸ್ಕ್ವೇರ್ ಪಾಯಿಂಟ್ ವಿಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. 4 ರನ್ಗಳು ಬೌಂಡ್ರಿಗೆ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಸರಾಸರಿ 10 ರಿಂದ 11 ಅವಶ್ಯಕತೆ ಇರತಕ್ಕಂಥ ಒಂದು ಪಂದ್ಯ. ಹಾಗಾಗಿ ಪ್ರತಿ ಎಸೆತದಲ್ಲೂ ಭರ್ಜರಿಯ ಹೊಡೆತದ ಅವಶ್ಯಕತೆ, ಅದರ ಪ್ರಾತ್ಯಕ್ಷಿಕೆ ಪ್ರದರ್ಶನ ಅಂಕಣದ ನಡುವೆ ನಡೀತಾ ಇದೆ. ಟೀಮ್ 50 ತಂಡದ ಒಟ್ಟು ಮೊತ್ತ 53, 5ನೇ ಓವರ್ನ ಚಾಲ್ತಿಯಲ್ಲಿ. ಅಂಕಣದ ನಡುವೆ ದರ್ಶನ್ ಮತ್ತು ಸಂಜಯ್. ವಾಸು ಎಸೆದಂತ ಚೆಂಡು ಕ್ಷಿಪ್ರಗತಿಯಿಂದ ಚಲಿಸಿತ್ತು. ಕೊಂಚ ಶಾರ್ಟ್ ಆಗಿ ಬಿದ್ದರೂ ಸಹ ವೇಗಕ್ಕೆ ಮನ್ನಣೆಯನ್ನು ನೀಡಿದ್ರು. ಇವರೊಬ್ಬ ವೇಗದ ಬೌಲರ್. 2 ಹೆಜ್ಜೆಯಲ್ಲಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ತಮ್ಮ ಶೋಲ್ಡರ್ ನ ಯೂಸ್ ಮಾಡ್ತಾ ಇದ್ದಾರೆ. ಆನ್ ಬೌಲರ್ ಅಂತ ಕರೀಬಹುದು. ಉತ್ತಮವಂತ ಎಸೆತಗಾರಿಕೆ ಪ್ರದರ್ಶನ ವಾಸುರವರಿಂದ. 5ನೇ ಓವರ್ನ ಚಾಲ್ತಿಯಲ್ಲಿ 53ಕ್ಕೆ 1. ವಾಸು ಎಸೆದಂತ ಚೆಂಡನ್ನ ಪೆವಿಲಿಯನ್ ತುದಿಯಿಂದ ಎಸೆದಂತ ಚೆಂಡನ್ನ ಭರ್ಜರಿಯಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಎತ್ತಿ ಹಾಕುವ ಸೂಚನೆಯನ್ನು ನೀಡಿದ್ರು. ವೇಗದಿಂದ ಕೂಡಿತ್ತು ಚೆಂಡು. ಬ್ಯಾಟ್ಸ್ಮನ್ ವಂಚಿಸಿದೆ ಚೆಂಡು. ನಿಗದಿತ 20 ಓವರ್ಗಳಲ್ಲಿ 215 ರನ್ಗಳ ಲಕ್ಷ್ಯ. ವಾಸು ಎಸೆದಂತ ಚೆಂಡನ್ನ ಮುಂಗಾಲುಗಳ ಮೇಲೆ ಚಲಿಸಿ ಲಾಂಗ್ ಆನ್ ವಿಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. ಭರ್ಜರಿ ಅಂತ ಹೊಡ್ತಾ 1-2 ರನ್ಗಳನ್ನ ನಿರಾಯಾಸವಾಗಿ ಪಡೆದಿದ್ದಾರೆ ದರ್ಶನ್ ಮತ್ತು ಸಂಜಯ್. ಸಂಜಯ್ ಈಗಾಗಲೇ 12 ಎಸೆತಗಳನ್ನು ಎದುರಿಸಿ 25 ರನ್ಗಳನ್ನು ಕಲೆ ಹಾಕಿ ಆಡ್ತಾ ಇದ್ದಾರೆ. ಉತ್ತಮವಾದಂತಹ ಆಟದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಜೋಡಿದಾರಿಕೆಯ ಅವಶ್ಯಕತೆ ಇರುತ್ತದೆ. ಅಂತ ಒಂದು ರನ್ ರೇಟ್ ಮತ್ತು ಅಂತ ಒಂದು ಟಾರ್ಗೆಟ್ ಅನ್ನು ನೀಡಿದೆ ಹಾಸನ ತಂಡ. ವಾಸು ಶಾರ್ಟ್ ಪಿಚ್ ಆಗಿ ಎಸೆದಿದ್ರು.
ವೇಗದಿಂದ ಕೂಡಿತ್ತು. ಸ್ಕ್ವೇರ್ ಕಟ್ ಮಾಡಿದ್ದಾರೆ, ಹಿಂಗಾಲ್ಗಳ ಮೇಲೆ ಚಲಿಸಿ ಕಟ್ ಮಾಡಿದ್ದಾರೆ ಬ್ಯಾಟ್ಸ್ಮನ್ ಸಂಜಯ್. 1 ರನ್ ಸೇರ್ಪಡೆ ತಂಡಕ್ಕೆ. ಈ 1 ರನ್ ಸೇರ್ಪಡೆಯೊಂದಿಗೆ 56 ರನ್ಗಳು. 5ನೇ ಓವರ್ನ ಚಾಲ್ತಿಯಲ್ಲಿ ಪೆವಿಲಿಯನ್ ತುದಿಯಿಂದ ವಾಸು. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ವಾಸು ಎಸೆದಂತ ಚೆಂಡು ಪೂರ್ಣಾಂತರದಲ್ಲಿ ಕೂಡಿತ್ತು. ಮುಂಗಾರುಗಳ ಮೇಲೆ ಚಲಿಸಿ ಡ್ರೈವ್ ಮಾಡಿದ್ದಾರೆ, ಆಫ್ ಡ್ರೈವ್ ಮಾಡಿದ್ದಾರೆ. ಅಲ್ಲಿದ್ದಂತಹ ಮಿಡ್ ಆಫ್ ಕ್ಷೇತ್ರ ಪಾಲಕ ಹಿಡಿಯುವಷ್ಟರಲ್ಲಿ 1 ರನ್. ತಂಡದ ಒಟ್ಟು ಮೊತ್ತ 57. 5 ಓವರ್ಗಳ ಮುಕ್ತಾಯಕ್ಕೆ 1 ಹುದ್ದರಿ ನಷ್ಟಕ್ಕೆ. ಚಿಕ್ಕಮಗಳೂರು ತಂಡ ರಿಕ್ವೈರ್ಡ್ ರನ್ ರೇಟ್ ಅಂತ ಏನ್ ಕರಿತೀವಿ ಅದು 10.53. ಇನ್ನು ಉಳಿದಂತ 15 ಓವರ್ಗಳಲ್ಲಿ ಸರಾಸರಿ 10.53ರಂತೆ ಅವರು ರನ್ ಗಳಿಸಿದಲ್ಲಿ ಪಂದ್ಯವನ್ನ ಜಯಶೀಲರಾಗ್ತಾರೆ. ಅದಕ್ಕೆ ಬೇಕಾದಂತ ಆಟದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಓವರ್ನಲ್ಲೂ 2 ಅಥವಾ 3 ಬೌಂಡರಿಗಳು ಬರ್ತಾನೆ ಇದೆ. ಉತ್ತಮವಂತ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇರುವರು ದಾಂಡಗಾರರು ದರ್ಶನ್ ಮತ್ತು ಸಂಜಯ್ ಉತ್ತಮವಂತ ಒಂದು ಹೊಡೆಬಡೆಯ ಆಟದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ದೂರದ ತುದಿಯಿಂದ ಚಿಕ್ಕಮಗಳೂರು ತಂಡದ ಪರವಾಗಿ ಅವರ ನಾಯಕ ಬಾಲು HP ಅನ್ನುವ ದಾಳಿಕಾರನಿಗೆ ಬೌಲಿಂಗ್ ನ ಜವಾಬ್ದಾರಿಯನ್ನು ನೀಡಿದ್ದಾರೆ. ಚಿಕ್ಕಮಗಳೂರು ತಂಡದ 6ನೇ ಓವರ್ನ ಎಸೆಯುವ ಜವಾಬ್ದಾರಿಯನ್ನು ದೂರದ ತುದಿಯಿಂದ ಬಾಲೂರು ಅವರು ವಹಿಸಿಕೊಂಡಿದ್ದಾರೆ. ಕಾದ್ ನೋಡೋಣ ಅವರು ಈಗಾಗಲೇ ಅಂಕಣದ ನಡುವೆ ಕುದುರ್ಕೊಂಡಿರ್ತಕ್ಕಂತಹ ಬ್ಯಾಟ್ಸ್ಮನ್ ಗಳನ್ನ ಯಾವ ರೀತಿ ಕಟ್ ಆಗ್ತಾರೆ ಅಂತ. ಬಾಲು ಮೊದಲನೇ ಎಸೆತವನ್ನೇ ಬ್ಲಾಕ್ ಹೋಲ್ ಯಾರ್ಕರ್ ಲೆಂತಾಗಿ ಎಸೆದಿದ್ರು. ಬ್ಯಾಟ್ಸ್ಮನ್ ಮುಂಗಾಲುಗಳ ಮೇಲೆ ಹಿಂಗಾಲುಗಳ ಮೇಲೆ ಚಲಿಸಲಾಗದಂತ ಒಂದು ಎಸೆತ. ಯಾವುದೇ ರೀತಿಯಾದಂತ ಆಘಾತವಿಲ್ಲ. ಅವ್ರನ್ನ ಎದುರಿಸಿ ಆಡಿದಂತ ಬಾಲರನ್ನ ಎದುರಿಸಿ ಆಡಿದಂತ ಆಟಗಾರ ದರ್ಶನ್. 6ನೇ ಓವರ್ನ ಚಾಲ್ತಿಯಲ್ಲಿ 57ಕ್ಕೆ 1. ಉತ್ತಮವಂತ ಎಸೆದಾಗಿತ್ತು. ರನ್ ಔಟ್ ಆಗುವ ಸಾಧ್ಯತೆ. ಪ್ರತಿಯೊಂದು ಎಸೆತಕ್ಕೂ ರನ್ ಅವಶ್ಯಕತೆ ಇರುವುದು ಈ ತಂಡಕ್ಕೆ ಸಹಜ. ಅಂತಹ ಸ್ಥಿತಿಯಲ್ಲಿ ಪ್ರತಿಯೊಂದು ಎಸೆತದಲ್ಲೂ ರನ್ ಗಳಿಸುವ ಒಂದು ತರಾತುರಿಯಲ್ಲಿ ದರ್ಶನ್ ರವರನ್ನ ನೋಡ್ಲೇ ಇಲ್ಲ. ನಾನ್ ಸ್ಟ್ರೈಕರ್ ವಿಭಾಗದ ಸಂಜಯ್ ರವರು ಅರ್ಧ ಪಿಚ್ಚಿಗೆ ಚಲಿಸಿದ್ರು. ಯಾವುದೇ ರೀತಿಯಂತ ರನ್ ಔಟ್ ಆಗುವ ಸಾಧ್ಯತೆ ಕೂಡ ಇತ್ತು. ಯಾವುದೇ ರೀತಿಯಂತ ಆಘಾತ ಇಲ್ಲ. ಬಾಲು ಎದ್ದಂತ ಚೆಂಡು ಪೂರ್ಣಾಂತರದಲ್ಲಿ ಕುಳಿತು ಮುಂಗಾರುಗಳ ಮೇಲೆ ಚಲಿಸಿ ಡ್ರೈವ್ ಮಾಡಿದ್ದಾರೆ. ಇದು ಕೊಂಚ ಗಾಳಿಯಲ್ಲಿತ್ತು ಚೆಂಡು. 30 ಯಾರ್ಡ್ ವಿಭಾಗದಲ್ಲಿರ್ತಕ್ಕಂಥ ಕ್ಷೇತ್ರ ಪಾಲಕರನ್ನ ವಂಚಿಸಿ ಸ್ವೀಪರ್ ಕವರ್ ಭಾಗದಲ್ಲಿ ಚಲಿಸಿದ ಚೆಂಡು. 1 ರನ್ಗಳು. ಈ 1 ರನ್ಗಳಿಂದ 1 ರನ್ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 58. 6ನೇ ಓವರ್ನ ಚಾಲ್ತಿಯಲ್ಲಿ ಹೊಡೆಬಡೆಯ ದಾಂಡಿಗ ಸಂಜಯ್. ಸ್ಕೂಪ್ ಮಾಡಿದ್ದಾರೆ. 1 ರನ್. ಡಿಫೆಂಡ್ ಲೆಗ್ ವಿಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. 4 ರನ್ ಆಗುವ ಸಾಧ್ಯತೆ. 4 ರನ್ಗಳು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕನ್ನ ನಿಲ್ಲಿಸಿಕೊಂಡು ಫುಲ್ ಲೆಂತ್ ಡೆಲಿವರಿನ ಮಾಡಿದ್ರು. ಅದು ಆಫ್ ಸ್ಟಂಪ್ ಮೇಲೆ ಚಲಿಸ್ತಾ ಇತ್ತು. ಆದ್ರೂ ಸಹ ಆಫ್ ಸ್ಟಂಪ್ ಇಂದ ಹೊರಗೆ 5th ಸ್ಟಂಪ್ ನಲ್ಲಿ ಕಾಲನ್ನ ಹಾಕಿ ಅದನ್ನ ಸ್ಕೂಪ್ ಮಾಡುವ ಮೂಲಕ 4 ರನ್ಗಳನ್ನ ಲೀಲಾಜಾಲವಾಗಿ ಪಡೆದುಕೊಂಡ್ರು ಸಂಜಯ್ ಒಬ್ಬ ಹೊಡೆಬಡೆಯ ದಾಂಡಿಗ ಸಹ. ಅದರ ನಡುವೆ ಚಾಕಚಕ್ಯತೆಯ ಬ್ಯಾಟ್ಸ್ಮನ್. ಎಲ್ಲವನ್ನೂ ಭರ್ಜರಿಯಾಗಿ ಹೊಡೆಯೋದಲ್ಲ, ಸ್ವಲ್ಪ ಜಾಣ್ಮೆಯುತ ಆಟವನ್ನು ಆಡಬಹುದು. ಸ್ಕೂಪ್ ಮಾಡುವ ಮೂಲಕ ಚೀಕಿ ಸಿಂಗಲ್ಸ್ ಮೂಲಕ ರನ್ಗಳನ್ನು ಪಡೆದುಕೊಂಡು ಉತ್ತಮವಾಗಿ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಸಂಜಯ್. ಬಾಲರನ್ನು ಎದುರಿಸಿ ಬಾಲು ಎಸೆದಂತ ಚೆಂಡು ಇನ್ಸ್ವಿಂಗ್ ಡೆಲಿವರಿ ಆಗಿತ್ತು. ಮುಂಗಾರುಗಳ ಮೇಲೆ ಚಲಿಸಿ ಡ್ರೈವ್ ಮಾಡಿದ್ರು. ಲಾಂಗ್ ವಿಭಾಗದಲ್ಲಿ ಚೆಂಡು. 1 ರನ್ ಪಡೆದುಕೊಂಡಿದ್ದಾರೆ. ತಂಡದ ಒಟ್ಟು ಮೊತ್ತ 63. 6ನೇ ಓವರ್ನ ಚಾಲ್ತಿಯಲ್ಲಿ ಸಂಜಯ್ 15 ಎಸೆತವನ್ನು ಎದುರಿಸಿ 31 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. ಉತ್ತಮವಂತ ಒಂದು ಆಟದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸಂಜಯ್. 4 ಓವರ್ ಆಗಲಿ, ಅದಕ್ಕೊಂದು ಟೈಮ್ ಇದೆ. 4 ಓವರ್ ಅಂತ. ಬಾಲ್ ಎಸೆದಂತ ಚೆಂಡನ್ನು ಮುಂಗಾಲುಗಳ ಮೇಲೆ ಸೆಸಿ ಡ್ರೈವ್ ಮಾಡಿದ್ದಾರೆ. ಲಾಂಗ್ ಆಫ್ ಭಾಗದಲ್ಲಿ ಚೆಂಡು 1 ರನ್. 6 ಓವರ್ಗಳ ಮುಕ್ತಾಯವಾಗಿದೆ. 6 ಓವರ್ಗಳ ಮುಕ್ತಾಯದೊಂದಿಗೆ 64 ರನ್ 1 ಹುದ್ದರಿ ನಷ್ಟಕ್ಕೆ ಹಾಸನ ತಂಡದ ಯುನೈಟೆಡ್ ಚಿಕ್ಕಮಗಳೂರು ತಂಡದ ಒಟ್ಟು ಮೊತ್ತ
ಅಮೃತ ಮಹೋತ್ಸವ ಈ ಅವಧಿಯಲ್ಲಿ ಇಂತಹ ಒಂದು ಅಮೃತ ಮಹೋತ್ಸವದ 75ನೇ ವರ್ಷದ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಇವರ 75 ವರ್ಷವನ್ನ ತುಂಬಿರುವ ಸಲುವಾಗಿ ಅಮೃತ ಮಹೋತ್ಸವ ನಡೀತಾ ಇದೆ. ಅಮೃತ ಮಹೋತ್ಸವ ಕಪ್ ನಡೀತಾ ಇದೆ. ಉತ್ತಮವಾದಂತಹ ಒಂದು ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ಅಸೋಸಿಯೇಷನ್ DCA. ಬಿಲಿಯರ್ಡ್ಸ್ ನಾವೇನ್ ಕರಿತೀವಿ ಅಂತ ಒಂದು ಆಟದಲ್ಲಿ ನೋಡ್ತಕ್ಕಂಥ ಹಸಿರು ಹಾಸು ಯಾವ ರೀತಿ ಇರುತ್ತೆ ಆ ಟೇಬಲ್ ಮೇಲೆ, ಅಂತ ಒಂದು ಹಸಿರು ಹಾಸನ್ನ ಕಾಣ್ತಾ ಇದ್ದೇವೆ ನವಲೆ ತಂಡದ KSCA 1 ಗ್ರೌಂಡ್ ಅಲ್ಲಿ. ಉತ್ತಮವಾದಂಥ ಒಂದು ಗ್ರೌಂಡ್ ಅನ್ನ ಪ್ರಿಪರೇಷನ್ ಮಾಡಿದೆ KSCA ಶಿವಮೊಗ್ಗ. ಅದರ ಎಲ್ಲ ಕ್ಯೂರೇಟರ್ಗಳಿಗೆ ಧನ್ಯವಾದಗಳು. ವಾಸು ಎಸೆದಂತ ಚೆಂಡು ಕ್ಷಿಪ್ರಗತಿಯಾಗಿ ಚಲಿಸ್ತಾ ಅಷ್ಟೇ ಭರ್ಜರಿ ಅಂತ ಒಂದು ಹೊಡೆತವನ್ನು ನೋಡಿದ್ರು ಗಲ್ಲಿ ವಿಭಾಗದಲ್ಲಿ ಮತ್ತು ಡೀಪ್ ಗಲ್ಲಿ ವಿಭಾಗದಲ್ಲಿ ಚಲಿಸಿ ಚೆಂಡು 4 ರನ್ಗಳು ಸೀಮಾರೇಖೆಯನ್ನು ದಾಟಿದೆ. ಥರ್ಡ್ ಮ್ಯಾನ್ ಅನ್ನು ಒಳಗಿಟ್ಕೊಂಡು ಬೌಲಿಂಗ್ ಮಾಡ್ತಾ ಇದ್ದಾರೆ. ಥರ್ಡ್ ಮ್ಯಾನ್ ಒಳಗಿದ್ದನ್ನ ಗಮನಿಸಿದಂತ ಬ್ಯಾಟ್ಸ್ಮನ್ ದರ್ಶನ್ ಬಲವಾಗಿ ಸ್ಲಾಶ್ ಮಾಡಿದ್ರೆ ಚೆಂಡು ಎಲ್ಲಾದ್ರೂ ಚಿಮ್ಮುತ್ತೆ. 30 ಯಾರ್ಡ್ ದಾಟ್ತು ಅಂದ್ರೆ 4 ರನ್ ಅಂತ ಅರಿತಿದ್ರು. ಅಂತ ಒಂದು ಆಟದ ಪ್ರದರ್ಶನವನ್ನು ಮಾಡಿದ್ರು. 4 ರನ್ಗಳನ್ನು ಗಳಿಸಿಕೊಂಡಿದ್ದಾರೆ ದರ್ಶನ್. ಈ ಒಂದು ಹೊಡೆತದೊಂದಿಗೆ ಎಚ್ಚೆತ್ತುಕೊಂಡಂತ ವಾಸು ಥರ್ಡ್ ಮ್ಯಾನ್ ಅನ್ನ ಈ ರಿಸ್ಕ್ ಯಾಕೆ ಅಂತ ಹೇಳಿ ಥರ್ಡ್ ಮ್ಯಾನ್ ಅನ್ನ ಮತ್ತೆ ವಾಪಸ್ ಕಳಿಸಿದ್ದಾರೆ. ಡೀಪ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಕ್ಷೇತ್ರಪಾಲಕ ಚಲಿಸಿದ್ದಾರೆ. ಈ ಒಂದು 4 ರನ್ನ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 68. 7ನೇ ಓವರ್ನ ಚಾಲ್ತಿಯಲ್ಲಿ ವಾಸು ಎಸ್ ದ ಚೆಂಟ್ ಇನ್ ಸ್ವಿಂಗಿಂಗ್ ಡೆಲಿವರಿ ಅದನ್ನ ಅಲ್ಲೇ ರಕ್ಷಣಾತ್ಮಕವಾಗಿ ಆಡಿದ್ರು. ಮೆರಿಟ್ ಆಫ್ ದಿ ಡೆಲಿವರಿ ಆಡಿದ್ರು. ಬೌಲರ್ಗೆ ಒಂದು ಮರ್ಯಾದೆಯನ್ನು ನೀಡಿದ್ರು. ಆ ಚೆಂಡಿಗೆ ಒಂದು ಮರ್ಯಾದೆಯನ್ನು ನೀಡಿದ್ರು. ಯಾವುದೇ ರೀತಿಯ ಅಂತ ಆಘಾತ ಇಲ್ಲ. ಡಾಟ್. ವಾಸು ಅವರು ಕ್ಷಿಪ್ರಗತಿಯಿಂದ ಎಸೆದಿದ್ರು. ಶಾರ್ಟ್ ಪಿಚ್ ಆಗಿ ಬಂದಿತ್ತು ಚೆಂಡು. ಹಿಂಗಾಲ್ಗಳ ಮೇಲೆ ಚಲಿಸಿ ಅಲ್ಲಿ ಸ್ಕೋರ್ ಪಾಯಿಂಟ್ ವಿಭಾಗದಲ್ಲಿ ಚೆಂಡನ್ನು ತಳ್ಳಿ 1 ರನ್ ಪಡೆದುಕೊಂಡ್ರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 69. 7ನೇ ಓವರ್ನ ಚಾಲ್ತಿಯಲ್ಲಿ ವಾಸುರವರು ತಮ್ಮ ಕೋಟದ 4ನೇ ಓವರ್ನ ಎಸೆತಾ ಇದ್ದಾರೆ. ಆಲ್ರೆಡಿ 37 ರನ್ಗಳನ್ನು ನೀಡಿದ್ದಾರೆ. ಸ್ವಲ್ಪ ದುಬಾರಿಯಾದಂತ ಬೌಲಿಂಗ್ ಅನ್ನು ಮಾಡಿದ್ದಾರೆ ವಾಸು. ಸ್ಟ್ರೈಕರ್ ವಿಭಾಗದಲ್ಲಿ ಸಂಜಯ್ ಹೊಡೆಬಡಿಯ ದಾಂಡಿಗ. LBW ಮನವಿ ಯಾವುದೇ ರೀತಿ ಅಂತ ಆಘಾತ ಇಲ್ಲ. ನಕಾರಾತ್ಮಕ ಉತ್ತರ ಅಂಪೈರ್ನ ಮುಖೇನ. ವಾಸು ಎಸ್ದ ಚೆಂಡು ಪೂರ್ಣ ಅಂತರದಿಂದ ಕೊಡಿಯಿತು. ಬಲವಾಗಿ ಸ್ವೀಪ್ ಮಾಡಿದ್ದಾರೆ. ಒಬ್ಬ ಫಾಸ್ಟ್ ಬೌಲರ್ಗೆ ಮಂಡಿ ಹೆಚ್ಚಿ ಹೊಡೆದಿದ್ದಾರೆ. ಮಿಡ್ವಿಕೆಟ್ ಭಾಗದಲ್ಲಿ ಚಲಿಸಿದ ಚೆಂಡು 1 ರನ್ಗಳು. ಈ 1 ರನ್ನೊಂದಿಗೆ ತಂಡದ ಒಟ್ಟು ಮೊತ್ತ 70. 7ನೇ ಓವರ್ನ ಚಾಲ್ತಿಯಲ್ಲಿ ದರ್ಶನ್ ರವರ ದೇಹ ಭಾಷೆಯನ್ನು ನೋಡಿದರೆ ಬಲವಾದ ಹೊಡೆತಗಳಿಗೆ ಹೆಸರುವಾಸಿಯಾದಂತ ಆಟಗಾರರ ತರ ಕಾಣ್ತಾ ಇದ್ದಾರೆ. ಉತ್ತಮವಾದಂತ ಹೊಡೆತ. ಆನ್ ಡ್ರೈವ್ ಮಾಡಿದ್ರು. 1, 2 ರನ್ ಆಗುವ ಎಲ್ಲ ಸಾಧ್ಯತೆ ಇದೆ. ಕ್ಷೇತ್ರ ಪಾಲಕರು ಬ್ಯಾಟ್ಸ್ಮನ್ಗಳನ್ನ ನೋಡ್ಲೇ ಇಲ್ಲ. ಅದನ್ನ ಒಂದು ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. 2 ರನ್ಗಳನ್ನ ಕ್ಷಿಪ್ರವಾಗಿ ಪಡೆದು ತಂಡಕ್ಕೆ 2 ರನ್ಗಳನ್ನ ಜೋಡಿಸಿದ್ದಾರೆ. ಅಂಕಣದ ನಡುವೆ ಇರತಕ್ಕಂಥ ಸಂಜಯ್ ಮತ್ತು ದರ್ಶನ್. ಇದರೊಂದಿಗೆ 7 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ 72. 1 ಉದ್ದರಿ ನಷ್ಟಕ್ಕೆ. ರಿಕ್ವೈರ್ಡ್ ರನ್ ರೇಟ್ ಮುಂದೆ ನಮಗೆ ಬೇಕಾಗಿರ್ತಕ್ಕಂಥ ರನ್ ರೇಟ್ 11. ಪ್ರತಿ ಓವರಿಗೆ 11 ರನ್ಗಳನ್ನ ಗಳಿಸಲೇಬೇಕಾದಂತ ಅನಿವಾರ್ಯತೆ. ಯುನೈಟೆಡ್ ಚಿಕ್ಕಮಗಳೂರು ತಂಡಕ್ಕೆ. ಆದರೆ ಈಗಾಗಲೇ ಅಂಕಣವನ್ನ ಬೌಲರ್ಗಳನ್ನ ಅಂಕಣದ ಸ್ಥಿತಿಗತಿಗಳನ್ನ ಅರ್ಥ ಆಡ್ತಾ ಇರ್ತಕ್ಕಂಥ ಆಟಗಾರ ಸಂಜಯ್ ಅಂಕಣದ ನಡುವೆ ಇದ್ದಾರೆ. T20 ಈ ಗೇಮ್ ಯಾವುದೇ ಕ್ಷಣದಲ್ಲಾದ್ರೂ ಆಟ ರೋಚಕ ಸ್ಥಿತಿಗೆ ತಿರುಗಬಹುದು. ಯಾಕಂತ ಹೇಳಿದ್ರೆ ಒಂದು ಉತ್ತಮವಂತ ಒಂದು ಜೋಡಿದಾರಿಕೆಯ ಆಟ. 1-2 ಓವರ್ಗಳು, 2 ಲೂಸ್ ಓವರ್ಸ್ ಅಂತ ಏನ್ ಕರಿತೀವಿ ಅಂತ ಓವರ್ಗಳು ಕೇವಲ ಒಂದು 6-8 ಎಸೆತದಲ್ಲೇ ಪಂದ್ಯದ ಗತಿಯನ್ನೇ ಬದಲಾಯಿಸಿಬಿಡ್ಬೋದು. ಅಂತ ಒಂದು ಆಟದ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದೀವಿ. ಯಾಕಂದ್ರೆ ಅಂಕಣದ ನಡುವೆ ಈಗಾಗಲೇ ಉತ್ತಮವಂತ ದೇಹ ಭಾಷೆ ಹೊಂದಿರತಕ್ಕಂಥ ದರ್ಶನ್ ರವರು ಆಡ್ತಾ ಇದ್ದಾರೆ. ಅದೇ ರೀತಿ ಆಟದಲ್ಲಿ ಕುದುರ್ಕೊಂಡು ಅಂಕಣವನ್ನು ಅರಿತು ಆಡ್ತಾ ಇದ್ದಾರೆ ಸಂಜಯ್.
ಈ ಎರಡು ಜೋಡಿದಾರಿಕೆ ಏನಾದರೂ ಇನ್ನೊಂದು 5-6 ಓವರ್ಗಳ ಮುಂದುವರೆದಲ್ಲಿ ಯಾವುದೇ ರೀತಿಯಾದಂಥ ಅನಿರೀಕ್ಷಿತ ತಿರುವುಗಳನ್ನು ಕಾಣಬಹುದು. ಸರಾಸರಿ 11 ರನ್ನ ಅವಶ್ಯಕತೆ ಇದೆ ಪ್ರತಿ ಓವರ್ನಲ್ಲಿ. ದೂರ ತುದಿಯಿಂದ ಕಾರ್ತಿಕೇಯ ಸಜ್ಜಾಗ್ತಾ ಇದ್ದಾರೆ. ರೈಟ್ ಆರ್ಮ್ ಆಫ್ ಸ್ಪಿನ್ನರ್ ಅಂತ ಕಾಣ್ತಾ ಇದೆ. ದೂರದ ತುದಿಯಿಂದ ಆಪರೇಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ರೈಟ್ ಆರ್ಮ್ ಲೆಗ್ ಸ್ಪಿನ್ ಅಂತ ಹೇಳ್ತಾರೆ. ರೈಟ್ ಆರ್ಮ್ ಲೆಗ್ ಸ್ಪಿನ್ ಕಾರ್ತಿಕೇಯ. ಕ್ಷೇತ್ರ ರಕ್ಷಕರನ್ನ ತಮ್ಗೆ ಎಲ್ಲಿ ಬೇಕೋ ಆ ಜಾಗದಲ್ಲಿ ನಿಲ್ಸ್ಕೊಳ್ತಾ ಇದ್ದಾರೆ. ಉತ್ತಮವಂತ ಒಂದು ಕ್ಷೇತ್ರ ರಕ್ಷಕರನ್ನ ಒಬ್ಬ ಲೆಗ್ ಸ್ಪಿನ್ನರ್ ಯಾವ ರೀತಿ ನಿಲ್ಸ್ಕೋಬೇಕೋ ಅದೇ ರೀತಿ ನಿಲ್ಸ್ಕೊಂಡಿದ್ದಾರೆ. ಕಾದು ನೋಡೋಣ. ತಮ್ಮ ತಂಡಕ್ಕೆ 8ನೇ ಓವರ್ನ ಎಸೆಯುವ ಜವಾಬ್ದಾರಿನ ಹೊತ್ತುಕೊಂಡು ಬರ್ತಾ ಇದ್ದಾರೆ ಕಾರ್ತಿಕೇಯ. ದೂರದ ತುದಿಯಿಂದ ಬರ್ತಾ ಇದ್ದಾರೆ. 72 ರನ್ಗಳಿಗೆ 1 ವಿಕೆಟ್ ಅನ್ನ ಕಳೆದುಕೊಂಡು ಆಡ್ತಾ ಇದೆ ಯುನೈಟೆಡ್ ಕ್ರಿಕೆಟ್ ಕ್ಲಬ್ ಚಿಕ್ಕಮಗಳೂರು. ಕಾರ್ತಿಕೇಯ ಎಸೆದಂತ ಚೆಂಡು ಕೊಂಚ ಶಾರ್ಟ್ ಪಿಚ್ ಆಗಿ ಬಿದ್ದಿತ್ತು. ಬ್ಯಾಕ್ ಫುಟ್ ಮೇಲೆ ಹೋಗಿ ಅದನ್ನ ಆನ್ ಸೈಡ್ ಭಾಗದಲ್ಲಿ ಅದನ್ನ ಪುಲ್ ಮಾಡುವ ಎಲ್ಲ ಸಮಯ ಆಯ್ತು. ಅದನ್ನೇ ಮಾಡಿದ್ರು. ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಒಬ್ಬ ಕ್ಷೇತ್ರ ಪಾಲಕರನ್ನ ನಿಲ್ಸ್ಕೊಂಡಿದ್ದಾರೆ. ಒಬ್ಬ ಲೆಗ್ ಸ್ಪಿನ್ನರ್ ನಿಲ್ಸ್ಕೊಳ್ಳಲೇಬೇಕಂತ ಜಾಗ ಕೂಡ ಅದು. 1 ರನ್. ಈ 1 ರನ್ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 73. ಸರಾಸರಿ 9.81 ರಂತೆ ಚಲಿಸ್ತಾ ಇದೆ. ರಿಕ್ವೈರ್ಡ್ ರನ್ ರೇಟ್ 11. ಬೌಲ್ಡ್ ದರ್ಶನ್ ರವರು ಮುಂದೆ ಬಿದ್ದಂತ ಚೆಂಡನ್ನ ಗುರುತಿಸಲಿಕ್ಕೆ ಆಗದೆ ಅದನ್ನ ಫ್ಲೈಟೆಡ್ ಡೆಲಿವರಿ, ಅದರ ಟರ್ನ್ ಮತ್ತು ಫ್ಲೈಟ್ ಅನ್ನ ಗಮನಿಸಲಿಕ್ಕೆ ಆಗದೆ, ಅದರ ಒಂದು ಲೈನ್ ಅಂಡ್ ಲೆಂತ್ ಅನ್ನ ಗುರುತಿಸಲಿಕ್ಕೆ ಆಗದೆ ಅದನ್ನ ಡ್ರೈವ್ ಮಾಡಲು ಹೋಗಿ ಬೋಲ್ಡ್ ಆಗಿ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ ಕಾರ್ತಿಕೇಯ. ತಾವು ಎಸೆದಂತ ಮೊದಲನೇ ಓವರ್ನಲ್ಲೇ ತಮ್ಮ ಬತ್ತಳಿಕೆಯಿಂದ ಒಂದು ಅಸ್ತ್ರವನ್ನ ಬಿಟ್ಟರು. ಆ ಅಸ್ತ್ರವನ್ನ ಗುರುತಿಸಲಾಗದೆ ದರ್ಶನ್ ರವರು ಔಟ್ ಆಗಿ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಹೊರಟಂತ ನವದಾಂಡಿಗ ನವೀನ್ ಗೌಡ 8ನೇ ಓವರ್ನ ಚಾಲ್ತಿಯಲ್ಲಿ ಇದು ಸಂದಿಗ್ಧ ಪರಿಸ್ಥಿತಿ, ಸಂಕಷ್ಟ ಪರಿಸ್ಥಿತಿ ಅಂತಾನೆ ಕರಿಬಹುದು. ಯಾಕಂದ್ರೆ ಓವರ್ಗೆ 11 ರನ್ಗಳ ಅವಶ್ಯಕತೆ ಇದೆ. ಪ್ರತಿ ಓವರ್ನಲ್ಲೂ 6 ಎಸೆತಕ್ಕೆ 11 ರನ್ ಗಳಿಸಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಅಂತಹ ಪರಿಸ್ಥಿತಿಯಲ್ಲಿ 8ನೇ ಓವರ್ನ ಚಾಲ್ತಿಯಲ್ಲಿ 73 ರನ್ಗಳನ್ನ ಗಳಿಸಿ 2 ಉದ್ದರೆಯನ್ನು ಕಳ್ಕೊಂಡು ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಚಿಕ್ಕಮಗಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್ ತಂಡ. ಆದರೆ ಕ್ರಿಕೆಟ್ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳನ್ನು ಹೊಂದಿರುತ್ತೆ. ಕೊನೆಯ ಎಸೆತದವರೆಗೂ ಸಹ ಆಟ ರೋಚಕ ಸ್ಥಿತಿಯನ್ನು ತಲುಪುವ ಸಾಧ್ಯತೆ ಇರುತ್ತೆ. ಆದರೆ ಒಂದು ಉತ್ತಮವಂತ ಒಂದು ಜೋಡಿದಾರಿಕೆಯ ಅವಶ್ಯಕತೆ, ಉತ್ತಮ ಒಂದು ಪಾರ್ಟ್ನರ್ಶಿಪ್. ಎಷ್ಟೋ ಈಗ ಹೋದ ವಾರ ಸಾಗರನಲ್ಲಿ ನಡೆದಂತ ಒಂದು ಅಂಡರ್ 19 ಟೂರ್ನಮೆಂಟ್ ಅಲ್ಲಿ ಓವರ್ಗೆ 10 ರನ್ಗಳ ಅವಶ್ಯಕತೆ ಇತ್ತು. 4 ವಿಕೆಟ್ ಹೋಗಿತ್ತು. 4 ಓವರಿಗೆ 4 ವಿಕೆಟ್ ಹೋಗಿತ್ತು. ಆಮೇಲೆ ಬಂದಂತ ಒಂದು ಜೋಡಿದಾರಿಕೆ ಯಾವ ರೀತಿ ಇತ್ತು ಅಂದ್ರೆ ಇನ್ನೂ 25 ಎಸೆತ ಇದ್ದಾಗಲೇ ಮ್ಯಾಚ್ ಗೆದ್ಬಿಟ್ರು. 200 ರನ್ ಚೇಸ್ ಅಂತ ಒಂದು ಆಟದ ಪ್ರದರ್ಶನವನ್ನು ನೋಡಿದ್ದೇವೆ. ಆ ರೀತಿಯಾದಂತ ಪಂದ್ಯ ಆಗಬಹುದೇನೋ ಇದು ಅಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕಾದ್ ನೋಡೋಣ. 8ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 73, 2 ಉದ್ದರಿನಷ್ಟಕ್ಕೆ. ಕಾರ್ತಿಕೇಯ ಶಾರ್ಟ್ ಪಿಚ್ ಆಗಿ ಎಸೆದಿದ್ರು, ಕ್ಷಿಪ್ರವಾಗಿ ಎಸೆದಿದ್ರು. ಒಬ್ಬ ಲೆಗ್ ಸ್ಪಿನ್ನರ್ ಮಾಡೋಂಥ ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅವರು. ಹೊಸದಾಗಿ ಬಂದಂತ ಬ್ಯಾಟ್ಸ್ಮನ್ಗೆ ಫಸ್ಟ್ ಡೆಲಿವರಿ ಕ್ವಿಕ್ಕರ್ ಆಗಿ ವಿಕೆಟ್ ಮೇಲೆ ಎಸಿಬೇಕು ಅನ್ನೋದು ಎಲ್ಲ ಲೆಗ್ ಸ್ಪಿನ್ನರ್ ಮಾಡುವಂತ, ಯಾವುದೇ ಬೌಲರ್ ಆದ್ರೂ ಮಾಡುವಂತ ಒಂದು ಅಸ್ತ್ರ, ಅದು ಬಳಸುವಂತ ಅಸ್ತ್ರ. ಅದನ್ನು ಮಾಡಿದ್ರು, ಯಾವುದೇ ರೀತಿಯಂತ ಸಫಲತೆಯನ್ನು ಕಾಣಲಿಲ್ಲ. ಆದ್ರೆ 1 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ತಮ್ಮ ಕೂಟದ ಮೊದಲನೇ ಓವರ್ನಲ್ಲಿ ಕಾರ್ತಿಕೇಯ. ಫ್ಲೈಟ್ ಆಗಿ ಬಂದಂತ ಚೆಂಡು, ಉತ್ತಮವಾದಂತ ಚೆಂಡು. ಒಬ್ಬ ಲೆಗ್ ಸ್ಪಿನ್ನರ್ ಲೆಗ್ ಅಂಡ್ ಮಿಡ್ಲ್ ಮೇಲೆ ಏನ್ ಎಸಿಬೇಕು ಅಂತ ಚೆಂಡನ್ನು ಎಸೆದ್ರು. ಅದಕ್ಕೆ ರಕ್ಷಣಾತ್ಮಕವಾದ ಮರ್ಯಾದೆ ಕೊಟ್ಟರು. ಮೆರಿಟ್ ಆಫ್ ದಿ ಡೆಲಿವರಿಗೆ ಒಂದು ಡಿಫೆನ್ಸಿವ್ ಆಟವನ್ನ ಪ್ರದರ್ಶನ ಮಾಡಿದ್ದಾರೆ ಬ್ಯಾಟ್ಸ್ಮನ್ ನವೀನ್ ಗೌಡ. ಕಾರ್ತಿಕೇಯ ಎಸೆದಂತ ಚೆಂಡನ್ನ ಡ್ರೈವ್ ಮಾಡಿದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. ಕ್ಷಿಪ್ರಗತಿಯಲ್ಲಿ ತಮ್ಮ ಎಡಕ್ಕೆ ಚಲಿಸಿ ಉತ್ತಮವಾದಂತ ಫೀಲ್ಡಿಂಗ್ ನ ಪ್ರದರ್ಶನ ಮಾಡಿದ್ದಾರೆ ಲಾಂಗ್ ಆನ್ ಕ್ಷೇತ್ರದ ಕ್ಷೇತ್ರಪಾಲಕ. ಅವರಿಗೆ ಅವರ ತಂಡದ ಎಲ್ಲ ಆಟಗಾರರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. 2 ರನ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 75. 8ನೇ ಓವರ್ನ ಚಾಲ್ತಿಯಲ್ಲಿ ಕಾರ್ತಿಕೇಯ ಯಶಸ್ವಿ ಬೌಲರ್, ಉತ್ತಮವಾದಂತಹ ಒಂದು ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್. ಫ್ಲೈಟೆಡ್ ಡೆಲಿವರಿ
ಉತ್ತಮವಾದಂಥ ಲಯಬದ್ಧವಾದಂಥ ಚೆಂಡು ಮುಂಗಾಲುಗಳ ಮೇಲೆ ಚಲಿಸಿ ಮೆರಿಟ್ ಆಫ್ ದಿ ಬಾಲ್ಗೆ ಅದನ್ನು ಆಡಲೇಬೇಕಿತ್ತು. ಬೇರೆ ಯಾವ ರೀತಿ ಆಡಿದ್ರು ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಆಘಾತ ಆಗೋ ಚಾನ್ಸ್ ಇತ್ತು. ಓವರ್ನ ಮುಕ್ತಾಯ. ತಂಡದ ಒಟ್ಟು ಮೊತ್ತ 8 ಓವರ್ಗಳ ಮುಕ್ತಾಯದೊಂದಿಗೆ ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ ತಂಡದ ಒಟ್ಟು ಮೊತ್ತ 75 ರನ್ 2 ಉದ್ದರಿ ನಷ್ಟಕ್ಕೆ. ಮುಂದಿನ ವೀಕ್ಷಕ ವಿವರಣೆಯನ್ನ ಶ್ರೀಯುತ ಸುರೇಶ್ ಭಟ್ ಅವರು ಆಂಗ್ಲ ಭಾಷೆಯಲ್ಲಿ ಮುಂದುವರಿಸಲಿದ್ದಾರೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 8 overs, ಚಿಕ್ಕಮಗಳೂರು is 75 for the loss of 2 wickets. So thank you, Mr. Raghavendra. So 72 balls remaining and 140 more runs required for Chikmagaluru team to win this match. 8 overs have been bowled so far, 75 runs for the loss of 2 wickets. So changing the bowling position now, Balu has been introduced here to bowl the next over, and he will be operating his over from the KSCA pavilion end. With a long run up, played that shot to the silly mid off region, straight to the fielder. Good piece of fielding, so no runs resulted. Dot delivery there by the bowler Balu. Once again, the ball is in the hands of the bowler Balu, and he's back to his bowling mark now. The meantime, we watch Balu for the second time in this over from the pavilion end on his way to the right-handed batter. For this right-handed batsman, let's have a quick look at the field placement. On the onside, 5 fielders are there, and on the offside, 4 fielders. There is a deep mid-wicket, there is a long on, there is a deep fine leg, and on the offside, silly mid-off, extra cover, long off, cover point, short third man. So batter is all set to face the next delivery now. He goes for a big one, turned over nicely onto the onside, couple of bounce over the boundary ropes for 4 runs. Picked it up very nicely, and he finds the gap there. There was a long chase for the fielder, and the fielder couldn't do anything here. The ball wins the race, and 4 valuable runs have considered from the bat of Sanjay here. 4 more runs have been added to the total of Chikmagaluru team, which takes their full score to 79 with 2 wickets down. United Sports Club of Chikmagaluru is playing against Hassan team. This is the second match of the day, number 2. In the first match, Diamond Shivamogga has defeated Tirthalli cricketers, City Cricketers of Tirthalli team. So Diamonds have got 2 points on their in their point table here. Now this match is going to be a good fascinating game. So Chikmagaluru team desperately need some big hits now. They desperately need boundaries or sixes in order to come back into this game. Batsman is ready to face the bowler now, taking card from umpire. Some change in the field placement is going on here. A technically sound batsman is on strike, watching the field placement carefully. Naveen Gowda is a man on strike, ball pitching almost onto the middle and leg stump. Batsman beaten comprehensively, no connection with the bat and ball. Ball went straight to the wicket-keeper's hand, and wicket-keeper does the rest of the job. Here it is, the ball back to the bowler. Once again, the ball is now in the hands of the bowler Balu, and Balu is back to his bowling mark now, and he will be operating his over from the KSCA pavilion end on his way to Naveen Gowda, who is batting on 2 runs after facing 5 balls. That's a quicker delivery outside the off stump, beaten comprehensively. The pace deceived the batsman. Batsman had no clue about that ball, surprised the batsman. Ball went straight to the wicket keeper's hand. Very, very fine delivery which beats the batsman, and no runs resulted. Bowler Balu is bowling with good line and length, and he's not giving any room for the batsman to play, and he has to maintain the same line and length throughout his coach now. Once again, similar delivery and similar result here. Runs are dried up. Things are slowly down for Chikmagaluru team.
Good over comes to an end. So end of the over number 9 after completion of 9 overs. Runs on the scoreboard is 80 with 2 wickets down. Naveen Gowda and Darshan. Naveen Gowda and Sanjay are the two batsmen out there in the middle. Sanjay is playing sensibly. He has just faced 21 balls so far and he has scored 38 runs. 38 runs registered by Sanjay, which has helped the team. Full toss. Gently fix the ball onto the onside. There is a protection. So batter Sanjay will get only a single here. There is no possibility of going for the second run. He will not get more than a single. Bowler boss. Ball is in the air. It could be out as the fielder is underneath it. My goodness, he has put down that catch. The ball was directly going to the throats of the fielder. But unfortunately, he has dropped that one, and a big reprieve for the batsman here. Quicker delivery, loud appeal there, loud shout there. The bowlers, fielders are trying to put the pressures on the umpires, on both the umpires, but umpires are very strict. They are not at all interested in that. So no runs resulted, no damage done. Score still remains on 82. Again similar delivery there, outside the off stump, beaten comprehensively. Sanjay has to improvise his batting now. He's finding some difficulty here because bowler Kartikeya is bowling with such a good line and length, exceptionally well. He's not giving any room for the batsman to play, and he has to maintain the same line and length. Back to the bowler. Good piece of fielding off his own bowling, follow through and picks up the ball. Very good piece of fielding there by the bowler himself. So no runs resulted. Runs are really dried up for United Cricket Club of Hassan Chikmagalur team. Pulled away nicely onto the onside, but there is a protection, so they will not get more than a single here. Sanjay will have to satisfy with only a single, so single in the last ball of the over to keep it in the strike. That's the end of the over number 10 completed. 83 runs on the scoreboard. That means 132 more runs required in the remaining 60 balls. 10 overs to go, 132 more runs required, and they have got 8 wickets in hand. The two umpires officiating for this match are Ravindranath and Naveen, very experienced umpires from KSCA, are officiating for this match. Second match of the day number 1 is going on here in the KSCA 1 ground. This tournament is well organized by Durgi Gudi Cricket Association in the eve of their Platinum Jubilee celebration, 75th anniversary. So 12 different teams from Chikmagaluru, Shivamogga and Hassan are participating in this particular tournament. We'll have to wait and see which team is going to become the champions of this tournament to lift this attractive DCA Platinum Jubilee Trophy 2023. So some kind of discussion is going on there among the players of Hassan team. Hassan is one of the hot favorite team of this tournament, and they have made a record by registering a highest total in this tournament so far. 215 is a big total, and in reply to that, Chikmagalur team have now scored 83 runs
with the 2 wickets down after losing 2 wickets. And now 10 more overs to go. Let us see whether they will be able to reach this target or not. Very, very hot sunshine here today. The time is now exactly 4 o'clock. I beg your pardon, yeah, it is 5 o'clock. Arjun is a new bowler. Arjun to Sanjay. Sanjay punches the ball onto the onside. There is a fielder at deep mid wicket, but only single resulted. Naveen Gowda is on strike now, ready to face bowler Arjun. The meantime, we watch Arjun with a short run up to Naveen. That ball keeping very low, surprised the batsman. Batsman doesn't know much about delivery, doesn't have any clue about that ball, misses it completely. So no runs resulted. Naveen has to improvise his bowling. I've been batting. He has faced 9 balls so far and scored only 3 runs. Played elegantly onto the onside. There is a fielder at long on. Played nicely to the long on region, and the fielder from the long on region comes across and corrects the ball, but he cannot prevent the batsman from picking up a comfortable single. So single to Naveen Gowda. His individual score now moves on to 4. Score at the moment is 85. Ball is in the air, it could be out as the fielder is underneath it and straight into the throats of the fielder. The fielder standing at deep mid-wicket region, making no mistake, caught it beautifully. Finally he converted that into an amazing catch and the batsman is out. Sanjay wanted to go for a big hit on that occasion, but not from the middle of the bat, not a fully controlled stroke. He played the shot with the loose hands, not much of power behind the shot. As a result, the ball takes the leading edge of the bat and it was in the air for a while, and a very good presence of mind by the fielder standing at deep mid-wicket region. He kept his eyes on the ball and finally he has converted that into an amazing catch. A great presence of mind, and you can't do anything whenever you have got fielders with such a good presence of mind. So a fine innings from this young man has come to an end now. Sanjay played a brilliant knock and unfortunately he has to move back to the pavilion now. So it is 85 now for the loss of 3 overs, and in fact over number 11 is in progress. Sanjay has scored 41 runs in 28 balls. He has registered, contributed 41 runs for Hassan team. So a brilliant knock from Sanjay has come to an end now. Very, very successful bowler has picked up that important wicket, a big wicket. The backbone of Chikmagaluru team is now back in the pavilion. Sanjay departs. It's a big blow for the team and they are in trouble now. Faisal Khan, opener batter, scored 17, and after that Sanjay scored 41 runs. Basaraj is the newcomer, come out to the center. So Arjun was the very successful bowler on that occasion. He was able to pick up that important wicket of Sanjay. The trump card of Chikmagaluru team. Sanjay is back in the pavilion. That's a frustration for Chikmagaluru team.
Go for a sweep shot here. Swept away nicely onto the onside. The fielder from the deep square leg region comes across and collects the ball, but he cannot prevent the batsman from picking up a comfortable single here. So single to Hassan team, and their score now moves on to 87 for the loss of 3 wickets. The last man out was Sanjay for 41, and the two batsmen in the middle are Basavaraj and Naveen Gowda. Naveen Gowda is batting on 5, and Basavaraj has opened his account. He's on 1, and total at the moment is 87 for the loss of 3 wickets. That means 128 more runs required of 54 balls. Required run rate is creeping up now, 14.22 per over. Bowler is ready to bowl the fresh over. Proceeding the fresh over from the far end in the right arm over the wicket flasher past the umpire. That's a very fine delivery, pitching right in the block hole, and the batsman played it defensively forward, giving full respect to that delivery, not for runs. He played almost a test cricket forward defensive stroke there, and the ball went straight to the fielder standing at gully region, so no runs resulted here. Almost a Yorker length delivery. Again, the ball was pitching right in the block hole, and the batter is finding some difficulty in facing his deliveries because the bowler Kartikeya is bowling with such a good line and length that he is not giving any room for the batsman to play. He is bowling with a very good discipline line here. Goes for a big one, ball is in the air, it could be out of the fielder, it's underneath it, but ball falling just short of man standing at a deep mid-wicket region. So fortunately, the batsman survives here. There was a chance of catch, but the fielder standing at deep mid-wicket region didn't want to take any risk, so he did not attempt for the catch. So he has stopped the ball. Otherwise, if he misses it, definitely there is a chance of going for a boundary. So he has stopped that ball, and only 2 runs resulted here. Quicker delivery, ball pitching almost, the ball kept very low and surprised the batsman. The batter didn't know much about the delivery. Newcomer is on strike. Whenever the newcomer is on the strike, there will be a pressure. Till he becomes a set batsman. Gently pushes the ball to the onside towards the square leg region. The fielder from the fine leg region runs across and collects the ball. Meanwhile, these two batters have completed a single comfortably here. That single will bring Naveen Gowda back on strike now. Kartikeya to Naveen. Again, a good piece of fielding there by the fielder. Deep mid-wicket fielder runs across. That was a long chase for him, but he was very quick, collected the ball and threw it very quickly to the bowler's end. So these two batters completed a single there. They did not they did not attempt for the second run because they didn't want to take any risk, because they have already lost 3 wickets and they don't want to lose any more wickets unnecessarily. They want to keep their wicket intact here. So over number 12 completed, 90 runs on the scoreboard. Another 125 more runs required. Only 48 balls remaining now. Crashing down to the offside. Tremendous shot over the extra cover fence for a boundary here. What a terrific shot it was. Treated the ball on merits. No risk taken. No need of running for that because the timing was good and the placement was perfect. Excellent cricketing shot there by the batter Naveen Gowda. With that boundary, Naveen Gowda's individual score moves on to 11. Score at the moment is 94 for the loss of 3 wickets. Over number 13 is in progress. 121 more runs required. Turned away nicely onto the onside. There is a fielder, but they settled only for a single here.
So Naveen gets a single. With that single, his individual score now moves on to 12. That single will bring newcomer Basavaraj, who is batting on 2, back on strike now. Tremendous shot once again to the same region here. Lovely cover drive, handsome looking cover drive. The batter has given complete punishment for the bowler. Charging the bowler on that occasion, he has scored a boundary here. The bowler is looking bit of expensive now. Arjun is the bowler. He has already conceded 2 boundaries so far in this over. 3 more balls to go of this over. 9 runs have come up so far in just 3 balls. Score now jumps up to 99 now. 116 more runs required. That's a better delivery, better discipline line, good comeback, good improvisation by the bowler. In the previous occasion, it was too short of length ball. He has given room for the batsman to free his arms, and now this time it was a perfect discipline line. Again wraps out of the pad, loud appeal for leg before the wicket, but umpire says not out. Score remains on 99. 99 with 3 wickets down. Lovely cover drive, tremendous shot, but this time straight to the fielder. There is a protection. So batter will get only a single here. That brings up 100 for Chikmagaluru team after 13 overs. So 100 for the loss of 3 wickets in 13 overs. That means another 115 runs required, but only 42 balls to go. Still they have got 7 wickets in hand. Meanwhile, I have got Mr. Raghavendra Sagar is with me in the commentary box. Mr. Raghavendra, so 115 is required in 42 balls. Do you think they can chase this target? Is this a tough target, or can they chase this target? What is your opinion? What are your thoughts regarding this? I think it's not so easy, but anyway, still a lot of batting is there as far as Chikmagaluru is concerned. We have to wait. This partnership is looking good. ಭರ್ಜರಿಯಾದ ಹೊಡೆತವನ್ನು ಬಾರಿಸಿದ್ದಾರೆ ಈ ಬಾರಿ ಬ್ಯಾಟ್ಸ್ಮನ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ. ಆದರೆ ಪ್ಲೇಸ್ಮೆಂಟ್ ಇರಲಿಲ್ಲ, ನೇರವಾಗಿ ಕ್ಷೇತ್ರ ಪಾಲಕರ ಕೈಗೆ 1 ಓಟ ಮಾತ್ರ ಲಭಿಸಿದೆ. ಇದರಿಂದಾಗಿ ಚಿಕ್ಕಮಗಳೂರು ತಂಡದ ಒಟ್ಟು ಮೊತ್ತ 101ಕ್ಕೆ 3, 41 ಎಸೆತ, 114 ರನ್ಗಳು ಬೇಕಾಗಿದೆ. ಬೌಲರ್ ಯಾರು? ಕಾರ್ತಿಕೇಯನ್ ಬೌಲರ್. ಕಾರ್ತಿಕ ನವೀನ್ ಗೌಡ ಅವರಿಂದ ಆಕರ್ಷಕವಾದ ಹೊಡೆತ ಈ ಬಾರಿ ಸೈಡ್ ಸ್ಕ್ರೀನ್ಗೆ ಚೆಂಡು. 6 ಓಟಗಳು. ಬೌಲರ್ಸ್ ಬ್ಯಾಕ್ ಡ್ರೈವ್. ಪೂರ್ಣ ಅಂತರದಲ್ಲಿ ಬಂದಂತ ಒಂದು ಚೆಂಡಾಗಿತ್ತದು. ಓವರ್ ಪಿಚ್ ಕರೆಕ್ಟ್ ಆಗಿ ಸ್ಲಾಟ್ ಅಲ್ಲಿ ಕೊಟ್ಟಿದ್ರು. ಕಾಲುಗಳನ್ನ ಬಳಸ್ಕೊಂಡು ಮುಂದೆ ಬಂದ್ರು. ಲಾಫ್ಟೆಡ್ ಶಾಟ್, ಲಾಂಗ್ ಹ್ಯಾಂಡ್ ಅಲ್ಲಿ ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಒಂದು ಹೊಡೆತ. 6 ಭರ್ಜರಿ ಓಟ. 107ಕ್ಕೆ 3. ಈ ಬಾರಿ ಪರಿವರ್ತನೆಯನ್ನು ಮಾಡಿದ್ರು ಬೌಲರ್ ಚತುರತೆಯಿಂದ. ಹಿಂದಿನ ಸಂದರ್ಭದ ರೀತಿ ಹೆಚ್ಚಿನ ಲೆಂತ್ ಅನ್ನ ಕೊಟ್ಟಿರಲಿಲ್ಲ. ಲೆಂತ್ ಅಲ್ಲಿ ಶಾರ್ಟ್ ಮಾಡಿದ್ರು, ಹಿಂದೆ ಬಂದು ಕಟ್ ಮಾಡಿದ್ರು, ಆದರೆ ನೇರವಾಗಿ ಕ್ಷೇತ್ರಪಾಲಕರ ಕೈಗೆ ಪಾಯಿಂಟ್ ನತ್ತ ಡಾಟ್ ಬಾಲ್. 107ಕ್ಕೆ 3. ಮತ್ತೊಮ್ಮೆ ಶಾರ್ಟ್ ಪಿಚ್ ಆಗಿ ಎಸೆದಂತ ಚೆಂಡನ್ನು ಆಕರ್ಷಕವಾಗಿ ಬಾರಿಸಿದ್ದಾರೆ. ಮನಮೋಹವಾದಂತ ಹೊಡೆತ, ಬ್ಯಾಕ್ ಫುಟ್ ಪಂಚ್ ಮಾಡಿದ್ದಾರೆ. ಭರ್ಜರಿಯಾದ ಒಂದು ಬ್ಯಾಟಿಂಗ್ ನ ಪ್ರದರ್ಶನ. ಹಿಂದಿನ ಸಂದರ್ಭದಲ್ಲಿ ಲೆಂತ್ ಬಾಲ್ಗೆ ಸಿಕ್ಸರ್ ಬಾರಿಸಿದ್ರು, ಈ ಬಾರಿ ಶಾರ್ಟ್ ಎಸೆತಕ್ಕೆ ಬೌಂಡ್ರಿಯನ್ನ ಬಾರಿಸಿದ್ರು ನವೀನ್ ಗೌಡ. ಈ ರೀತಿಯ ಹೊಡೆತಗಳ ಅವಶ್ಯಕತೆ ಇದೆ. ಇನ್ನು 38 ಎಸೆತಗಳಲ್ಲಿ 104 ರನ್ಗಳು ಬೇಕಾಗಿದೆ. 111ಕ್ಕೆ 3 ಸ್ಕೋರ್. ಕಾರ್ತಿಕೇಯನ್ ನವೀನ್ ಗೌಡ ಅವರಿಗೆ 38 ಎಸೆತ ಬಾಕಿ ಇದೆ. 104 ರನ್ಗಳು ಬೇಕಾಗಿದೆ. 16.42 ರಿಕ್ವೈರ್ಡ್ ರನ್ ರೇಟ್.
ಈ ಬಾರಿ ಹಿಂಗಾಲ ಮೇಲೆ ಬಂದು ಮತ್ತೊಂದು ಭರ್ಜರಿಯಾದ ಹೊಡೆತವನ್ನು ಬಾರಿಸಿದ್ರು. ಚೆಂಡು ನೆಲಕ್ಕೆ ಪುಟ ಬಿದ್ದ ನಂತರ ನಿಧಾನವಾಗಿ ಬರ್ತಾ ಇದೆ. ಬ್ಯಾಟರ್ಗಳಿಗೆ ಸಾಕಷ್ಟು ಟೈಮ್ ಸಿಗ್ತಾ ಇದೆ, ತಮಗೆ ಬೇಕಾದ ರೀತಿಯಲ್ಲಿ ಹೊಡೆತವನ್ನು ಬಾರಿಸಬಹುದು ಅಂತ ಒಂದು ವಿಕೆಟ್ ಇದು. 112ಕ್ಕೆ 3 ಚಿಕ್ಕಮಗಳೂರು. ಈ ಬಾರಿ ಬಿರುಸಿನ ಒಂದು ಹೊಡೆತವನ್ನು ಮಿಡಾನ್ನಲ್ಲಿ ಬಾರಿಸಿದ್ರು. ಬಸವರಾಜ್ ಹೊಡಬಡಿಯ ದಾಂಡಿಗ, ಆಕ್ರಮಣಶಾಲಿ ಶೈಲಿಯ ಆಟಗಾರ. ವೆಸ್ಟ್ ಇಂಡೀಸ್ನ ಆಟಗಾರರು ಬ್ಯಾಟನ್ನು ಬೀಸುವ ರೀತಿಯಲ್ಲಿ ಅವರು ಬ್ಯಾಟ್ನ ಬೀಸ್ತಾರೆ. ಓವರ್ನ ಮುಕ್ತಾಯ. ಇನ್ನು ಉಳಿದಿರೋ 36 ಎಸೆತಗಳಲ್ಲಿ 6 ಓವರ್ಗಳಲ್ಲಿ 102 ರನ್ಗಳು ಬೇಕಾಗಿದೆ. 6 ಓವರ್ ಬಾಕಿ ಇದೆ, 102 ರನ್ ಬೇಕಾಗಿದೆ. ಈ ಒಂದು ಪಂದ್ಯವನ್ನ ಗೆಲ್ಲುವ ಹಾದಿಯಲ್ಲಿ ಸದ್ಯಕ್ಕಂತೂ ಮುನ್ನಡೆ ಸಾಧಿಸಿದರು ಹಾಸನ ತಂಡ. ಆದರೆ 6 ಓವರ್ಗಳಲ್ಲಿ 102 ರನ್ಗಳು ಖಂಡಿತ ತುಂಬ ಕ್ಲಿಷ್ಟಕರವಾದಂಥ ಒಂದು ಗುರಿ. ಆದರೆ ಮುಂದಿನ ಹಂತಕ್ಕೆ ಇದು ಲೀಗ್ ಕಮ್ ನಾಕೌಟ್ ಮಾದರಿಯ ಪಂದ್ಯಾವಳಿ ಆಗಿದ್ದರಿಂದ ರನ್ ಸರಾಸರಿ ಕೌಂಟ್ ಆಗುತ್ತೆ. ಪಂದ್ಯ ಸೋತರು ಕೂಡ ರನ್ ರೇಟನ್ನು ಕಾಯ್ದುಕೊಳ್ಬೇಕಾಗತ್ತೆ ಎರಡೂ ತಂಡಗಳು. ಅದರತ್ತ ಖಂಡಿತ ಅವರು ಗಮನವನ್ನು ಕೊಡ್ತಾರೆ. ಅವರೇಜ್ ಕೌಂಟ್ ಆಗುತ್ತೆ. ಬಾಲು ಹೊಸ ಬೌಲರ್ ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿಯಾಗಿ ಬಾರಿಸಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ಚುರುಕಿನ ಒಂದು ಕ್ಷೇತ್ರಪಾಲನೆಯನ್ನು ಕೂಡ ನಾವು ನೋಡಿದ್ವಿ. ಇನ್ನು ಉಳಿದಿರುವ 35 ಎಸೆತಗಳಲ್ಲಿ 101 ರನ್ ಬೇಕಾಗಿದೆ. 35 ಎಸೆತ 101 ರನ್ಗಳ ಅವಶ್ಯಕತೆ. ಮೂವತ್ತೈದು ಎಸೆತ 101 ರನ್ ಅವಶ್ಯಕತೆ. ಬಾಲು ಎಸೆತ ಚಲನ ಭರ್ಜರಿಯಾಗಿ ಬಾರಿಸಿದ್ದಾರೆ. 4 ಓಟಗಳು. ವೆಲ್ಕಮ್ ಬೌಂಡ್ರಿ ಫಾರ್ ಚಿಕ್ಕಮಗಳೂರು. ಈ ರೀತಿಯ ಸತತ ಬೌಂಡ್ರಿ ಮತ್ತು ಸಿಕ್ಸರ್ಗಳು ಬೇಕಾಗಿದೆ ಒಂದು ಹಂತದಲ್ಲಿ ಚಿಕ್ಕಮಗಳೂರು ತಂಡಕ್ಕೆ. ಪ್ರತಿ ಓವರ್ಗೆ 16 ರನ್ಗಳು ಬೇಕು. ಶಾರ್ಟ್ ಪಿಚ್ ಆಗಿ ಬಂದಂತ ಪುಟಿದ್ದು ಬಂದಂತ ಚೆಂಡು ಲೆಗ್ ಮತ್ತು ಮಿಡ್ಲ್ ಸ್ಟಂಪ್ನ ಮೇಲೆ ಹಿಂಗಾಲಿನ ಮೇಲೆ ಬಂದು ಆ ಒಂದು ಚೆಂಡಿನ ಲೈನ್ ಹಿಂಭಾಗದಲ್ಲಿ ಬಂದು ಲೆಂತ್ ಅನ್ನ ಸರಿಯಾಗಿ ಪಿಕಪ್ ಮಾಡಿ ಆಕರ್ಷಕವಾದ ಫುಲ್ ಎಳೆದು ಬಾರಿಸಿದ್ದಾರೆ. 4 ಭರ್ಜರಿ ಓಟಗಳು ಚಿಕ್ಕಮಗಳೂರು ತಂಡಕ್ಕೆ. 118ಕ್ಕೆ 3. ಈ ಬಾಲಿ ಫುಲ್ಲರ್ ಲೆಂತ್ ಗಾಳಿಯಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇದೆಯಾ? ಬಹಳ ಗ್ರೌಂಡ್ ಅನ್ನ ಕವರ್ ಮಾಡಬೇಕಾಯಿತು. ಲಾಂಗ್ ಆಫ್ ನಲ್ಲಿರುವ ಫೀಲ್ಡರ್ ಅಥ್ಲೆಟಿಕ್ ಒಂದು ಓಟದ ರೀತಿಯಲ್ಲಿ ಪ್ರದರ್ಶನವನ್ನು ನೀಡಿದ್ರು, 100 ಮೀಟರ್ ಸ್ಪ್ರಿಂಟ್ ರೀತಿಯಲ್ಲಿ. ಆದರೆ ಅವರ ಬಳಿ ಕ್ಯಾರಿ ಆಗಿಲ್ಲ ಚೆಂಡು. 1 ಓಟ ಲಭಿಸಿದೆ. 33 ಎಸೆತಗಳಲ್ಲಿ 96 ರನ್ ಬೇಕಾಗಿದೆ. ಈ ಬಾರಿ ಲೆಗ್ ಸ್ಟಂಪ್ನ ದಿಸೆಯಲ್ಲಿ ಸುಲಭವಾದ ಹೊಡೆತ ಆಗಿತ್ತದು. ಲೆಗ್ ಸ್ಟಂಪ್ನಿಂದ ಹೊರಕ್ಕೆ ರಾಂಗ್ ಲೈನ್, ಸುಲಭವಾದ ತುತ್ತದು. ಬ್ಯಾಟ್ಸ್ಮನ್ ಮಾಡಬೇಕಾಗಿದ್ದೇನು ಅಂದರೆ ಚೆಂಡಿಗೆ ಬ್ಯಾಟ್ಸನ್ನು ತಾಕಿಸ್ಬೇಕಿತ್ತು ಅಷ್ಟೇ. ಆ ಫೋರ್ಸ್ ಮತ್ತು ಲೈನ್ ಚೆಂಡನ್ನು ಬೌಂಡ್ರಿ ಗೆರೆವರೆಗೆ ಅದಾಗೆ ತಗೊಂಡು ಹೋಗಿದೆ. ಅದು ರಾಂಗ್ ಲೈನ್. ಅದು ಈ ರೀತಿ ಲೆಗ್ ಸ್ಟಂಪ್ ಹೊರಗೆ ಮಾಡೋದು ಕ್ರಿಮಿನಲ್ ಅಪರಾಧ ಆಗುತ್ತೆ. ನೂರ 23ಕ್ಕೆ 3. ಆಫ್ ಡ್ರೈವ್ ಬಾರಿ ಆಫ್ ಸೈಡ್ ನಲ್ಲಿ ಬಸವರಾಜ್ ಅವರಿಂದ 124ಕ್ಕೆ 3. 31 ಬಾಲ್ ಇದೆ, 91 ರನ್ ಬೇಕಾಗಿದೆ. 7 ವಿಕೆಟ್ ಕೈಯಲ್ಲಿದೆ. ಇದು ಈಕ್ವೇಶನ್. ಈ ಬಾರಿ ಒಂದು ಮನಮೋಹಕವಾದ ಹೊಡೆತ, ಎಫರ್ಟ್ಲೆಸ್, ಯಾವುದೇ ಪ್ರಯಾಸವಿಲ್ಲದೆ ಪೂರ್ಣ ಅಂತರದಲ್ಲಿ ಬಂದಂತ ಒಂದು ಚೆಂಡನ್ನ ಸ್ಲೈಸ್ ಮಾಡಿದ್ದಾರೆ. ಒಂದು ಸಂಗೀತದ ಉಪಕರಣದಿಂದ ಸುಮಧುರವಾದಂಥ ಒಂದು ಮ್ಯೂಸಿಕ್ ಯಾವ ರೀತಿ ಹೊರಟಾಗ ಒಂದು ಅನುಭೂತಿ ದೊರಕತ್ತೆ, ಆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಶಾಟ್ ನೋಡಿದಾಗ ನಮಗೆ ಅನಿಸ್ತು.
ಸ್ಕೋರ್ 15 ಓವರ್ಗಳ ಮುಕ್ತಾಯಕ್ಕೆ 128, 30 ಎಸೆತಗಳ ಬಾಕಿ ಇದೆ, 87 ರನ್ಗಳು ಬೇಕಾಗಿದೆ. ಆ ಹಿಂದಿನ ಒಂದು ಹೊಡೆತವನ್ನು ನಾವು ಗಮನಿಸಿದರೆ ಎಷ್ಟು ಚೆನ್ನಾಗಿ ಅದನ್ನು ಎತ್ತಾಕಿದ್ರು, ಸ್ಲೈಸ್ ಮಾಡಿದ್ರು ಅಂದರೆ ಒಂದು ನಯವಾದ ಕತ್ತಿಯಿಂದ ಸ್ಪೆಷಲ್ ಮೈಸೂರು ಪಾಕನ್ನು ಕಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಆ ರೀತಿ ಇತ್ತು ಆ ಹೊಡೆತ. ಶಿವಮೊಗ್ಗದ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ನ ಮೈಸೂರು ಪಾಕ್ ಕಟ್ ಮಾಡಿದ ಆ ರೀತಿಯಲ್ಲಿ ಹೊಡೆದ್ರು. ಅಷ್ಟು ಟೆಕ್ನಿಕಲಿ ಪರ್ಫೆಕ್ಟ್ ಆದ ಹೊಡೆತ. 2020 ಕ್ರಿಕೆಟ್ನಲ್ಲಿ ಕೂಡ ಅನೇಕ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಗಳು ಬರ್ತಾ ಇರುತ್ತೆ, ಅದು ಕಣ್ಣಿಗೆ ಹಬ್ಬವನ್ನು ಕೊಡುತ್ತೆ. ಮೂವತ್ತು ಎಸೆತ ಬಾಕಿ ಇದೆ, 87 ರನ್ಗಳು ಬೇಕಾಗಿದೆ. 30 ಎಸೆತ ಬಾಕಿ ಇದೆ, 87 ರನ್ಗಳು ಬೇಕಾಗಿದೆ. ನಾನು ಈಗ ಹೇಳಿದ ಹಾಗೆ ಗೆಲ್ಲುವ ಜೊತೆಗೆ ಟಾರ್ಗೆಟ್ನ ಹತ್ರ ಆಗೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವರುಣ್ ಶೆಟ್ಟಿ ಬೌಲರ್. ಬಸವರಾಜ್ ಬಿರುಸಾಗಿ ಬಾರಿಸಿದ್ದಾರೆ ಗಾಳಿಯಲ್ಲಿ, ಕ್ಷೇತ್ರ ಪಾಲಕರ ನಡುವೆ ನೋ ಮ್ಯಾನ್ಸ್ ಲ್ಯಾಂಡ್ ನಲ್ಲಿ ಬಿದ್ದಿದೆ ಚೆಂಡು. 1 ಓಟ ಲಭಿಸಿದೆ, ಸರಿಯಾಗಿ ಟೈಮ್ ಆಗಿಲ್ಲ, ಸೌಂಡ್ ಚೆನ್ನಾಗಿ ಕೇಳಿ ಬಂತು, ಮಿಡ್ಲ್ ಆಫ್ ದ ಬ್ಯಾಟ್ ಇರಲಿಲ್ಲ. 1 ಓಟ ಲಭಿಸಿದೆ, 129ಕ್ಕೆ 3. ವರುಣ್ ಶೆಟ್ಟಿ ಈ ಬಾರಿ ಬಿರುಸಿನ ಹೊಡೆತ, 6 ಓಟಗಳಾಗ್ತಾ ಇದೆ. ಭರ್ಜರಿಯಾದ ಸಿಕ್ಸರ್. ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಮಗಳೂರು ತಂಡದವರು. ಪಿಕ್ಚರ್ ಅಭಿ ಬಾಕಿಯೇ ಅಂತ ತಿಳಿಸ್ತಾ ಇದ್ದಾರೆ. ಸುಲಭವಾದ ಒಂದು ಅವಕಾಶವನ್ನು ಕೊಟ್ಟಿದ್ರು ಬೌಲರ್. ಫ್ಲೈಟೆಡ್ ಡೆಲಿವರಿ, ಲೆಂತ್ ಡೆಲಿವರಿ ಆಗಿತ್ತು. ಭರ್ಜರಿಯಾಗಿ ಕ್ರೀಸ್ನ ಹೊರಗೆ ಬಂದು ಬ್ಯಾಟ್ನ ಲಾಂಗ್ ಹ್ಯಾಂಡ್ಲನ್ನ ಯೂಸ್ ಮಾಡಿದ್ದಾರೆ. 6 ಓಟಗಳು. 78ಕ್ಕೆ 80. ಈ ಬಾರಿ ಶಾರ್ಟ್ ಆಫ್ ಲೆಂತ್ ಎಸೆತಕ್ಕೆ ಆಕರ್ಷಕ ಕವರ್ ಡ್ರೈವ್. ಒಂದು ಮಿಸ್ ಫೀಲ್ಡ್ ಆಗಿದೆ, ಕಾಸ್ಟ್ಲಿ ಮಿಸ್ ಫೀಲ್ಡ್ ಇದು. 4 ಓಟಗಳು. ಒಂದು ಸಿಕ್ಸರ್ ನಂತರ ಒಂದು ಬೌಂಡ್ರಿ ಬರ್ತಾ ಇದೆ. ಸ್ವಲ್ಪ ಪ್ರೆಷರ್ ಕಾಣ್ತಾ ಇದೆ ಈಗ ಹಾಸನದ ಮೇಲೆ. 27 ಎಸೆತಗಳು ಬಾಕಿ ಇದೆ, 76 ರನ್ಗಳು ಬೇಕಾಗಿದೆ. ನವೀನ್ ಗೌಡ 26 ಎಸೆತಗಳಲ್ಲಿ 42 ಓಟವನ್ನು ಗಳಿಸಿ ಆಡ್ತಿದ್ದಾರೆ. ಬಸವರಾಜ್ 13 ಎಸೆತಗಳಲ್ಲಿ 16 ಓಟವನ್ನು ಗಳಿಸಿ ಆಡ್ತಾ ಇದ್ದಾರೆ. 27 ಎಸೆತ ಬಾಕಿ, 76 ರನ್ಗಳ ಅವಶ್ಯಕತೆ. ಏನಾದರೂ ಸನ್ನಿವೇಶ ಬದಲಾಗುತ್ತಾ? ಅದು $1 ಮಿಲಿಯನ್ ಪ್ರಶ್ನೆ. ವರುಣ್ ಶೆಟ್ಟಿ, ನವೀನ್ ಗೌಡ ಮತ್ತೊಂದು ಸಿಕ್ಸರ್. ಇದೊಂದು ದುರ್ಬಲ ಎಸೆತ, ಮತ್ತೊಂದು ಸುಲಭದ ತುತ್ತು. ಈ ಬಾರಿ ಲಾಂಗ್ ಆಫ್ ತಲೆಯ ಮೇಲೆ ಸಿಕ್ಸರ್. ಒಂದು ಸಿಕ್ಸರ್, ಒಂದು ಬೌಂಡ್ರಿ, ಮತ್ತೊಂದು ಸಿಕ್ಸರ್. 26 ಎಸೆತಗಳಲ್ಲಿ 70 ರನ್ಗಳು ಬೇಕಾಗಿದೆ. ಯಾವುದೇ ಹಂತದಲ್ಲಿ ರಿಲ್ಯಾಕ್ಸ್ ಆಗಾಗಿಲ್ಲ. T20 ಕ್ರಿಕೆಟ್ನಲ್ಲಿ ಸ್ವಲ್ಪ ಮೈ ಮರೆತರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಬಾರಿ ಮತ್ತೊಮ್ಮೆ ಭರ್ಜರಿಯಾದ ಹೊಡೆತ, ಮತ್ತೊಂದು ಸಿಕ್ಸರ್. ಇದರೊಂದಿಗೆ ಅರ್ಧಶತಕ, 50. ನವೀನ್ ಗೌಡ ಅವರಿಗೆ 50 ಬಂದಿದೆ. ನವೀನ್ ಗೌಡ ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ್ದಾರೆ. 28 ಎಸೆತಗಳಲ್ಲಿ 54 ರನ್ಗಳನ್ನು ಗಳಿಸಿದ್ದಾರೆ. ಪಂದ್ಯದ ಫಲಿತಾಂಶ ಏನೇ ಆಗಬಹುದು, ಅವರ ಬ್ಯಾಟಿಂಗ್ ಅನ್ನು ನಾವು ಪ್ರಶಂಸಿಸಲೇಬೇಕಾಗುತ್ತೆ. ಮತ್ತೊಂದು ಭರ್ಜರಿ ಸಿಕ್ಸರ್. ಬಿಗ್ ಓವರ್.
ಬಂದಿದೆ. 6 ಎಸೆತಗಳಲ್ಲಿ 29 ರನ್ಗಳು ಬಂದಿದೆ. ವರುಣ್ ಶೆಟ್ಟಿ ದುಬಾರಿ ಆಗಿದ್ದಾರೆ. ಒಂದೇ ಓವರ್ನಲ್ಲಿ ಪಂದ್ಯದ ಹಾದಿ ಸಂಪೂರ್ಣವಾಗಿ ಬದಲಾಗುತ್ತೆ. T20 ಕ್ರಿಕೆಟ್ನ ರೋಚಕತೆ ಇರೋದು ಅದರಲ್ಲೇ. ಇನ್ನು ಉಳಿದಿರುವ 24 ಎಸೆತಗಳಲ್ಲಿ 58 ರನ್ಗಳು ಬೇಕಾಗಿದೆ. 4 ಓವರ್ ಬಾಕಿ ಇದೆ, 58 ರನ್ ಬೇಕಾಗಿದೆ. ನವೀನ್ ಗೌಡ ಅಂಕಣದಲ್ಲಿದ್ದರೆ ಈ ಒಂದು ಲಕ್ಷ್ಯ, ಈ ಒಂದು ಗುರಿ, ಈ ಒಂದು ಟಾರ್ಗೆಟ್ ಇದೇನೋ ತುಂಬಾ ದೊಡ್ಡ ಟಾರ್ಗೆಟ್ ಅಂತ ಅನಿಸ್ತಾ ಇಲ್ಲ. 1 ಓವರ್ನಲ್ಲಿ 29 ರನ್ ಬಂದಿದೆ. 24 ಬಾಲ್ ಬಾಕಿ ಇದೆ. ಜಯಗಳಿಸಲು 58 ರನ್ಗಳು ಬೇಕಾಗಿದೆ. ಮ್ಯಾಚ್ ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ? ಒಂದೇ ಓವರ್ನಲ್ಲಿ 29 ರನ್ಗಳ ಬಂದ ನಂತರ ಇದೀಗ ಪಂದ್ಯ ಸಮತೋಲನದ ಸ್ಥಿತಿಗೆ ಬಂದಿದೆ. 7 ವಿಕೆಟ್ಗಳು ಬಾಕಿ ಇದೆ. ಬಸವರಾಜ್ ಉತ್ತಮವಾದ ಸಾಥ್ ನೀಡ್ತಾ ಇದ್ದಾರೆ. ನವೀನ್ ಗೌಡ ಅವರಿಗೆ ಒಂದೇ ಓವರ್ನಲ್ಲಿ 29 ರನ್ ಬಂತು. ಒಂದೇ ಓವರ್ನಲ್ಲಿ 4 ಸಿಕ್ಸರ್ ಅನ್ನ ನೋಡಿದ್ವಿ, ಒಂದು ಬೌಂಡ್ರಿಯನ್ನ ಕೂಡ ನೋಡಿದ್ವಿ. 24 ಎಸೆತ ಬಾಕಿ ಇದೆ, 58 ರನ್ಗಳು ಬೇಕಾಗಿದೆ. ಕುತೂಹಲ ಮರಳಿ ಬಂದಿದೆ. ಶರಣ್ ಗೌಡ ಎಷ್ಟಂತ ಒಂದು ಚೆಂಡು ಲೆಗ್ ಬೈ ಎನ್ನುವಂತ ಒಂದು ಸೂಚನೆ LBWಗಾಗಿ ಬಲವಾದ ಮನವಿ ಕೇಳಿ ಬಂತು. ಆದರೆ ಆಫ್ ಸ್ಟಂಪ್ ಅನ್ನ ಬಿಟ್ಟು ಹೊರಕ್ಕೆ ಚಲಿಸ್ತಾ ಇತ್ತು ಚೆಂಡು, ಹಾಗಾಗಿ ನಿರ್ಣಾಯಕರ ಮೇಲೆ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಒಂದು ಲೆಗ್ ಬೈ. ಆದರೆ ಮುಖ್ಯ ಏನು ಅಂದ್ರೆ ಬ್ಯಾಟಿಂಗ್ ತುದಿಗೆ ಬಂದಿದ್ದಾರೆ ನವೀನ್ ಗೌಡ. ನವೀನ್ ಈ ಬಾರಿ ಡ್ರೈವ್ ಮಾಡಿದ್ರು, ಎಕ್ಸ್ಟ್ರಾ ಕವರ್ನಲ್ಲಿ ಡಾಟ್ ಬಾಲ್ ಆಗಿದೆ. ಸಿಂಗಲ್ಸ್ ಬೇಡ, ಸ್ಟ್ರೈಕ್ ನಾನೇ ತಗೊಂತೀನಿ ಅನ್ನೋ ಒಂದು ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಬೌಂಡ್ರಿ ಸಿಕ್ಸರ್ಗೆ ಪ್ರಯತ್ನ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನ್ ಸ್ಟ್ರೈಕರ್ಗೆ. ಈ ಬಾರಿ ವಿರುಸಿನ ಮನಬೇಕಾದ ಬೌಂಡ್ರಿ ಆಲ್ ಅಲಾಂಗ್ ದ ಕಾರ್ಪೆಟ್. ಪಕ್ಕ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್. ಯಾವುದೇ ಒಂದು ರಿಸ್ಕ್ ಇಲ್ಲ, ಕಾರಣ ಮೇಲಿನ ಹೊಡಿಲೇ ಇಲ್ಲ. ಕ್ಷೇತ್ರ ಪಾಲಕರ ನಡುವೆ ಗ್ಯಾಪ್ ಮಾಡಿದ್ದಾರೆ. ಫುಲ್ ಟಾಸ್ ಆಗಿ ಪರಿವರ್ತನೆಯನ್ನ ಮಾಡಿಕೊಂಡ್ರು, ಕನ್ವರ್ಟ್ ಮಾಡಿಕೊಂಡ್ರು. ಈ 4 ಓಟಗಳಿಂದಾಗಿ 21 ಬಾಲ್ ಇದೆ, 53 ರನ್ ಬೇಕಾಗಿದೆ. 21. ಓಕೆ, ಹಾಸನ ತಂಡಕ್ಕೆ ಬೇಕಾದಂತ ಒಂದು ಬ್ರೇಕ್ ಥ್ರೂ ಅನ್ನ ಈಗ ಒದಗಿಸಿಕೊಟ್ಟಿದ್ದಾರೆ ಬೌಲರ್ ಚರಣ್ ಗೌಡ. ಚರಣ್ ಗೌಡ ಅವರ ಎದುರು ನವೀನ್ ಗೌಡ ಕ್ಲೀನ್ ಬೋಲ್ಡ್. ಅತ್ಯುತ್ತಮವಾದ ಒಂದು ಬೌಲಿಂಗ್ ನ ಪ್ರದರ್ಶನ. ಇದುವರೆಗೂ ಕೂಡ ಆಕ್ರಮಣಕಾರಿ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸ್ತಾ ಇದ್ರು ನವೀನ್ ಗೌಡ. ಮೈದಾನದ ಎಲ್ಲ ಭಾಗಗಳಲ್ಲೂ ಕೂಡ ಭರ್ಜರಿಯಾದ ಹೊಡೆತಗಳನ್ನ ಬಾರಿಸಿದ್ರು. ಅವರ ಬ್ಯಾಟ್ ನಿಂದ ಆಕರ್ಷಕವಾದಂತ ಒಂದು ಆನ್ ಡ್ರೈವ್ ನೋಡಿದ್ವಿ, ಕವರ್ ಡ್ರೈವ್ ನೋಡಿದ್ವಿ, ಸ್ಕ್ವೇರ್ ಡ್ರೈವ್ ನೋಡಿದ್ವಿ, ಸ್ಕ್ವೇರ್ ಕಟ್ ನೋಡಿದ್ವಿ, ಸ್ವೀಪ್ ನೋಡಿದ್ವಿ. ಹೀಗೆ ಅನೇಕ ಕ್ರಿಕೆಟ್ನ ಎಲ್ಲ ಹೊಡೆತಗಳನ್ನ ಬಾರಿಸಿ ಬ್ಯಾಟಿಂಗ್ನ ಕೌಶಲ್ಯವನ್ನ ತೋರಿಸಿ ತಮ್ಮ ತಂಡಕ್ಕೆ ಅಮೂಲ್ಯವಾದ ಕೊಡುಗೆಯನ್ನ ನೀಡಿ ಅದರ ಒಂದು ಮಹತ್ವದ ಘಟ್ಟದಲ್ಲಿ ಅವರು ಔಟ್ ಆಗಿದ್ದಾರೆ. ಹಾಸನ ತಂಡದ ಪಾಳೆಯದಲ್ಲಿ ಮತ್ತೆ ಚೇತರಿಕೆ ಈಗ ಕಂಡು ಬರ್ತಾ ಇದೆ. ಅಪಾಯಕಾರಿಯಾಗಿ ಕಾಣಿಸ್ತಾ ಇದ್ರು, ಆದ್ರೆ ಔಟ್ ಆಗಿದ್ದಾರೆ. ಒಂದು ವಿಕೆಟ್ನ ಪತನ. 162ಕ್ಕೆ 4. ಅತ್ಯುತ್ತಮ ಬ್ಯಾಟಿಂಗ್ ನ ಪ್ರದರ್ಶನಕ್ಕಾಗಿ ಕರತಾಡನ ಚಪ್ಪಾಳೆಯ ಸದ್ದು. ಮನಮೋಹಕವಾದ ಇನ್ನಿಂಗ್ಸ್ ಆಡಿದ್ರು. ಮ್ಯಾಚ್ ಏನೇ ಆದ್ರೂ ಕೂಡ ನವೀನ್ ಗೌಡ ಅವರ ಬ್ಯಾಟಿಂಗ್ ಅನ್ನ ಮರೆಯುವಂತಿಲ್ಲ ನಾವು. ವಾಟ್ ಎವರ್ ಮೇ ಬಿ ದ ರಿಸಲ್ಟ್. 162ಕ್ಕೆ 4. 20 ಬಾಲ್ ಬಾಕಿ ಇದೆ, 53 ರನ್ ಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ಸ್ವಲ್ಪ ಆಟಕ್ಕೆ ಕುದುರೆಕೊಳ್ಳಕ್ಕೆ ಟೈಮ್ ಬೇಕಾಗತ್ತೆ. ಆದರೆ T20ಲಿ ಟೈಮ್ ತಗೊಳ್ಳೋ ಹಾಗೆ ಇಲ್ಲ. ಬರ್ತಾ ಇದ್ದಾಗೆ ಬ್ಯಾಟ್ ಬೀಸ್ತಾ ಇರಬೇಕು. ಅದೇ ಚುಟುಕು ಕ್ರಿಕೆಟ್. ಶರಣ್ ಗೌಡ ಹೊಸ ಬ್ಯಾಟ್ಸ್ಮನ್ ಅಲೀಂ ಅವರಿಗೆ. ಅಲೀಂ ಅವರು ಆಲದ ಮರದ ಆಸರೆಯನ್ನು ನೀಡಬೇಕಾಗಿದೆ ಈಗ ಚಿಕ್ಕಮಗಳೂರು ತಂಡಕ್ಕೆ.
ಆಕರ್ಷಕ ಹೊಡೆತ, ಸ್ಟ್ಯಾಂಡ್ ಅಂಡ್ ಡೆಲಿವರ್. ಇದು ಬುಲೆಟ್ ಶಾಟ್. ಅಲ್ಲಿ ಕ್ಷೇತ್ರ ಪಾಲಕರು ಪ್ರೇಕ್ಷಕರಾಗಿದ್ದಾರೆ ಅಷ್ಟೇ, ಯಾರು ಅಲ್ಲಾಡ್ಲೇ ಇಲ್ಲ. ಎದುರಿಸಿದ ಪ್ರಥಮ ಎಸೆತದಲ್ಲೇ ಆತ್ಮವಿಶ್ವಾಸದ ಪ್ರತೀಕದಂತೆ ಒಂದು ಭರ್ಜರಿಯಾದ ಕವಾಟವನ್ನು ಬಾರಿಸಿ 4 ಓಟಗಳನ್ನು ಬಾರಿಸುವ ಮೂಲಕ ನಾನು ಪಾರ್ಟಿಗೆ ಜಾಯಿನ್ ಆಗ್ತಿದ್ದೀನಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಹೊಸ ಬ್ಯಾಟ್ಸ್ಮನ್ ಅಲೀಂ. 166ಕ್ಕೆ 4 ಕೊನೆಯ ಎಸೆತ ಈ ಓವರ್ನಲ್ಲಿ 19ಕ್ಕೆ 49. ಈ ಬಾರಿ ಮೊದಲೇ ಮುಂದೆ ಬಂದಿದ್ರು, ಕ್ರೀಸ್ನಿಂದ ಸ್ಟೆಪ್ ಔಟ್ ಆಗಿದ್ರು. ಬೌಲರ್ ಚತುರತೆಯ ಬೌಲಿಂಗ್ ಪ್ರದರ್ಶನ, ಅತ್ಯುತ್ತಮವಾದ ಲೈನ್ ಮತ್ತು ಲೆಂತ್ ಅನ್ನು ಪ್ರದರ್ಶಿಸಿದ್ರು. ಇದು ಒಳ್ಳೆಯ ಕಂಟೆಸ್ಟ್. ಈ ರೀತಿಯ ಒಂದು ಕಂಟೆಸ್ಟ್ ನೋಡಕ್ಕೆ ಸಂತೋಷ ಆಗುತ್ತೆ. ಬ್ಯಾಟ್ಸ್ಮನ್ಗಳ ಒಂದು ನಡೆಯನ್ನ ಬೌಲರ್ ಗುರುತಿಸಿ ಅವರನ್ನ ವಂಚಿಸುವಂತ ಒಂದು ಬುದ್ಧಿ ಮತ್ತೆ ಚಾಕಚಕ್ಯತೆಯ ಪ್ರದರ್ಶನವನ್ನ ಈ ಬಾರಿ ಬೌಲರ್ ಇಂದ ನೋಡಿದ್ವಿ ನಾವು. ಇನ್ನು 18 ಎಸೆತಗಳು ಬಾಕಿ ಇದೆ, ಈ 3 ಓವರ್ಗಳು ಬಾಕಿ ಇದೆ, 49 ಓಟಗಳು ಬೇಕಾಗಿದೆ. ಏನಾಗುತ್ತೆ ಅಂತ ಈಗ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನವೀನ್ ಗೌಡ ಇದ್ದಾಗ ಒಂದೇ ಓವರ್ನಲ್ಲಿ 29 ಬಂತು, ಮ್ಯಾಚ್ ಒನ್ ಸೈಡ್ ಇದ್ದಿದ್ದು ಈಗ ಒಂದು ಬ್ಯಾಲೆನ್ಸ್ ಆಗಿದೆ. ಈವನ್ಲಿ ಬ್ಯಾಲೆನ್ಸ್ಡ್ ಅಂತ ನಾವೇನು ಹೇಳ್ತೇವೆ, ಆ ಒಂದು ಬ್ಯಾಲೆನ್ಸ್ ಇದೆ. ಆದರೆ ಹಾಸನ ತಂಡಕ್ಕೆ ಹೆಚ್ಚಿನ ಅವಕಾಶ ಖಂಡಿತ ಇದೆ, 4 ವಿಕೆಟ್ಗಳು ಬಿದ್ದಿದೆ. ಆದರೆ ಬಸವರಾಜ್ ಸಾಕಷ್ಟು ಹೊತ್ತಿನಿಂದ ವಿಕೆಟ್ ಬಳಿ ನಿಂತು ಆಡ್ತಾ ಇದ್ದಾರೆ. ಅವರ ಬ್ಯಾಟಿಂಗ್ ಶೈಲಿಯನ್ನು ಗಮನಿಸಿದ್ರೆ ಅವರ ಹೊಡಬಡಿಯ ದಾಂಡಿಗ, ಅವರು ಒಂದು ರೀತಿಯ ಐ ಅಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ನಾವೇನು ಹೇಳ್ತೇವೆ, ಅವರ ಫೀಟ್ ಮೂವ್ಮೆಂಟ್ಗಿಂತ ಐ ಅಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಹೊಡೆತಗಳಿಗೆ ಅವರು ಹೆಸರುವಾಸಿಯಾದಂತೆ ಕಂಡು ಬರ್ತಾ ಇದೆ. ಸಾಧಾರಣವಾಗಿ ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾದ ಬ್ಯಾಟ್ಸ್ಮನ್ಗಳು ಆಡುವ ಶೈಲಿಯಲ್ಲಿ ಬಸವರಾಜ್ ಆಡ್ತಾ ಇದ್ದಾರೆ. 18 ಎಸೆತ, 49 ರನ್ಗಳು. ಆದಿತ್ಯ ಬೌಲರ್ ಬಸವರಾಜ್ ಅವರಿಗೆ. ಶಾರ್ಟ್ ಆಗಿ ಪುಟ್ಗೆದ್ದು ಬಂದಂತಹ ಒಂದು ಚೆಂಡು, ಒಳ್ಳೆಯ ಒಂದು ವೇರಿಯೇಷನ್. ಪ್ರಥಮ ಎಸೆತದಲ್ಲೇ ಲೆಂತ್ ಬಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಈ ಒಂದು ಹಂತದಲ್ಲಿ ಮುಂದೆ ಹಾಕ್ತಾರೆ ಏನಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಪರಿವರ್ತನೆಯನ್ನ ಪ್ರಥಮ ಎಸೆತದಲ್ಲೇ ಮಾಡಿ ಸುಲಭವಾಗಿ ಕೊಡಲ್ಲ ಅಂತೇಳಿ ಒಂದು ಬೌನ್ಸರ್ನ ಎಸೆದ್ರು. ಇದು ಒಂದು ಒಳ್ಳೆ ಕಂಟೆಸ್ಟ್. ಡಾಟ್ ಬಾಲ್ ಆಗಿದೆ. 17 ಎಸೆತ, 17 ಬಾಲ್ ಇದೆ, 49 ರನ್ ಬೇಕಾಗಿದೆ. ಒಂದು ಬಿಗ್ ಓವರ್. ಆದಿತ್ಯ ಗೌಡ ಈ ಬಾರಿ ವೈಡ್ ಬಾಲ್, ಹೆಚ್ಚಿನ ವೇಗವನ್ನು ವರ್ಧಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು, ಆದರೆ ದಿಕ್ಕನ್ನು ಕಳೆದುಕೊಂಡಿದ್ದಾರೆ. ಒಂದು ಒಳ್ಳೆ ಬೌನ್ಸ್ ದೊರಕ್ತಾ ಇದೆ. ಅದು ಈ ವಿಕೆಟ್ನ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಇದು 17 ಓವರ್ ಆದ್ರೂ ಕೂಡ ಒಂದು ಬೌನ್ಸ್, ಒಳ್ಳೆ ಕ್ಯಾರಿ ಕೂಡ ಬರ್ತಾ ಇದೆ. ಅಂದ್ರೆ ನೀವು ಬೌಲರ್ ಎಫರ್ಟ್ ಹಾಕಿದ್ರೆ, ನಿಮ್ಮ ಸೊಂಟವನ್ನ ಬಗ್ಗಿಸಿದ್ರೆ, ನಡುವನ್ನ ಬಗ್ಗಿಸಿದ್ರೆ ವಿಕೆಟ್ನಲ್ಲಿ ಜಾನ್ ಇದೆ, ಜೀವ ಇದೆ, ಸತ್ವ ಇದೆ. ಈ ಬಾರಿ ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್ನ ಪ್ರದರ್ಶನ. ಇದು ಕರಾರುವಕ್ಕಾದ ಬೌಲಿಂಗ್. 4 ಸ್ಟಂಪ್ ಲೈನ್ ಯಾವತ್ತೂ ಅದೊಂದು ಟೆಸ್ಟಿಂಗ್ ಲೈನ್ ಆಗುತ್ತೆ ಬ್ಯಾಟ್ಸ್ಮನ್ಗೆ. ಆ ಲೆಂತ್ ಕೂಡ ಪರ್ಫೆಕ್ಟ್ ಆಗಿತ್ತು, ಯಾವುದೇ ಒಂದು ರೂಮ್ ಇರಲಿಲ್ಲ. ಹಾಗೆ ಮುಂದೆ ಬಂದು ಹೊಡಿಲಿಕ್ಕೆ ಲೆಂತ್ ಕೂಡ ಅವಕಾಶ ಇರಲಿಲ್ಲ. ಈಗ ಫುಟ್ವರ್ಕ್ನ ಮಹತ್ವ ಏನು ಅನ್ನೋದು ಇಂಥ ಬೌಲರ್ ಎದುರು ಗೊತ್ತಾಗುತ್ತೆ. ಕ್ರಿಕೆಟ್ನಲ್ಲಿ ಕೆಲವೊಮ್ಮೆ ಬೇಸಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಸವರಾಜ್ ಇದುವರೆಗೆ ಹೊಡಬಡಿ ಆಕ್ರಮಣಕಾರಿಯಾಗಿ ಆಡ್ತಾ ಇದ್ರು, ಆದರೆ ಈಗ ಸ್ವಲ್ಪ ಅವರಿಗೆ ಅಲ್ಲಿ ಚೆಂಡನ್ನು ನಿರೀಕ್ಷಿಸುವಲ್ಲಿ ಎಡುತ್ತಾ ಇದ್ದಾರೆ. ಮಹತ್ವದ ಘಟ್ಟ ಕೂಡ ಇದು. 16 ಎಸೆತ ಬಾಕಿ ಇದೆ, 48 ರನ್ಗಳು ಬೇಕಾಗಿದೆ. ಈ ಬಾರಿ ಆಫ್ ಸ್ಟಂಪ್ ಅನ್ನ ಬಿಟ್ಟು ಹೊರಕ್ಕೆ ಚಲಿಸಿದಂತ ಒಂದು ಚೆಂಡು, ನಿಂತಲ್ಲಿಯೇ ನಿಂತು ಆಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ವೈಡ್ಗಾಗಿ ಮನವಿ ಕೇಳುವಂತೂ ಬೌಲರ್ಗಳಿಂದ. ಬೌಲರ್ಗಳು ಕೂಡ ಅಪೀಲ್, ಬ್ಯಾಟ್ಸ್ಮನ್ಗಳು ಕೂಡ ಅಪೀಲ್ ಮಾಡ್ತಾರೆ. ಅದು T20 ಕ್ರಿಕೆಟ್ನ ಒಂದು ಫೀಚರ್. ಆದರೆ ಖಂಡಿತ ಅದು ಸಾಕಷ್ಟು ದೂರ ಏನು ಇರಲಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿದೆ. ಪರಿಣಾಮಕಾರಿಯಾದ ಬೌಲಿಂಗ್.
ಈ ಬಾರಿ ಮತ್ತೊಂದು ಅತ್ಯುತ್ತಮವಾದಂತ ಎಸೆತ, ನೇರವಾಗಿ ವಿಕೆಟ್ನ ಮೇಲೆ ನಿರ್ದೇಶಿಸಿದ್ರು. ಕ್ಷಿಪ್ರಗತಿಯಲ್ಲಿ ಸರಕ್ಕನೆ ಒಳ ತಿರುವನ್ನು ಕಂಡುಕೊಂಡಂತ ಎಸೆತ ಕೂಡ ಈ ಒಂದು ವಿಕೆಟ್ನಲ್ಲಿ ಫೇಸ್ ಅನ್ನು ಜನರೇಟ್ ಮಾಡಿದ್ರೆ ಬೌನ್ಸ್ ಕೂಡ ದೊರೆಯುತ್ತೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ತಮ್ಮ ಬ್ಯಾಕ್ ಅನ್ನು ಚೆನ್ನಾಗಿ ಬೆಂಡ್ ಮಾಡ್ತಾ ಇದ್ದಾರೆ ಬೌಲರ್. ಆದಿತ್ಯಗೌಡ ಈ ಬಾರಿ ಬಸವರಾಜ್ ಅವರಿಗೆ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇಲ್ಲ. ಕ್ಷೇತ್ರ ಪಾಲಕರ ತಲೆಯ ಮೇಲೆ ಹೋಯ್ತು, ಆದ್ರೆ ಒಂದು ಓಟ ಮಾತ್ರ. ಬೌಲರ್ ಹೇಳ್ತಾ ಇದ್ದಾರೆ ಒಳ್ಳೆ ಎಫರ್ಟ್ ಹಾಕ್ಬೋದಿತ್ತಪ್ಪ, ಇನ್ನು ಸ್ವಲ್ಪ ಚೆನ್ನಾಗಿ ಹಿಡಿಬಹುದಿತ್ತು ಅಂತ ಹೇಳ್ತಿದ್ದಾರೆ ಫೀಲ್ಡರ್ಗೆ. ಆದ್ರೆ ಹಿಂದೆ ಚಲಿಸಿತ್ತು, ಅಪಾಯ ಏನು ಉಂಟಾಗಿಲ್ಲ. ಆದ್ರೆ ಒಂದು ಓಟ ಮಾತ್ರ ಕೊಟ್ಟಿದ್ದಾರೆ. ಈ ಓವರ್ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಹಾಸನದ ಪರವಾಗಿ ಮತ್ತೆ ಪಂದ್ಯ ವಾಲ್ತಾ ಇದೆ. 13 ಎಸೆತ 47 ರನ್ಗಳು. 5 ಬಾಲಿಗೆ ಎಷ್ಟು ಬಂತು ಈ ಓವರಲ್ಲಿ? ಈ ಬಾರಿ ರೈಸಿಂಗ್ ಡೆಲಿವರಿ ಬೌನ್ಸರ್ ತಮ್ಮ ಎತ್ತರವನ್ನ ಬಹಳ ಚೆನ್ನಾಗಿ ಬಳಸ್ಕೊಂಡ್ರು. ಅವರ ಬೌಲಿಂಗ್ನ ನಂತರ ಧ್ವನಿ ಏನು ಹೊರಗೆ ಬಂತು ಅದೇ ಹೇಳುತ್ತೆ ಎಷ್ಟು ಎಫರ್ಟ್ ಹಾಕಿದ್ರು ಆ ಒಂದು ಚೆಂಡಿಗೆ ಅಂತ ಹೇಳಿ. ಓವರ್ನ ಮುಕ್ತಾಯ 18 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ 168ಕ್ಕೆ 4. ಇನ್ನು ಉಳಿದಿರುವ 12 ಎಸೆತಗಳಲ್ಲಿ 47 ರನ್ಗಳು ಬೇಕಾಗಿದೆ. ಮಹತ್ವದ 17ನೇ ಓವರ್ನಲ್ಲಿ ಆದಿತ್ಯ ಗೌಡ ಕೇವಲ 2 ಓಟವನ್ನು ಮಾತ್ರ ನೀಡಿದ್ರು. ಇದು ಖಂಡಿತ ಒಂದು ಎಕ್ಸ್ ಫ್ಯಾಕ್ಟರ್ ಆಗುತ್ತೆ. 18ಕ್ಕೆ 49 ಬೇಕಿತ್ತು, ಈಗ 12 ಎಸೆತಕ್ಕೆ 47. ಹಾಸನದ ಹಿಡಿತಕ್ಕೆ ಮತ್ತೆ ಬಂದಿದೆ ಪಂದ್ಯ. ಬೋಲ್ ಮಾಡಲು ಬರ್ತಾ ಇದ್ದಾರೆ ಚರಣ್ ಗೌಡ. ಬಸವರಾಜ್ ಅವರಿಗೆ ಪೂರ್ಣ ಅಂತರದಲ್ಲಿ ಬಂದಂತ ಒಂದು ಚೆಂಡು ಮಿಸ್ ಟೈಮ್ ಆಗಿದೆ. ಸರಿಯಾದ ರೀತಿಯ ಡ್ರೈವ್ ಆಗಿರಲಿಲ್ಲ. ಅದು ಬ್ಯಾಟಿನ ಕೆಳ ಅಂಚನ ಬಡ್ಕೊಳ್ತು. ಒಂದು ಓಟ ಮಾತ್ರ. ಒಂದು ಭರ್ಜರಿಯಾದ ಸಿಕ್ಸರ್ಗಳು ಬೇಕಾಗಿದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ 1-2 ಸಾಕಾಗಲ್ಲ. ಹಿಂದೆ 29 ರನ್ಗಳ ಏನೋ ಒಂದು ಓವರ್ ಬಂದಿತ್ತು, ಆ ರೀತಿಯ ಒಂದು ಓವರ್ ಬೇಕಾಗಿದೆ. ಆದರೆ ಸ್ಪಿನ್ನರ್ ಬೌಲ್ ಮಾಡ್ತಾ ಇಲ್ಲ. ಫಾಸ್ಟ್ ಬೌಲರ್ಗಳ ಎದುರು ರನ್ಗಳನ್ನು ಗಳಿಸೋದು ಅಷ್ಟು ಸುಲಭ ಅಲ್ಲ ಈ ಒಂದು ಕೊನೆಯ ಹಂತದ ಓವರ್ನಲ್ಲಿ. ಓಲ್ಡ್ ಬಾಲ್ನಲ್ಲಿ ಫಾಸ್ಟ್ ಬೌಲರ್ಗಳು ಎಫೆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ. ಹೊಸ ಬಾಲ್ನಲ್ಲಿ ಹೊಸ ಚೆಂಡಿನಲ್ಲಿ ಹೆಚ್ಚಿನ ದಂಡನೆಗೆ ಒಳಗಾಗಿದ್ರು ಫಾಸ್ಟ್ ಬೌಲರ್ಗಳು. ಅದನ್ನು ನಾವು ಈ ಒಂದು ಅಂಕಣದಲ್ಲಿ ಗಮನಿಸಿದ್ದೇವೆ. ಈ ಬಾರಿ ಶಾರ್ಟ್ ಆಫ್ ಲೆಂತ್ ಬಾಲ್ ಪಂಚ್ ಮಾಡಿದ್ರು. ಆತ್ಮವಿಶ್ವಾಸದ ಹೊಡೆತ ಅಲ್ಲ, ಮೇಲ್ಭಾಗದಲ್ಲಿ ಬ್ಯಾಟಿನ ಮೇಲ್ಭಾಗದಲ್ಲಿ ಬಡಿತು. ಶಾರ್ಟ್ ಎಕ್ಸ್ಟ್ರಾ ಕವರ್ನಲ್ಲಿ ಬಂತು. ಒಂದು ಓಟ ಮಾತ್ರ ಸಿಕ್ಕಿದೆ. 10 ಎಸೆತ 45 ಓಟ. ಆಫ್ಟಮ್ನಿಂದ ಹೊರಕ್ಕೆ ವೈಡ್ ಬಾಲ್. ನಿಸ್ಸಂಶಯವಾಗಿ ಇದು ವೈಡ್ ಬಾಲ್. ಬ್ಯಾಟರ್ನಿಂದ ಸಾಕಷ್ಟು ದೂರ ಚಲಿಸಿದೆ. ಕ್ಷಿಪ್ರಗತಿಯಲ್ಲಿ ಫೇಸ್ ಚೆನ್ನಾಗಿತ್ತು, ಒಳ್ಳೆ ಫೇಸ್ ಜನರೇಟ್ ಮಾಡ್ತಾ ಇದ್ದಾರೆ. ಅದರ ದಿಕ್ಕನ್ನು ಕಳೆದುಕೊಂಡ್ರು. ಇನ್ನು ಉಳಿದಿರುವ 10 ಎಸೆತಗಳಲ್ಲಿ 44 ರನ್ ಬೇಕಾಗಿದೆ. ಈ ಬಾರಿ ವಿಫಲರಾದ್ರು ಬಸವರಾಜ್. ಸಾಕಷ್ಟು ಡಾಟ್ ಬಾಲ್ಗಳನ್ನು ನೀಡ್ತಾ ಇದ್ದಾರೆ. ಪಂದ್ಯ ಇದೀಗ ಹಾಸನದತ್ತ ವಾಲ್ತಾ ಇದೆ. ನಿಧಾನವಾಗಿ ಗೆಲುವಿನ ಹಾದಿಯಲ್ಲಿ ಹಾಸನ ತಂಡ. ಬಾರಿ ಕ್ಲೀನ್ ಬಾಲ್, ಯಾರ್ಕರ್ ಲೆಂತ್ ಎಸೆತ. ಆ ಒಂದು ಚೆಂಡಿನ ಲೈನ್ ನ ಮೇಲೆ ಆಡಿದ್ರು. ಬಸವರಾಜ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಬಸವರಾಜ್ ಔಟ್. 171ಕ್ಕೆ 5. ಚಿಕ್ಕಮಗಳೂರಿನ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮೊತ್ತ.
ಇನ್ನು 8 ಎಸೆತಗಳು ಬಾಕಿ ಇದೆ. 44 ರನ್ಗಳು ಬೇಕಾಗಿದೆ. ಒಂದು ಹಂತದಲ್ಲಿ ರೋಚಕ ಅಂತ್ಯ ದೊರಕತ್ತೆ ಅಂತ ನಾವು ಭಾವಿಸಿದ್ವಿ. 16ನೇ ಓವರ್ನಲ್ಲಿ 29 ರನ್ಗಳು ಬಂದಾಗ, ಆದರೆ 17ನೇ ಓವರ್ನ ಎಸೆದಂತ ಆದಿತ್ಯ ಗೌಡ ಚಿಕ್ಕಮಗಳೂರಿನ ರನ್ನ ಗಳಿಕೆಯ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು, ಕಡಿವಾಣವನ್ನು ಹಾಕಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಿ ಕೇವಲ 2 ರನ್ಗಳನ್ನು ಮಾತ್ರ ಓವರ್ನಲ್ಲಿ ನೀಡಿದ್ರು. ಆ ಒಂದು ಓವರ್ ಈ ಒಂದು ಪಂದ್ಯದ ಪಾಲಿಗೆ ನಿರ್ಣಾಯಕ ಆಯಿತು. ಬಹಳ ಮಹತ್ವದ ಒಂದು ಓವರ್ ಆಯಿತು. ಆ ನಂತರ ಮತ್ತೆ ಕಂಬ್ಯಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಚಿಕ್ಕಮಗಳೂರು ತಂಡಕ್ಕೆ. ನವೀನ್ ಗೌಡ ಅಂಕಣದಲ್ಲಿದ್ದಾಗ 215 ಕೂಡ ಚೇಸಬಲ್ ಟಾರ್ಗೆಟ್ ಅನ್ನುವ ಒಂದು ಫೀಲ್ ಬರ್ತಾ ಇತ್ತು. ಆದರೆ ಈಗ ಹಾಸನದ ಪಾಲಿಗೆ ಗೆಲುವು ಸುಲಭ ಅಂತ ಅನಿಸ್ತಾ ಇದೆ. 171ಕ್ಕೆ 5, 8 ಎಸೆತಗಳಲ್ಲಿ ಡ್ರೈ ಮಾಡಿದ್ದಾರೆ. ಬೌಲರ್ ಅವರ ಕೈಗೆ ಚೆಂಡು ತಗುಲಿ ಅವರ ಹಿಂಭಾಗಕ್ಕೆ ಬಂದಿದೆ. ಏತನ್ಮಧ್ಯೆ 1 ಓಟವನ್ನು ಪಡೆದುಕೊಂಡಿದ್ದಾರೆ. 172ಕ್ಕೆ 5, 7 ಓವರ್ಗಳಲ್ಲಿ 43 ರನ್ಗಳು ಬೇಕಾಗಿದೆ. ಸ್ಲೋ ಬಾಲ್ ನಿಧಾನಗತಿಯಲ್ಲಿ ಎಸೆದ್ರು. ಡಾಟ್ ಬಾಲ್ ಆಗಿದೆ. ಓವರ್ನ ಮುಕ್ತಾಯ. 6 ಎಸೆತಗಳಲ್ಲಿ 43 ರನ್ಗಳು. ವೈಡ್ ಅಥವಾ ನೋ ಬಾಲ್ ಹಾಕದೇ ಇದ್ರೆ ಹಾಸನದವರು ಸುಲಭವಾಗಿ ಆರಾಮಾಗಿ ಗೆಲ್ತಾರೆ ಮ್ಯಾಚ್ನ. ಯಾವುದೇ ಎಕ್ಸ್ಟ್ರಾಸ್ ಕೊಡದೇ ಇದ್ರೆ. ಲೀಗಲ್ ಡೆಲಿವರಿ 6ನ ಎಸೆದ್ರೆ 6ಕ್ಕೆ 6, 36 ಹೊಡೆದ್ರು ಕೂಡ ಗೆಲ್ಲೋದು ಹಾಸನವೇ. ಒಂದು ಒಳ್ಳೆಯ ಪಂದ್ಯವನ್ನು ನೋಡಿದ್ವಿ. ಏನೇ ಆಗಲಿ ಒಂದು ಹಂತದಲ್ಲಿ ಸುಲಭವಾಗಿ ಶರಣಾಗ್ತೀವಿ ಅಂತ ಹೇಳಿದ್ರು ಅನ್ನೋ ಒಂದು ಸನ್ನಿವೇಶ ಇತ್ತು. ಆದರೆ ಒಳ್ಳೆ ಫೈಟ್ ಕೊಟ್ಟರು ಚಿಕ್ಕಮಗಳೂರು ತಂಡದವರು. ಒಳ್ಳೆ ಎಂಟರ್ಟೈನಿಂಗ್ ಇನ್ನಿಂಗ್ಸ್ ಅನ್ನು ಕೂಡ ನೋಡಿದ್ವಿ ಚಿಕ್ಕಮಗಳೂರು ಯುನೈಟೆಡ್ ತಂಡದಿಂದ. ಬೌಲಿಂಗ್ ನಲ್ಲಿ ಡಿಸಿಪ್ಲಿನ್ ಇರಲಿಲ್ಲ. 215 ಬಿಗ್ ಟಾರ್ಗೆಟ್. ಆದಿತ್ಯ ಗೌಡ ಆಫ್ ಸ್ಟಂಪ್ನಿಂದ ಹೊರಕ್ಕೆ ಎಸೆದ ಚೆಂಡು ಡಾಟ್ ಬಾಲ್ ಆಗಿದೆ. 5 ಎಸೆತಗಳಲ್ಲಿ 43 ರನ್ಗಳು. ವಿಕೆಟ್ ಟು ವಿಕೆಟ್ ಬೌಲ್ ಮಾಡಿದ್ರೆ ಬ್ಯಾಟ್ಸ್ಮನ್ ಕಂಟ್ರೋಲ್ ಮಾಡಬಹುದು ಈ ಒಂದು ಅಂಕಣದಲ್ಲಿ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ ಬೌಲರ್ ಆದಿತ್ಯ ಗೌಡ. ಪರಿಣಾಮಕಾರಿ ಬೌಲರ್. ಮತ್ತೊಂದು ಡಾಟ್ ಬಾಲ್ ಕಾಟ್ ಬಿಹೈಂಡ್ ದ ವಿಕೆಟ್ ಕೂಡ ಔಟ್ ಆಗಿದ್ದಾರೆ. ನಿಂತಲ್ಲಿಯೇ ನಿಂತು ಆಡುವಂತ ಒಂದು ಪ್ರಯತ್ನ. ಚೆಂಡು ಬ್ಯಾಟ್ಗೆ ನಿಕ್ಕಾಗಿದೆ. ತುದಿಯನ್ನ ಮುತ್ತಿಕ್ಕಿದೆ. ವಿಕೆಟ್ ಕೀಪರ್ ಅವರ ಸುರಕ್ಷಿತವಾದ ಬೊಗಸೆಯನ್ನ ಸೇರಿದೆ. ಮತ್ತೊಂದು ವಿಕೆಟ್ನ ಪತನ. ಶಿವಮೊಗ್ಗದ ಕೆಸಿಎ ಕ್ರೀಡಾಂಗಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ಇಂದು ಆರಂಭಗೊಂಡ ಅಮೃತ ಮಹೋತ್ಸವ ಕಪ್ 2023 T20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ದಿನದ ಪಂದ್ಯಗಳು ಮುಕ್ತಾಯದ ಹಂತಕ್ಕೆ ಬಂದಿದೆ. ಫೆಸಿಟ್ ಮೈದಾನದಲ್ಲಿ ಬೆಳಗ್ಗೆ ನಡೆದ ಪ್ರಥಮ ಪಂದ್ಯದಲ್ಲಿ ಶಿವಮೊಗ್ಗದ ಗ್ಯಾಲಕ್ಸಿ ತಂಡ ಸಾಗರದ ಯುವರಂಗ ತಂಡವನ್ನು ಸೋಲಿಸಿತು. ನಂತರ ಮಧ್ಯಾಹ್ನ ನಡೆದ ಪಂದ್ಯದಲ್ಲಿ ಚಿಕ್ಕಮಗಳೂರಿನ ರಾಣಾ ತಂಡವನ್ನು ಸಾಗರದ ಯುವರಂಗ ತಂಡ ಸೋಲಿಸಿದೆ. ಡೈಮಂಡ್ಸ್ ತಂಡ ಆಡಿದ 2 ಪಂದ್ಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸಿದೆ. ಮನನ್ ಹೊಸ ಬ್ಯಾಟ್ಸ್ಮನ್. ಬೌಲಿಂಗ್ 2 ಕೈಲಿ ಮಾಡ್ತಾರೆ ಅವರು. ಆದರೆ ಬ್ಯಾಟಿಂಗ್ ಈಗ ರೈಟ್ ಹ್ಯಾಂಡರ್. ಮತ್ತೊಂದು ಡಾಟ್ ಬಾಲ್ ಆಗಿದೆ. ಕೇವಲ ಔಪಚಾರಿಕತೆ, ಫಾರ್ಮಾಲಿಟೀಸ್ ಮಾತ್ರ ಇದೆ. ಈ ದಿನ ನಡೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪುರಸ್ಕಾರವನ್ನು ಈ ಪಂದ್ಯ ಮುಗಿದ ತಕ್ಷಣ ವಿತರಿಸಲಾಗುತ್ತೆ.
ಓ ಬೌನ್ಸರ್, ಓವರ್ಗೆ 1 ಅಲೋ ಇದೆ ಅಂತ ತಿಳಿಸ್ತಾ ಇದ್ದಾರೆ ನಿರ್ಣಾಯಕರು. 2 ಎಸೆತ ಬಾಕಿ ಇದೆ. 2 ಎಸೆತ 43 ರನ್ಗಳು ಬೇಕಾಗಿದೆ. ಒಂದು ಭರ್ಜರಿ ಗೆಲುವಿನತ್ತ ಹಾಸನ. ಸರ್ ಹೇಳ್ತೀವಿ ಸರ್, ಒಂದೇ ನಿಮಿಷ. 2 ಬಾಲ್ ಇದೆ. ಈ ಬಾರಿ ಚೆಂಡು ಥರ್ಡ್ ಮ್ಯಾನ್ ಅತ್ತ ಚಲಿಸಿದೆ. 1 ಓಟ. ಕೊನೆಯ ಎಸೆತ ಈ ದಿನದ ಪಂದ್ಯದ ಕೊನೆಯ ಎಸೆತ ಬರ್ತಾ ಇದೆ. ಹಾಸನದ ತಂಡ ಚಿಕ್ಕಮಗಳೂರು ತಂಡದ ವಿರುದ್ಧ ಜಯವನ್ನು ದಾಖಲಿಸುವುದು ಇದೀಗ ಸಂಪೂರ್ಣವಾಗಿ ಖಚಿತವಾಗಿದೆ, ಖಾತ್ರಿಯಾಗಿದೆ. ಕೊನೆಯ ಎಸೆತ ಬಾಕಿ ಇದೆ. 42 ರನ್ಗಳು ಈಗ ಅಂತರ. ಮಿಡಾನ್ನಲ್ಲಿ ಬಾರಿಸಿ 1 ಓಟವನ್ನು ಪಡೆದುಕೊಂಡಿದ್ದಾರೆ. ಇದರೊಂದಿಗೆ 20 ಓವರ್ಗಳ ಮುಕ್ತಾಯ. 174 ರನ್ಗಳಿಗೆ 6 ವಿಕೆಟ್ ಅನ್ನು ಕಳೆದುಕೊಂಡು ತನ್ನ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿದೆ. ಇದರೊಂದಿಗೆ ಈ ದಿನದ ಎಲ್ಲ ಪಂದ್ಯಗಳು ಮುಕ್ತಾಯವಾದಂತಾಗಿದೆ. ಇದೀಗ ಪಂದ್ಯ ಶ್ರೇಷ್ಠ ಪುರಸ್ಕಾರವನ್ನು ಪ್ರದಾನ ಮಾಡಲಾಗುತ್ತೆ. ಬೆಳಗ್ಗೆ ನಡೆದಂತಹ ಪಂದ್ಯ ಶಿವಮೊಗ್ಗದ ಡೈಮಂಡ್ಸ್ ಮತ್ತು ತೀರ್ಥಹಳ್ಳಿ ಸಿಟಿ ಕ್ರಿಕೆಟರ್ಸ್ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಈಗಾಗಲೇ ಅನೀಶ್ವರ್ ಗೌತಮ್ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಘೋಷಣೆ ಮಾಡಾಗಿದೆ. ನಮ್ಮ ಕ್ರಿಕ್ ಹೀರೋಸ್ ಆಪ್ ತೋರಿಸುತ್ತೆ ಸರ್. ಈಗ ನಡೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಹಾಸನ ತಂಡದ ಚಂದನ್ 66 ರನ್ಗಳನ್ನು 28 ಎಸೆತಗಳಲ್ಲಿ 66 ರನ್ ಗಳಿಸಿದ್ರು. 3 ಸಿಕ್ಸರ್ ಮತ್ತು 9 ಬೌಂಡ್ರಿ ನೆರವಿನಿಂದ ಚಂದನ್ ಪಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ Dr ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಈ ಒಂದು ಪಂದ್ಯಾವಳಿಯ ರೂವಾರಿಗಳಲ್ಲಿ ಒಬ್ಬರಾದಂಥ ಐಡಿಯಲ್ ಗೋಪಿ ಅವರು ಕೂಡ ಇದ್ದಾರೆ. ಅವರೆಲ್ಲರೂ ಬಂದು ಶ್ರೀಯುತ ಸದಾನಂದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಶ್ರೀಯುತ ಕಾಮತ್ ಅವರು ಕೂಡ ಇದ್ದಾರೆ. ಎಲ್ಲರೂ ಬಂದು ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪುರಸ್ಕಾರವನ್ನು ಪ್ರದಾನ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ರವೀಂದ್ರನಾಥ್ ಹಾಗೂ ನವೀನ್ ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ರವೀಂದ್ರನಾಥ್ ಅಂಡ್ ನವೀನ್, ಯು ಹ್ಯಾವ್ ಡನ್ ಎ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಸಹ ವೀಕ್ಷಕರಣಗಾರರಾಗಿ ಸಾಗರದ ಅರ್ನಾಲ್ಡ್ ರಾಘವೇಂದ್ರ ಹಾಗೂ ಮೂಲ್ಕಿಯಿಂದ ಬಂದಿರುವ ಸುರೇಶ್ ಭಟ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಹಾಗೆ ಸ್ಕೋರರ್ ಹಾಗೂ ಅಂಕಿಅಂಶ ತಜ್ಞರಾಗಿ ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಮನೋಜ್ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಸನ ತಂಡದ ಚಂದನ್ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪುರಸ್ಕಾರವನ್ನು ಸ್ವೀಕರಿಸಬೇಕು. ಗೋಪಿ ಅವರು, DR ಸರ್, ಗೋಪಿ ಮ್ಯಾನ್ ಆಫ್ ದ ಮ್ಯಾಚ್ ಚಂದನ್ ಭರ್ಜರಿಯಾದ 66 ಓಟವನ್ನು ಗಳಿಸಿದಂತಹ ಹಾಸನ ತಂಡದ ಚಂದನ್ ಅವರು ಹಾಸನ ಮತ್ತು ಚಿಕ್ಕಮಗಳೂರು ತಂಡಗಳ ನಡುವಿನ ನಡೆದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಐಡಿಯಲ್ ಗೋಪಿ ಅವರು ಈ ಒಂದು ಬಹುಮಾನವನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಚಂದನ್, ಕಂಗ್ರ್ಯಾಚುಲೇಷನ್ಸ್ ಹಾಸನ. ಹಾಗೆ ಅತ್ಯುತ್ತಮವಾದ ಒಂದು ಫೈಟ್ ಬ್ಯಾಕ್ ಅನ್ನು ನೀಡಿದಂಥ ಚಿಕ್ಕಮಗಳೂರಿನ ಯುನೈಟೆಡ್ ಕ್ರಿಕೆಟ್ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಒಂದು ಒಳ್ಳೆ ಕ್ರಿಕೆಟ್ ಅನ್ನ, ಒಳ್ಳೆ ಎಂಟರ್ಟೈನಿಂಗ್ ಮ್ಯಾಚ್ ಅನ್ನ ನೋಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಾಳೆ ಬೆಳಗ್ಗೆ 8:30ಕ್ಕೆ ಸರಿಯಾಗಿ ನಾಳಿನ ಪಂದ್ಯಗಳು ಆರಂಭ ಆಗುತ್ತೆ. ನಾಳೆ ಬೆಳಗ್ಗೆ 8:30ಕ್ಕೆ ಪಂದ್ಯಗಳು ಆರಂಭ ಆಗುತ್ತೆ. ಆ ಒಂದು ಪಂದ್ಯಕ್ಕೂ ಕೂಡ ತಾವೆಲ್ಲರೂ ಹಾಜರಿದ್ದು ಸಹಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಇದರೊಂದಿಗೆ ಈ ದಿನದ ವೀಕ್ಷಕ ವಿವರಣೆಯನ್ನು